ലിങ്ക് ഷെയർ
ಬೈಕ್ ಕೊಟ್ಟಿಲ್ಲಲ್ಲ, ಇಲ್ಲ ಬೈಕ್ ಕೊಟ್ಟಿದ್ದೀರಾ? ಹೌದಾ, ನಾನು ರೆಕಾರ್ಡಿಂಗ್ ತಗೊಂತಿದ್ದೆ ಅಂತ ಅನ್ಕೊಂಡೆ. ಫೈಟ್ ಮಾಡಲ ಅದು ಬೇಸಾಗಲ್ಲ.
ಇದೀಗ ಉದ್ಘಾಟನಾ ಕಾರ್ಯಕ್ರಮವನ್ನು ನೆಲೆಸಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಕೆಶಿ ಸಂತೋಷ್ರವರು. ಸಂತೋಷರವರಿಂದ ದೀಪ ಬೆಳಗಿಸಿ ಉದ್ಘಾಟನಾ ಕಾರ್ಯಕ್ರಮ. ಸಂಘದ ಪದಾಧಿಕಾರಿಗಳು ಎಲ್ಲರೂ ಈ ಸಂದರ್ಭದಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸಂಘದ ಪದಾಧಿಕಾರಿಗಳು ಎಲ್ಲರೂ ವೇದಿಕೆ ಮುಂಭಾಗಕ್ಕೆ ಆಗಮಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಅದೇ ರೀತಿ ಸಂಘದ ಎಲ್ಲ ಸದಸ್ಯರು ಕೂಡ ವೇದಿಕೆ ಮುಂಭಾಗಕ್ಕೆ ಆಗಮಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಜೋರಾದ ಚಪ್ಪಾಳೆಯ ಮೂಲಕ ಇದೀಗ ಉದ್ಘಾಟನೆ ಸಮಾರಂಭ ದೀಪ ಬೆಳಗಿಸುವುದರ ಮೂಲಕವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸನ್ನಿಧಿಯಲ್ಲಿ ಇದೀಗ 170ನೇ ಜನ್ಮದಿನಾಚರಣೆ ಪ್ರಯುಕ್ತವಾಗಿ ಕ್ರೀಡೋತ್ಸವ ಸಾಗಿ ಬರ್ತಾ ಇದೆ. ಮೀಯಾರು ಪುದುಬೆಟ್ಟು ಇದರ ಆಶ್ರಯದಲ್ಲಿ ಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಸಾಗಿ ಬರುತ್ತಿರುವಂತಹ ಅದ್ದೂರಿಯ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ. ಪ್ರತಿ ವರ್ಷ ನಡೆಯುವಂತೆ ಈ ವರ್ಷ ಕೂಡ ನಮ್ಮ ಒಂದು ಶ್ರೀನಾರಾಯಣ ಗುರು ಜಯಂತಿಯ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ಕಳೆದ ವರ್ಷ ಕೂಡ ಒಳ್ಳೆ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವು ನಡೆಯಿತು. ಇವತ್ತು ಸ್ವಲ್ಪ ವರ್ಣನ ಅಭಾವ ತೊಂದರೆಯಿಂದ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಿದೆ. ಅಂತೂ ನಮ್ಮ ಎಲ್ಲ ಈ ಕಾರ್ಯಕ್ರಮಗಳು ಚಂದವಾಗಿ ಯಶಸ್ವಿಯಾಗಿ ನಡೀಬೇಕು ಅಂತ ಈ ಸಂದರ್ಭದಲ್ಲಿ ಶ್ರೀ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಎಲ್ಲ ಪ್ರತಿ ವರ್ಷದಂತೆ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಇವತ್ತು ನಾವು ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳು, ಅದೇ ರೀತಿ ವಾಲಿಬಾಲ್ ಸ್ಪರ್ಧೆ, ಅದೇ ರೀತಿ ಹಗ್ಗ ಜಗ್ಗಾಟ, ಮಹಿಳೆಯರು ಮತ್ತು ಮಹನೀಯರಿಗೆ ಈ ಎಲ್ಲ ಕಾರ್ಯಕ್ರಮಗಳು ಇವತ್ತು ನಡೆಯಲಿಕ್ಕಿದೆ. ಕೊನೆಯದಾಗಿ ಸಮಾರಂಭ ಕೂಡ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮವನ್ನು ತಾವೆಲ್ಲರೂ ಈ ಸಂದರ್ಭದಲ್ಲಿ ಹಾಜರಿದ್ದು ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗುವಂತೆ ಸಹಕರಿಸಬೇಕು ಅಂತ ಕೇಳುತ್ತಾ, ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ನಮ್ಮ ಅಧ್ಯಕ್ಷರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಈ ಪಂದ್ಯಕೂಟದ ಬಗ್ಗೆ ಮಾತನಾಡುವ ಯಾರಾದರೂ ಇದ್ರೆ ದಯವಿಟ್ಟು ಮಾತಾಡುವಂತೆ ವಿನಂತಿ ಮಾಡಿಕೊಳ್ತೇವೆ. ಬಂದಂತ ವಾಲಿಬಾಲ್ ತಂಡಗಳು ಹಾಗೂ ಅಗ್ಗಜಗ್ಗಟ ತಂಡಗಳು ಆದಷ್ಟು ಬೇಗ ರಿಪೋರ್ಟ್ ಮಾಡಿಕೊಳ್ಬೇಕು. ಈಗಾಗಲೇ ಪಂದ್ಯಕೂಟದ ತಾಲೂಕು ಪಟ್ಟಿಯನ್ನು ನಾವು ಸಿದ್ಧಪಡಿಸಿಕೊಂಡಿದ್ದೇವೆ. ನಾವಿಂದು ಕಾಣುತ್ತಿರುವಂತಹ ಈ ಸುಂದರವಾದ ವಾಲಿಬಾಲ್ ಕ್ರೀಡಾಂಗಣಕ್ಕೆ ಇಂದು ಜಿಲ್ಲೆಯ, ರಾಜ್ಯದ, ರಾಷ್ಟ್ರದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದಂತಹ ವಾಲಿಬಾಲ್ ಆಟಗಾರರು ಈ ಒಂದು ಸುಂದರವಾದ ಕ್ರೀಡಾಂಗಣಕ್ಕೆ ಪಾದಸ್ಪರ್ಶ ಮಾಡಲಿಕ್ಕಿದ್ದಾರೆ. ಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘ ಇವರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜನ್ಮದಿನಾಚರಣೆ ಪ್ರಯುಕ್ತವಾಗಿ ಸಾಗಿ ಬರುತ್ತಿರುವಂತಹ ಅದ್ದೂರಿಯ ವಾಲಿಬಾಲ್ ಪಂದ್ಯಾಟ ಹಾಗೂ
ಹಾಗೂ ಹಗ್ಗ ಜಗ್ಗಾಟ ಪಂದ್ಯಾಟಕ್ಕಾಗಿ ಬಂದಂತ ಎಲ್ಲ ತಂಡಗಳಿಗೂ ಆತ್ಮೀಯವಾಗಿ ಸ್ವಾಗತದಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಬಂದ ತಂಡಗಳು ಆದಷ್ಟು ಬೇಗ ಈ ಒಂದು ಪಂದ್ಯಕೂಟದ ತಲುಕುಪಟ್ಟಿಗೆ ರಿಪೋರ್ಟ್ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಅದೇ ರೀತಿ ಆಟೋಟ ಸ್ಪರ್ಧೆಗಳು ಕೂಡ ಸಾಗಿ ಬರಲಿಕ್ಕಿದೆ. ಈ ಒಂದು ಸುಂದರವಾದ ಕ್ರೀಡಾಂಗಣದಲ್ಲಿ ಸ್ವಲ್ಪ ವರುಣನ ಪ್ರಥಮ ಪಂದ್ಯಕ್ಕಾಗಿ ಸಿದ್ಧವಾಗಿರಬೇಕಾಗಿದೆ. ಪ್ರಥಮ ಪಂದ್ಯಕೂಟದ ಆಟಗಾರರು ಆದಷ್ಟು ಬೇಗ ಕ್ರೀಡಾಂಗಣಕ್ಕೆ ಸಜ್ಜಾಗಿಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಅದೇ ರೀತಿ ಒಂದು ವಾಲಿಬಾಲ್ ಪಂದ್ಯಕೂಟದ ತೀರ್ಪುಗಾರರಾಗಿ ಬಂದಂತ ಮುಂಡಾಜೆ ದೈಹಿಕ ಶಿಕ್ಷಕ ನಿರ್ದೇಶಕರಾದಂಥ ಶ್ರೀಯುತ ಬಾಲಕೃಷ್ಣರವರಿಗೆ ಮತ್ತೊಮ್ಮೆ ಸಂಘದ ಪರವಾಗಿ ಆತ್ಮೀಯದ ಸ್ವಾಗತವನ್ನು ಬಯಸಿಕೊಳ್ತಿದ್ದೇವೆ. ಈ ಒಂದು ಪಂದ್ಯಕೂಟದಲ್ಲಿ ಚಾಂಪಿಯನ್ ಆದ ವಾಲಿಬಾಲ್ ತಂಡಕ್ಕೆ 10,000 ನಗದು ಹಾಗೂ ಆಕರ್ಷಕ ಚಿನ್ನದ ಬಣ್ಣದ ಮಿನುಗುವ ಟ್ರೋಫಿ. ಅದೇ ರೀತಿ ದ್ವಿತೀಯ ಬಹುಮಾನವಾಗಿ ಸಾಗಿ ಬರುತ್ತಿರುವಂತಹ ತಂಡಕ್ಕೆ 7,777 ರನ್ನರ್ಸ್ ಟ್ರೋಫಿ. ತೃತೀಯ ಬಹುಮಾನವಾಗಿ 5,555 ಹಾಗೂ ಚಾಂಪಿಯನ್ ಟ್ರೋಫಿ. ಚತುರ್ಥ ಬಹುಮಾನವಾಗಿ 2,555 ಹಾಗೂ ಆಕರ್ಷಕ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಾಂಪಿಯನ್ ಟ್ರೋಫಿ. ಅದೇ ರೀತಿ ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನವಾಗಿ 5,555, ದ್ವಿತೀಯ ಬಹುಮಾನವಾಗಿ 3,333, ಪುರುಷರ ವಿಭಾಗದ ಹಗ್ಗ ಜಗ್ಗಾಟಕ್ಕಾಗಿ 5,555 ಹಾಗೂ 3,333 ದ್ವಿತೀಯ ಬಹುಮಾನವಾಗಿ ಸೇವೆಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ಬಂದಂತ ಎಲ್ಲ ತಂಡಗಳು ಆದಷ್ಟು ಬೇಗ ನಮಗೆ ರಿಪೋರ್ಟ್ ಮಾಡಿಕೊಳ್ಬೇಕು. ನಾವಿಂದು ಕಾಣುತ್ತಿರುವಂತಹ ಈ ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಆದರೆ ನಮ್ಮ ಗುರಿ ಗೆಲುವಿನತ್ತಿರಬೇಕು ವಿನಾ ಸೋಲಿನತ್ತಲ್ಲ ಎನ್ನುವುದನ್ನು ನೆನಪಿಸಿಕೊಂಡು ಬಂದಂತ ಎಲ್ಲ ತಂಡಗಳಿಗೆ ನಿನ್ನೆ ತಾನೇ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತವಾಗಿ ನಡೆದಂತ ಎಲ್ಲ ಹಬ್ಬಗಳ ವಾತಾವರಣ ಇಂದು ವಾಲಿಬಾಲ್ ಹಾಗೂ ಹಗ್ಗ ಜಗ್ಗಾಟದ ವಾತಾವರಣ ಸಾಗಿ ಬರಲಿಕ್ಕಿದೆ. ರಸದೌತಣವನ್ನು ನೀಡಿ ಸಹಕರಿಸಲಿಕ್ಕಿದ್ದಾರೆ ಜಿಲ್ಲೆಯ ರಾಜ್ಯದ ರಾಷ್ಟ್ರೀಯ ಆಟಗಾರರಾಗಿ ಈಗಾಗಲೇ ಹೆಸರು ಮಾಡಿದಂತ ಬಲಿಷ್ಠ ವಾಲಿಬಾಲ್ನ ಪ್ರತಿಭೆಗಳು ರಾಕೇಶ್ ರಾಕಿ, ಅದೇ ರೀತಿ ಅನುಷ್ ಸುವರ್ಣ, ನಿಖಿಲ್ ಶೆಟ್ಟಿ, ಅದೇ ರೀತಿ ಜೋಸೆಫ್, ಅದೇ ರೀತಿ ವಾಲಿಬಾಲ್ನ ದೈತ್ಯ ಪ್ರತಿಭೆಗಳನ್ನು ಒಳಗೊಂಡಂತ ಬೆಳ್ತಂಗಡಿ ತಾಲೂಕಿನ ಹಳೆಯ ವಾಲಿಬಾಲ್ನ ಹುಲಿಗಳು ಕೂಡ ಈ ಒಂದು ಪಂದ್ಯಕೂಟದಲ್ಲಿ ಸೇರಿಕೊಂಡು ಭಾಗವಹಿಸಲಿಕ್ಕಿದ್ದಾರೆ. ಬಂದಂತ ಎಲ್ಲ ಪ್ರೇಕ್ಷಕರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ಳುತ್ತಿದ್ದಾರೆ ಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ಡ್ ಮೀಯಾರು ಪುದುಬೆಟ್ಟು ಇವರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಕ್ರೀಡಾಕೂಟಕ್ಕೆ ಸರ್ವರಿಗೂ ಆದರದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸುರೇಶ್ ಪುದುವೆಟ್ಟರವರು ಈಗಾಗಲೇ ಆಗಮಿಸಿಕೊಂಡಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಿದ್ದೇವೆ. ಬಂದಂತ ಕ್ರೀಡಾಪಟುಗಳು, ಎಳೆಯ ಪ್ರತಿಭೆಗಳು ಆಟೋಟ ಸ್ಪರ್ಧೆಗೆ ಭಾಗವಹಿಸಿಕೊಳ್ಳಬೇಕಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂತೋಷ್ ರವರನ್ನು ಸಂಪರ್ಕಿಸಬಹುದು. ಇದೀಗ ಹಗ್ಗ ಜಗ್ಗಾಟ ಹೋದ ಬಾರಿ ಬಹಳಷ್ಟು ರೋಚಕವಾಗಿತ್ತು. ವಾಲಿಬಾಲ್ ಪಂದ್ಯಕೂಟವೂ ಕೂಡ SDM ಹಾಗೂ ಆಳ್ವಾಸ್ ಕಾಲೇಜಿನ ಬಲಿಷ್ಠ 2 ತಂಡಗಳು ಅಂದಿನ ದಿನಗಳಲ್ಲಿ ಬಹಳಷ್ಟು ಜಿದ್ದಾಜಿದ್ದಿಯ ಹೋರಾಟ ಸಾಗಿ ಬಂದಿತ್ತು. ಈ ಒಂದು ಸಮತಟ್ಟಾದ ಕ್ರೀಡಾಂಗಣದಲ್ಲಿ ನಡುನೆತ್ತಿಯ ಮೇಲೆ ಕಡುಕತ್ತಿಯ ಹೊಡೆತಗಳನ್ನು ಸಿಡಿಸಿಕೊಂಡು ಈ ಒಂದು ಅದ್ದೂರಿಯ ಪಂದ್ಯಕೂಟಕ್ಕೆ ಯಶಸ್ವಿಯನ್ನು ನೀಡಿದಂತಹ ಆಟಗಾರರು ಕೂಡ ಇಂದು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಬಲಿಷ್ಠ 14 ತಂಡಗಳು ಈ ಒಂದು ಪಂದ್ಯಕೂಟಕ್ಕೆ ವಾಲಿಬಾಲ್ ನಲ್ಲಿ ಸೆಣಸಾಡಲಿಕ್ಕಿದೆ. ಕಾಮತ್ ಫ್ರೆಂಡ್ಸ್ ಧರ್ಮಸ್ಥಳ ಮೊದಲ ಪಂದ್ಯಕ್ಕಾಗಿ ಸೆಣಸಾಡಬೇಕಾಗಿದೆ. ಪ್ರಥಮ ಪಂದ್ಯಕ್ಕಾಗಿ ಕಾಮತ್ ಫ್ರೆಂಡ್ಸ್ ಧರ್ಮಸ್ಥಳದ ವಿರುದ್ಧವಾಗಿ ಶ್ರೀ ದುರ್ಗಾ ಅನಾರ್. ದ್ವಿತೀಯ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿರಬೇಕಾಗಿದೆ. ಡಿವೈನ್ ಫ್ರೆಂಡ್ಸ್ ವಿರುದ್ಧವಾಗಿ ಬಸ್ತಿ ಫ್ರೆಂಡ್ಸ್. ಈ 4 ತಂಡಗಳು ಆದಷ್ಟು ಬೇಗ ರಿಪೋರ್ಟ್ ಮಾಡಿಕೊಳ್ಳಿ. ವಾಲಿಬಾಲ್ ಕ್ರೀಡಾಂಗಣ ನಿಮಗಾಗಿ ಕೈ ಬೀಸಿ ಕರೆಯುತ್ತಿದೆ. ಸುಣ್ಣ ಬಣ್ಣ ತಳಿರು ತೋರಣಗಳಿಂದ ಸಿಂಗರಿಸಿಕೊಂಡ ಈ ಒಂದು ಸುಂದರವಾದ ಮೀಯಾರ್ನ ವಾಲಿಬಾಲ್ ಹಾಗೂ ಹಗ್ಗ ಜಗ್ಗಾಟ ಕ್ರೀಡಾಂಗಣ. ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಬಂಧುಗಳೇ, ಭಾಗವಹಿಸುವುದು ಮುಖ್ಯ. ಆದರೆ ನಮ್ಮ ಗುರಿ ಗೆಲುವಿನತ್ತಿರಬೇಕು ವಿನಾ ಸೋಲಿನತ್ತಲ್ಲ ಎನ್ನುವುದನ್ನು ನೆನಪಿಸಿಕೊಂಡು ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದದೊಂದಿಗೆ ಇದೀಗ ಪಂದ್ಯಕೂಟದ ಯಶಸ್ವಿ ಉದ್ಘಾಟನೆಯನ್ನು ಮಾಡಿಕೊಂಡು ಇದೀಗ ಪಂದ್ಯಕೂಟಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಸ್ವಲ್ಪ ಮಟ್ಟಿಗೆ ವರುಣನ ಆಗಮನ ಇದ್ದರೂ ಕೂಡ ಇದೀಗ ಯಶಸ್ವಿಯಾಗಿ ಸಾಗಿ ಬರಲಿಕ್ಕಿದೆ ಈ ಒಂದು ಕ್ರೀಡಾಕೂಟ. ಅದೇ ರೀತಿ ಇಂದು
ನಡೆಯುವಂತ ಎಲ್ಲ ಪಂದ್ಯಕೂಟದ ಅದ್ದೂರಿಯ ಚಾಂಪಿಯನ್ ಆದ ತಂಡಕ್ಕೆ ಚಿನ್ನದ ಬಣ್ಣದ ಮಿನುಗುವ ಆಕರ್ಷಕ ಟ್ರೋಫಿ ಈ ಸಮಾರೋಪ ಸಮಾರಂಭ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನೀಡಿ ಗೌರವಿಸಲಿಕ್ಕಿದ್ದಾರೆ ಬಂಧುಗಳೇ. ಈ ಒಂದು ಪಂದ್ಯಕೂಟದ ಚಿತ್ರವನ್ನು ಲೈವ್ ಮೂಲಕವಾಗಿ ಸೆರೆ ಹಿಡಿದು ಇಡೀ ಜಗತ್ತಿಗೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಅದೇ ರೀತಿ ಈ ಒಂದು ಸುಂದರವಾದ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ನ ವ್ಯವಸ್ಥೆ PTM ಕಾರ್ಯತಂತ್ರ. ಅದೇ ರೀತಿ ನಮ್ಮ ಜೊತೆ ಆಕಾಶ್ ಕೊಕ್ರಾಡಿ ಹಾಗೂ ಬಾಲಕೃಷ್ಣ ಮುಂಡಾಚೆ ವಾಲಿಬಾಲ್ನ ದೈಹಿಕ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಪ್ರವೀಣ್ ಸರ್ ಕೊಯ್ಯೂರು ಇವರು ಕೂಡ ಸೇರಿಕೊಳ್ಳಲಿಕ್ಕಿದ್ದಾರೆ. ಭಾಗವಹಿಸುವ ತಂಡಗಳು ಆದಷ್ಟು ಬೇಗ ಬರಬೇಕು. ಶ್ರೀ ದುರ್ಗಾ ಫ್ರೆಂಡ್ಸ್ ಹಾಗೇನೆ ಕಾಮತ್ ಫ್ರೆಂಡ್ಸ್ ಧರ್ಮಸ್ಥಳ ಮೊದಲ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಅದೇ ರೀತಿ ದ್ವಿತೀಯ ಪಂದ್ಯಕ್ಕಾಗಿ ಡಿವೈನ್ ಫ್ರೆಂಡ್ಸ್ ವರ್ಸಸ್ ಬಸ್ತಿ ಫ್ರೆಂಡ್ಸ್. ಡಿವೈನ್ ಫ್ರೆಂಡ್ಸ್ ವಿರುದ್ಧವಾಗಿ ಬಸ್ತಿ ಫ್ರೆಂಡ್ಸ್ ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಬೇಕಾಗಿದೆ. ಬಲಿಷ್ಠ 14 ತಂಡಗಳು ಈ ಒಂದು ಪಂದ್ಯಕೂಟದಲ್ಲಿ ವಾಲಿಬಾಲ್ ನಲ್ಲಿ ಸೆಣಸಾಡಲಿಕ್ಕಿದೆ. ಅದೇ ರೀತಿ ಮಧ್ಯಾಹ್ನದ ನಂತರ ಈ ಒಂದು ಸುಂದರವಾದ ಹಗ್ಗ ಜಗ್ಗಾಟದ ಕ್ರೀಡಾಂಗಣದಲ್ಲಿ ಮಹಿಳೆಯರ ಹಾಗೂ ಪುರುಷರ ಸುಂದರವಾದ ವಾಲಿಬಾಲ್ ಕ್ರೀಡಾಂಗಣದ ಸಮೀಪದಲ್ಲಿರುವಂತಹ ಹಗ್ಗ ಜಗ್ಗಾಟ ಕೂಡ ಸಾಗಿ ಬರಲಿಕ್ಕಿದೆ ಬಂಧುಗಳೇ. ನಾವಿಂದು ಕಾಣುತ್ತಿರುವಂತಹ ಈ ವಾಲಿಬಾಲ್ ಕ್ರೀಡೆ ಸಾಮಾನ್ಯವಾದ ಕ್ರೀಡೆಯಲ್ಲ. ಅಂದು 1895 ವಿಲಿಯಂ ಜಿ ಮಾರ್ಗನ್ ರವರಿಂದ ಹುಟ್ಟಿಕೊಂಡ ಈ ಸುಂದರವಾದ ಕ್ರೀಡೆಯೇ ವಾಲಿಬಾಲ್ ಕ್ರೀಡೆ. ಈ ಕ್ರೀಡೆಗೆ ಅಂದಿನ ಹೆಸರು ಮಿಂಟೋ ನೆಟ್ ಎಂದು ಕರೆಯುತ್ತಿದ್ದರಂತೆ. ಈಗ ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ನೆರವೇರಿಸಿದ್ದೇವೆ. ಭಾಗವಹಿಸುವವರು ಎಲ್ಲರೂ ಸ್ಟೇಜಿಗೆ ಬರಬೇಕು. ಸ್ಟೇಜಿಗೆ ಆದಷ್ಟು ಬೇಗ ಎಲ್ಲರೂ ಸ್ಟೇಜಲ್ಲಿ ಇರಬೇಕು. ಮಕ್ಕಳು ಸ್ಪರ್ಧೆಗಳು ಅಲ್ಲೇ ಹೇಳ್ತಾರೆ. ಮಕ್ಕಳ ಆಟೋಟ ಸ್ಪರ್ಧೆಗಾಗಿ ಭಾಗವಹಿಸುವ ತಂಡಗಳು ಆಟಗಾರರು ದಯವಿಟ್ಟು ಆದಷ್ಟು ಬೇಗ ಹೆಸರು ನೋಂದಾಯಿಸಿಕೊಳ್ಳಿ. ವೇದಿಕೆಗೆ ಬನ್ನಿ. 1 ರಿಂದ 5, ಅದೇ ರೀತಿ 6 ರಿಂದ 7 ಮತ್ತು ಹೈಸ್ಕೂಲು 6 ರಿಂದ 8 ಮತ್ತೆ ಹೈಸ್ಕೂಲು ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲ ಮಕ್ಕಳು ಸ್ಟೇಜಿಗೆ ಬರಬೇಕು. ನೋಡಿ, ಮೊದಲಿಗೆ ಸಂಗೀತ ಕುರ್ಚಿ, ಚಿಕ್ಕ ಮಕ್ಕಳಿಗೆ ಸಂಗೀತ ಕುರ್ಚಿ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಸಣ್ಣ ಸಣ್ಣ ಚಿಕ್ಕ ಮಕ್ಕಳು ದಯವಿಟ್ಟು ಬೇಗ ಬನ್ನಿ, ವೇದಿಕೆ ಮಾಡಬೇಡಿ. ಎಸ್, ಚಿಕ್ಕ ಮಕ್ಕಳಿಗೆ ಮಳೆಯನ್ನು ಲೆಕ್ಕಿಸದೆ ಬರುತ್ತಿರುವಂತ ಹುರುಪು ನೋಡಿದ್ರೆ ಬಹಳಷ್ಟು ಖುಷಿಯಾಗುತ್ತೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅದೇ ರೀತಿ ಮಕ್ಕಳು ಎಂದು ಪರಿಗಣಿಸಬೇಡಿ, ಮಕ್ಕಳು ಯಾವುದೇ ಕೆಲಸಕ್ಕೂ ಇಲ್ಲ ಎಂದವರಲ್ಲ. ಎಸ್, ಓಡೋಡಿ ಬರುತ್ತಿರುವಂತ ಕ್ರೀಡಾಕೂಟದ ಕ್ರೀಡಾಪಟುಗಳು ಮುಂದಿನ ಕ್ರೀಡಾ ರತ್ನ, ಚಿನ್ನ, ಬೆಳ್ಳಿ, ಬಂಗಾರ ಪದಕವನ್ನು ತನ್ನದಾಗಿಸಿಕೊಳ್ಳುವಂತ ಆಶೆಯೊಂದಿಗೆ ಮಕ್ಕಳ ಆಟೋಟ ಸ್ಪರ್ಧೆ. ಸುರೇಶ್ ಮಾಸ್ಟರ್ ಇವರು ವೇದಿಕೆಯಲ್ಲಿದ್ದಾರೆ. ಅವರಲ್ಲಿ ಹೋಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಬೇಕು. ಸಂಗೀತ ಕುರ್ಚಿ, ಮೊದಲಿಗೆ ಸಂಗೀತ ಕುರ್ಚಿ, ಆ ನಂತರ ವಿವಿಧ ಆಟೋಟ ಸ್ಪರ್ಧೆಗಳನ್ನು ನೆರವೇರಿಸಲಿಕ್ಕಿದ್ದೇವೆ. ಭಾಗವಹಿಸುವಂತ ಎಲ್ಲ ಮಕ್ಕಳು ಸ್ಟೇಜಿಗೆ ಹೋಗಿ ವೇದಿಕೆ ಬನ್ನಿ. ಎಲ್ಲರೂ ಸರದಿ ಸಾಲಿನಲ್ಲಿ ವೇದಿಕೆ ಹತ್ರ ಬನ್ನಿ ಮಕ್ಕಳೇ. ಕಿಂಜ ಜೋಕುಲು ಐನಾತ್ ಬೇಗ ಬರೋಡು ವೇದಿಕೆಗೆ, ಸ್ಟೇಜಿಗೆ ಬಲ್ಲೆ ಮಾತೇರ್ಲ. 1 ರಿಂದ 5 ಕೊಡೆಯನ್ನೆಲ್ಲೇ ಸೈಡಲ್ಲಿ ಇಟ್ಟು ಬನ್ನಿ. ಸಾಲಾಗಿ ಬನ್ನಿ, ಸಾಲಾಗಿ ನಿಧಾನಕ್ಕೆ ಹೋಗಿ ಸ್ಟೇಜಿಗೆ. ಏರ್ಲ ಗಡಿಬಿಡಿ ಮಲ್ಪೊರ್ಚಿ ಮಾತೆರೆಗ್ಲ ಪ್ರೈಸ್ ಉಂಡು. ಏರಂಡ ವಿನ್ನ ಪೇರು ಮಾತ್ರ. ಮಳೆ ಸ್ವಲ್ಪ ಜೋರಾಗಿರುವುದರಿಂದ ಆದಷ್ಟು ಬೇಗ ಮಕ್ಕಳ ಒಂದು ಸ್ಪರ್ಧೆಗಳನ್ನು ನೆರವೇರಿಸಲಿಕ್ಕಿದ್ದೇವೆ. ತದನಂತರ ವಾಲಿಬಾಲ್ ಉದ್ಘಾಟನೆ, ಅದೇ ರೀತಿ ಹಗ್ಗ ಜಗ್ಗಾಟ ಇವೆಲ್ಲ ನಡೀಲಿಕ್ಕಿದೆ.
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಮ್ಮಟ್ಟೆ ಮತ್ತು ಮಿಯಾರು ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಕ ಬಹುಮಾನ ಇದೆ. ಇಂದಿನ ವಾಲಿಬಾಲ್ ಪಂದ್ಯಾಟದ ಪ್ರಥಮ ಬಹುಮಾನ ರು 10,000. ನಗದು ಪ್ರಾಯೋಜಕರು ಶ್ರೀ ಮಹೇಶ್ KM ಏರಳಿಕೆ, ಶ್ರೀ ರಂಜಿತ್ ಬಿರುವ, ಶ್ರೀ ಸುಧಾಕರ್ MB ಮೇರ್ಲಾ. ಅದೇ ರೀತಿ ಪ್ರಥಮ ಟ್ರೋಫಿ ಶ್ರೀ ಮಹಾಂತೇಶ್ ಮೆಸ್ಕಾಂ ಧರ್ಮಸ್ಥಳ. ದ್ವಿತೀಯ ಬಹುಮಾನ ರು 7,777. ನಗದು ಪ್ರಾಯೋಜಕರು ಶ್ರೀ ಸಂತೋಷ್ KC, ನಮ್ಮ ಸಂಘದ ಅಧ್ಯಕ್ಷರು. ಅದೇ ರೀತಿ ದ್ವಿತೀಯ ಟ್ರೋಫಿ ಪ್ರಾಯೋಜಕರು ಶ್ರೀ ಗಣೇಶ್ ಸುವರ್ಣ ಬಲ್ಲಾಡಿ. ತೃತೀಯ ಬಹುಮಾನ ರು 5,555. ನಗದು ಪ್ರಾಯೋಜಕರು ಶ್ರೀ ಸುಧಾಕರ್ ಜಿ. ಅದೇ ರೀತಿ ಶ್ರೀ ರಾಮೇಂದ್ರನ್. ತೃತೀಯ ಟ್ರೋಫಿ ಪ್ರಾಯೋಜಕರು ಶ್ರೀ ಶ್ರವಣ ಪೂಜಾರಿ ಬಾಯ್ತಾರು, ಆಟೋ ಚಾಲಕರು. ಚತುರ್ಥ ಬಹುಮಾನ ರು 2,555. ನಗದು ಪ್ರಾಯೋಜಕರು ಶ್ರೀ ರಾಜೇಶ್ MV ಮೇರ್ಲಾ, ಬ್ರಹ್ಮಶ್ರೀ ಮೊಬೈಲ್ಸ್ ಕಕ್ಕಿಂಜೆ. ಚತುರ್ಥ ಟ್ರೋಫಿ ಪ್ರಾಯೋಜಕರು ಶ್ರೀ ವಿನೀಶ್ ಮೇರ್ಲಾ, ಡೈಮಂಡ್ ಯೂಟ್ಯೂಬರ್. ವಾಲಿಬಾಲ್ ತಂಡಕ್ಕೆ ಪ್ರವೇಶ ಶುಲ್ಕ ರು 500. 600. ಮಹಿಳೆಯರ ಹಗ್ಗಜಗ್ಗಾಟ ಮುಕ್ತ ಪಂದ್ಯಾಟ ನಡೆಯಲಿಕ್ಕಿದೆ. ಪ್ರಥಮ ಬಹುಮಾನ ರು 5,555. ನಗದು ಪ್ರಾಯೋಜಕರು ಶ್ರೀ ಚೇತನ್ಗೌಡ ಮುಚ್ಚಾರು, ಶ್ರೀ ಅನೀಶ್ ನಡುವಿಂಜಾಲು, ಶ್ರೀಕೃಷ್ಣ ಆಟೋ ರಸ್ ಕೊಕ್ಕಡ. ಟ್ರೋಫಿ ಪ್ರಾಯೋಜಕರು ಶ್ರೀ ಪವಿತ್ರನ್, ಪ್ರಗತಿಪರ ಕೃಷಿಕರು. ದ್ವಿತೀಯ ಬಹುಮಾನ ರು 3,333. ನಗದು ಪ್ರಾಯೋಜಕರು ಶ್ರೀ ರಾಜೇಶ್ MP ಮೇರ್ಲಾ, ಶ್ರೀ ಸಜೀವ್ ಕಂಡಿಗ, ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಮಿಯಾರ್. ಟ್ರೋಫಿ ಪ್ರಾಯೋಜಕರು ಶ್ರೀ ಗುರು ಬಿರುವ ಕೇರೆಮಾರು, ಮಾತೃಶ್ರೀ ಆಟೋ ಮಾಲಕರು ಬಾಯ್ತಾರು. ಮಕ್ಕಳ ಆಟೋಟ ಸ್ಪರ್ಧೆ ಸಂಗೀತ ಕುರ್ಚಿ ಇದೀಗ ಆರಂಭವಾಗುತ್ತದೆ. ಮಕ್ಕಳೇ ರೆಡಿನಾ? ಎಸ್. ಟಿಫಿನ್ ಎಲ್ಲ ತಿಂದಿದ್ದೀರಲ್ಲ? ಮಧ್ಯಾಹ್ನ ಊಟ ಉಂಟು, ಪಾಯಸ ಉಂಟು. ಮಾತಾಡಬೇಕು, ಬೇಜಾರು ಮಾಡಬಾರ್ದು ಯಾರು ಔಟ್ ಆದ್ರೆ. ರೆಡಿ ಅಲ್ಲ? ಎಸ್. DJ वाला बाबू म्यूजिक लगा दो. यस. ಜೋರಾದ ಚಪ್ಪಾಳೆ ಬರಲಿ ಒಂದ್ಸಲ ಮಕ್ಕಳಿಗೆ. ಎಸ್. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಎಸ್. ಮ್ಯೂಸಿಕ್ ಸ್ಟಾರ್ಟ್. ವಿಸಿಲ್ ಹಾಕುವಾಗ ಅಲ್ಲಿ ರಪ್ಪ ಸ್ಟಾಪ್ ಆಗುತ್ತೆ. ಹಿಂದೆ ಬಂದು ಕುತ್ಕೊಳ್ಳಿಕ್ಕಿಲ್ಲ, ಮುಂದೆ ಬಂದೇ ಕುತ್ಕೊಳ್ಬೇಕು. ರಿವರ್ಸ್ ಗೇರ್ ಹಾಕ್ಲಿಕ್ಕಿಲ್ಲ, ಫ್ರಂಟ್ ಗೇರ್ ಹಾಕ್ಬೇಕು. ಎಸ್. ಮುಂದೆ ಬಂದೇ ಕುತ್ಕೊಳ್ಬೇಕು, ಹಿಂದೆ ಓಡಿ ಬಂದು ಕುತ್ಕೊಳ್ಳಿಕ್ಕಿಲ್ಲ, ಆಯ್ತಾ? ಅದು ಫೌಲ್ ಆಗುತ್ತೆ. ಎಸ್. ಸ್ಟಾರ್ಟ್ ಮ್ಯೂಸಿಕ್. ಎಸ್. ಪುಟಾಣಿ ಮಗು. ಇನ್ನುಳಿದ ಕ್ರೀಡಾಕೂಟಕ್ಕೆ ಆಟೋಟ ಸ್ಪರ್ಧೆಗೆ ಹೆಸರು ನೋಂದಾಯಿಸುವವರು ಹೆಸರು ನೋಂದಾಯಿಸಿಕೊಳ್ಳಿ ಆ ಭಾಗದಲ್ಲಿ. ಅದೇ ರೀತಿ ತಾಲೂಕು ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿದ ವಾಲಿಬಾಲ್ ತಂಡಗಳು ಪ್ರವೇಶ ಶುಲ್ಕವನ್ನು ಆದಷ್ಟು ಬೇಗ ಕೊಟ್ಟು ಸಹಕರಿಸಿಕೊಳ್ಬೇಕಾಗಿದೆ. ವಾಲಿಬಾಲ್ ತಂಡದ ಪ್ರವೇಶ ಶುಲ್ಕ ಬಾಕಿ ಇದ್ದವರು ಆದಷ್ಟು ಬೇಗ ಹೆಸರು ನೋಂದಾಯಿಸಿಕೊಳ್ಳಿ, ಅದರ ಪ್ರವೇಶ ಶುಲ್ಕವನ್ನು ಕೊಟ್ಟು ಸಹಕರಿಸಿಕೊಳ್ಳಿ.
ರೌಂಡ್ ಅಪ್ ಆಗಿ. ಅಯ್ಯೋ ದೇವಾ, ಜಸ್ಟ್ ಮಿಸ್. ಇಟ್ಸ್ ಓಕೆ, ಲೆಟ್ಸ್ ಸ್ಟಾರ್ಟ್, ಗೋ ರೌಂಡ್ ಅಪ್. ವಾಲಿಬಾಲ್ ತಂಡದ ಹೆಸರು ನೋಂದಾಯಿಸುವವರು ಹೆಸರು ನೋಂದಾಯಿಸಿದ ಪ್ರವೇಶ ಶುಲ್ಕವನ್ನು ಕೊಟ್ಟು ಸಹಕರಿಸಿಕೊಳ್ಬೇಕಾಗಿದೆ. ಕಾಮತ್ ಫ್ರೆಂಡ್ಸ್ ಧರ್ಮಸ್ಥಳ ಹಾಗೇನೆ ಶ್ರೀ ದುರ್ಗಾ ಫ್ರೆಂಡ್ಸ್ ತಂಡದ ಆಟಗಾರರು ದಯವಿಟ್ಟು ಪ್ರಥಮ ಪಂದ್ಯಕ್ಕಾಗಿ ಆಗಮಿಸಿಕೊಳ್ಬೇಕಾಗಿದೆ. ತಮಗಿದು ಪ್ರಥಮ ಕರೆ. ಈಗಾಗಲೇ ಸಮಯ ಮೀರುತ್ತಿದೆ. ಎಸ್, ಮ್ಯೂಸಿಕ್ ಚಾಸ್. ಮುಂದೆ ಬಂದೇ ಕುಳಿತುಕೊಳ್ಬೇಕು, ಇಲ್ಲದ್ರೆ ಅವಕಾಶ ಇಲ್ಲ. ಹಿಂದೆ ಹೋಗ್ಲಿಕ್ಕಿಲ್ಲ. ಪಿರಪೋದು ಕುಲ್ಲರೆಜ್ಜಿ, ದುಂಬು ಪೋದೆ ಕುಲ್ಲೋಡು. ಸಣ್ಣ ಪುಟಾಣಿಗಳಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರ್ತಾ ಇರಬೇಕು. ಎಲ್ಲ ಓಕೆ, ಚಪ್ಪಾಳೆ ಇಲ್ಲ ಯಾಕೆ? ಹಿಂದೆ ಬಂದು ಕುಳಿತುಕೊಳ್ಳಿಕ್ಕಿಲ್ಲ, ಮುಂದೆ ಬಂದೇ ಕುಳಿತುಕೊಳ್ಬೇಕು. ಮುಂದೆ ಬನ್ನಿ, ಎಲ್ಲ ಮುಂದೆ ಬನ್ನಿ, ಜೋರಾದ ಚಪ್ಪಾಳೆ ಬರ್ಲಿ ಪುಟಾಣಿ ಮಕ್ಕಳಿಗೆ. ಎಸ್, ಸ್ಟಾರ್ಟ್ ಮ್ಯೂಸಿಕ್. ಎಸ್, ರೌಂಡ್ ಅಪ್, ಕೊಡಿ. ಹಿಂದೆ ಬಂದು ಕೂತ್ಕೊಳ್ಳಿಕ್ಕಿಲ್ಲ, ಅದು ಫೌಲ್ ಆಗುತ್ತೆ. ಎಸ್, ಚಪ್ಪಾಳೆ ಬರ್ತಾ ಇರ್ಲಿ ಮಕ್ಕಳಿಗೆ. ಎಸ್, ದೊಡ್ಡ ಮಗು ಔಟ್, ಸಣ್ಣ ಮಗು ಇಸ್ ಗ್ರೇಟ್. ಎಸ್, ಸ್ಟಾರ್ಟ್, ಲೆಟ್ಸ್ ಗೋ. ರೌಂಡ್ ಅಪ್ ಮಾಡಿ ಮ್ಯೂಸಿಕ್. ಎಸ್, ಇನ್ನುಳಿದ 4 ಚೇರುಗಳು ಮಾತ್ರ. 5 ಜನ ಇದ್ದಾರೆ. ಕಾಮತ್ ಫ್ರೆಂಡ್ಸ್ ಧರ್ಮಸ್ಥಳ ಮೊದಲ ಪಂದ್ಯಕ್ಕಾಗಿ ವಾಲಿಬಾಲ್ ಶ್ರೀದುರ್ಗ ತಂಡಗಳು ಆದಷ್ಟು ಬೇಗ ಸಿದ್ಧರಾಗಿರಬೇಕು. ದ್ವಿತೀಯ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕು. ಎಸ್, ಪುಟಾಣಿಗಳ ಇದು ಸ್ಪರ್ಧೆ. ಮ್ಯೂಸಿಕ್ ಚೇರ್ಸ್, ಜೋರಾದ ಚಪ್ಪಾಳೆ. 3 ಚೇರ್ ಮಾತ್ರ ಇದೆ, 4 ಆಟಗಾರ್ತಿಯರಿದ್ದಾರೆ. ಮಕ್ಕಳೇ ಓಡಿ, ರೌಂಡ್ ಅಪ್ ಮ್ಯೂಸಿಕ್. PTM ಎಂಟರ್ಪ್ರೈಸಸ್ ಕಾಯತೊಟ್ಟ. ಡಿವೈನ್ ಫ್ರೆಂಡ್ಸ್ ಹಾಗೂ ಬಸ್ತಿ ಫ್ರೆಂಡ್ಸ್ ತಂಡದ ಆಟಗಾರರು ದಯವಿಟ್ಟು ಮೊದಲ ಪಂದ್ಯಕ್ಕಾಗಿ ಬರಬೇಕಾಗಿದೆ. ಕಾಮತ್ ಫ್ರೆಂಡ್ಸ್ ನ ಅನುಪಸ್ಥಿತಿಯಲ್ಲಿ ಶ್ರೀ ದುರ್ಗಾ ಫ್ರೆಂಡ್ಸ್ ತಂಡಕ್ಕೆ ವಾಕ್ ಓವರ್ ನೀಡಲಾಗಿ ಮುಂದಿನ ಹಂತಕ್ಕೆ ತೆರೆಗಡೆಗೊಳ್ಳಲಾಗಿದೆ. ವಾಲಿಬಾಲ್ ನ ಮೊದಲ ಪಂದ್ಯ ಮುಗಿದಿದೆ. ಬೇಜಾರಾಕಣಿಲ್ಲ ಯಾರು, ಬೇಜಾರು ಏರ್ಲ ಮಲ್ಪರೆಜ್ಜಿ. ರಡ್ ಚೇರ್ ಉಂಡು, ಫಸ್ಟ್ ಸೆಕೆಂಡ್ ಏರ ಪೆರ್ತೂಗ. ಎಸ್, ಸ್ಪೀಡ್ ಓಡಬೇಕು ಮ್ಯೂಸಿಕ್ ನಲ್ಲಿಗೆ. ಡ್ಯಾನ್ಸ್ ಮಾಡ್ತಾ ಓಡಬಹುದು, ಕುಣಿತಾ ಚಪ್ಪಾಳೆ ಆಗ್ತಾ ಹೋಗ್ಬಹುದು. ಮೆಲ್ಲ ಮೆಲ್ಲ ಮೆಲ್ಲ. ಅವಸರವೇ ಅಪಘಾತಕ್ಕೆ ಕಾರಣ, ನಿಧಾನವೇ ಪ್ರಧಾನ. ಆದರೆ ಇಲ್ಲಿ ನಿಧಾನವಾಗಿ ಓಡಿದ್ರೆ ಔಟ್. ಎಸ್, 2 ಮಂದಿ 1 ಚೇರ್. ಫಸ್ಟ್ ಸೆಕೆಂಡ್ ಯಾರಾಗ್ತಾರೆ ಈಗ ನೋಡುವ. ಎಸ್, ಒಂದೇ ಗ್ಯಾಪ್ ಅಲ್ಲಿ ಓಡಬೇಕು. ಮ್ಯೂಸಿಕ್ ಆನ್. ಸಂಗೀತ ಕುರ್ಚಿಯ ಅಂತಿಮ ಘಟ್ಟದಲ್ಲಿದ್ದೇವೆ.
ಎದುರು ಬಂದಲ್ಲಿ ಹಿಂದೆ ಕುತ್ಕೊಳ್ಳಿಕ್ಕಿಲ್ಲ. ಕೆಂಪು ಡ್ರೆಸ್ ಉದ್ದನೆಯ ಆಟಗಾರ್ತಿ. ರೀ 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 ಹಿಂದೆ ಬಂದು ಕುತ್ಕೊಳ್ಳಿಕ್ಕಿಲ್ಲ, ಮುಂದೆ ಬಂದೇ ಕುತ್ಕೊಳ್ಬೇಕು. ಅಂದಿನ ಕರಾಟೆ ಕಿಂಗ್ ಶಂಕರ್ನಾಗ್ ಹೇಳಿದ ಮಾತು, ಮುಂದೆ ಬನ್ನಿ ಎಲ್ಲ ಮುಂದೆ ಬನ್ನಿ. ಮುಂದೆ ಬಂದು ಕುತ್ಕೊಂಡು ಕಂಗ್ರ್ಯಾಚುಲೇಷನ್ಸ್ ವಿನ್ನರ್ಸ್ ರನ್ನರ್ಸ್ ಇವರಿಬ್ಬರು ಹೆಸರು ಅಲ್ಲಿ ಎಂಟ್ರಿ ಮಾಡಿಕೋಬೇಕು. ಪೇರ್ ಕುದರೊಂಜಿ ಪಂಡ್ಲೆ. ಎಸ್, ಮುಂದಿನ ಕ್ರೀಡಾಕೂಟಕ್ಕೆ ಹೆಸರು ನೋಂದಾಯಿಸುವವರು ಆದಷ್ಟು ಬೇಗ ಬನ್ನಿ. ಇದೀಗ ವಾಲಿಬಾಲ್ನ ದ್ವಿತೀಯ ಪಂದ್ಯಕ್ಕಾಗಿ ಆದಷ್ಟು ಬೇಗ ಅಂಗಣದ ಒಳಭಾಗಕ್ಕೆ ಬರಬೇಕಾಗಿದೆ. ಈಗಾಗಲೇ ನಮ್ಮ ಜೊತೆ ಮಂಗಳೂರಿನಿಂದ ವಾಲಿಬಾಲ್ನ ತೀರ್ಪುಗಾರರಾಗಿ ಸೇರಿಕೊಂಡವರಿದ್ದಾರೆ ಮಿಸ್ಟರ್ ಕೌಶಲ್ಸ್. ಅವರಿಗೆ ಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ತಿದ್ದೇವೆ ಸರ್. ಇದೀಗ ಬಾಲಕೃಷ್ಣ ಸರ್ ಜೊತೆ ಸೇರಿಕೊಂಡವರಿದ್ದಾರೆ. ಮೊದಲ ಸ್ಪರ್ಧಿಯಾಗಿ ತನ್ವಿ ಮೀಯಾರು, ಅದೇ ರೀತಿ ದ್ವಿತೀಯ ಸ್ಥಾನಿಯಾಗಿ ಕೀರ್ತಿ ಕೆಮ್ಮಟ್ಟೆ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಿದ್ದೇವೆ. ನಿಮಗೆ ಬಹುಮಾನ ಇದೆ. ಮತ್ತೆ ಉಳಿದ ಎಲ್ಲ ಆಟಗಾರ್ತಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಿದ್ದೇವೆ. ಪಂದ್ಯವನ್ನು ಗೆಲ್ಲದಿದ್ದರೂ ನೀವು ಉತ್ತಮ ರೀತಿ ಸೆಣಸಾಡಿದ್ದೀರಿ, ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿಕೊಂಡಿದ್ದೀರಿ. ಇನ್ನು ಕೂಡ ಹಲವಾರು ಸ್ಪರ್ಧೆಗಳಿವೆ, ಆ ಎಲ್ಲ ಸ್ಪರ್ಧೆಗಳಲ್ಲಿ ನೀವು ಭಾಗವಹಿಸಿಕೊಳ್ಳಬಹುದು. ಐದು ಆರು ಏಳನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಮ್ಯೂಸಿಕಲ್ ಚೇರ್ ಸ್ಪರ್ಧೆಗೆ ನಡೆಯಲಿಕ್ಕಿದೆ. ಭಾಗವಹಿಸುವಂತ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. 5, 6, 7ನೇ ತರಗತಿಯ ಹಿರಿಯ ವಿಭಾಗದ ವಿದ್ಯಾರ್ಥಿಗಳಿಗೆ ಎಲ್ಲರೂ ವೇದಿಕೆಗೆ ಬರುವುದು. ಈಗ ತಾನೇ ಸ್ಪರ್ಧೆ ಪ್ರಾರಂಭವಾಗಲಿಕ್ಕಿದೆ. 5, 6, 7ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಹಲೋ 6, 7, 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಮ್ಯೂಸಿಕಲ್ ಚೇರ್ ಸ್ಪರ್ಧೆಗೆ ನಡೀತಾ ಇದೆ. ತರಗತಿಯ ಪ್ರಕಾರನೇ ವಿದ್ಯಾರ್ಥಿಗಳು ಭಾಗವಹಿಸಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ಆರರಿಂದ 8ನೇ ತರಗತಿಯವರೆಗಿನ ಮಕ್ಕಳಿಗೆ ಇದೀಗ ಸಂಗೀತ ಕುರ್ಚಿ ನಡೆಯಲಿಕ್ಕಿದೆ. ತದನಂತರ ಮಹಿಳೆಯರಿಗೂ ಇದೆ ಸಂಗೀತ ಕುರ್ಚಿ. ಮಹಿಳೆಯರು ರೆಡಿ ಆಗಬೇಕು. We're spinning over and over again.
6ರಿಂದ 7ನೇ ಮಕ್ಕಳ 8ನೇ ತರಗತಿಯ ಮಕ್ಕಳ ಇದೀಗ ಸಂಗೀತ ಕುರ್ಚಿ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ದಯವಿಟ್ಟು ವಾಲಿಬಾಲ್ ಕ್ರೀಡಾಂಗಣಕ್ಕೆ ದ್ವಿತೀಯ ಪಂದ್ಯಕ್ಕಾಗಿ ದಯವಿಟ್ಟು ಆಟಗಾರರು ಸಿದ್ಧರಾಗಿರಬೇಕು. ಡಿವೈನ್ ಫ್ರೆಂಡ್ಸ್ ಹಾಗೂ ಬಸ್ತಿ ಫ್ರೆಂಡ್ಸ್ ತಂಡದ ಆಟಗಾರರು ಆದಷ್ಟು ಬೇಗ ಬನ್ನಿ. ಮೊದಲ ಪಂದ್ಯ ವಾಕವರ್ ಆಗಿದೆ. ಕಾಮತ್ ಫ್ರೆಂಡ್ಸ್ ಧರ್ಮಸ್ಥಳ ವಿರುದ್ಧವಾಗಿ ಇದ್ದಂತ ಪಂದ್ಯ ಆದಷ್ಟು ಬೇಗ ದ್ವಿತೀಯ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ವಾಲಿಬಾಲ್ ಹಾಗೂ ಅಗ್ಗಜಗ್ಗಟದ ಅಭಿಮಾನಿಗಳಿಗೆ ಮತ್ತೆ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. പിന്നെ രണ്ടു താങ്കൾ തിരിയും കളി ഇനി പെണ്ണങ്ങനെ കുഞ്ഞു പിള്ളേരുടെ വേണം. ഈ കുഞ്ഞു പിള്ളേർക്ക് വേണം. കുഞ്ഞു പിള്ളേരുടെ അങ്ങനെയാണ് പിള്ളേർക്ക് ഇഷ്ടമാവണം. ഈസി ആയിട്ടാണ് ഓടാനായിട്ട് ഈ മഴത്തേക്ക് ഓടിക്കണം. പറഞ്ഞാൽ അത് ചേരാൻ തോന്നുന്നില്ല. ഒന്നിനഞ്ച് കൊടുത്താൽ ಈ ಒಂದು ಕ್ರೀಡಾಕೂಟದ ಪಂದ್ಯಕೂಟದ ಎಲ್ಲ ಚಿತ್ರಣವನ್ನು ನಾವು ಯೂಟ್ಯೂಬ್ ನಲ್ಲಿ ನೋಡಬಹುದು. ಸುದ್ದಿ ಬಿಡುಗಡೆ ಚಾನೆಲ್ ನಲ್ಲಿ ಒಮ್ಮೆ ಸರ್ಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಬಿಡುಗಡೆ ಚಾನೆಲ್ ನಲ್ಲಿ ಈ ದಿನದ ಎಲ್ಲ ಕ್ರೀಡಾಕೂಟವನ್ನು ಎಲ್ಲ ನೋಡಬಹುದಾಗಿದೆ. ಮನೆಯಲ್ಲಿ ಹೊರ ಜಗತ್ತಿನಲ್ಲಿ ಕುಳಿತುಕೊಂಡು ಎಲ್ಲ ಮೊಬೈಲ್ ನಲ್ಲಿ ಕೂಡ ನೋಡಬಹುದಾಗಿದೆ. ಸ್ಪರ್ಧಾಳುಗಳನ್ನು ಬಿಟ್ಟು ಸ್ಪರ್ಧಾಳುಗಳ ಮನೆಯವರಿದ್ರೆ ಸ್ವಲ್ಪ ಹಿಂದೆ ನಿಂತು ಸಹಕರಿಸಿಕೊಳ್ಬೇಕು. ಮಕ್ಕಳು ತುಂಬಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಎಸ್, ಮ್ಯೂಸಿಕ್ ಜಾಸ್ ಸ್ಪೀಡ್ ಹೋಗ್ತಾ ಇರಬೇಕು. ತುಂಬಾ ಆಟಗಾರರಿದ್ದಾರೆ, ಉತ್ಸಾಹದಲ್ಲಿದ್ದಾರೆ. ಎಲ್ರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಮಕ್ಕಳು ಓಡಬೇಕು. ಓಡೆ, ಉಳಿದವರು ಓಡೆ. ಆಯ್ತು, ಓಡಿ 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 ಓಡಿ, ಉಳಿದವರು ಓಡಿ. ಓಡಿ ಓಡಿ ಮಕ್ಕಳು ಓಡಿ. ಓಡಿ ನೋಡುವ ಮಕ್ಕಳು ಓಡಿ. ಓಡಿ 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 ಓಡಿ.
ಓಡಿ ಓಡಿ ಓಡಿ. ನಾಲ್ಕು ಮಕ್ಕಳು 3 ಚೇರು. ಓಡಿ ಓಡಿ ಓಡಿ. ಮೂರು ಮಕ್ಕಳು 2 ಚೇರು. ಓಡಿ ಓಡಿ ಓಡಿ. ಸ್ಪೀಡ್ ಓಡಬೇಕು. ಸಣ್ಣ ಮಕ್ಕಳಿಗೂ ಸ್ಪರ್ಧೆ ಇದೆ. ಅಂಗನವಾಡಿ ಮಕ್ಕಳಿದ್ರೆ ಅವರಿಗೂ ಸ್ಪರ್ಧೆ ಇದೆ. ಅದೇ ರೀತಿ ಮಹಿಳೆಯರು ಸಂಗೀತ ಕುರ್ಚಿಯಲ್ಲಿ ಭಾಗವಹಿಸುವಂತಹ ಮಹಿಳೆಯರು ಇದು ಕೂಡ ವೇದಿಕೆ ಬನ್ನಿ. ಮಹಿಳೆಯರಿಗೆ ಸಂಗೀತ ಕುರ್ಚಿ ಯಾರೆಲ್ಲ ಭಾಗವಹಿಸ್ತಿದ್ರಿ ಬನ್ನಿ. ಎದುರು ಬನ್ನಿ. ಕಾಲೇಜು ಮಕ್ಕಳು ಇದ್ರೂ ಭಾಗವಹಿಸಬಹುದು. ಮಹಿಳೆಯರೆಲ್ಲ ಭಾಗವಹಿಸಬಹುದು. ಕಾಲೇಜು ಮಕ್ಕಳಿದ್ದಾರೆ ಅವರು ಬನ್ನಿ. ಬೇಗ ಬನ್ನಿ. ಎಷ್ಟು ಜನ ಇದ್ದೀರಾ ನೋಡುವ, ಆಮೇಲೆ ಕುರ್ಚಿ ಹಾಕೋದು. ನೋಡ ಮಹಿಳೆಯರು ಒಂದೊಂದು ಕುರ್ಚಿಯಲ್ಲಿ ಕೂತೊಳ್ಳಿ. ನೋಡು, ಕೂತೊಳ್ಳಿ. ವಾಲಿಬಾಲ್ ಗಮನಕ್ಕೆ ದ್ವಿತೀಯ ಪಂದ್ಯಕ್ಕಾಗಿ ಡಿವೈನ್ ಫ್ರೆಂಡ್ಸ್ ಹಾಗೂ ಬಸ್ತಿ ಫ್ರೆಂಡ್ಸ್ ತಂಡದ ಆಟಗಾರರಿಗೆ ದ್ವಿತೀಯ ಕರೆ. ಮೊದಲ ಪಂದ್ಯದಲ್ಲಿ ಶ್ರೀ ದುರ್ಗಾ ಅನರ್ ಒಂದ್ಸಲ ಕ್ರೀಡಾಂಗಣದ ತೀರಕ್ಕೆ ಬಂದು ಹೋಗಬೇಕು. ಸಂಘಟಕರಿಗೆ ತಮ್ಮ ಮುಖವನ್ನು ಪರಿಚಯ ಮಾಡಿಕೊಳ್ಬೇಕಾಗಿದೆ. ಶ್ರೀ ದುರ್ಗಾ ಅನರ್ 1ನೇ ಪಂದ್ಯಕ್ಕಾಗಿ, ಕಾಮತ್ ಫ್ರೆಂಡ್ಸ್ ಧರ್ಮಸ್ಥಳದ ವಿರುದ್ಧವಾಗಿ ನಡೆಯುವಂತ ಪಂದ್ಯಕ್ಕಾಗಿ. ಇದೀಸಾ ಪ್ಲೀಸ್ Basti friends ಹಾಗೂ ಡಿವೈನ್ ಫ್ರೆಂಡ್ಸ್ please get ready for the next match, volleyball tournament. Match number 3, Jai Bhim A Friends Beltangadi. Match number 3. Match number 4, Brahmashri Mayaru versus Jai Bhim B. Match number 4. ಒಬ್ಬರಲ್ಲಿ ಬನ್ನಿ. ಮ್ಯೂಸಿಕ್. ಮಹಿಳೆಯರು ಓಡ್ಬೋದು. ಹೋಗಿ ಓಡ್ತಾ ಇದೆ. ಓಡೋದಿಲ್ಲ, ಮಹಿಳೆಯರು ಓಡೋದಿಲ್ಲ.
ಓಡೋದಿಲ್ಲ. ಓಡೋದಿಲ್ಲ ಮಹಿಳೆಯರು. ಮಸ್ತಿ ಫ್ರೆಂಡ್ಸ್ ಹಾಗೂ ಡಿವೈನ್ ಫ್ರೆಂಡ್ಸ್ ತಂಡದ ವ್ಯವಸ್ಥಾಪಕರು ಯಾರಾದರೂ ಕ್ಷೇತ್ರಕ್ಕೆ ಬರಬೇಕು, ಪ್ಲೀಸ್ ಬನ್ನಿ. ಮಸ್ತಿ ಫ್ರೆಂಡ್ಸ್ ಹಾಗೂ ಡಿವೈನ್ ಫ್ರೆಂಡ್ಸ್ ನ ವ್ಯವಸ್ಥಾಪಕರು ಯಾರಾದರೂ ಇದ್ರೆ ಬರಬೇಕು. ನಿಮಗಾಗಿ ಇದೊಂದು ಸುಂದರವಾದ ಕ್ರೀಡಾಂಗಣ ಆಗಮನ ಆಗುತ್ತಿದೆ. ಕೊಂಚ ವೈಫಲ್ಯ ಆಗ್ತಾ ಇದೆ. ಇದೀಗ ಬಾಲಕಿಯರ ಮಹಿಳೆಯರ ಸಂಗೀತ ಕುರ್ಚಿ ವೇದಿಕೆಯಲ್ಲಿ ರಾರಾಜಿಸುತ್ತಿದೆ. ಹುಡುಗಿಯರು ಚೆನ್ನಾಗಿ ಕಾಣಬೇಕಾದ್ರೆ ಮೇಕಪ್ ಮಾಡಿಕೊಳ್ಳಬೇಕು, ಹುಡುಗರು ಜೀವನದಲ್ಲಿ ಚೆನ್ನಾಗಿರ್ಬೇಕಾದ್ರೆ ಇದೆಲ್ಲವನ್ನು ಬ್ರೇಕಪ್ ಮಾಡಿಕೊಳ್ಳಬೇಕು. ಆದರೆ ಇಲ್ಲಿ ನೀವು ಗೆಲ್ಲಲೇಬೇಕಾದ್ರೆ ಜೋರಾಗಿ ಸುತ್ತು ಬಂದಬೇಕು. ಓಡೋದಿಲ್ಲ. ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡಿ ಓಡಿ. ಓಡೋದಿಲ್ಲ ನೋಡಿ, ಓಡೋದಿಲ್ಲ, ಬಿಸಿಲಾಗೋದಿಲ್ಲ. ಸ್ವಲ್ಪ ನಿಂತುಕೊಂಡವರು ಸ್ವಲ್ಪ ಹಿಂದೆ ಬಂದು ಸಹಕರಿಸಿ. ಸ್ವಲ್ಪ ಮಕ್ಕಳು ಸ್ವಲ್ಪ ವೇದಿಕೆ ಸ್ವಲ್ಪ 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 ಅವರಿಗೆ ಸುತ್ತು ಬರಲಿಕ್ಕೆ ಜಾಗ ಅವಕಾಶ ಮಾಡಿಕೊಡ್ಬೇಕು. ಇದು ಅವರ ಊರು, ಅವರ ಕ್ರೀಡೆ. ಓಡೋದಿಲ್ಲ ಅಂತ ಇಲ್ಲಿ ಮಹಿಳೆಯರು ಓಡೋದಿಲ್ಲ. ಮಹಿಳೆಯರು ಓಡುದಿಲ್ಲಂತೆ, ಹಗ್ಗ ಜಗ್ಗಾಟ ಹಗ್ಗ ಎಳೆಯುತ್ತಾರೆ. ಮತ್ತೆ ನೋಡಬೇಕು ಯಾವ ರೀತಿ ಎಳೆಯುತ್ತಾರೆ ಅಂತ. ಬಲಿಷ್ಠ ತಂಡಗಳು ಭಾಗವಹಿಸಲಿಕ್ಕಿದ್ದೇವೆ. ಈ ಎಲ್ಲ ನಿಮ್ಮ ಇಲ್ಲಿನ ಎಲ್ಲ ಆಕ್ಟಿವಿಟಿ ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಸುದ್ದಿ ಬಿಡುಗಡೆ ನ್ಯೂಸ್ ಚಾನೆಲ್ ನಲ್ಲಿ ಬೆಳ್ತಂಗಡಿ. ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯೂಟ್ಯೂಬ್ ನಲ್ಲಿ. ಕೇಳ್ದೆ ಕುಲ್ಲರೆಜ್ಜಿ ರೌಂಡ್ ಅಪ್ ಮಲ್ತದೆ ಕುಲ್ಲೋಡು. ಅಯ್ಯೋ ಪಾಪ, ಜಸ್ಟ್ ಮಿಸ್. ನೋಡ ಓಡೆ ಓಡೆ. ಸಂಗೀತ ಕುರ್ಚಿಯ ಲಕ್ಕಿ ಗರ್ಲ್ಸ್ ಯಾರಾಗುತ್ತಾರೆ ಎಂದು ಕಾದು ನೋಡಬೇಕು. ಇಷ್ಟು ಜನ ಇದ್ದಾರೆ, ಪ್ರಶಸ್ತಿ ಯಾರಿಗಾದ್ರೂ ಇಬ್ಬರಿಗೆ ಮಾತ್ರ. ಓಡೋದಿಲ್ಲ ಮಹಿಳೆಯರು, ಓಡೋದಿಲ್ಲ. ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಆದರೆ ನಮ್ಮ ಗುರಿ ಗೆಲುವಿನತ್ತಿರಬೇಕು ವಿನಃ ಸೋಲಿನತ್ತಲ್ಲ. ಓಡೆ ಓಡೆ ಓಡೆ. ಜಡ್ಜಸ್ ಓಡಿಸಿ ಅವರನ್ನು. ಜೈ ಭೀಮ್ ಎ ಫ್ರೆಂಡ್ಸ್ ಬೆಳ್ತಂಗಡಿ ವಾಲಿಬಾಲ್ ತಂಡಕ್ಕಾಗಿ ಇದು ಮಾನ್ಸೂನ್ ಟ್ರೋಫಿ. ಭಾಗವಹಿಸುವ ತಂಡಗಳು ದಯವಿಟ್ಟು ಬರಬೇಕು. ಹೆಸರು ನೋಂದಾಯಿಸಿದ ತಂಡಗಳು ಪ್ರವೇಶ ಶುಲ್ಕವನ್ನು ಕೊಡಬೇಕು. ಓಡಬೇಕು, ಓಡದಿದ್ರೆ ಬಿಸಿಲಾಗೋದಿಲ್ಲ. ಓಡಿ ಹೋಗಿ ಓಡಿ ಹೋಗಿ ಓಡಿ ಬನ್ನಿ. ಓಡೆ ಓಡೆ ಓಡೆ. ಸುತ್ತು ಬರಬೇಕು, ಸುತ್ತು ಬರಬೇಕು, ಬೇಗ ಬೇಗ ಸುತ್ತು ಬರಬೇಕು. ಸ್ಪೀಡ್ ಸ್ಪೀಡ್. ವಾವ್, ವೆರಿ ನೈಸ್. ಜಸ್ಟ್ ಮಿಸ್. ಸಂಗೀತ ಕುರ್ಚಿ ಕಾರ್ಯಕ್ರಮ ಸಾಗಿ ಬರುತ್ತಿರುವಂತಹ ಈ ಒಂದು ಅದ್ಭುತವಾದ ಗಳಿಗೆ ಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ವೇದಿಕೆಯಲ್ಲಿ ಅದ್ಭುತವಾಗಿ ಸೆಣಸಾಡುತ್ತಿರುವಂತಹ ಮಹಿಳೆಯರು ಯಾರು ಈ ಸಂಗೀತ ಕುರ್ಚಿಯ ವಿಜೇತರಾಗುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ನಮ್ಮ ಜೊತೆ ರಾಧಾಕೃಷ್ಣ ಸರ್ ಅವರು ಇದೀಗ ಸಂಗೀತ ಕುರ್ಚಿನ ಎಲ್ಲ ವ್ಯವಸ್ಥಾಪನೆ ಮಾಡ್ತಾ ಇದ್ದಾರೆ. ಓ ಜಕ್ಕೆಲ್ಡು ಕುಲ್ಲರೆಜ್ಜಿ ಮಡಿಲಿದೈಕಣಿಲ್ಲ. ಓಡ್ತಾ ಹೋಗಿ ಓಡೆ ಓಡೆ. ರೌಂಡ್ ಸಣ್ಣ ಮಾಡಿ, ಸ್ವಲ್ಪ ಚೇರ್ ದೂರ ದೂರ ಓಡಿ, ದೂರ ದೂರ ಓಡಿ. ಅಂದಾಜಿ ಮಾಡಿಕೊಂಡು ಓಡ್ಲಿಕ್ಕಿಲ್ಲ, ಸುತ್ತು ಬರಬೇಕು. ಮ್ಯೂಸಿಕ್ ಗಮನದಲ್ಲಿ ಇಟ್ಟುಕೊಂಡು. ಎಸ್, ಯಾರಿಗುಂಟು ಯಾರಿಗಿಲ್ಲ. ಓಹೋ,
ಅಲೆಲೆಲೆಲೆಲೆ. ಕೆಲವರ ಮುಖದಲ್ಲಿ ಮಂದಹಾಸ, ಕೆಲವರ ಮುಖದಲ್ಲಿ ನಿರೋಸ. ಈ ಒಂದು ಕ್ರೀಡಾಕೂಟದಲ್ಲಿ ಆಡುವ ಯೋಗ್ಯ ಭಾಗ್ಯ ಸೌಭಾಗ್ಯ. ಓಡಬೇಕು, ದೂರ ದೂರ ಓಡಿ. യെസ്, ഇതാണ് കളി. സംഗീത മ്യൂസിക്കൽ ചെസ്. ഇതാണ് അടിപൊളിയാണ്. ഇപ്പോ ഫൈനലാണ്. ആരാണ് ജയിക്കുന്നത്? ಓಡ್ತಾ ಹೋಗಿ, ಓಡ್ತಾ ಹೋಗಿ. ವಿನ್ನರ್ ಸಾರಾನ. 2 ಚೆಸ್. ಓಹೋ, ಆಂಟಿ ಜಸ್ಟ್ ಮಿಸ್. ಎಸ್, ಇದೀಗ ವಿನ್ನರ್ಸ್ ರನ್ನರ್ಸ್ ಪ್ರಥಮ ದ್ವಿತೀಯ. ಒಂದಂತೂ ಗ್ಯಾರಂಟಿ, ಒಂದಂತೂ ಕಟ್ಟಿಟ್ಟ ಬುದ್ಧಿ ನಿಮ್ಮ ಪಾಲಾಗಲಿಕ್ಕಿದೆ. ಪ್ರಥಮ ದ್ವಿತೀಯ ಯಾರಾಗುತ್ತಾರೆ? ಜಸ್ಟ್ ವೇಟ್. ಲಾಸ್ಟ್ 1 ಮಿನಿಟ್. ಸೂಪರ್ ಮಿನಿಟ್. ಸ್ಪೀಡ್ ಬರಬೇಕು, ಸ್ಪೀಡ್ ಬರಬೇಕು. ಅಯ್ಯಯ್ಯೋ, ಅಯ್ಯೋ ದೇವ. ಕುಳಿತವರು ಪ್ರಥಮ, ನಿಂತವರು ದ್ವಿತೀಯ. ಒಂದಂತೂ ಗ್ಯಾರಂಟಿ. ಸೂಪರ್ ಆಗಿದೆ. ಎಲ್ರಿಗೂ ಜೋರಾದ ಚಪ್ಪಾಳೆ ಬರಲಿ. ಒಂದ್ಸಲ ಜೋರಾದ ಚಪ್ಪಾಳೆ. ಬಿಗ್ ಹ್ಯಾಂಡ್ಸ್ ಯುವರ್ ಪ್ಲೀಸ್. ಸಣ್ಣ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳು, ಅಂಗನವಾಡಿಯ ಪುಟಾಣಿ ಮಕ್ಕಳು ಬನ್ನಿ ಬನ್ನಿ ಬನ್ನಿ, ಸಾಲಾಗಿ ಬನ್ನಿ. ಅದೇ ರೀತಿ ವಾಲಿಬಾಲ್ ನ ಪಂದ್ಯಕ್ಕಾಗಿ ಡಿವೈನ್ ಫ್ರೆಂಡ್ಸ್ ಹಾಗೂ ಬಸ್ತಿ ಫ್ರೆಂಡ್ಸ್ ನಿಮಗಾಗಿ ತೀರ್ಪುಗಾರರು ಕಾಯುತ್ತಿದ್ದಾರೆ. ವಾಲಿಬಾಲ್ ಕ್ರೀಡಾಂಗಣದಲ್ಲಿ ನಿಮಗಾಗಿ ಕೈ ಬೀಸಿ ಕರೆಯುತ್ತಿದೆ. ಸುಂದರವಾದ ವಾತಾವರಣ. ಇನ್ನು ಮಳೆ ಬರುವುದಿಲ್ಲ ಅಂತ ಕಾಣುತ್ತೆ. ಬೇಗ ಬನ್ನಿ. ಬಲಿಷ್ಠ ತಂಡಗಳಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲದೆ ಹೊರ ಜಿಲ್ಲೆಯ ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಮೈಸೂರು, ಮಂಡ್ಯ ಅಂತ ಶಕ್ತಿಶಾಲಿ ಹೊಡೆತಗಾರರು ಈ ಒಂದು ಪಂದ್ಯಕೂಟಕ್ಕೆ ವಾಲಿಬಾಲ್ ಗಾಗಿ ಸೆಣಸಾಡಲಿಕ್ಕಿದ್ದಾರೆ ಬಂಧುಗಳೇ. ನೋಡಿ, ಸಣ್ಣ ಮಕ್ಕಳಿಗೆ ಲಿಂಬೆ ಚಮಚ ಓಟ ಇಲ್ಲೇ ಮಾಡ್ತೇವೆ. ಲಿಂಬೆ ಚಮಚ ಓಟ. ಲಿಂಬೆ ಚಮಚ ಬನ್ನಿ ಓಟ. ಬನ್ನಿ ಪುಟಾಣಿ ಮಕ್ಕಳೇ, ಇನ್ಯಾರಿಲ್ವಾ? ಪುಟಾಣಿ ಕಂದಮ್ಮಗಳಿಗೆ, ಪುಟಾಣಿ ಮಕ್ಕಳು. ಅಂಗನವಾಡಿ ಮಕ್ಕಳಿಗಾಗಿ. ನೋಡಿ, ಲಿಂಬೆ ಚಮಚ ಓಟ ಮಾಡ್ಲಿಕ್ಕಿದ್ದೇವೆ. ಮಹಿಳೆಯರ ಹಗ್ಗ ಜಗ್ಗಾಟಕ್ಕಾಗಿ ಹೆಸರು ನೋಂದಾಯಿಸುವವರು ಸಂತೋಷ್ ಅವರನ್ನು ಸಂಪಾದಿಸಬಹುದು. ನಮ್ಮ ಅಧ್ಯಕ್ಷರು ಹಾಗೂ ಕ್ರೀಡಾ ಕಾರ್ಯದರ್ಶಿ ಯಾರಿದ್ದಾರೆ ಅವರ ಹತ್ರ ಹೆಸರು ನೋಂದಾಯಿಸಿಕೊಳ್ಳಿ. ಮಹಿಳೆಯರು, ಬಾಲಕಿಯರು ಹಗ್ಗ ಜಗ್ಗಾಟಕ್ಕಾಗಿ ನೀವು ಮನೆಯಲ್ಲಿ ನೀರೆಳಿತೀರಾ, ಇಲ್ಲಿ ಹಗ್ಗವನ್ನು ಜಗ್ಗುತ್ತೀರಾ, ಯಾರು ಗಟ್ಟಿ ಎಂದು ನಾವು ನೋಡೇ ಬಿಡುವ. ಅಲ್ಲೇ ಸಣ್ಣ ಮಕ್ಕಳು ಅಂಗನವಾಡಿ ಲಿಂಬೆ ಚಮಚ ಓಟ. ಅಂಗನವಾಡಿ ಮಕ್ಕಳ ಅಲ್ವಲ್ಲ. ನೋಡಿ, ಸಣ್ಣ ಲಿಂಬೆ ಚಮಚ ಬಾಯಲ್ಲಿ ಚಮಚವನ್ನು ಇಟ್ಟು ಜಾಗೃತೆಯಲ್ಲಿ ಮುಂದೆ. ಬಾಯಲ್ಲಿ ಇಡ್ಲಿಕ್ಕೆ ಬಾಯಲ್ಲಿ ಆಗುದಿಲ್ಲ, ಕೈಯಲ್ಲಿ. ಕೈಯಲ್ಲಿ ಕೈಯಲ್ಲಿ ಮಕ್ಕಳಿಗೆ ಕೈಯಲ್ಲಿ ಆಯ್ತಾ ಪುಟಾಣಿ. ಕೈಯಲ್ಲಿ ಲಿಂಬೆ ಚಮಚ ಓಟ. ಲಿಂಬೆ ಕೆಳಗೆ ಇಡಬಾರದು ಸರ್. ರಾಧಾಕೃಷ್ಣ ಸರ್, ಒಂದ್ಸಲ ಮಕ್ಕಳಿಗೆ ಮಲಯಾಳಿಯಲ್ಲಿ ಹೇಳಿಬಿಡಿ, ಕೆಲವರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಕೈಯಲ್ಲಿ ಗಟ್ಟಿ ಪತ್ತೊನ್ಲೆ. ಹಾ, ಜಸ್ಟ್ ಆರಾಮ್ಸೆ ಬರ್ಪಿನ್ ಅಂಚ. ಅಲೆ 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 ಟ್ರೈನಿಂಗ್ ಅರ್ಥೋಜೆ ಒಂದಿಲ್ಲ ಅಂಚ. ഇങ്ങനെ പറഞ്ഞതവാ. ഒരു സ്പൂനു ഒരു ലിംബ. ആ, ഒന്ന് ട്രയൽ, ಒಂದು ಟ್ರಯಲ್ ಅವ. ಇದು ಬೇರೆ ಒಂದು ಟ್ರಯಲ್ ಮಾತ್ರ. ಹಾ, ಈ ಒಂದು ಮಕ್ಕಳ ಎಲ್ಲ ಚಿತ್ರಣವನ್ನು ಸುದ್ದಿ ಬಿಡುಗಡೆ ಚಾನೆಲ್ ನಲ್ಲಿ ನಾವು ನೋಡಬಹುದು. ತಮ್ಮ ತಮ್ಮ ಕುಟುಂಬದವರ ಜೊತೆ ಯೂಟ್ಯೂಬ್ ನಲ್ಲಿ ಒಮ್ಮೆ ಸರ್ಚ್ ಮಾಡಿ ನೋಡಿ, ಸುದ್ದಿ ಬಿಡುಗಡೆ ಬೆಳ್ತಂಗಡಿ ಚಾನೆಲ್. ಇದೊಂದು ಟ್ರಯಲ್. ಇದು ಟ್ರಯಲ್ ಮಾತ್ರ. ಇದು ಜಸ್ಟ್ ಟ್ರಯಲ್. ಇದು ರಿಯಲ್ ಅಲ್ಲ. ಪಿಕ್ಚರ್ ಅಭಿ ಬಾಕಿ ಹೈ.
ಯಾರಾದ್ರೂ ಅಂಗನವಾಡಿ ಮಕ್ಕಳಿದ್ದಾರಾ? ಬಾಳವಾಡಿ ಅಂಗನವಾಡಿ ಮೆಲ್ಲ ಸ್ಪೂನ್ ಬಿಡ್ಚೊಂಟು ಪೋನು ಅಮಸರ ಹಾಕೋ ಇಲ್ಲ. ಲಿಂಬೆ ಕೆಳಗೆ ಬೀಳಬಾರ್ದು. ಗಡಿಬಿಡಿ ಹಾಕನಿಲ್ಲ. ಜಸ್ಟ್ ಎತ್ತರ ಆಳುಂಡು ಓನ್ಲಿ 4 ಆಳುಂಡು. ನೋಡಿ, ಇದಾದ ಬಳಿಕ 60 ವರ್ಷ ಮೇಲ್ಪಟ್ಟ ಪುರುಷರಿಗೆ 60 ವರ್ಷ ಮೇಲ್ಪಟ್ಟ ಪುರುಷರಿಗೆ ಸಂಗೀತ ಗುರ್ಜೆ. ಇದಾದ ಬಳಿಕ ಎಲ್ಲರೂ ಅವರವರ ಸ್ಪೂನ್ ಮತ್ತೆ ಲೈವ್ ಅನ್ನು ನೋಡ್ಕೊಳ್ಳಿ, ಲಿಂಬೆಯನ್ನು ನೋಡ್ಕೊಳ್ಳಿ. ನೀವು ಅವರಿವರ ಮುಖವನ್ನು ನೋಡಬೇಡಿ. ಮುಖ ನೋಡಿದರೆ ಬಹುಮಾನ ಸಿಗ್ಲಿಕ್ಕಿಲ್ಲ. ಎಸ್ ಎಸ್ ಸ್ಟಾರ್ಟ್. ಅಯ್ಯೋ, ಸೆಕೆಂಡ್ ಪ್ರೈಸಿಗೆ ಒಂದು ಬಹುಮಾನ ಇದೆ. 3 ಜನರು ಸೆಕೆಂಡ್ ಪ್ರೈಸಿಗೆ ಒಂದು ಸಲ ಹಾಕಬೇಕು. ಒಬ್ಬರಿಗೆ ಪ್ರಥಮ ಬಹುಮಾನ ಖಚಿತ. ಅವರಿಗೆ ಅವರ ಹೆಸರು ಬರೆದುಕೊಳ್ಳಿ. ದ್ವಿತೀಯ ಬಹುಮಾನಕ್ಕಾಗಿ 3 ಜನ ಮತ್ತೆ ರೀಡ್. ಬನ್ನಿ ಬನ್ನಿ. ದ್ವಿತೀಯ ಬಹುಮಾನಕ್ಕಾಗಿ 3 ಜನ ಬರಬೇಕು ಸೆಕೆಂಡ್ ಪ್ರೈಸ್ಗಾಗಿ. ಅದು ಎಲ್ಲರೂ ಫಸ್ಟ್ ಉಂಟು. ಇತ್ತೆ 3 ಜನಟ್ಟು ಏರು ಫಸ್ಟ್ ಬರ್ಪೇರು ಅಕ್ಕಳಿಗೆ ಸೆಕೆಂಡ್ ಪ್ರೈಸ್ ಒಂದು. ಲಿಂಬೆ ಚಮಚ ಬಾಯಿಡ್ ದಿವರೆಜ್ಜಿ ಲಿಂಬೆ ಸರ್ಬತ್ ಉಂಟು ಬೊಕ್ಕ ಲಾಸ್ಟ್ಗೆ. ಇದು ಅಂಗನವಾಡಿಯ ಮಕ್ಕಳು ಪುಟಾಣಿಗಳು. ಒಂದು ಸಲ ಜೋರಾದ ಚಪ್ಪಾಳೆ ಬರಬೇಕು ಅವರಿಗೆ. ಎಸ್, ಇಷ್ಟೊಂದು ಜನಗಳ ಮಧ್ಯೆ ಅವರು ದ್ವಿತೀಯ ಬಹುಮಾನಕ್ಕಾಗಿ ಬಹುಶಃ 2 ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಬಹುಮಾನ ಇದೆ, ಪ್ರೋತ್ಸಾಹ ಬಹುಮಾನ ಇದೆ. ಈಗ ಹಿರಿಯರಿಗೆ 60 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಸಂಗೀತ ಕುರ್ಚಿ. ಮೈಕ್ ಇಟ್ಕೊಂಬಂದು ರಾಧಾಕೃಷ್ಣ ಸರ್. ದೊಡ್ಡ ಮಕ್ಕಳಿಗೆ ಲಿಂಬೆ ಚಮಚ ಉಂಟಲ್ಲ? ಎಲ್ಲರೂ ಕೇಳ್ತಾ ಇದ್ದಾರೆ. ದೊಡ್ಡ ಮಕ್ಕಳಿಗೆ ಉಂಟಾ? ಕ್ರೀಡಾ ಕಾರ್ಯದರ್ಶಿ ಉಂಟಾ? ನೋಡಿ, 1 ರಿಂದ 4 ತರಗತಿಯ ಮಕ್ಕಳಿಗೆ ಲಿಂಬೆ ಚಮಚ ಊಟ. 1 ರಿಂದ ಎಸ್, ಮಳೆ ಇಲ್ಲ ಈಗ. ದಯವಿಟ್ಟು ವಾಲಿಬಾಲ್ ಆಟಗಾರರು, ಬಸ್ತಿ ಫ್ರೆಂಡ್ಸ್ ಹಾಗೂ ಡಿವೈನ್ ಫ್ರೆಂಡ್ಸ್, ತಮಗಿದು ತೃತೀಯ ಕರೆ. ನಂತರ ಲಾಸ್ಟ್ ಕಾಲ್ ಆಗುತ್ತೆ. ತೃತೀಯ ಪಂದ್ಯಕ್ಕಾಗಿ ಜೈ ಭೀಮ್ ಎ ಫ್ರೆಂಡ್ಸ್ ಬೆಳ್ತಂಗಡಿ, ಪ್ಲೀಸ್ ಗೆಟ್ ರೆಡಿ ಫಾರ್ ದ ನೆಕ್ಸ್ಟ್ ಮ್ಯಾಚ್. അടുത്ത മത്സരത്തിലാണ് ഫ്രണ്ട്സ് ബെൽത്തങ്കടി വിരുദ്ധമായി ജയ് ഭീം എ. മാച്ച് നമ്പർ 3. ನೋಡಿ, ಹಿರಿಯರ ವಿಭಾಗದಲ್ಲಿ ಸಂಗೀತ ಕುರ್ಚಿ ಸ್ಪರ್ಧೆ ಇದೆ. ಹಿರಿಯರು ಇದು ವಿಚ್ ಸ್ಟ್ಯಾಂಡರ್ಡ್? ಎಷ್ಟು ತರಗತಿ ಅವರಿಗಿದು? 1 ರಿಂದ 4. 1 4 ಒಂಜೆಡ್ದು 4 ಕ್ಲಾಸ್ ದ ಜೋಕ್ಲೆಗ್ ಲೈನ್ ಉಂಟೋಡು. ಮಾತ್ರ ಮಸ್ತ್ ಜನ ಇತ್ತಿನ ರಡ್ ರೌಂಡ್ ಮಲ್ಪಲೆ ಪ್ಲೀಸ್. ಮಸ್ತ್ ಜನ ಇತ್ತಿನ ರಡ್ ರೌಂಡ್ ಮಲ್ಪಲೆ, ಯಾಕಂದ್ರೆ ಡಿಸ್ಟರ್ಬೆನ್ಸ್ ಆಪುಂಡು ಅಲ್ಪ. ತುಂಬಾ ಜನ ಇದ್ರೆ ಒಂದು ಕೌಂಟ್ ಮಾಡಿ. ಒಂದು 10 ಜನ ಇದ್ರೆ 5 ಜನ ಮಾಡಿ. 5ರಲ್ಲಿ 1 ಪ್ರಥಮ, 5ರಲ್ಲಿ 1 ಪ್ರಥಮ ಮಾಡಿ. ಫಸ್ಟ್ ಸೆಕೆಂಡ್ ಮಾಡಿಕೊಂಡು ಮತ್ತೆ ಅದರಲ್ಲಿ ಫೈನಲ್ಸ್ ಮಾಡಿ. ತುಂಬಾ ಜನ ಇದ್ರೆ ಸ್ಟೇಜ್ ಸಣ್ಣದಿದೆ, ಮತ್ತೆ ಮಳೆಯಲ್ಲಿ ನೆನೆದ್ರೆ ನಿಮಗೆ ಶೀತ ಜ್ವರ ಬರ್ತದೆ. ಅದ ರಾಧಾಕೃಷ್ಣ ಸರ್? ನಿಮಗೆ ಚೂರು ಮಳೆಯಲ್ಲಿ ಚೆಲ್ಲಿಗೆ. ಬಾಯಲ್ಲಿ ಸ್ಪೂನ್ ಇಟ್ಟು ಮೆಲ್ಲ ನಡ್ಕೊಂಡು ಹೋಗ್ಬೇಕು. ಆವಾಗ ಅಂಗನವಾಡಿ ಮಕ್ಕಳಿಗೆ ಕೈಯಲ್ಲಿ ಹಿಡ್ಕೊಂಡು ಕೊಟ್ಟಿದ್ದು ಸಜ್ಜಿಗೆ ಅಲ್ಲ, ಫುಡ್ಡು.
ನೋಡಿ, ಭಕ್ತಿಯುತ ಸ್ಪರ್ಧೆ ಇದೆ. ಯಾವ್ದಾರು ಹೆಸರು ಕೊಡುವವರು ಇದ್ರೆ ಕೊಡ್ಬೋದು. ಸ್ವಯಂ ಸೇವಕರ ಸೇವೆಗೆ ಜೋರಾದ ಒಂದು ಚಪ್ಪಾಳೆ ಬರಲಿ. ಈ ಒಂದು ಸಂಸ್ಥೆಯ ಸ್ವಯಂ ಸೇವಕರು ಯಾವುದೇ ಕೆಲಸಕ್ಕೆ ಇಲ್ಲ ಎಂದವರಲ್ಲ. ಕ್ರೀಡಾಂಗಣವನ್ನು ಸ್ವಚ್ಛಂದವಾಗಿ ತಯಾರು ಮಾಡುತ್ತಿದ್ದಾರೆ. ವಾಲಿಬಾಲ್ ಕ್ರೀಡಾಂಗಣ ಹಾಗೂ ಹಗ್ಗ ಜಗ್ಗಾಟ ಕ್ರೀಡಾಂಗಣ. ಭಕ್ತಿಗೀತೆ ನಮ್ಮೆಲ್ಲರ ಚಿತ್ತ ವಾಲಿಬಾಲ್ ನತ್ತ. ಆದಷ್ಟು ಬೇಗ ವಾಲಿಬಾಲ್ ತಂಡಗಳು ಆದಷ್ಟು ಬೇಗ ಬರಬೇಕು. ಪ್ಲೀಸ್ ತಡ ಮಾಡಬೇಡಿ. ಹೇಳ್ತೇನೆ ಮತ್ತೆ ಊದ್ತೇನೆ, ಆಯ್ತಾ? ರೆಡಿ? ಎರಡನೇ ರೌಂಡು. ಲಿಂಬೆ ಶರ್ಬತ್ ಮಾಡಬೇಡಿ. ಲಿಂಬೆ ಸ್ಪೂನ್ ಮೆಲ್ಲ. ಶಬಾಸ್, ವೆರಿ ಗುಡ್. ನಿಮ್ಮೆಲ್ಲರ ಚಿತ್ರಣವನ್ನು ಅಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಯೂಟ್ಯೂಬ್ ಚಾನಲ್ ಸುದ್ದಿ ಬಿಡುಗಡೆ ಬೆಳ್ತಂಗಡಿ. ನೀವು ಮನೆಯಲ್ಲಿ ಕುತ್ಕೊಂಡು ಈ ಪಂದ್ಯದ ಎಲ್ಲ ಕ್ರೀಡಾಕೂಟವನ್ನು ಮತ್ತೆ ಮನೆಯಲ್ಲಿ ಇದ್ದವರಿಗೆ ತೋರಿಸಿಕೊಳ್ಬಹುದು. ಅದನ್ನು ನೀವು ಮೆಲ್ಲ ಸ್ಟೇಟಸ್ಗೂ ಹಾಕ್ಬಹುದು, ಸ್ಟೋರಿಗೂ ಹಾಕ್ಬಹುದು, ಸ್ನ್ಯಾಪ್ಗೂ ಹಾಕ್ಬಹುದು, ಇನ್ಸ್ಟಾ ಡಿಪಿಗೂ ಹಾಕ್ಬಹುದು. ಮಕ್ಕಳ ಒಂದು ಸ್ಪರ್ಧೆಗೆ ಜೋರಾದ ಚಪ್ಪಾಳೆ ಬರಬೇಕು. ಈಗ ಫೈನಲ್. ಎಸ್, ಫೈನಲ್. ಬಾಯಲ್ಲಿ ಸ್ಪೂನಲ್ಲಿ ಲಿಂಬೆ ಇರಬೇಕು. ಲಿಂಬೆ ಕೆಳಗೆ ಬಿದ್ದವರಿಗಿಲ್ಲ, ಕೈಕಾಲಿ ಬಹುಮಾನ ಖಚಿತ. ಇದೀಗ ಲಿಂಬೆ ನಿಮಗೆ ಉಚಿತ. ವಾ, ಆಹಾ, ಎಸ್. ಅಲ್ಲಿ ರೆಫ್ರೀಸ್ ಇದ್ದಾರೆ. ವಾಲಿಬಾಲ್ ತಂಡಗಳು ಆದಷ್ಟು ಬೇಗ ಬರಬೇಕು. ವಾಲಿಬಾಲ್ ಮನುಷ್ಯನ ಹೃದಯದಷ್ಟೇ ಭಾರ, 270 ಗ್ರಾಂ. ಆ ವಾಲಿಬಾಲ್ ಕ್ರೀಡೆಗೆ ಅದೆಷ್ಟು ಹೊಡೆತಗಳು ಸಾಗಿ ಬರಲಿಕ್ಕಿದೆ. ಸುಂದರವಾದ ಕ್ರೀಡಾಂಗಣ ಸುಣ್ಣ ಬಣ್ಣ ತಳಿರು ತೋರಣಗಳಿಂದ ಸಿದ್ಧರಾಗುತ್ತಿದೆ. ಸ್ವಯಂ ಸೇವಕರ ಸೇವೆಗೆ ನಾವು ಕೊಂಡಾಡಿಕೊಂಡಿದ್ದೇವೆ. ಇನ್ನು ಮಳೆ ಬರುವುದಿಲ್ಲ, ಗ್ಯಾರಂಟಿ. 6ರಿಂದ 7 ಮಕ್ಕಳಿಗೆ, 6ರಿಂದ 7 ಮಕ್ಕಳಿಗೆ, 5ರಿಂದ 7 5ರಿಂದ 7 ಮಕ್ಕಳಿಗೆ ಲಿಂಬೆ ಚಮಚ. ವಾಲಿಬಾಲ್ ಡಿವೈನ್ ಫ್ರೆಂಡ್ಸ್ ಹಾಗೂ ಬಸ್ತಿ ಫ್ರೆಂಡ್ಸ್ ತಂಡಕ್ಕೆ ಲಾಸ್ಟ್ ಕಾಲ್. ಮ್ಯಾಚ್ ನಂಬರ್ 3 ಜೈ ಭೀಮ್ ಎ ಫ್ರೆಂಡ್ಸ್ ಬೆಳ್ತಂಗಡಿ. ದೊಡ್ಡ ಮಕ್ಕಳಿಗೆ ಇದೀಗ ಲಿಂಬೆ ಚಮಚ. ವಿಚ್ ಸ್ಟ್ಯಾಂಡರ್ಡ್ ಪ್ಲೇಯರ್ಸ್? 5th to 7th. 5ರಿಂದ 7, 5ರಿಂದ 7. ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್. ಹಿಂದೆ ಬಂದ್ರೆ ಮತ್ತೆ ಬೀಳ್ಲಿಕ್ಕಿದ್ದೀರಾ? ಇಲ್ಲದ್ರೆ ಕೆಳಗೆ ಮಾಡುವನಾ? ಅಲ್ಲಿ ಹಗ್ಗ ಜಗ್ಗಾಟ ಕೆಸರಿದೆಯಲ್ಲ, ಬೇಡ. ಮತ್ತೆ ಎಲ್ಲರಿಗೆ ಊಟ ಉಂಟು, ಪಾಯಸ ಉಂಟು. ಯಾರು ಹೋಗ್ಬೇಡಿ, ಸೋತವ್ರೆ ಅಂತ ಬೇಜಾರು ಮಾಡಬೇಡಿ. ಮತ್ತೆ ಎಲ್ಲ ಗಮ್ಮತ್ತುಂಟು, ಜೋರು ಒಣಸುಂಟು, ಎಲ್ಲರಿಗೂ ಚೋರುಂಟವ, ನಲ್ಲೆ ಪಾಯಸ ಉಂಟು.
ವಾಲಿಬಾಲ್ ನಿರೀಕ್ಷೆಯಲ್ಲಿ ಹಲವಾರು ಪ್ರೇಕ್ಷಕರು ನಿನ್ನೆಯಿಂದ ಕಾತುರದಿಂದ ಕಾಯುತ್ತಿರುವಂತಹ ನಿರೀಕ್ಷೆಯ ವಾಲಿಬಾಲ್ ಆಟಗಾರರು ಈಗಾಗಲೇ ಆಗಮಿಸಿಕೊಂಡವರಿದ್ದಾರೆ. ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿಯ ಅನುಗ್ರಹದಲ್ಲಿ ಆ ಭಾಗದಿಂದ ಬಂದಂತಹ SDM ಕಾಲೇಜು, ಒಂದು ಭಾಗದಲ್ಲಿ ಶ್ರೀ ನಾರಾಯಣ ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಈ ಒಂದು ಸನ್ನಿಧಿಯಲ್ಲಿ ಸೇವೆಯನ್ನು ನೀಡುವಂತಹ ಬಲಿಷ್ಠ ತಂಡಗಳು. ವಾಲಿಬಾಲ್ನಲ್ಲಿ ಉದ್ಯೋಗವನ್ನು ಪಡೆದಂತಹ ಇಂಡಿಯನ್ಸ್ ರೈಲ್ವೇಸ್ ನ ಮುಖ ಅನುಷ್ ಸುವರ್ಣ, ಪ್ರೈಮ್ ವಾಲಿಬಾಲ್ನ ಮೂಲಕವಾಗಿ ರಾಕೇಶ್ ರಾಕಿ, ಮೈಸೂರಿನ ಮಂಡ್ಯದ ಗಂಡು, ಹಲವಾರು ಬಲಿಷ್ಠ ತಂಡಗಳು, ಹಾಸನದ ಬಲಾಢ್ಯ ಪ್ರತಿಭೆಗಳು, ಚಿಕ್ಕಮಗಳೂರು ಶಿವಮೊಗ್ಗದ SDM ಕಾಲೇಜು, ಆಳ್ವಾಸ್ ಕಾಲೇಜು ಹಾಗೂ SNG ಬ್ರಹ್ಮಶ್ರೀ ನಾರಾಯಣಗುರು ಕಾಲೇಜು, ಕುದ್ರೋಳಿಯ ಬಲಿಷ್ಠ ಆಟಗಾರರು ಕೂಡ ಈ ಒಂದು ಪಂದ್ಯಕೂಟಕ್ಕೆ ಸೇರಿಕೊಂಡವರಿದ್ದಾರೆ. ಅಷ್ಟೇ ಅಲ್ಲದೆ ಬೆಳ್ತಂಗಡಿ ತಾಲೂಕಿನ ಬಲಾಢ್ಯ ಹಿರಿಯ ವಾಲಿಬಾಲ್ನ ಆಟಗಾರರು, ಬಲಾಢ್ಯ ಈ ಒಂದು ತಂಡವನ್ನು ಕಟ್ಟಿಕೊಂಡು ಬಂದವರಿದ್ದಾರೆ. ಅವರೆಲ್ಲರ ಪಂದ್ಯವನ್ನು ನೋಡಲು ಕಾಯುತ್ತಿರುವಂತಹ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ವಲ್ಪ ಅಲ್ಲಿ ತೀರ್ಪುಗಾರ್ತಿಯರು ಮಾತ್ರ ನಿಂತರೆ ಸಾಕು, ಸ್ವಲ್ಪ ಹಿಂದೆ ನಿಂತುಕೊಳ್ಳಿ ಅವರ ಫ್ಯಾಮಿಲಿ ಮೆಂಬರ್ಸ್ ಪ್ಲೀಸ್. ಅಲ್ಲಿ ಲೈವ್ ಅವರಿಗೆ ಅಡಚಣೆ ಆಗ್ತದೆ. ಎಲ್ಲ ಚಿತ್ರಣ ಫೈನಲ್ ಕೊರ್ಚ ಬ್ಯಾಕ್ ನೀಲ್ಲ. ಎಸ್, ರೆಡಿನಾ? ಲಿಂಬೆ ಚಮಚ ಫೈನಲ್. ಎಸ್, ಬಹುಮಾನ ಒಂದಂತೂ ಗ್ಯಾರಂಟಿ. ಮನೆಯಲ್ಲಿದ್ದವರಿಗೆ 2,000 ಅಂತೂ ಗ್ಯಾರಂಟಿ ಬರುತ್ತೆ. ಈಗ ಬಹುಮಾನ ಒಬ್ರಿಗಂತೂ ಗ್ಯಾರಂಟಿ. ಈಗ 4 ಆಟಗಾರರು ಇದ್ದಾರೆ. ಓಹೋ ಹೋ ಹೋ ಓ, ನಿಧಾನವೇ ಪ್ರಧಾನ. ದಾನದಲ್ಲಿ ಮೊದಲಾದ ದಾನ ಸಮಾಧಾನ. ಎಸ್, ಕೆಲವರಿಗೆ ಬಹುಮಾನ, ಕೆಲವರಿಗೆ ಈ ಒಂದು ಸುಂದರವಾದ ಕ್ರೀಡಾಂಗಣದಲ್ಲಿ ಆಡಿದ್ದೇ ಒಂದು ಸಮಾಧಾನ. Welcome to 2016. ಮ್ಯಾಚ್ ನಂಬರ್ 2 ಲಾಸ್ಟ್ ಕಾಲ್. ಡಿವೈನ್ ಫ್ರೆಂಡ್ಸ್, ಬಸ್ತಿ ಫ್ರೆಂಡ್ಸ್. ಭಾಗವಹಿಸುವ ತಂಡಗಳು ಆದಷ್ಟು ಬೇಗ ತಮ್ಮ ತಾಲೂಕು ಪಟ್ಟಿಗೆ ಹೆಸರು ನೋಂದಾಯಿಸಿದ ತಂಡದ ಸದಸ್ಯರು ಪ್ರವೇಶ ಶುಲ್ಕವನ್ನು ಕೊಟ್ಟು ಸಹಕರಿಸಿಕೊಳ್ಳಬೇಕಾಗಿದೆ. ಡಿವೈನ್ ಫ್ರೆಂಡ್ಸ್ ವರ್ಸಸ್ ಬಸ್ತಿ ಫ್ರೆಂಡ್ಸ್, ದ ಲಾಸ್ಟ್ ಕಾಲ್. ಕ್ರೀಡಾಂಗಣಕ್ಕೆ ಬಂದು ವಾರ್ಮ್ ಅಪ್ ಅನ್ನು ತೊಡಗಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದವ. ನಂತರದ ಪಂದ್ಯ ಜೈ ಭೀಮ್ ಎ ಫ್ರೆಂಡ್ಸ್ ಬೆಳ್ತಂಗಡಿ. 4ನೇ ಪಂದ್ಯ ಬ್ರಹ್ಮಶ್ರೀ ಬಾಯಾರು ವರ್ಸಸ್ ಜೈ ಭೀಮ್ ಬಿ. ಮ್ಯಾಚ್ ನಂಬರ್ 5 ಜಿಂಜಾಲ್ ಫ್ರೆಂಡ್ಸ್ ವರ್ಸಸ್ ಬ್ರಹ್ಮಶ್ರೀ ಬೈತಾರು ಎ. ಮ್ಯಾಚ್ ನಂಬರ್ 6 ಅಮ್ಮ ಫೌಂಡೇಶನ್ ವರ್ಸಸ್ ಡೇಂಜರ್ ಬಾಯ್ಸ್ ಕಾರ್ಯತಡ್ಕ. ಮ್ಯಾಚ್ ನಂಬರ್ 7 ಅಖಿಲ್ ದಿವ್ಯ ಜ್ಯೋತಿ ಆದಿಶಕ್ತಿ ಬ್ರದರ್ಸ್ ವಿರುದ್ಧವಾಗಿ ಶ್ರೀದುರ್ಗಾ ಫ್ರೆಂಡ್ಸ್ ಅನಾರ್. ಮ್ಯಾಚ್ ನಂಬರ್ 8 ಆದಿತ್ಯ ಸುಪಾರಿ ಕಲ್ತಡ್ಕ. ಸಂಗೀತ ಸ್ಪರ್ಧೆ ಇದೆ, ಭಕ್ತಿಗೀತೆ ಸ್ಪರ್ಧೆ. ಭಕ್ತಿಗೀತೆಗೆ ಭಾಗವಹಿಸುವಂತವರು ಡಿವೈನ್ ಫ್ರೆಂಡ್ಸ್ ಈಗಾಗಲೇ ಕ್ರೀಡಾಂಗಣಕ್ಕೆ ಆಗಮಿಸಿಕೊಂಡಿದೆ. ಬಸ್ತಿ ಫ್ರೆಂಡ್ಸ್ ತಂಡದ ಆಟಗಾರರಿಗೆ ಲಾಸ್ಟ್ ಕಾಲ್. ಈ ತಂಡ ಬಸ್ತಿ ಫ್ರೆಂಡ್ಸ್ ಇಲ್ಲದಿದ್ದರೆ ವಾಕ್ವರ್ ನೀಡಲಾಗುವುದು. ಮ್ಯಾಚ್ ನಂಬರ್ 3 ಜೈ ಭೀಮ್ ಎ ಫ್ರೆಂಡ್ಸ್ ಬೆಳ್ತಂಗಡಿ. 1ರಿಂದ 7ನೇ ತರಗತಿಯ ಮಕ್ಕಳಿಗೆ, ಅದೇ ರೀತಿ 1ರಿಂದ 7ನೇ ತರಗತಿಯವರಿಗೆ. ಅಲ್ಲಿ ರಾಧಾಕೃಷ್ಣ ಸರ್ ಹೇಳ್ತಾ ಇದ್ದಾರೆ, ದಯವಿಟ್ಟು ಆಲೋಚನೆ ಅಲ್ಲಿ ಮಾಡ್ಕೊಳ್ಳಿ. ಮತ್ತೆ ಮಹಿಳೆಯರಿಗೆ ಅಲ್ಲ, ಎಲ್ರಿಗುಂಟಾ? ಯಾರು ಬೇಕಿದ್ರೆ ಭಾಗವಹಿಸಬಹುದು. ಎಸ್, ಊಟ ಕೂಡ ಎಲ್ರಿಗೂ ಉಂಟು.
ಸಿಹಿ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಪಾಯಸ ಉಂಟು. ಆಹಾ ಗಮ್ಮಂತದೆ. ನೋಡಿ, ಭಕ್ತಿಯುತ ಸ್ಪರ್ಧೆಗೆ ಭಾಗವಹಿಸುವವರು ಇಲ್ಲಿ ಹೆಸರು ನೋಂದಾಯಿಸಬೇಕು. ಭಕ್ತಿಯುಕ್ತೆಗೆ ಭಾಗವಹಿಸುವವರು ಇಲ್ಲಿ ಹೆಸರು ಕೊಡಿ. ಅಲ್ಲಿ ದೂರದಲ್ಲಿರುವಂತಹ ಪ್ರೇಕ್ಷಕಿಯರು ಅಲ್ಲಿ ಹತ್ತಿರಕ್ಕೆ ಬಂದು ಪಂದ್ಯವನ್ನು ನೋಡಬಹುದು. ತಾವೇನು ಟಿಕೆಟ್ ಕೊಡ್ಬೇಕಂತಿಲ್ಲ. ಅಲ್ಲಿ ದೂರದಲ್ಲಿ ಎಲ್ಲ ಮೇಲ್ಗಡೆ ಎಲ್ಲ ನಿಂತವರು ಗ್ಯಾಲರಿಯಲ್ಲಿ ಹತ್ತಿರದಲ್ಲಿ ಬಂದು ಪಂದ್ಯವನ್ನೆಲ್ಲ ನೋಡ್ಕೋಬಹುದು. ನಿಮ್ಗೇನು ಟಿಕೆಟ್ ಕೊಡ್ಬೇಕಂತಿಲ್ಲ. ಇಲ್ಲಿ ವೇದಿಕೆಯಲ್ಲಿ ಮಳೆ ಬರುವ ಕಾರಣ ಅಲ್ಲಿ ಆಟೋಟ ಸ್ಪರ್ಧೆ ಸಾಗ್ತಾ ಇದೆ. ತಾವು ಕೂಡ ಭಾಗವಹಿಸಬಹುದು, ತಮ್ಮ ಮಕ್ಕಳು ಕೂಡ ಭಾಗವಹಿಸಬಹುದು. ಯಾವುದೇ ಜಾತಿ ಭೇದವಿಲ್ಲ, ಒಂದೇ ಜಾತಿ ಒಂದೇ ಮತ. ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿಯವರ ಹೇಳಿದ ಮಾತು. ದೂರದಲ್ಲಿದ್ದಂಥ ಎಲ್ಲ ಪ್ರೇಕ್ಷಕರು ಹತ್ತಿರಕ್ಕೆ ಬಂದು ಪಂದ್ಯವನ್ನು ನೋಡಬಹುದು. ಈಗಾಗಲೇ ಕ್ರೀಡಾಂಗಣ ಸ್ವಚ್ಛವಾಗ್ತಾ ಇದೆ, ಶುಚಿಯಾಗ್ತಾ ಇವೆ. ಅಲ್ಲಿ ಸ್ವಯಂ ಸೇವಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಯಾವುದೇ ಕೆಲಸಕ್ಕೆ ಇಲ್ಲ ಎಂದವರೆಲ್ಲ, ಕೇಳಿದರೆ ರಕ್ತವನ್ನೇ ಕೊಡುವಂತ ಸ್ವಯಂ ಸೇವಕರಿದ್ದಾರೆ ನಮ್ಮ ಈ ಮೀಯಾರು ಪುದುಬೆಟ್ಟುವಿನಲ್ಲಿ. ಆಟಗಾರರಿಗೆ ನೀರಿನ ವ್ಯವಸ್ಥೆ ಕೂಡ ಮಾಡಿಟ್ಟುಕೊಳ್ಳಿ. ಮಕ್ಕಳೇ ಹೇಗಿದ್ದೀರಾ? ಚೆನ್ನಾಗಿ ಆಟ ಆಡಿದ್ದೀರಲ್ಲ? ಎಸ್, ಅದೇ ರೀತಿ ಚೆನ್ನಾಗಿ ಆಟ ಆಡಿದ ಮಕ್ಕಳು ಊಟ ಮಾಡಬೇಕು. ಭಕ್ತಿಗೀತೆ ಜೈ ಭೀಮ್ ಎ ಫ್ರೆಂಡ್ಸ್ ಬೆಳ್ತಂಗಡಿ ವಾಲಿಬಾಲ್ ತಂಡದ 3ನೇ ಪಂದ್ಯಕ್ಕಾಗಿ ದಯವಿಟ್ಟು ಕ್ರೀಡಾಂಗಣಕ್ಕೆ ಬರಬೇಕು. ಯಾರಿಗೂ ಭಾಗವಹಿಸಬಹುದು. ಇದು ಕಿರಿಯ ವಿಭಾಗ. ಹರ್ಷಿಕಾ 5ನೇ ತರಗತಿ, ಯೋಜಿತ್ 6ನೇ ತರಗತಿ, ಸಾಕ್ಷಿ ಬಸ್ತಿ ಟೀಮ್ ಉಂಡ ಬಲೆ ಬಲೆ ಬೇಗ ಬಲೆ ತರಗತಿ, ಸನಿಹಾ ಬೇಗ ಬಲೆ ಹರ್ಷಿಕಾ ಬಸ್ತಿ ಟೀಮ್. ಹಿರಿಯರ ವಿಭಾಗದಲ್ಲಿ ಸಂಜನಾ, ಚೈತ್ರ, ಶ್ರಾವ್ಯ 3 ಹೆಸರು ಬಂದಿದೆ. ಹಿರಿಯರು ಭಾಗವಹಿಸುವವರು ಹೆಸರು ನೋಂದಾಯಿಸಿ. ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಆದರೆ ನಮ್ಮ ಗುರಿ ಗೆಲುವಿನತ್ತಿರಬೇಕು ವಿನ ಸೋಲಿನತ್ತಲ್ಲ. ದಯವಿಟ್ಟು ಅಲ್ಲಿ ನಿಂತುಕೊಂಡಂತ ಎಲ್ಲ ದೂರದಲ್ಲಿರುವಂತಹ ಪ್ರೇಕ್ಷಕರು ವಾಲಿಬಾಲ್ ಕ್ರೀಡಾಂಗಣ ಹತ್ತಿರಕ್ಕೆ ಬನ್ನಿ. ಅದೇ ರೀತಿ ಬಸ್ತಿ ಫ್ರೆಂಡ್ಸ್ ಕರೆದ ತಕ್ಷಣ ವಾಲಿಬಾಲ್ ಅಂಗಣಕ್ಕೆ ಬರಬೇಕು. ಇದೀಗ ಉದ್ಘಾಟನೆ ಮಾಡಲಿಕ್ಕಿದೆ ವಾಲಿಬಾಲ್ ಕ್ರೀಡಾಂಗಣ. ಜಡ್ಜಸ್ ನಾವಿಂದು ಕಾಣುತ್ತಿರುವಂತಹ ಈ ಕ್ರೀಡೆ ವಾಲಿಬಾಲ್. ಒಳ್ಳೆ ಆಡುವವರಿಗೆ ಹಾಡು ಕೇಳಿ ಹೋಗೋದಾದ್ರೆ ಹೆಸರು ಪೃಥ್ವಿ, ಮರಿಯಾ. ಇನ್ನೊಂದು ಬೇಡ ನನಗೆ ಯೋಜನೆ.
ಮರಿಯಮ್ಮ ಜನ್ಮದಿನದ ಅಭಿನಂದನೆಗಳು. ಮತ್ತೆ 170ನೇ ವರ್ಷದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನ್ಮದಿನದ ಪ್ರಯುಕ್ತವಾಗಿ ಸಾಗಿ ಬರುತ್ತಿರುವಂತಹ ಕ್ರೀಡಾಕೂಟ ಕ್ರೀಡೋತ್ಸವ. ಮ್ಯಾಚ್ ವಾಲಿಬಾಲ್ ಮ್ಯಾಚ್ ಟೀಮ್ ಪ್ಲೀಸ್ ಬನ್ನಿ. ಎರಡು ತಂಡಗಳು ಡಿವೈನ್ ಫ್ರೆಂಡ್ಸ್ ಬಸ್ತಿ ಫ್ರೆಂಡ್ಸ್ ಲಾಸ್ಟ್ ಕಾಲ್. ಯಾವ ತಂಡ ಮೊದಲು ಬರುತ್ತೆ ಆ ತಂಡಕ್ಕೆ ಅವಕಾಶ, ತಡ ಮಾಡಿ ಬಂದ ತಂಡಕ್ಕೆ ಅವಕಾಶವಿಲ್ಲ. ದಯವಿಟ್ಟು ಈಗಾಗಲೇ ಇದೀಗ ಬೇಗ ಬರಬೇಕು. ನೀವು ಪದೇ ಪದೇ ಕರೀಲಿಕ್ಕಿಲ್ಲ. ಇಲ್ಲಿ ಸಂಘದ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನು ಭಕ್ತಿಗೀತೆ ಪ್ರಾರಂಭವಾಗುತ್ತೆ. ರಾಧಾಕೃಷ್ಣ ಸರ್ ಅದನ್ನು ಆಯೋಜಿಸುತ್ತಾರೆ. ಭಕ್ತಿಗೀತೆಗೆ ಆಗುವಾಗ ದಯವಿಟ್ಟು ಎರಡು ತಂಡಗಳು ತೀರ್ಪುಗಾರರ ಪೀಠಕ್ಕೆ ಬನ್ನಿ. ಅಲ್ಲಿ ಬಾಲಕೃಷ್ಣ ಸರ್ ಹಾಗೇನೆ ಕೌಶಲ್ ಸರ್ ಪಂದ್ಯಕೂಟವನ್ನು ಆರಂಭಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಅದೇ ರೀತಿ ನಮ್ಮ ಸಂಘಟಕರು ಎಲ್ಲ ಅಧ್ಯಕ್ಷರು ಉದ್ಘಾಟನೆಗಾಗಿ ಕ್ರೀಡಾಂಗಣದ ಒಳಭಾಗಕ್ಕೆ ಬಂದು ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಬೇಕಾಗಿದೆ. ವಾಲಿಬಾಲ್ ಕ್ರೀಡಾಂಗಣದ ಉದ್ಘಾಟನೆ ನೆರವೇರಿಸಿಕೊಂಡು ಸರ್ವಿಸ್ ಮಾಡುವುದರ ಮೂಲಕವಾಗಿ ಪಂದ್ಯಕೂಟಕ್ಕೆ ಚಾಲನೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಸರ್. ಅದೇ ರೀತಿ ವೇದಿಕೆಯಲ್ಲಿ ಇದೀಗ ಭಕ್ತಿಗೀತೆ ಕಾರ್ಯಕ್ರಮ ಸಾಗಿತಾ ಇದೆ. ಎಲ್ಲರೂ ಸಹಕರಿಸಿಕೊಳ್ಳಬೇಕಾಗಿದೆ. ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಈ ಒಂದು ವಾಲಿಬಾಲ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಬೇಕು. ಈಗ ಭಕ್ತಿಗೀತೆ ಸ್ಪರ್ಧೆ ನಡೆಯಲಿದೆ. ಹಿರಿಯರ ವಿಭಾಗ ರೆಡಿಯಲ್ಲ. ಈಗ ಮೊದಲಿಗೆ ಹರ್ಷಿಕಾ 5ನೇ ತರಗತಿ. ಎಸ್, ಉದ್ಘಾಟನೆಗೆ ಎರಡು ತಂಡಗಳು ಲೈನ್ ಅಪ್ ಮಾಡಿಕೊಳ್ಳಿ. ಎರಡು ತಂಡಗಳು ಲೈನ್ ಅಪ್ ಮಾಡಿಕೊಳ್ಳಿ. ಅದೇ ರೀತಿ ಒಳಭಾಗಕ್ಕೆ ಬನ್ನಿ. ಅತಿಥಿ ಗಣ್ಯರು ಹಾಗೂ ನಮ್ಮ ಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಕ್ರೀಡಾಂಗಣದ ಒಳಭಾಗಕ್ಕೆ ಬರಬೇಕು. ಮಹಿಳೆಯರು ಕೂಡ ಬರಬಹುದು. ಸಂಘಟಕರು ಎಲ್ಲರೂ ಒಳಭಾಗಕ್ಕೆ ಬಂದು ಪಂದ್ಯಕೂಟದ ಉದ್ಘಾಟನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ರಾಧಾಕೃಷ್ಣ ಸರ್ ಅಲ್ಲಿಗೆ ಕರ್ಕೊಂಡೋಗಿ, ಅಲ್ಲಿಗೆ ಒಂದ್ಸಲ ಹೋಗಿ ಬನ್ನಿ. ಪೇಪರ್ ಚಂಡಿ ಅಷ್ಟ ತನಕ ಭಕ್ತಿಗೀತೆ ಹೇಳುವಂತ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮನದಲ್ಲಿ ನೆನೆಸ್ಕೊಳ್ಳಿ, ಆಯ್ತಾ? ಇಲ್ಲಿ ಜಡ್ಜಸ್ ಆಗಿ ನಮ್ಮ ಜೊತೆ 3 ಮಂದಿ ಇದ್ದಾರೆ. ನೇಮ್ ಜಡ್ಜಸ್ ರಮ್ಯಾ, ಪೃಥ್ವಿ, ಮರಿಯಾ. ಎಸ್, ನಮ್ಮ ರೆಫ್ರೀಸ್ ಜಡ್ಜಸ್ ಮಿಲ್ಟ್ ಎಲ್ಲ ನೋಡ್ತಾ ಇದ್ದಾರೆ. ನೀವು ಈ ಬಡಿ ಇಲ್ಲಿ ಕೂತ್ಕೊಳ್ತೀರಿ. ಈಗ ನಮ್ಮ ಸಂಘದ ಅಧ್ಯಕ್ಷರಿಂದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಸಂಘದ ಅಧ್ಯಕ್ಷರು ಸಂತೋಷ್ ಸರ್ವ ಮಾಡುವ ಮುಖಾಂತರ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ. ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ತಮ್ಮ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಎರಡು ತಂಡಗಳು ಹಸ್ತಲಾಘವನ್ನು ಮಾಡಿಕೊಳ್ಳಿ. ಪರಸ್ಪರ ವಿಶ್ ಮಾಡಿ. ಅಲ್ಲಿ ಎರಡು ತಂಡಗಳು ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಆದರೆ ನಮ್ಮ ಗುರಿ ಗೆಲುವಿನತ್ತಿರುವಿರಕ್ಕೂ ಸೋಲಿನತ್ತಲ್ಲ ಎನ್ನುವುದನ್ನು ನೆನಪಿಸಿಕೊಂಡು ಇದೀಗ ಒಳಭಾಗದಲ್ಲಿ ಬಸ್ತಿ ಫ್ರೆಂಡ್ಸ್ ಒಂದು ಭಾಗದಲ್ಲಿ, ಡಿವೈನ್ ಫ್ರೆಂಡ್ಸ್ ಮತ್ತೊಂದು ಭಾಗದಲ್ಲಿ. ಡಿವೈನ್ ಫ್ರೆಂಡ್ಸ್ ಟಾಸ್ ವಿನ್ ಆಗಿದ್ದಾರೆ. ಚಾಯ್ಸ್ ಕೋರ್ಟ್. ಅಲ್ಲಿ ಸ್ಕೋರ್ ಶೀಟ್ ರೆಡಿ ಮಾಡಿ. ಒಬ್ರು ವಾಲಿಬಾಲ್ ಕ್ರೀಡಾಂಗಣಕ್ಕೆ ಬನ್ನಿ. ಅದೇ ರೀತಿ ಬಾಲ್ ಬಾಯ್ಸ್ ಹಾಗೂ ಲೈನ್ ಜಡ್ಜಸ್ ದಯವಿಟ್ಟು ಸ್ವಯಂ ಸೇವಕರು ಸ್ಕೋರರ್ ಬರಬೇಕು. ರೆಡಿ ಇದ್ದಾರಾ? ಸ್ಕೋರ್ ಶೀಟ್ ಇದೆ, ಪೆನ್ ಇದೆ, ದಯವಿಟ್ಟು ಬನ್ನಿ. ಒಬ್ರು
ಸ್ಕೋರರ್ ರೆಡಿ ಇದ್ದಾರೆ. ನೋಡಿ, ಸ್ಕೋರರ್ಗೆ ಅಲ್ಲಿ ಒಂದು ಅವಕಾಶ ಕೊಡಿ. ಚೇರ್ ತೀರ್ಪುಗಾರರು ಪಂದ್ಯಾಟವನ್ನು ಉದ್ಘಾಟಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪಂದ್ಯಾಟ ನಿಮ್ಮ ಕೈಯಲ್ಲಿ ಅದು ಒಳಗಡೆ ಮಾಡೋದಂತ ಒಂದು ರಂಡಾಮ ಇದಾವನು ಹಾಪಿ ಬಾಡಿ ಹೊಡಿ ಇರ್ತಲ್ಲ ಹಿರಿಯ ಅಡ್ಡೆಗೆ ಹೋಗ್ಬಾರ ಕೋಟ್ಲಾಸ್ ಬಿಡತ್ತೀರಿ ಕಾವ್ಯ ಕೃಷ್ಣ ನಮ್ಮ ಸ್ಪೀಕರ್ ಸಟ್ ಮಾಡ್ತೀವಿ ಮೂಲ ಬಂಡ ಹಿಂದುಳಿಂದಲ ಮೈಕಡ್ ರಡ್ಡು ಪದ್ಯ ಬಣ್ಣ ಗಂಧಾಪು ನೋಡು ಡಿಸ್ಟರ್ಬೆನ್ಸ್ ಹಿರೇ ಗುಂದು ಬತ್ತನ್ಲಿ ವೈರ್ ಎಸ್ ವಾಲಿಬಾಲ್ ಪಂದ್ಯಾಟ ಆರಂಭವಾಗಿದೆ. ಪ್ರಥಮ ತೀರ್ಪುಗಾರರ ಪೀಠದಲ್ಲಿ ಬಾಲಕೃಷ್ಣ ಮುಂಡಾಜೆ, ದೈಹಿಕ ಶಿಕ್ಷಕರು, ವಿವೇಕಾನಂದ ಪದವಿ ಪೂರ್ವ ಕಾಲೇಜು. ಅದೇ ರೀತಿ ದ್ವಿತೀಯ ತೀರ್ಪುಗಾರರ ಪೀಠದಲ್ಲಿ ಮಂಗಳೂರಿನ ಕೌಶಲ್ ಸುವರ್ಣ. ಪಾಯಿಂಟ್ ಹೇಳಿ ಬರೆಯಲು ಪಾಯಿಂಟ್ ಬೇರೆ ಸೌಂಡ್ ಸಿಸ್ಟಮ್ ಇದೆ ಅಲ್ಲಿ ಅದನ್ನ ಪಾಯಿಂಟ್ ಬರೆಯಂದಿಲ್ಲ ಸ್ಕೋರ್ ಶೀಟ್ ಬೋರ್ಡ ಎಸ್ 1 ಈಚ್ 1-1 ಬಸ್ತಿ ಈ ಭಾಗದಲ್ಲಿ ಬಸ್ತಿ, ತೀರ್ಪುಗಾರರ ಬಲಭಾಗದಲ್ಲಿ ಡಿವೈನ್. ಓಹೋ, ಜಾರಿ ಬಿದ್ದ ಚೆಂಡು, ಹಸ್ತದಲ್ಲಿ ದೋಷ. ಖಾತೆಯನ್ನು ಆರಂಭ ಮಾಡಿಕೊಂಡು ಇದೀಗ 2-1 ಮುನ್ನಡೆಯಲ್ಲಿ ವಾಲಿಬಾಲ್ 2-1. 2-1 ಸರ್ವಿಸ್ ചെയ്യുന്നു ಬಸ್ತಿ ಫ್ರೆಂಡ್ಸ್. ಡಿವೈನ್ ವರ್ಸಸ್ ಬಸ್ತಿ. ಯಸ್, ಪವರ್ಫುಲ್ ಅಟ್ಯಾಕ್, ಪವರ್ಫುಲ್ 3-1. ಪವರ್ಫುಲ್ ಪೀಪಲ್ ಕಮ್ ಪವರ್ಫುಲ್ ಪ್ಲೇಸಸ್. ಮಿಯಾರ್ ರಾಜ್ಯ ರಾಷ್ಟ್ರೀಯ ಆಟಗಾರರು ಈ ಒಂದು ಸುಂದರವಾದ ಕ್ರೀಡಾಂಗಣದಲ್ಲಿ ಸೆಣಸಾಡಲಿಕ್ಕಿದ್ದಾರೆ. 3-1 ಮುನ್ನಡೆಯೊಂದಿಗೆ ಬಸ್ತಿ ಫ್ರೆಂಡ್ಸ್ ಸರ್ವಿಸ್ ನಲ್ಲಿದೆ. ಕೆಂಪು ಸಮೋಸದ ಆಟಗಾರ ಸರ್ವಿಸ್ ನಲ್ಲಿ. ವಾಲಿಬಾಲ್ ಹೊಂದಾಣಿಕೆಯ ಕೊರತೆ. ಚೆಂಡು ಅಂಗಣದ ಹೊರಭಾಗಕ್ಕೆ. ಪ್ರಥಮ ತೀರ್ಪುಗಾರರ ಪೀಠದಲ್ಲಿ ತಪ್ಪನ್ನು ಗುರುತಿಸುವಿಕೆ. 2-3. ಸರ್ವಿಸ್ ನಲ್ಲಿ ವೈಫಲ್ಯತೆ. ನಿತ್ರಣ ಸರ್ವಿಸ್, ಬಹುಶಃ ಊಟ ಮಾಡಲಿಲ್ಲ ಅಂತ ಕಾಣುತ್ತೆ. ಬಲಹೀನ ಸರ್ವಿಸ್. 4-2. 4-2. Yes, powerful attack. Just number 7. Divine Friends 3-4. ಪ್ರಥಮ ಪಂದ್ಯದಲ್ಲಿ ಬೆನ್ನಟ್ಟಿ ಬರುತ್ತಿದೆ. 15 ಅಂಕದ ಒಂದು ಸೆಟ್ ಮಾತ್ರ. ಮುಂದಿನ ಪಂದ್ಯಕ್ಕಾಗಿ ಮ್ಯಾಚ್ ನಂಬರ್ 3 ಜೈ ಭೀಮ್ ಎ ಫ್ರೆಂಡ್ಸ್ ಬೆಳ್ತಂಗಡಿ. ಒಂದೇ ಸೆಟ್ ಬರ್ಸೋ 1 ಗಂಟೆ ಅಂದು ಸೆಮಿಫೈನಲ್ ಎಡ್ಡೆ ಮ್ಯಾಚ್ ತೂರಿ ತಿಕ್ಕಂಡು. ಎಸ್, ಸಮಬಲದ ಹೋರಾಟ. 4 ಈಚ್ 4-4. 5-4. 5-4. അഞ്ചും നാളിലാണ് സർവീസ് ചെയ്യുന്നു ബസ്തി ഫ്രണ്ട്സ്. വിരുദ്ധമായി ഡിവൈൻ 4-5-4. ആഹാ, ಗುಡ್ ರಿಸೀವ್ ಬಟ್ ಔಟ್. ಚೆಂಡು ಅಂಗಣದ ಹೊರಗಿತ್ತು. ದಯವಿಟ್ಟು ತೀರ್ಪುಗಾರರಿಗೆ ಒಂದು ಕೊರೋನಾ ಕೋಟ್ ಇದ್ರೆ ಒಳ್ಳೆದಿತ್ತು. 100 ರೂಪೀಸ್ ಇದ್ದು.
ಎಸ್ ಚಕ್ಔಟ್ ಸಿಡಿಲಬ್ಬರದ ಹೊಡೆತ ಮುಗಿಲೆತ್ತರಕ್ಕೆ ಜಿಗಿತ ಇದು ವಾಲಿಬಾಲ್ನ ತಕ್ಕದಿಮಿತ 5-5 ಸಮ ಎರಡು ತಂಡಗಳು ಪರಸ್ಪರ ಸೆಣಸಾಡುತ್ತಿವೆ 5-6 ಒಂದಂಕದ ಮುನ್ನಡೆಯೊಂದಿಗೆ ಬಸ್ತಿ ಓಹೋ 7-5 ವಂಚಿಸಲು ಹೋಗಿ ಸ್ವತಃ ವಂಚನೆಗೆ ಒಳಗಾದಂತ ಡಿವೈನ್ ಫ್ರೆಂಡ್ ಎಚ್ಚರ ತಪ್ಪಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಗುಡ್ ಪಾಸ್ ವಾಟ್ ಎ ಫಿನಿಶ್ ನೆಗೆದವನೊಬ್ಬ ಜಿಗಿದವನೊಬ್ಬ ಆ ಭಾಗದಲ್ಲಿ ಅತ್ಯುತ್ತಮ ಎತ್ತುಗೆ ಮುನ್ನ ನಮ್ಮೂರಿನ ಚಿನ್ನ ಸರ್ವಿಸ್ ನಲ್ಲಿ ಮುನ್ನ ಯಸ್ ಚಕ್ಔಟ್ಗೆ ಗುರಿ ಇಟ್ಟಿದ್ದಾರೆ ಆದರೆ ಜಾಲಿಗೆ ಸ್ಪರ್ಶವನ್ನು ಮುಟ್ಟಿದ್ದೀರಿ ನೆಟ್ಟನ್ನು ಮುಟ್ಟಿ ನೋಡಲು ಇದೇನು ಅಪ್ಪ ತೆಗೆದುಕೊಟ್ಟಂತ ಟಚ್ ಸ್ಕ್ರೀನ್ ಮೊಬೈಲ್ ಅಲ್ಲ ಅದೇನು ಐಫೋನ್ ಸೆಟ್ಟು ಅಲ್ಲ ಅದರಲ್ಲೇನು ಸ್ನ್ಯಾಪ್ ಚಾಟು ಇಲ್ಲ 9-5 ಎಸ್ ಹೊಂದಾಣಿಕೆ ಕೊರತೆ ಆ ಭಾಗದಲ್ಲಿ ಶರೀನ್ ಸೊಂಚೆ ಗಲಿಬಿಲಿ ಜೆಸಿ ನಂಬರ್ 7 ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಿದೆ ಅಂಕ ಕೈಜಾರುತ್ತಿದೆ ಡಿವೈನ್ ಫ್ರೆಂಡ್ಸ್ ಬಸ್ತಿ 10 ಡಿವೈನ್ 5 ಓಹೋ ಆ ಭಾಗಕ್ಕೆ ಹೋಗಲಪ್ಪದ ವಾಲಿಬಾಲ್ ಗಾಳಿಯಲ್ಲಿ ತೇಲುವ ಚೆಂಡಿಗೆ ಹೊಡೆಯುವ ಕ್ರೀಡೆ ಇದು ಅಂದು ಅಮೆರಿಕದಲ್ಲಿ ಹುಟ್ಟಿದ ಕ್ರೀಡೆ ಭಾರತಕ್ಕೆ ಪರಿಚಯವಾಗಿದ್ದು 1902 ಡಾಕ್ಟರ್ ಗ್ರೇಕೆಮ್ ಅವರ ಮೂಲಕವಾಗಿ ಓಪನ್ ಶಾಟ್ ಓಪನ್ ಗಂಗಮ್ ಸ್ಟೈಲ್ ಕಾದು ಕುಳಿತ ರಣಹದ್ದು ಬಸ್ತಿ ಫ್ರಾನ್ಸ್ 12-5 12-5 12 ಅಂಚಿലാണ് ಬಸ್ತಿ ಫ್ರಾನ್ಸ್ ಎಸ್ ಬಸ್ತಿ ಫ್ರಾನ್ಸ್ ಸರ್ವಿಸ್ ಎಸ್ ಜಾನ್ ಫಿಲ್ ಇನ್ ದ ಬ್ಲಾಂಕ್ ಬಿಟ್ಟ ಸ್ಥಳವನ್ನು ತುಂಬಿಸಿಕೊಟ್ಟಂತ ಡಿವೈನ್ ಬೆನ್ನಟ್ಟಿ ಬರುತ್ತಿದೆ 6-12 6-12 ಆಜಿ ಪದ್ರಾಡು ಗುಡ್ ರಿಸೀವ್ ಎಸ್ ಅವರು ಬಿಡಲ್ಲ ಇವರು ಕೊಡಲ್ಲ ಅಲ್ಲಲ್ಲ ಇವ ಬಿಡಮಾಟ ಅವ ಕೊಡಮಾಟ 7-12 7-12 ರೌಂಡ್ ಹೊಡಿತೀನಿ ಖುಷಿ ಇಂಚ ರೌಂಡ್ ರಾಬಿನ್ ರೌಂಡ್ ಎಸ್ ಆಹಾ ಅಲ್ಲಿಂದ ಅಲ್ಲಿಗೆ ನೆಗೆತಾ ಜಿಗಿತಾ ಹೊಡೆತ ಇದು ಬೆನ್ನಟ್ಟಿ ಬರುತ್ತಿರುವಂತ ಡಿವೈನ್ ಫ್ರೆಂಡ್ಸ್ 8-12 ಎಸ್ ಮಿಸ್ ಪಾಸ್ ಎತ್ತುಗೆಯಲ್ಲಿ ವೈಫಲ್ಯತೆ ತಮ್ಮ ಹಸ್ತದಲ್ಲಿ ದೋಷವಿತ್ತು ತಮ್ಮ ಹಸ್ತವನ್ನು ಜ್ಯೋತಿಷ್ಯರಿಗೆ ತೋರಿಸಬೇಕು ವಿನಂತಿಯ ವಿಶ್ರಾಂತಿಯನ್ನು ಪಡೆದುಕೊಂಡಂತಹ ಬಸ್ತಿ ಫ್ರೆಂಡ್ಸ್ ಸುಲಭದ ಅಂಕವನ್ನು ಸಂಪಾದಿಸಿಕೊಳ್ಳುತ್ತಿರುವಂತಹ ಡಿವೈನ್ ಫ್ರೆಂಡ್ಸ್ ತಂಡದ ಆಟಗಾರರಿಗೆ ಹೊಸ ಗ್ಲೂಕೋಸ್ ತುಂಬಲು ಪ್ರಯತ್ನ ಮುಂದಿನ ಪಂದ್ಯಕ್ಕಾಗಿ ಜೈ ಭೀಮ್ ಎ ಫ್ರೆಂಡ್ಸ್ ಬೆಳ್ತಂಗಡಿ ಪ್ಲೀಸ್ ಕ್ಯಾಪ್ಟನ್ ಟಾಸ್ ಗಾಗಿ ಬನ್ನಿ ಜೈ ಭೀಮ್ ಎ ಫ್ರೆಂಡ್ಸ್ ಬೆಳ್ತಂಗಡಿ ಮ್ಯಾಚ್ ನಂಬರ್ 4 ಬ್ರಹ್ಮಶ್ರೀ ಬಿ ಜೈ ಭೀಮ್ ಬಿ ಮ್ಯಾಚ್ ನಂಬರ್ 4 ಎಸ್ ಆಯ ತಪ್ಪಿದ ಹೊಡೆತ ಗುರಿ ತಲುಪದ ಚೆಂಡು 13-9 25 ವರ್ಷ 25 ವರ್ಷ 15 ಗೊತ್ತಾ ಆಗಲು 15 ಪಾಯಿಂಟ್ ಮಾಡ್ತೀವಿ 25 ಕಂಟಿನ್ಯೂ ಹಾಕ್ಯಂಬೋಯ್ ಅದು 16-17 ಅಂತ ಇಲ್ಲೇನು ಪಾಯಿಂಟ್ ಆಯ್ತು ಸತ್ತು ಎಲ್ಲಿ ನೀವು போய் ಬರೆಯಂ ಬೋಲು അങ്ങനെ ಹಾಕಿ ಹಾಂ ಇಪ್ಪ ಅದಕ್ಕೂ ಇರಿಯೋದು ಹಾಕಿಬಿಟ್ಟು 16-17 ಎಸ್ ಸ್ಕೋರ್ ಚೇಂಜ್ 25 ಅಂಕದ ಒಂದು ಸೆಟ್ ಓಹೋ ಜಾರಿ ಬಿದ್ದ ಜಾಣ ನಮ್ಮೂರಿನ ಮಣ್ಣನ್ನು ತನ್ನೂರಿಗೆ ಕೊಡುವಲ್ಲಿ ಪ್ರಯತ್ನ ಇದು ವಾಲಿಬಾಲ್ ನಲ್ಲೆಲ್ಲ ಮಾಮೂಲು ಮಾನ್ಸೂನ್ ಟ್ರೋಫಿ ಬ್ರಹ್ಮಶ್ರೀ ನಾರಾಯಣಗುರು ಟ್ರೋಫಿ ಯಸ್ ಬಲಾಢ್ಯ ಆಕ್ರಮಣ ಯಶಸ್ವಿಯ ಹೊಡೆತದೊಂದಿಗೆ ಬಸ್ತಿ ಫ್ರೆಂಡ್ಸ್ 14-10 ಬಸ್ತಿ ಫ್ರೆಂಡ್ಸ್ ಡಿವೈನ್ ಫ್ರೆಂಡ್ಸ್ ವಿರುದ್ಧമായി 4 ಪಾಯಿಂಟ್ ಲೀಡ್ 14
10. Yes, powerful attack. Jersey number 8. ಸಿಟ್ಟಿ ಗೆದ್ದ ರಾವಣ. 11-14. ಓಹೋ, ಉದ್ದನೆಯ ನೀಲಕಾಯದ ವ್ಯಕ್ತಿ. അതിലുണ്ട് സൈഡിൽ അതിൽ ഇതിലാവും അത് ചെറിയത് ഞാൻ കുറച്ചിട്ടാക്കാം കണ്ടിന്യൂ ചെയ്യാൻ പോയി അവൻ ಯಾಸ್ ಏಟಿಗೆ ಎದುರೇಟು. ಓಹೋ, ಹೊಂದಾಣಿಕೆಯ ಕೊರತೆ. ಅಂಕದ ಲಾಭ ಬಸ್ತಿ ಬಟ್ಟಕ್ಕೆ. ಬಸ್ತಿ ಫ್ರೆಂಡ್ಸ್ ಅಪರ್ತಕ್ಕೆ ಪಾಯಿಂಟ್ ಅಪರ್ತಕ್ಕೆ ಸರ್ವಿಸ್ ಇದ್ದಾರಲ್ಲ 15-12. ಓ, ಇದು ಬಾಸ್ಕೆಟ್ ಬಾಲ್ ಅಲ್ಲ, ವಾಲಿಬಾಲ್. ಓವರ್ ರೀಚ್. ಈ ತರ ತಪ್ಪಾಗಿದೆ. ಅದ್ದಿನ ಕಣಿನ ಮುದ್ದಿನ ತೀರ್ಪುಗಾರರು. ಮೇಲ್ಭಾಗದಲ್ಲಿ ಬಾಲಕೃಷ್ಣ ಸರ್, ಕೆಳಭಾಗದಲ್ಲಿ ಕೌಶಲ್ ಸರ್. 16-12. ಓಹೋ, ಮತ್ತೆ ವೈಫಲ್ಯತೆ. ಅಲ್ಲೊಂದು ಹೊಂಡ ಬಿತ್ತು. ಫಿಂಗರ್ ಫಾಲ್ಟ್, ಹಸ್ತದಲ್ಲಿ ದೋಷ. ಮತ್ತೆ ತಪ್ಪಾಗಿದೆ. ಡಿವೈನ್ ಫ್ರೆಂಡ್ಸ್ ತಂಡದಿಂದ ಅಂಕವನ್ನು ಬಸ್ತಿ ಫ್ರೆಂಡ್ಸ್ ತಂಡಕ್ಕೆ 18-12. 18-12. 18-12 per service. What a service! What a beautiful, so beautiful. Just looking like a wow. 19-12. ಓಹೋ, ಅನಾಥವಾಗಿ ಬಿದ್ದ ವಾಲಿಬಾಲ್ ಚೆಂಡು. ಚೆಂಡಿಗೆ ವಾರಸ್ದಾರರೇ ಇಲ್ಲ. ಕುಟುಂಬದವರೆಲ್ಲ ಬಂದು ಮುಟ್ಟುವಂತಿಲ್ಲ. 3 ಸ್ಪರ್ಶ ಮಾತ್ರ. 20-12. ಎಸ್, ಚೆಕ್ಔಟ್ನ ಲಾಭ. ಅಂಕವನ್ನು ಡಿವೈನ್ ಫ್ರೆಂಡ್ಸ್ ನಿಂದ ಬಸ್ತಿ ಫ್ರೆಂಡ್ಸ್ ತಂಡಕ್ಕೆ 21-12. ಎಸ್, ಜಾನ್ ಮೇ ಚಿನ್ನದ ಬಣ್ಣದ ಸಮೋಸದ ಆಟಗಾರ ಜೆರ್ಸಿ ನಂಬರ್ 7 ಜಸ್ಟಿನ್. 13-21. 13-21. 13-21 ಸರ್ವಿಸ್. ಆಹಾ, ಮುನ್ನ. ಎಸ್, ಮುನ್ನಾಂಡೆ ಅಡಿಪೊಳಿ ಕಳಿ. 22-13. ನೆಕ್ಸ್ಟ್ ಮ್ಯಾಚ್ ಜೈ ಭೀಮ್ ಎ ಫ್ರೆಂಡ್ಸ್ ಬೆಳ್ತಂಗಡಿ. ಪ್ಲೀಸ್ ಬನ್ನಿ ಟೀಮ್ ಕ್ಯಾಪ್ಟನ್ ಟಾಸ್ಗೆ. ಎನ್ನ ಅವರು ಆಡಿ ಅವ ಎನ್ನ ಅವರು ಪಿಡಿ. ಇದು ವಾಲಿಬಾಲ್ ಅಡಿಪೊಳಿ ಕಲಿ. ಅನರ್ಕಲಿ ಅಲ್ಲ, ಇದು ವಾಲಿಬಾಲ್ ಕಲಿ. ಅನರ್ಕಲಿ ಈಗಾಗಲೇ ಮಂಗಳೂರಿಗೆ ಸಿದ್ಧವಾಗಿದೆ. ಮುಂದಿನ ಪಂದ್ಯಕ್ಕಾಗಿ ಶ್ರೀ ಜೈ ಭೀಮ್ ವರ್ಸಸ್ ಫ್ರೆಂಡ್ಸ್ ಬೆಳ್ತಂಗಡಿ. 23-14. ಸರ್ವಿಸ್ ನಲ್ಲಿ ವೈಫಲ್ಯತೆ. ಚೆಂಡು ಅಂಗಣದ ಹೊರಭಾಗಕ್ಕೆ. ಅಂಕದ ಲಾಭ ಡಿವೈನ್ ಫ್ರೆಂಡ್ಸ್ ತಂಡಕ್ಕೆ 15-23. 15-23. 15-23 ಫಸ್ಟ್ ಸೆಟ್. ಫಿಂಗರ್ ಫಾಲ್ಟ್, ಡಬಲ್ ಟ್ಯಾಚ್. ಪದೇ ಪದೇ ಮುಟ್ಟಿ ನೋಡಲು ಇದೇನು ಟಚ್ ಸ್ಕ್ರೀನ್ ಮೊಬೈಲು ಅಲ್ಲ, ಅದರಲ್ಲೇನು ಸ್ನ್ಯಾಪ್ ಚಾಟು ಇಲ್ಲ. ವಾವ್, ಗುಡ್ ಸರ್ವಿಸ್. ಇಂಚ ದಿಲ್ಲ ಚೂರು ಮೇರ್ನ ಸಿಗ್ನಲ್ ತೋಜಿರಿ, ಮೇರ್ನ ಸಿಗ್ನಲ್ ತೋಜಿ ಕಾಣಿಲ್ಲ ಅವ್ರಿಗೆ ರೈಟ್ ಕೊಡ್ತೀನಿ. 24 the match point set. 24-16. Basti friends the last point. Yes, AK-47 shot. Excellent finish. But out. ಇದರೊಂದಿಗೆ ಎರಡು ತಂಡಗಳಿಗೆ ಪರಸ್ಪರ ಹಸ್ತಲಾಘವನ್ನು ನೀಡಿಕೊಳ್ಳಿ. ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ.
ಮುಂದಿನ ಪಂದ್ಯಕ್ಕಾಗಿ ಜೈ ಭೀಮ್ ಎ ಫ್ರೆಂಡ್ಸ್ ಬೆಳ್ತಂಗಡಿ, ದಯವಿಟ್ಟು ಸ್ವಯಂ ಸೇವಕರು ದಯವಿಟ್ಟು ಕ್ರೀಡಾಂಗಣವನ್ನು ಸ್ವಲ್ಪ ಸ್ವಚ್ಛಗೊಳಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಕೊಳ್ತಿದ್ದೇವೆ. ಯಾವುದೇ ಕೆಲಸಕ್ಕೆ ಇಲ್ಲ ಎಂದವರೆಲ್ಲ ಮುನ್ನ ಅವರ ಅದ್ಭುತ ಒಂದು ಆಟ, ಜಾರಿ ಬಿದ್ದ ಜಾಣ, ಆ ಭಾಗದಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಎಂದು ಸಾಬೀತುಪಡಿಸಿಕೊಂಡಂತ ಬಸ್ತಿ ಫ್ರೆಂಡ್ಸ್ ಪಂದ್ಯವನ್ನು ಗೆದ್ದುಕೊಂಡಿದೆ ಡಿವೈನ್ ಫ್ರೆಂಡ್ಸ್ ವಿರುದ್ಧವಾಗಿ. ಇದೀಗ ಮುಂದಿನ ಪಂದ್ಯಕ್ಕಾಗಿ ಜೈ ಭೀಮ್ ಎ ಫ್ರೆಂಡ್ಸ್ ಬೆಳ್ತಂಗಡಿ அடுத்த ಮತ್ಸರದಲ್ಲಿ ಜೈ ಭೀಮ್ ಎ ಫ್ರೆಂಡ್ಸ್ ಬೆಳ್ತಂಗಡಿ ಪ್ಲೇಯರ್ಸ್ ಪ್ಲೀಸ್ ಕಮ್ ಟು ಆಲ್. ಬನ್ನಿ ಪ್ಲೇಯರ್ಸ್, ಎಂಟ್ರಿ ಫೀಸ್ ಎಲ್ಲ ಕೊಟ್ಟಿದ್ದೀರಲ್ಲ? ಎಸ್. ಬ್ಯಾಕ್ ಸೈಡ್ ഇത് വേണം, റട്ട് വേണം, റട്ട് അവിടെ ഓർ കുറ്റ പോയി അത് മ്യൂസിക് കൊണ്ടുവരണം. ഇപ്പൊ ഇത് ഇപ്പൊ നെക്സ്റ്റ് മാച്ച് ഇപ്പൊ നെക്സ്റ്റ് ಎಸ್. ആണോ ಜೈ ಭೀಮ್ ಎ ಫ್ರೆಂಡ್ಸ್ ಬೆಳ್ತಂಗಡಿ ಮ್ಯಾಚ್ ನಂಬರ್ 3, ಮ್ಯಾಚ್ ನಂಬರ್ 4 ಬ್ರಹ್ಮಶ್ರೀ ಬಿ ಜೈ ಭೀಮ್ ಬಿ. ಎಂಟ್ರಿ ಪೀಸ್ ಕೊಡ್ತಾರಾ? ಕೊಡ್ತೀನಿ, ಅದ್ರದ್ದು ಮ್ಯಾಚ್ ಇದಿಲ್ಲ ಇದೆ. ಅದು ಹಾಕ್ಬೇಡ, ಮ್ಯಾಚ್ ನಂಬರ್ 4 ಹಾಕಬೇಕು. ಬೆಳ್ತಂಗಡಿ ತಂಡಕ್ಕೆ ಲಾಸ್ಟ್ ಕಾಲ್. ಕರೆದು ಸುಸ್ತಾಯಿತು, ಈಗಾಗಲೇ ಹಸಿವಾಗ್ತಾ ಇದೆ. ಬೆಳ್ತಂಗಡಿ ತಂಡದ ಅನುಪಸ್ಥಿತಿಯಲ್ಲಿ ಜೈ ಭೀಮ್ ಎ ತಂಡಕ್ಕೆ ಮುಂದಿನ ಹಂತಕ್ಕೆ ಆಯ್ಕೆಯಾಗಿದೆ. ಜೈ ಭೀಮ್ ಎ ತಂಡದ ಆಟಗಾರರು ಒಂದು ಸರ್ವಿಸ್ ಮಾಡುವುದರ ಮೂಲಕವಾಗಿ ಪಂದ್ಯ ಕೊಡದ ಮುಂದಿನ ಪಂದ್ಯಕ್ಕಾಗಿ ಬ್ರಹ್ಮಶ್ರೀ ಬಿ ಜೈ ಭೀಮ್ ಬಿ ಪ್ಲೀಸ್ ಬನ್ನಿ. ಜೈ ಭೀಮ್ ಬಿ ಬ್ರಹ್ಮಶ್ರೀ ಬಿ ಪ್ಲೀಸ್. ಅನೀತ್ ಬಾಲಕೃಷ್ಣ ಸರ್ಗೆ ಕಾಂಟ್ಯಾಕ್ಟ್ ಆಗಿ ಕೋಳಿ ಅಂಗಡಿ ನಂಬರ್ 96863945. ಕರ್ವೇಲ್ ಪೇರ್ನ ಉಪ್ಪಿನಂಗಡಿ ಕರ್ವೇಲ್ ಪೇರ್ನ ಅದೇ ಎಂದು ಉಳ್ಳಿ 9686394519 ഒരു മെസ്സേജ് ആക്കി ഞാൻ വിളിക്കാൻ അസർ വിളിക്കാം. ಎಸ್, ಮ್ಯಾಚ್ ನಂಬರ್ 4 ಜೈ ಭೀಮ್ ಎ ಹೊರಭಾಗಕ್ಕೆ ಬರಬೇಕು. ಜೈ ಭೀಮ್ ಬಿ ಬ್ರಹ್ಮಶ್ರೀ ಬಿ ಬ್ರಹ್ಮಶ್ರೀ ಬೈತ್ಯಾರು ಸ್ಕೋರರ್. ತೀರ್ಪುಗಾರರು ಪಂದ್ಯವನ್ನು ಆರಂಭಿಸಬೇಕು. ಜೈ ಭೀಮ್ ಮ್ಯಾಚ್ ನಂಬರ್ 4 ಬೆಳ್ತಂಗಡಿ ಅನುಪಸ್ಥಿತಿಯಲ್ಲಿದೆ. ಜೈ ಭೀಮ್ ಬಿ ಬ್ರಹ್ಮಶ್ರೀ ಬೈತ್ಯಾರು. ಮ್ಯಾಚ್ ನಂಬರ್ 4 ವಿಜಿಲ್ ಬರಲಿ, ಒಂದು ವಿಜಿಲ್ ಬರಲಿ, ವಿಜಯ್ ಕರಬೇಕು. ಎಂಕಲು ರಿಕ್ಷಾಡ್ ಬರ್ತದೆ ನೇರ ಒಂದು ಲೆಸ ಬರ್ತಾರೆ ಅರ್ಧ ಮುಟ್ಟ ಜನ ರಿಕ್ಷಾಡ್ 300ಗೆ ಎಂಕಲು ಹಾಫ್ ಮುಟ್ಟ ಬರ್ತದೆ. ಫೋರ್ತ್ ಮ್ಯಾಚ್ ನಂಬರ್ ಜೈ ಭೀಮ್ ಎ ಅದು ಆಫ್ ವಿನ್ ಆಯ್ತು. ಇಪ್ಪ ಜೈ ಭೀಮ್ ಬಿ ಬ್ರಹ್ಮಶ್ರೀ ಬಿ ಅದು ಪ್ಲಾಸ್ಟಿಕ್ തന്നെ ലോഡ് ಅದು വേണം. അത് ഞങ്ങൾക്ക് ഇത് ನೋಡಿ ഇല്ലെങ്കിൽ ഇതെല്ലാം ഇതാണല്ലേ ಚಂಡಿ. ಮ್ಯಾಚ್ ನಂಬರ್ 5 ಸಿದ್ಧತೆಯಲ್ಲಿರಬೇಕು. ಬೆಂಜಾಲ್ ಫ್ರೆಂಡ್ಸ್ ವರ್ಸಸ್ ಬ್ರಹ್ಮಶ್ರೀ ಎ ಮ್ಯಾಚ್ ನಂಬರ್ 5 ಸಿದ್ಧತೆ ಮಾಡಿಕೊಳ್ಬೇಕು. ಬನ್ನಿ ಮ್ಯಾಚ್ ನಂಬರ್ 4 ಬೇಗ ಬಲೆ. ಜೈ ಭೀಮ್ ಬಿ ನಿಕಲೇಗ ಕೋಆರ್ಡಿನೇ ಟೈಸ್ ಕಾಪಿ ಕಾಡಪಡುತ್ತುಂಡು ನಿಕಲ್ ತಡಮಲ್ಪರೇಜಿ ನನ್ನ ಐನಾತ್ ಬೇಗ ಪಂದ್ಯ ರೆಡಿಯ ಒಂದಪ್ಪು. ಬಂಜಲ್ ಫ್ರೆಂಡ್ಸ್ ಇಜ್ಜ ಅಯ್ಯ
ಬೆಂಜಾಲ್ ಫ್ರೆಂಡ್ಸ್ ಸಿಜ್ಜಿಗೆ ಜೈ ಭೀಮ್ ಬಿ ಉಂಡ ಅಯ್ಯ ಪನ್ನೋಡು ಸರ್ ಎಂಗ್ಲೆ ಪೂರ ಮದತ್ತು ಹೋಗ್ತೀನಿ ಮಾರೆ ಕೆಲವು ಸಮಯ ಉಂಡತಿ ಆನೆ ಲೀಗ್ ಮೈನೆ ಧರ್ಮಸ್ಥಳದ ಆರು ಉದ್ದದಾರನ ಉದರೇನ ಅಟ್ಯಾಕ್ ಮಾಡಿದ ಯಾರಿಗೆ ಬೆಸ್ಟ್ ಆಲ್ರೌಂಡರ್ ಸಿಕ್ಕಿಲ್ಲ ಮ್ಯಾಚ್ ನಂಬರ್ 6 ಡೇಂಜರ್ ಬಾಯ್ಸ್ ಅಮ್ಮ ಫೌಂಡೇಶನ್ SDR ಒಳಗೊಂಡಂತ ತಂಡ. ಎಸ್, ಕೆಲವರು ನಮ್ಮೂರಿನ ಹಲವಾರು ವಾಲಿಬಾಲ್ನ ಅಭಿಮಾನಿಗಳಿದ್ದಾರೆ. ಅವರವರ ಆಟದ ಶೈಲಿಯ ಆಟದ ನೋಡಲು ಬಹಳಷ್ಟು ಕಾತುರದಿಂದ ಕಾಯುತ್ತಿದ್ದಾರೆ. ದಯವಿಟ್ಟು ತಡ ಮಾಡಬೇಡಿ. ಮ್ಯಾಚ್ ನಂಬರ್ 4 ಬ್ರಹ್ಮಶ್ರೀ ವೈದ್ಯಾರು ಬಿ, ಎಲ್ಲಿದ್ದೀರಿ? ಬೇಗ ಬನ್ನಿ. ಬ್ರಹ್ಮಶ್ರೀ ಬಿಯ ಒಳಭಾಗಕ್ಕೆ ಹೋಗಿ. ನೀವು ಇಲ್ಲೇ ನಿಂತುಕೊಂಡು ಎಂತ ಮಾಡುದು? ಅಯ್ಯೋ ದೇವ. ಟೀಮ್ ಎದು ಬಂದಿಲ್ಲ ಸುವರ್ಣ ಕೌಶಲ್ ಟೀಮಿನ ಬೇರೆ ಅದು ಅದೇ ರೀತಿ ನಮ್ಮ ಜೊತೆ ಈಗಾಗಲೇ ಸೇರಿಕೊಂಡವರಿದ್ದಾರೆ ನಮ್ಮ ಬೆಳ್ತಂಗಡಿ ತಾಲೂಕಿನ ರಾಜ್ಯ ಮಟ್ಟದ ವಾಲಿಬಾಲ್ನ ತೀರ್ಪುಗಾರರು ಪ್ರವೀಣ್ ಕುಮಾರ್ ಕೊಯ್ಯೂರು. ಅವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಸ್ಟೇಜ್ ಅವ್ರು ಸೌಂಡ್ಸ್ ಸ್ವಲ್ಪ ಇಂಪ್ರೂವ್ ಬರ್ದಿದ್ದಾರೆ. ಆಕಾಶ್ ಎಂಕೊಂಜಿ ಪ್ಲಾಸ್ಟಿಕ್ ಕೊರಿಯ ಏನಲ್ಪೊಂಜಿ ಆ ಪ್ಲಾಸ್ಟಿಕ್ ಸ್ಕೋರ್ ಬೋರ್ಡ್ ದಾರ್ ಕೊರಿಯರ್ ಮಾಡಲ್ ಪ್ಲಾಸ್ಟಿಕ್ ಓಲ್ ಕೊರಿಯರ್ ಸ್ವಯಂ ಸೇವಕರಲ್ಲಿ ವಿನಂತಿ, ಲೈನ್ ಜಡ್ಜಸ್ ಆಗಿ ಬರಬೇಕು. ಲೈನ್ ಜಡ್ಜಸ್ ಆಗಿ ಸ್ವಯಂ ಸೇವಕರು. ಹೆಚ್ಚುವರಿ ಪ್ರೇಕ್ಷಕರು ಸ್ವಲ್ಪ ಹಿಂದೆ ನಿಂತುಕೊಳ್ಳಿ. ಅವರವರ ತಂಡದ ಹೆಚ್ಚುವರಿ ಪ್ರೇಕ್ಷಕರು ಪ್ಲೀಸ್ ಗೋ ಬ್ಯಾಕ್. ಸ್ವಲ್ಪ ಹಿಂದೆ ಮಂತೆ ಪಿರವಂತಿಲ್ಲ ನಿಗಲ್ನ ಬಾಲ್ ರಿಸೀವ್ ಮಲ್ಪರೆ ಅಕಲಿಗೆ ಅಡಚಣೆ ಹಾಕೊಂಡು. ಇದೀಗ ಮ್ಯಾಚ್ ನಂಬರ್ 4 ಬ್ರಹ್ಮಶ್ರೀ ಬಿ ಜೈ ಭೀಮ್ ಬಿ. ಒಂದು ಮರತ ನೀರೇ ಬೂರುಂಡು ಹತ್ತು ಇಂಚಿ ಇಂಚೆ ಬುಲ್ಗ ನಮ್ಮ ಒಂದು ಪಿರ ಅರ್ನ ಒಂದು ಪಿರ ಮುಖ ಇಡೀ ಬಲಿ ಗಟ್ಟಿ ಐತೆ. ಎಸ್, ಪವರ್ಫುಲ್ ಅಟ್ಯಾಕ್. ಅದ್ಭುತವಾದ ಹೊಡೆತ. ಆದರೆ ಚೆಂಡು ಅಂಗಣದ ಹೊರಭಾಗಕ್ಕೆ. ಮಿಯಾರ್ ಬಿ ತಂಡಕ್ಕೆ 1 ಅಂಕ ಸೇರ್ಪಡೆ. ಸಾರಿ, ಬ್ರಹ್ಮಶ್ರೀ ಬಿ ತಂಡಕ್ಕೆ 1 ಅಂಕದ ಸೇರ್ಪಡೆ. ಖಾತೆಯನ್ನು ಆರಂಭ ಮಾಡಿಕೊಂಡು ಸರ್ವಿಸ್ನಲ್ಲಿ ವೈಫಲ್ಯದೊಂದಿಗೆ ಅಂಕವನ್ನು ಸುಲಭವಾಗಿ ಪಡೆದುಕೊಂಡಂತ ಜೈ ಭೀಮ್ ಬಿ. ತಪ್ಪಿದ ಹೊಡೆತ. ಬಂಟಿ, ನೀನ್ ಸ್ಮ್ಯಾಶ್ ಸ್ಲೋನಾ? ಸುಮನ್, ವಾಟ್ ಎ ಸ್ಮೈಲ್. ಎಸ್, ಅದ್ಭುತವಾದ ಹೋರಾಟ, ಸೆಣಸಾಟ, ಕಾದಾಟ. PTM Sounds and Lightings DJ ಕಾಯತಡ್ಕ. ಮ್ಯಾಚ್ ನಂಬರ್ 5 ಬೆಂಜಲ್ ಫ್ರೆಂಡ್ಸ್ ಅನುಪಸ್ಥಿತಿಯಲ್ಲಿ ಬ್ರಹ್ಮಶ್ರೀ ಬೈತಾರು ಎ ತಂಡಕ್ಕೆ ಮುಂದಿನ ಹಂತಕ್ಕೆ ಆಯ್ಕೆಯಾಗಿದೆ. ಮುಂದಿನ ಪಂದ್ಯ ಅಮ್ಮ ಫೌಂಡೇಶನ್ ಡೇಂಜರ್ ಬಾಯ್ಸ್ ಕಾಯತಡ್ಕ. ಪ್ಲೀಸ್ ಗೆಟ್ ರೆಡಿ ಫಾರ್ ದ ಮ್ಯಾಚ್ ನಂಬರ್ 6. ಮ್ಯಾಚ್ ನಂಬರ್ 6 ನೆಕ್ಸ್ಟ್ ಮ್ಯಾಚ್ 2-3. ಓಹೋ, ಸರ್ವಿಸ್ ನಲ್ಲಿ ಮತ್ತೆ ವೈಫಲ್ಯತೆ. ಬಂಟಿ, ಇದೇನಾಯ್ತು? 4-2. ಅದ್ಭುತವಾದ ಸರ್ವಿಸ್.
ಪ್ರಥಮ ತೀರ್ಪುಗಾರರ ಪೀಠದಲ್ಲಿ ಕೌಶಲ್ ಸುವರ್ಣ, ದ್ವಿತೀಯ ತೀರ್ಪುಗಾರರ ಪೀಠದಲ್ಲಿ ಬಾಲಕೃಷ್ಣ ಕುಮಾರ್. ಅದ್ಭುತ ದೈಹಿಕ ಶಿಕ್ಷಕರು, ಹಲವಾರು ತರಬೇತುದಾರರು, ಹಲವಾರು ಪಂದ್ಯಕೂಟದಲ್ಲಿ ಅದ್ಭುತ ಆಟಗಾರರು, ಹಲವಾರು ವಿದ್ಯಾರ್ಥಿಗಳನ್ನು ಬಾನೆತ್ತರಕ್ಕೆ ಗುರುತಿಸಿದಂತ ದೈಹಿಕ ಶಿಕ್ಷಕರು ಪ್ರವೀಣ್ ಕುಮಾರ್ ಸರ್, ಹಾಗೇನೆ ಬಾಲಕೃಷ್ಣ ಸರ್ ಹಾಗೂ ಕೌಶಲ್ ಸರ್ ವಾಲಿಬಾಲ್ನ ಎಲ್ಲ ಮಜಲುಗಳನ್ನು ಅಳವಡಿಸಿಕೊಂಡು ಇದೀಗ ಪಂದ್ಯಕೂಟದಲ್ಲಿ ಸತತವಾಗಿ ಸಾಗಿ ಬರುತ್ತಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಟ್ರೋಫಿ 2024 ಅಗ್ಗಜಗ್ಗಾಟಕ್ಕಾಗಿ ಹೆಸರು ನೋಂದಾಯಿಸುವ ತಂಡಗಳು ಆದಷ್ಟು ಬೇಗ ಹೆಸರು ನೋಂದಾಯಿಸಿಕೊಳ್ಳಿ. ಬಲ್ಲೈಪನ ಸ್ಪರ್ಧೆಗೆ ಹೆಸರು ನೋಂದಾಯಿಸುವ ತಂಡಗಳು. ಸರ್ವಿಸ್ ನಲ್ಲಿ ಛೋಟಾ ಭೀಮ್, ವಾಟ್ ಎ ಸರ್ವಿಸ್ ರಾ. ಎಸ್, ಹೊಂದಾಣಿಕೆ ಕೊರತೆ, ಅವರು ಇವರು, ಚೆಂಡು ಅನಾಥವಾಗಿದೆ. 5-5 ಸಮ 5 ಈಚ್. ವಾಟ್ ಎ ಮ್ಯಾಚ್. ಎಸ್, ಮತ್ತೆ ಹೊಂದಾಣಿಕೆ ಕೊರತೆ, ತಡೆಗೋಡೆಯಲ್ಲಿ ಬಿರುಕು. ಬಲಿಷ್ಠವಾದ ತಡೆಗೋಡೆಯನ್ನು ನಿರ್ಮಿಸಬೇಕಾಗಿದೆ, ಚೀನಾದ ಗೋಡೆಯನ್ನು ನಿರ್ಮಿಸಬೇಕಾಗಿದೆ. ಎಸ್, ಮತ್ತೆ ವೈಫಲ್ಯತೆ, ಬಲಹೀನವಾದ ಹೊಡೆತ. ಬಹುಶಃ ಹಸಿವಾಗುತ್ತಿದೆ ಕಾಣುತ್ತೆ. ನಿಮಗಾಗಿ ಬಿಸಿ ಬಿಸಿ ರುಚಿ ರುಚಿಯಾದ ಊಟ ಉಪಚಾರ ಇದೆ. ವಾವ್, ಮಿಯಾರ್ ಸಾರಿ ಬ್ರಹ್ಮಶ್ರೀ ಬೈತಾರ್ ಬಿ, ಅದೇ ರೀತಿ ಜೈ ಭೀಮ್ ಬಿ. ನೆಕ್ಸ್ಟ್ ಮ್ಯಾಚ್ ಡೇಂಜರ್ ಬಾಯ್ಸ್ ಕಾಯತಡ್ಕ ವರ್ಸಸ್ ಅಮ್ಮ ಫೌಂಡೇಶನ್ಸ್. ಇನ್ನುಳಿದ ಎಲ್ಲ ತಂಡಗಳಲ್ಲಿ ಬಲಿಷ್ಠ ಆಟಗಾರರು ಆಗಮಿಸಲಿಕ್ಕಿದ್ದಾರೆ. ಚಿಕ್ಕಮಗಳೂರಿನ ರಾಕಿ ರಾಷ್ಟ್ರೀಯ ಪ್ರತಿಭೆ, ಮಂಗಳೂರಿನ ರೈಲ್ವೇಸ್ ನಲ್ಲಿ ಉದ್ಯೋಗ ಮಾಡುತ್ತಿರುವಂತಹ ಅನು ಸುವರ್ಣ, ಮೈಸೂರಿನ ಮನು, ಚಿಕ್ಕಮಗಳೂರಿನ ಮಾಂತೇಶ, ಬೆಂಗಳೂರಿನ ರಾಹುಲ್ಲಾ, ಆಲ್ವಾಸ್ ಕಾಲೇಜಿನ ಬಲಿಷ್ಠ ಪ್ರತಿಭೆ ಶೃಂಗೇರಿಯ ನಿಖಿಲ್ ಶೆಟ್ಟಿ. ಹಲವು ಜಿಲ್ಲೆಗಳ ಬಲಿಷ್ಠ ಆಟಗಾರರು ಪ್ರೇಕ್ಷಕರು ಕಣ್ತುಂಬಿಕೊಳ್ಳಲಿಕ್ಕಿದ್ದಾರೆ. ಇದೀಗ ನಮ್ಮ ಪರಸ್ಪರ ಊರಿನ ಬಲಿಷ್ಠ ತಂಡಗಳು ಸೆಣಸಾಡುತ್ತಿವೆ. 7, 8, 7, 8. ಆಕಾಶ್ ಕೊಕ್ರಾಡಿ ಮುಂದಿನ ಉದ್ಘೋಷಣೆಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಲಿಕ್ಕಿದ್ದಾರೆ. 8, 8 ಯಾರಿಗೆ ಉಂಟು ಈ ದಿನದ ಬಹುಮಾನದ ಗಂಟು? ಆಹಾ, ಒಳಭಾಗದಲ್ಲಿ ಭಕ್ತಿಗೀತೆ ಸಾಗಿ ಬರ್ತಾ ಇದೆ. ಓಹೋ, ಅದ್ಭುತವಾದ ನಿರ್ವಹಣೆ. ಆ ಭಾಗದಲ್ಲಿ ಕಾದು ಕುಳಿತ ಗಿಡುಗ. 9, 8 9-8 ಸರ್ವಿಸ್. ವಾವ್, ವಾಟ್ ಎ ಶಾಟ್. ಎಲ್ಲ ಓಕೆ, ಚಪ್ಪಾಳೆ ಇಲ್ಲ ಯಾಕೆ? ಚೆಂಡು ಅಂಗಣದ ಹೊರಗಿತ್ತು ಎನ್ನುವ ಸೂಚನೆ. 9 ಈಚ್ 9 ಸರ್ವಿಸ್ ചെയ്യുന്നു ಜೈ ಭೀಮ್ ಬಿ. ಬಾಲ್ ಬಾಯ್ಸ್, ಬಾಲ್ ಪ್ಲೀಸ್. ಸ್ವಯಂ ಸೇವಕರ ಸೇವೆಯನ್ನು ನಾವು ಕೊಂಡಾಡಿಕೊಂಡಿದ್ದೇವೆ. ವಾಲಿಬಾಲ್ ಗಾಳಿಯಲ್ಲಿ ತೇಲಿ ಬರುವ ಚೆಂಡಿಗೆ ಹೊಡೆಯುವ ಕ್ರೀಡೆ. ಅಂದು ಹುಟ್ಟಿದ್ದು ಅಮೆರಿಕದಲ್ಲಿ, ಇಂದು ಜನಪ್ರಿಯಗೊಂಡಿದ್ದು ಬೆಳ್ತಂಗಡಿಯ ಈ ಸುಂದರವಾದ ಮಿಯಾರಿನಲ್ಲಿ. ವಾವ್, ನೆಗೆದವನೊಬ್ಬ, ಜಿಗಿದವನೊಬ್ಬ, ಹೊಡೆದವನ ಮತ್ತೊಬ್ಬ. ಎಕ್ಸಲೆಂಟ್ ಫಿನಿಶ್. ವಾಟ್ ಎ ಪವರ್ಫುಲ್ ಅಟ್ಯಾಕ್. 10-9 1 ಪಾಯಿಂಟ್ ಲೀಡ್ ಜೈ ಭೀಮ್ ಬಿ. ಓಹೋ, ಅದಕ್ಕೆ ಹೇಳಿದ್ದು ಸ್ವಲ್ಪ ಹಿಂದೆ ನಿಂತ್ಕೊಳ್ಬೇಕು ಅಂತ. ಸ್ವಲ್ಪ ಬ್ಯಾಕ್ ಸೈಡ್ಗೆ ಹೋಗಿ ಪ್ಲೀಸ್. ನೀವು ದೂರದಲ್ಲಿ ನಿಂತರೂ ಪಂದ್ಯವನ್ನು ನೋಡಬಹುದು. ನೀವು ಒಳಭಾಗಕ್ಕೆ ಬಂದು ಆಡಬೇಕಾಗಿಲ್ಲ, ಅವರು ಆಡ್ತಾರೆ. ಸ್ವಲ್ಪ ಹಿಂದೆ ಬನ್ನಿ. ನಾವು ಕೂಡ ಟಿವಿಗೆ ಸುದ್ದಿ ಬಿಡುಗಡೆ ಚಾನೆಲ್ ನಲ್ಲಿ ಈ ಪಂದ್ಯವನ್ನು ನೋಡಬಹುದು. ಯಾರಾದರೂ ನೋಡದೇ ಇದ್ದವರು ಈ ಪಂದ್ಯವನ್ನು ಮತ್ತೆ ಮತ್ತೆ ನೋಡುವಂತ ಆಶೆ ಆಕಾಂಕ್ಷೆ ಇದ್ದರೆ ನಾವು ಟ್ವೆಲ್ವ್ 9. ಅದ್ಭುತವಾದ ಸರ್ವಿಸ್. 12-10.
ಎಸ್, ರಿಬಾನ್ ಸ್ಮ್ಯಾಶ್. ವೈಫಲ್ಯತೆ, ಪದೇ ಪದೇ ತಪ್ಪು ಮಾಡುತ್ತಿದ್ದಾರೆ. ಇದು ಪದೇ ಪದೇ ತಪ್ಪು ಮಾಡಲು 10ನೇ ತರಗತಿಯ ಬೀಜಗಣಿತ ಲೆಕ್ಕವಲ್ಲ, ಇದು ವಾಲಿಬಾಲ್. ಕೋಡ್ ಚೇಂಜ್ ಇದೆ. 25 1 ಸೆಟ್, 13 ಸ್ಕೋರರ್. ಬೇರೆಂದು ವೈಟ್ ಶರ್ಟ್ ಬೇರೆ ಮಹೀನ್ ಫುಲ್ ಬೇರ್. ಸ್ಕೋರರ್ ಆಗಿ ನಮ್ಮ ಜೊತೆ ಮಹೀನ್, ಉದಯೋನ್ಮುಖ ದೈಹಿಕ ಶಿಕ್ಷಕರು. ಎಸ್, ಅಂಗಣದ ಬದಲಾವಣೆಯನ್ನು ಮಾಡಿಕೊಂಡು ಇದೀಗ ಮೀಯಾರಿನ ಈ ಸುಂದರವಾದ ಕ್ರೀಡಾಂಗಣದಲ್ಲಿ ಸಾಗಿ ಬರುತ್ತಿರುವಂತಹ ವಾಲಿಬಾಲ್. ಮುಂದಿನ ಪಂದ್ಯಕ್ಕಾಗಿ ಮ್ಯಾಚ್ ನಂಬರ್ 6 ಅಮ್ಮ ಫೌಂಡೇಶನ್ಸ್ ಡೇಂಜರ್ ಬಾಯ್ಸ್ ಕಾಯತಡ್ಕ. ಎರಡು ಬಲಿಷ್ಠ ತಂಡಗಳ ನಡುವೆ ಜಿದ್ದಿಯ ಹೋರಾಟ ಸಾಗಿ ಬರಲಿಕ್ಕಿದೆ ಬಂಧುಗಳೇ. ಕೈ ಕಟ್ಟಿದ ಪ್ರೇಕ್ಷಕರು ಕೈ ತಟ್ಟುವಂತೆ ಮಾಡುವ ಈ ಪಂದ್ಯ. ವಾವ್, ಅಡಿಪೊಳಿ ಶಾಟ್. ಡೇಂಜರ್ ಬಾಯ್ ಜರ್ಸಿ ನಂಬರ್ 10, 16-10, 16-10. ಎಸ್, ಮತ್ತೆ ತಪ್ಪನ್ನು ಗುರುತಿಸಿಕೊಂಡು ಅಂಕವನ್ನು ಬ್ರಹ್ಮಶ್ರೀ ಎ ತಂಡಕ್ಕೆ ಬಿಟ್ಟುಕೊಡಲಾಗಿದೆ. ಬ್ರಹ್ಮಶ್ರೀ ಎ ತಂಡ ಬೆನ್ನಟ್ಟಿ ಬರಬೇಕಾಗಿದೆ. ಎಡಗೈ ಮಾದರಿಯ ಸರ್ವಿಸ್. ವಾವ್, ಹೊಡೆತಕ್ಕೆ ಪ್ರತಿ ಉತ್ತರ. ಓಪನ್ ಶಾಟ್, ಕುಬ್ಬಚ್ಚಿಯ ಮೇಲೆ ಬ್ರಹ್ಮಾಸ್ತ್ರದ ಹೊಡೆತ. ಶಾರ್ಟ್ ಪಾಸ್, ವಾಟ್ ಎ ಪಾಸ್ ಅಲ್ವಾ. ಪೀಸ್ 17-11, 17-11, 17-11 ಪರ್ ಸರ್ವಿಸ್. ಆ ಭಾಗದಲ್ಲಿ ಮೊಬೈಲ್ನಲ್ಲಿ ಮಾತನಾಡುತ್ತಿರುವಂತ ಜೋಸೆಫ್ನ ಸಹೋದರ, ಆತ್ಮೀಯ ಮಿತ್ರ ಸುಜೀತ್. ನಿಮ್ಮನ್ನು ನೋಡಿದ್ದೇವೆ. ಹೋದ ವರ್ಷದಲ್ಲಿ ನಿಮ್ಮ ಹೊಡೆತಗಳು ಬಹಳಷ್ಟು ಚೆನ್ನಾಗಿತ್ತು. ಎಸ್, 12-17, 12-17 ಪರ್ ಸರ್ವಿಸ್. 17-17 ಬೆನ್ನಟ್ಟಿ ಬರುತ್ತಿರುವಂತಹ ಜೈ ಭೀಮ್ ನ ವಿರುದ್ಧವಾಗಿ ಬ್ರಹ್ಮಶ್ರೀಯೇ. ಗುಡ್ ಸರ್ವಿಸ್. ಎಸ್, ಮತ್ತೆ ವೈಫಲ್ಯತೆ. ಅವಸರವೇ ಅಪಘಾತಕ್ಕೆ ಕಾರಣ. ಮತ್ತೆ ಯಶಸ್ವಿ ಅಂಕವನ್ನು ಸಂಪಾದಿಸಿಕೊಳ್ಳುತ್ತಿರುವಂತ ಜೈ ಭೀಮ್ ಬಿ. 18-12, 18-12, 18-12. Again one more point, double touch. ಪದೇ ಪದೇ ಹಸ್ತದಲ್ಲಿ ತಪ್ಪಾಗುತ್ತಿರುವಂತ ಬ್ರಹ್ಮಶ್ರೀಯೇ. ಒಂದು ಬ್ರಹ್ಮಶ್ರೀ ಏಕ ವಾಕ್ವಾಡ್. ಬ್ರಹ್ಮಶ್ರೀಯೇ ಬೆಂಜಲ್ ಫ್ರೆಂಡ್ಸ್ ನ ಅನುಪಸ್ಥಿತಿಯಲ್ಲಿ ಮುಂದಿನ ಹಂತಕ್ಕೆ ಆಯ್ಕೆಯಾಗಿದೆ. ದಯವಿಟ್ಟು ಮ್ಯಾಚ್ ನಂಬರ್ 6 ಅಮ್ಮ ಫೌಂಡೇಶನ್ಸ್ ಡೇಂಜರ್ ಬಾಯ್ಸ್ ಕಾರ್ಯತರ್ಕ ಟೀಮ್ ಕ್ಯಾಪ್ಟನ್ ಟಾಸ್ ಗಾಗಿ ಬರಬೇಕು. ಪ್ಲೀಸ್ ಬನ್ನಿ. ಎಲ್ಲಿದ್ದೀರಾ? ತಪ್ಪು, ಎತ್ತುಗೆಯಲ್ಲಿ ವೈಫಲ್ಯತೆ. ತಪ್ಪನ್ನು ಒಪ್ಪಿಕೊಂಡಂತ ಜೈ ಭೀಮ್ ಅಂಕವನ್ನು ಕಟ್ಟಿಸಿಕೊಳ್ಳುತ್ತ ಬ್ರಹ್ಮಶ್ರೀ ಬಿ. 14 ಇಲ್ಲಿ ತಪ್ಪಾಗಿದೆ. ಎಸ್, ಮತ್ತೆ ಸರ್ವಿಸ್ ನಲ್ಲಿ ಜೈ ಭೀಮ್. ಎಸ್, ಬ್ರಹ್ಮಶ್ರೀ ಬೈತ್ಯರು ಬಿ ತಂಡದ ವಿರುದ್ಧವಾಗಿ ಬಹಳಷ್ಟು ಅಂಕವನ್ನು ಸಂಪಾದಿಸಿಕೊಂಡು 21-14, 21-14, 21-14. Shot but not success. 15-21, 15-21. Yes, the wrong service, excellent finish. 16-21, ಬೆನ್ನಟ್ಟಿ ಬರುತ್ತಿರುವ ಬೇತಾಳ. ಇನ್ ಬಾಲ್ 16. 16-21.
ಎಸ್ ಆಯ ತಪ್ಪಿದ ಆಟಗಾರ. ಇದು ಕಬಡ್ಡಿಯಲ್ಲ, ವಾಲಿಬಾಲ್. ನಡುಮನೆಯಿಂದ ಅಡುಗೆ ಮನೆಗೆ ಅಕ್ರಮ ಪ್ರವೇಶ. ಅಡುಗೆ ಮನೆಯಲ್ಲಿ ಏನೂ ಕೆಲಸ ಇಲ್ಲ ನಿಮ್ಗೆ. ಓಹೋ, ಸರ್ವಿಸ್ ನಲ್ಲಿ ಮತ್ತೆ ವೈಫಲ್ಯತೆ. ಜೈ ಭೀಮ್ 22, ಬ್ರಹ್ಮಶ್ರೀ ಬಿ 17. ಮುಂದಿನ ವೀಕ್ಷಣೆಯಲ್ಲಿ ಸ್ವಲ್ಪ ಬದಲಾವಣೆ. ಆಕಾಶ್ ಕೊಕ್ರಾಡಿ. ನೆಕ್ಸ್ಟ್ ಮ್ಯಾಚಿಗೆ ಅಮ್ಮ ಫೌಂಡೇಶನ್ ಆಗಿ ನಂಬರ್ ಪಾಯಿಂಟ್ 23-17 23-17 ಮೇಲೆ ಸಾಗಿ ಬಂದವರಿದ್ದಾವೆ. ಸಾರಿ 18-23 ಓ ಫೈಟ್ ಇನ್ ಪೇರ್ ಆಫ್ ಜೈ ಭೀಮ್. ಎಸ್, ಮುಂದಿನ ಪಂದ್ಯಾಟಕ್ಕಾಗಿ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಅಮ್ಮ ಫೌಂಡೇಶನ್ ವಿರುದ್ಧವಾಗಿ ಡೇಂಜರ್ ಬಾಯ್ಸ್ ಕಾಯರ್ ತಡ್ಕ. ಈ ತಂಡಗಳ ಆಟಗಾರರು ಮುಂದಿನ ಪಂದ್ಯಕ್ಕಾಗಿ ಅಂಕಣವನ್ನ ಪ್ರವೇಶ ಮಾಡಿಕೊಳ್ಳಬೇಕಾಗಿದೆ. 24 ದ ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ ಜೈ ಭೀಮ್. 24-18 ಪಂದ್ಯ. ಅಂತಿಮ ಅಂಕದ ಬೇಡಿಕೆಯನ್ನ ಮುಂದಿಟ್ಟುಕೊಂಡಿರುವಂತಹ ಭಾಗದ ತಂಡ. ಲಾಸ್ಟ್ ಗೇಮ್ ಬಾಲ್. ಇದರೊಂದಿಗೆ ಪಂದ್ಯಾಟವನ್ನು ತನ್ನದಾಗಿಸಿಕೊಂಡಂತ ಜೈ ಭೀಮ್ ಬಿ ತಂಡ ಈಗಿನ ಪಂದ್ಯಾಟಕ್ಕಾಗಿ ಅಂಕಣವನ್ನ ಪ್ರವೇಶ ಮಾಡಿಕೊಳ್ಳಿ. ಅಮ್ಮ ಫೌಂಡೇಶನ್ ವಿರುದ್ಧವಾಗಿ ಡೇಂಜರ್ ಬಾಯ್ಸ್ ಕಾಯರ್ ತಡ್ಕ. ಈಗಿನ ಪಂದ್ಯಾಟಕ್ಕಾಗಿ ಅಂಕಣವನ್ನ ಪ್ರವೇಶ ಮಾಡಿಕೊಂಡವರಿದ್ದಾರೆ. ಅಮ್ಮ ಫೌಂಡೇಶನ್ ವಿರುದ್ಧವಾಗಿ ಡೇಂಜರ್ ಬಾಯ್ಸ್ ಕಾಯರ್ ತಡ್ಕ. ಈ ತಂಡಗಳ ಆಟಗಾರರು ಈಗಾಗಲೇ ಅಂಕಣವನ್ನ ಪ್ರವೇಶ ಮಾಡುವಂತ ತವಕದಲ್ಲಿ. ಸಿ ಭಾಗದಲ್ಲಿ ಗುರುತಿಸಿಕೊಂಡಿರುವಂತಹ ಬಲಾಢ್ಯ ಆಟಗಾರನ ಒಳಗೊಂಡಂತಹ ತಂಡ ಅಮ್ಮ ಫೌಂಡೇಶನ್. ಎದುರು ಭಾಗದಲ್ಲಿ ತವರಿನ ನೆಲದಲ್ಲಿ ಆಡತಕ್ಕಂತ ಬಲಾಢ್ಯ ಆಟಗಾರರು ಬೆಳ್ತಂಗಡಿ ತಾಲೂಕಿನ ಹೆಸರನ್ನು ಗಳಿಸಿಕೊಂಡಿರುವಂತಹ ಡೇಂಜರ್ ಬಾಯ್ಸ್ ಕಾಯರ್ ತಡ್ಕ ಒಂದು ಭಾಗದಲ್ಲಿ, ಆದ್ರೆ ಇನ್ನೊಂದು ಭಾಗದಲ್ಲಿ SDM ಉಜಿರೆ ಸಂಸ್ಥೆಯ ಬಲಾಢ್ಯ ಆಟಗಾರನ ಒಳಗೊಂಡಂತ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಆಟಗಾರನ ಪರಿಚಯಿಸಿಕೊಂಡವರಿದ್ದೇವೆ ಈ ಭಾಗದಲ್ಲಿ. ಇದೀಗ ಅಮ್ಮ ಫೌಂಡೇಶನ್ ಮುಖೇನವಾಗಿ ಗುರುತಿಸಿಕೊಂಡಿರುವಂತಹ ಈ ಭಾಗದ ಆಟಗಾರರು ವಾಲಿಬಾಲ್ಗೆ ಹೇಳಿ ಮಾಡಿಸಿದ ದೇಹವನ್ನ ಇಟ್ಟುಕೊಳ್ಳುತ್ತಿದೀಗ ತಾಲೀಮಿನಲ್ಲಿ ತೊಡಗಿಸಿಕೊಂಡವರಿದ್ದಾರೆ.
ಬಲಾಢ್ಯ ಹೊಡೆತವನ್ನು ಸಿಡಿಯಬಲ್ಲಂತ ಬಲಾಢ್ಯ ಆಟಗಾರನ ಒಳಗೊಂಡಂತ ಈ ತಂಡಗಳು ಇದೀಗ ಅಂಕಣದ ಒಳಭಾಗದಲ್ಲಿ ಕಂಡುಕೊಂಡ ಬರಿದ್ದೇವೆ. ತಾಲೀಮಿನಲ್ಲಿ ಕಾಣುತ್ತಿರುವಂತ ಈ ಭಾಗದ ಅಮ್ಮ ಫೌಂಡೇಶನ್ ಎಸ್ ದಕ್ಷ ತೀರ್ಪುಗಾರಿಕೆ ವಿಭಾಗದಲ್ಲಿ ಪ್ರವೀಣ್ ಸಾರ್ ಕೊಯ್ಯೂರು, ರಾಜ್ಯ ವಿಭಾಗದ ಅದ್ಭುತ ತೀರ್ಪುಗಾರಿಕೆ ವಿಭಾಗದಲ್ಲಿ ಗುರುತಿಸಿಕೊಂಡಂತ ತೀರ್ಪುಗಾರಿಕಾ ವಿಭಾಗ ನಮ್ಮೊಂದಿಗೆ ಈ ದಿವಸ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಮಿಯಾರು ಮೈದಾನದಲ್ಲಿ ಅಮ್ಮ ಫೌಂಡೇಶನ್ ವಿರುದ್ಧವಾಗಿ ಡೇಂಜರ್ ಬಾಯ್ಸ್ ಕಾಯರ್ ತಡ್ಕ ಎರಡು ತಂಡಗಳ ನಡುವಿನ 25ರ ಒಂದು ಸೆಟ್ನ ಮುಖೇನವಾಗಿ ನೋಡ್ಲಿಕ್ಕಿರುವಂತಹ ಪಂದ್ಯ. ಮುಂದಿನ ಪಂದ್ಯಾಟಕ್ಕಾಗಿ ತಮ್ಮ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಆದಿಶಕ್ತಿ ಬ್ರದರ್ಸ್ ವಿರುದ್ಧವಾಗಿ ಶ್ರೀದುರ್ಗಾಣರ್ ತಂಡದ ಆಟಗಾರರು ಮುಂದಿನ ಪಂದ್ಯಾಟಕ್ಕಾಗಿ ಹಾಜರಿರಬೇಕು. ಎಸ್, ಆರಂಭದ ಚೆಂಡು, ಗುಡ್ ಸರ್ವೀಸ್. ಎಸ್, ಬಲಾಢ್ಯ ಹೊಡೆತ. ಮೊದಲ ಅಂಕವನ್ನು ತನ್ನದಾಗಿಸಿಕೊಂಡಿರುವಂತಹ ಈ ಭಾಗದ ಅಮ್ಮ ಫೌಂಡೇಶನ್ 1-0 ಮೊದಲ ಅಂಕದ ಪ್ರಗತಿಯನ್ನು ತನ್ನದಾಗಿಸಿಕೊಂಡಿರುವಂತಹ ಈ ಭಾಗದ ತಂಡ 1-0. ಎಸ್, ಚೆಕ್ ಔಟ್. 1-1 ಒಂದು ಸಮಸ್ಥಿತಿಯ ಹೋರಾಟವನ್ನು ಕಾಣುತ್ತಿರುವಂತಹ ವಾಲಿಬಾಲ್ ಚೆಂಡು. 1-1. ಎಸ್, ಏಕಾಸದ ಪಾಸಿಂಗ್. ಮ್ಯಾಚ್ ನಂಬರ್ 7 ಸಿದ್ಧತೆಯಲ್ಲಿರಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತೇವೆ. ಒಳಭಾಗದಲ್ಲಿ ವಾಲಿಬಾಲ್ನ ಹಳೆಯ ಹುಲಿ ಸಿಜಿ ಫಾಲ್ ಜರ್ಸಿ ನಂಬರ್ 03 ಗಡ್ಡ ಬಿಟ್ಟ ವಾಲಿಬಾಲ್ನ ಕಟ್ಟಪ್ಪ. ಆಹಾ, ಎಸ್, ಗುಡ್ ಶಾಟ್. ಇದ್ರಾಳಿ ಅಮ್ಮ ಫೌಂಡೇಶನ್ನಲ್ಲಿ ಎಸ್ಡಿಎಂ ಕಾಲೇಜಿನ ವಿದ್ಯಾರ್ಥಿಗಳನ್ನು ಒಳಗೊಂಡ ಹಲವು ಜಿಲ್ಲೆಗಳ ಬಲಿಷ್ಠ ತಂಡ. ಬೆಂಗಳೂರಿನ ದರ್ಶನ್, ಚಿಕ್ಕಮಗಳೂರಿನ ಮಾಲ್ತೇಶ, ಮೈಸೂರಿನ ಮನ್ನು. ಸಮೀರ್ ಬಲಾಢ್ಯ ಆಕ್ರಮಣ. 3-2, 3-2. ಮಗು ಅಳ್ತಾ ಇದೆ, ಉಗ್ಗು ಹಸ್ಕೊಡಿ. ಹಗ್ಗ ಜಗ್ಗಟಕ್ಕೆ ಹೆಸರು ನೋಂದಾಯಿಸುವವರು ದಯವಿಟ್ಟು ಹೆಸರು ನೋಂದಾಯಿಸಿಕೊಳ್ಬೇಕು. ದಯವಿಟ್ಟು ಬೇಗವೇ, ತಡ ಮಾಡಿದರೆ ಮತ್ತೆ ಅವಕಾಶವಿಲ್ಲ. 3 ಈಚ್, 3-3 ಸಮಸ್ಥಿತಿ ಹೋರಾಟವನ್ನು ಕಾಣುತ್ತಿರುವಂತಹ ಹಿತ್ತಂಡಗಳು. ಸರ್ವಿಸ್ ನಲ್ಲಿ ಸಿಜಿಯೋ ಫಾಲ್. ಎಸ್, ಅದ್ಭುತವಾದ ಸರ್ವಿಸ್. ಸಿಜಿ ಫಾಲ್ ರೋಚಕമായ ಸರ್ವಿಸ್ ആണ്. ವಯಸ್ಸು 40 ಮೀರಿದರೂ ಕೂಡ ಇನ್ನು 20ರಂತೆ ಯುವಕ.
ಕ್ರೀಡೆಗೆ ಯಾವುದೇ ವಯಸ್ಸಿಲ್ಲ. ಎಸ್, ಮನು ಹೊಡೆತಕ್ಕೂ ತಡೆತ. ಇದು ಮೈಸೂರಿನ ಮನು, ಕಿರಿಯರ ವಿಭಾಗದಲ್ಲಿ 2 ಬಾರಿ ಗೋಲ್ಡ್ ಮೆಡಲಿಸ್ಟ್. ಇದೀಗ ಮೀಯಾರುನ ಕ್ರೀಡಾಂಗಣದಲ್ಲಿ ಜಾರುತ್ತಿದೆ, ಅಂಕ ಕೈ ಜಾರುತ್ತಿದೆ. ಮಾಲ್ತೇಶ ಸೆಟ್ಟರ್. ಎಸ್, ಹೊಂದಾಣಿಕೆ ಕೊರತೆ. ದರ್ಶನ್ ಜಾರಿ ಬಿದ್ದ ದರ್ಶನ್, ರಾಹುಲ್ನ ತಮ್ಮ, ಬೆಂಗಳೂರಿನ ಜರ್ಸಿ ನಂಬರ್ 19 ದರ್ಶನ್, ನಗುಮುಖದ ಯುವಕ. ಇವ ಡಿ ಬಾಸ್ ದರ್ಶನ್ ಅಲ್ಲ, ವಾಲಿಬಾಲ್ ನ ವಿ ಬಾಸ್. ಎಸ್, ಪವರ್ಫುಲ್ ಶಾಟ್. ಬಾಲ್ ಬಾಯ್ಸ್ ನಿಮ್ಮನ್ನು ನೆನಪಿಸಿಕೊಳ್ತಿದ್ದೇವೆ. ಇನ್ನೊಂದು ಚೆಂಡನ್ನು ನೆನಪಿಸಿಕೊಳ್ಬೇಕು. ಸ್ವಯಂ ಸೇವಕರು ಯಾವುದೇ ಕೆಲಸಕ್ಕೂ ಇಲ್ಲ ಎಂದವರಲ್ಲ. ಒಬ್ಬರನ್ನು ಕರೆದರೆ 3 ಮಂದಿ ಓಡಿ ಬರುವಂತ ಸ್ವಯಂ ಸೇವಕರು ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಮೀಯಾರು ಪುದುವೆಟ್ಟು 170ನೇ ಜನ್ಮದಿನಾಚರಣೆ ಪ್ರಯುಕ್ತವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಈ ಒಂದು ಸನ್ನಿಧಿಯಲ್ಲಿ ಸಾಗಿ ಬರುತ್ತಿರುವಂತಹ ಕ್ರೀಡಾಕೂಟ ಭಾಗವಹಿಸುವ ಎಲ್ಲ ತಂಡಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಿದ್ದೇವೆ. ವರುಣನ ಕೃಪೆಯಿಂದ ಸ್ವಲ್ಪ ತಡವಾದರೂ ಕೂಡ ಇದೀಗ ಯಶಸ್ವಿಯಾಗಿ ಸಾಗಿ ಬರಲಿಕ್ಕಿದೆ. ಅದೆಷ್ಟೋ ಕೆಸರುಗದ್ದೆ ವಾಲಿಬಾಲ್ ನಲ್ಲಿ ಸಾಗಿ ಬಂದಂತ ಕ್ರೀಡಾಕೂಟ. ಈ ಒಂದು ಎಲ್ಲ ವಾಲಿಬಾಲ್ ನ ಚಿತ್ರಣವನ್ನು, ಕ್ರೀಡಾಕೂಟವನ್ನು ಸೆರೆಹಿಡುತ್ತಿರುವಂತಹ 7-4 ಪ್ರಸ್ತುತ ಮುನ್ನಡೆಯನ್ನ ಸ್ಥಾಪಿಸಿಕೊಂಡಂತ ಡೇಂಜರ್ ಬಾಯ್ಸ್ ಕೈರ್ತಡ್ಕ. ಡೇಂಜರ್ ಬಾಯ್ಸ್ ನಲ್ಲಿ ಉದಯೋನ್ಮುಖ ಆಟಗಾರ ಚಿಗುರುಮೀಸೆಯ ಉದಯ್, ಜರ್ಸಿ ನಂಬರ್ 5. ಎಸ್, ಉದಯ್ ಹೊಡೆತ. ಅಬ್ಬಬ್ಬಬ್ಬಾ, ಅವನಿಗೆ ಚಿಗುರು ಮೀಸೆ ಮೂಡುತ್ತಿದೆ, ಮುಖದಲ್ಲಿ ಆಸೆ, ಹೊಡೆಯುವಂತ ಆಸೆ ಕೈ ಜಾರುತ್ತಿದೆ. SDM ಕಾಲೇಜಿನ ಸದಸ್ಯರನ್ನು ಒಳಗೊಂಡಂತ ಅಮ್ಮ ಫೌಂಡೇಶನ್ಸ್ ಹಲವಾರು ರಾಜ್ಯ ರಾಷ್ಟ್ರೀಯ ಪಂದ್ಯಾಕೂಟದಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತ ಆಟಗಾರರು. ಅಮ್ಮ ಫೌಂಡೇಶನ್ ವಿರುದ್ಧವಾಗಿ ಡೇಂಜರ್ ಬಾಯ್ಸ್ ಆಕಾಶ್ ಪಾಯಿಂಟ್. 5-8 ಡೇಂಜರ್ ಬಾಯ್ಸ್ ಆಕಾಶ್ ಪಾಯಿಂಟ್. 5-8 ಆಯಾ ತಪ್ಪಿದ ಸರ್ವಿಸ್ ವಿಭಾಗ ಅಂಕಣದ ಹೊರಭಾಗದಲ್ಲಿ 9-5. 9-5ರಲ್ಲಿ ಸ್ಪಷ್ಟ 4 ಅಂಕದ ಮುನ್ನಡೆಯನ್ನು ಸ್ಥಾಪಿಸಿಕೊಂಡಿರುವ ಭಾಗದ 9-5 ಮಾಡಿಕೊಳ್ಳುತ್ತಿರುವಂತಹ ಸರ್ವಿಸ್ Yes, powerful smash. AK-47 shot but dum. 7-10 70. ಗೆದ್ದರೆ ಬಹುಮಾನ, ಸೋತರೆ ಸುಂದರವಾದ ಕ್ರೀಡಾಂಗಣದಲ್ಲಿ ಆಡಿದ್ದೇ ಒಂದು ಸಮಾಧಾನ. ಎಸ್, ಉದಯನ ಜಾನ್ಮೆ, ಚಿಗುರು ಮೀಸೆಯ ಬಾಲಕ. ಪರಿಗಣಿಸಬೇಡಿ, ಮಕ್ಕಳು ಮಾಡಿದ್ದೇ ಗೊತ್ತಾಗಲ್ಲ. ಉದಯ್, ಜರ್ಸಿ ನಂಬರ್ 5, ವಯಸ್ಸಾಗಿದೆ. ಚಿಗುರು ಮೀಸೆಯ ಯುವಕ. ಇದು ಮನು, ಮೈಸೂರಿನ ಮುದ್ದೆ ಸಾರು ತಿಂದು ಬೆಳೆದಂತ ದೇಹ. ಜರ್ಸಿ ನಂಬರ್ 4ರಲ್ಲಿ ಮನು. ಅಮ್ಮ ಫೌಂಡೇಶನ್ ಬೆನ್ನಟ್ಟಿ ಬರುತ್ತಿದೆ. SDM ವಿದ್ಯಾಸಂಸ್ಥೆಯ ಉದಯೋನ್ಮುಖ ಆಟಗಾರರನ್ನು ಒಳಗೊಂಡ ತಂಡ. 8-11 ಶಾಟ್ ಪಾಸ್. ಕುಪ್ಪಚ್ಚೆ ಮೇಲೆ ಬ್ರಹ್ಮಾಸ್ತ್ರದ ಹೊಡೆತ, ತಾಳಕ್ಕೆ ತಕ್ಕ ಮೇಳ. ವಾಟ್ ಎ ಪಾಸ್, ಗುಡ್ ಪೀಸ್. Yes, wrong service, the wrong number. Akash 12-9. ಇದೀಗ ಅದ್ಭುತ ಆಟಗಾರರನ್ನು ಒಳಗೊಂಡ ತಂಡಕ್ಕೆ ಸಡ್ಡು ಹೊಡೆದಂತ ಸಿಜಿ ಫಾಲ್.
ಎಸ್, ಅದ್ಭುತವಾದ ಚೆಕ್ಔಟ್. ಬೆನ್ನಟ್ಟಿ ಬರುತ್ತಿರುವಂತ ಅಮ್ಮ ಫೌಂಡೇಶನ್ಸ್. 11-12 ಜೋರಾದ ಚಪ್ಪಾಳೆ ಬರಬೇಕು. ತಾಳಕ್ಕೆ ತಕ್ಕ ಮೇಳ. ಒಂದೇ ಒಂದು ಅಂಕದ ಹಿನ್ನಡೆಯಲ್ಲಿ 11-12 സർവീസ് ചെയ്യുന്നു അമ്മ ഫൗണ്ടേഷൻസ്. 11-12 ಪತ್ತುಂಜಿ ಪದ್ರಾಡು 5 ಅಂಕದ ಮುನ್ನಡೆಯಲ್ಲಿ ಇದ್ದಂತ ಡೇಂಜರ್ ಬಾಯ್ಸ್ ತಂಡಕ್ಕೆ ಡೇಂಜರ್ ಆಗಿ ಫೌಂಡೇಶನ್ಸ್. 11-12 ಪತ್ತುಂಜಿ ಪದ್ರಾಡು 5 ಅಂಕದ ಮುನ್ನಡೆಯಲ್ಲಿ ಇದ್ದಂತ ಡೇಂಜರ್ ಬಾಯ್ಸ್ ತಂಡಕ್ಕೆ ಡೇಂಜರ್ ಆಗಿ ಮುನ್ನಡೆ ಬರುತ್ತಿರುವಂತ ಅಮ್ಮ ಫೌಂಡೇಶನ್ಸ್. ಮುಂದಿನ ಪಂದ್ಯಕ್ಕಾಗಿ ಕಾಲ್ ಕೊಡಿ ಪ್ಲೀಸ್. ನೆಕ್ಸ್ಟ್ ಮ್ಯಾಚ್ ನಂಬರ್ 7 ಆಸಕ್ತಿ ಬ್ರದರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಅನಾರ್. ಪ್ಲೀಸ್ ಗೆಟ್ ರೆಡಿ ಫಾರ್ ದ ನೆಕ್ಸ್ಟ್ ಮ್ಯಾಚ್ ನಂಬರ್ 7. ಗೆದ್ದರೆ ಚಿನ್ನದ ಬಣ್ಣದ ಮಿನುಗುವ ಟ್ರೋಫಿ ಹಾಗೂ 10,000 ನಗದು. ಅದು ಕೂಡ ಕ್ಯಾಶ್, ನೋ ಗೂಗಲ್ ಪೇ. 12 ಸಮಸ್ಥಿತಿಯ ಹೋರಾಟ, ಸಮಬಲದ ಹೋರಾಟ. ದುರ್ಬಲ ಹೃದಯದವರು, ಸ್ತ್ರೀ ಗರ್ಭಿಣಿಯರು, ಅತೃಪ್ತ ಬಾಲಕರು ನೋಡಲೇಬಾರದು. ಅಷ್ಟೊಂದು ಪಂದ್ಯ ರೋಚಕ, ರೋಮಾಂಚಕ, ಕುತೂಹಲ. 12 ವಾಟ್ ಎ ಮ್ಯಾಚ್. 13-12 ಕೋಟ್ ಚೇಂಜ್. 13-12 ಮೇಲೆ ಅಂಕಣದ ಬದಲಾವಣೆ. 13-12 ಅಂಗಣದ ಬದಲಾವಣೆ. ಅಲ್ಲಿದೆ ನಮ್ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ ಅನ್ನಬಾರದು. ಇದೀಗ ಎಲ್ಲ ಆಟಗಾರರಿಗೆ ಊಟದ ಕರೆಯನ್ನು ರವಾನಿಸಿಕೊಡ್ತಿದ್ದಾರೆ ಸಂಘದ ಅಧ್ಯಕ್ಷರು ಸಂತೋಷ್ ರವರು. ಬ್ರದರ್ಸ್ ಬೆಳ್ತಂಗಡಿ ಆದಿಶಕ್ತಿ ಅಲ್ಲ, ಅದು ಬ್ರದರ್ಸ್ ಬೆಳ್ತಂಗಡಿ ಓನ್ಲಿ ಟೀಮ್. ಪ್ಲೀಸ್ ನೋಟ್ ಫಾರ್ ದ ಟೈಸ್ ಕಾಪಿ. ಆಕಾಶ್, ಎಸ್, ಸರ್ವಿಸ್ ನಲ್ಲಿ ರಾಂಗ್ ಸರ್ವಿಸ್. ಮತ್ತೆ ಮುನ್ನಡೆಯಲ್ಲಿದೆ ಅಮ್ಮ ಫೌಂಡೇಶನ್ಸ್. ಎಲ್ಲರಿಗೂ ಚೋರುಂಡು. ಪ್ಲೀಸ್ ಲೈನ್ ಅಲ್ಲಿ ಬಂದು ಊಟವನ್ನು ಮಾಡಿಕೊಂಡು ಹೋಗಿ. ಈಗ ಊಟ ಮಾಡುವ ಸರದಿ ಅಲ್ಲ, ಈಗ ಪಂದ್ಯವನ್ನು ನೋಡುವ ಸರದಿ. ಅಲ್ಲಿ ಮಹಿಳೆಯರು ಮೊದಲು ಊಟವನ್ನು ತೆಗೆದುಕೊಳ್ಳಿ, ಬೇಗ ಹೋಗಿ. ಶುಚಿ ರುಚಿಯಾದ ಬಿಸಿ ಬಿಸಿಯಾದ ಜನ್ಮದಿನದ ಉತ್ಸವದ 170ನೇ ಸಂಭ್ರಮದ ಸಡಗರದ ಈ ಒಂದು ಕ್ರೀಡೋತ್ಸವ ಮೀಯಾರು ಪುದುಬೆಟ್ಟುವಿನ ಈ ಒಂದು ಸುಂದರವಾದ ಗ್ರಾಮದಲ್ಲಿ ಕ್ರೀಡಾ ರಸದೌತಣ. ಎಸ್, ನೆಗೆದವನೊಬ್ಬ, ಜಿಗಿದವನೊಬ್ಬ, ಹೊಡೆದವನು ಮತ್ತೊಬ್ಬ. ವಾಟ್ ಎ ಕನ್ನಿಂಗ್, ವಾಟ್ ಎನ್ ಐಡಿಯಾ. ಎಸ್, SDM ನ ವಿದ್ಯಾರ್ಥಿಗಳನ್ನು ಒಳಗೊಂಡ ತಂಡ ಅಮ್ಮ ಫೌಂಡೇಶನ್ ಬಹಳಷ್ಟು ಅಂಕದ ಮುನ್ನಡೆಯಲ್ಲಿದೆ. ಎಲ್ಲರಿಗೆ ವನಸುಂಡು ಮಾತೆರ್ಲ ಲೈನ್ ಅಪ್ ಮಲ್ತದು ವನಸ್ ಮಲ್ತೊಂಡ್ಲೆ. 14-14 ಪಂದ್ಯ. ಬ್ರಹ್ಮಶ್ರೀ ನಾರಾಯಣ ಗುರು ದೇವೇರನ ಪ್ರಸಾದ ಎನ್ನುವುದು ಮಾತೆರ್ಲ ಬರಡು. 15-14 15-14 ಕಯರ್ ತರ್ಕ ಮುನ್ನಡೆಯಲ್ಲಿ. ಮೆದುಳಿಗೆ ಮೇವು ಬಿಟ್ಟ ಸ್ಥಳವನ್ನು ತುಂಬಿಕೊಂಡಂತ ಆಟಗಾರ. 15ರಲ್ಲೂ ಕೂಡ ಸಮಸ್ಥಿತಿಯ ಹೋರಾಟವನ್ನು ಕಾಣುತ್ತಿರುವಂತಹ ಎರಡು ತಂಡಗಳು. ಅವರು ಬಿಡಲ್ಲ, ಇವರು ಕೊಡಲ್ಲ. ಜಿದ್ದಾಜಿದ್ದಿಯ ಹೋರಾಟ ಎಲ್ಲ ಓಕೆ. ಪ್ರೇಕ್ಷಕರ ಕೈ ಚಪ್ಪಾಳೆ ಇಲ್ಲ ಯಾಕೆ? ಓಹ್ ಓ ಮನು, ರಾಂಗ್ ಸ್ಮ್ಯಾಶ್. என்னட மனு, என்ன பண்ணிட்டடா இவா? ಅದೆಷ್ಟು ದೂರಗಳಿಂದ ಬಂದಂತ ಕ್ರೀಡಾಪಟುಗಳು, ಕ್ರೀಡಾ ಪ್ರೇಕ್ಷಕರು, ಸರ್ವರಿಗೂ ಊಟದ ವ್ಯವಸ್ಥೆ ಇದೆ. ತರಕಾರಿ ಊಟ, ಪ್ಯೂರ್ ವೆಜ್. ಹಿರೇಗಲುಂಡು. ಎಸ್ ಉದಯ್, ಶಕ್ತಿಶಾಲಿಯಾದ ಚೆಕ್ಔಟ್. ತಡೆಗೋಡೆಯನ್ನು ಭೇದಿಸಿಕೊಂಡಂತ ಹೊಡೆತ. ದಯವಿಟ್ಟು ಕ್ರೀಡಾಂಗಣದ ಒಳಭಾಗದಲ್ಲಿ ಸೈಡಲ್ಲಿ ನಿಂತವರು ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಅಲ್ಲಿ ಪಂದ್ಯವನ್ನು ನೋಡಲು ಅವಕಾಶ ಮಾಡಿಕೊಂಡು ಸ್ವಲ್ಪ ಹಿಂದೆ ನಿಂತು ಪಂದ್ಯ ನೋಡಬೇಕು ಪ್ಲೀಸ್. ಸಾರಿ ಪ್ಲೀಸ್, ಸ್ವಲ್ಪ ನೀವೇ ನಿಕ್ಲೆಗೆ ಜಸ್ಟ್ ಪೀರಬಲ್ಲಿ ಜಸ್ಟ್ ಕ್ಯಾಮರಾಗ ಅಡ್ಡ ಪುಣ್ಗೆ ವೇದಿಕೆಡು ಪುನಃ ಗಣ್ಯರಿಗೆ ಪಂದ್ಯ ತೂವರೆ ಅವಕಾಶ ಮಲ್ತು ಬರಲಿ ಪ್ಲೀಸ್.
ಮಹಿಳೆಯರಿದ್ದಾರೆ, ಮಾನಿಯರಿದ್ದಾರೆ, ಕಿರಿಯರಿದ್ದಾರೆ, ಹಿರಿಯರಿದ್ದಾರೆ, ಅವರಿಗೆಲ್ಲರಿಗೂ 18-17 ವಹಿಸಿಕೊಳ್ತಾ ಇದ್ದಾವೆ. ಸರಾಗವಾಗಿ ಸಾಗುತ್ತಿರುವಂತಹ ಪಂದ್ಯ 18-17. 18-17 ಸ್ಕೋರರ್, ಸ್ಕೋರ್ ಬೋರ್ಡ್, ಸ್ಕೋರರ್. ಎಸ್, ಕನಕ ಮಂತ್ರದಲ್ಲಿ ನಮ್ಮ ಜೊತೆ ಇದ್ದಾರೆ ಹದ್ದಿನ ಕಣ್ಣಿನ ಮುದ್ದಿನ 17. ತೀರ್ಪುಗಾರರು. ಮಕ್ಕಳಿಗೆ ಕಾಲಿಗೆ ಕಟ್ಟಿ ಬಲೂನ್ ಹೊಡೆಯುವ ಸ್ಪರ್ಧೆ ಇದೆ. ಸಣ್ಣ ಮಕ್ಕಳು ವೇದಿಕೆಗೆ ಬನ್ನಿ. ಮಕ್ಕಳೇ, ಬಲೂನ್ ನಾಟ ಇದೆ, ಬನ್ನಿ ಬನ್ನಿ ಬನ್ನಿ. 18-17. ಗುಡ್ ಶಾಟ್ ಸಮೀರ್, ಬಲಾಢ್ಯತೆಯ ಹೊಡೆತ. 18ರಲ್ಲೂ ಕೂಡ ಸಮಸ್ಥಿತಿಯ ಹೋರಾಟವನ್ನ ಕಾಣುತ್ತಿರುವಂತಹ ಹಿತ್ತಂಡಗಳು. ಈಚ್ ಇವರು ಕೊಡಲ್ಲ. 19-18. 19-18 സിജി പോൾ സർവീസ് ചെയ്യുന്നു. അത്ഭുതമായ സർവീസ്. വാരെ വാ. 20-18. 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಬಲೂನ್ ಸ್ಪರ್ಧೆ, ಕಾಲಿಗೆ ಬಲೂನ್ ಕಟ್ಟಿ ಹೊಡೆಯುವ ಸ್ಪರ್ಧೆ. ಬನ್ನಿ ವೇದಿಕೆಗೆ, ಯಾರಿಗೆ ಇಂಟ್ರೆಸ್ಟ್ ಇದೆ ಬೇಗ ಬನ್ನಿ. 1ರಿಂದ 5, 1 to 5 ಸ್ಟ್ಯಾಂಡರ್ಡ್. 19-20. 19-20ರಲ್ಲಿ ಪಂದ್ಯ. 19-20 ಎಚ್ಚರ ತಪ್ಪಿದರೆ ಆಪತ್ತು. ಓಹೋ ಮನು, ಇದು ಮೈಸೂರಿನ ಮುದ್ದೆ ಸಾರು ತಿಂದು ಬೆಳೆದ ದೇಹ. ಆ ಭಾಗದಲ್ಲಿ ನಮ್ಮ ಬೆಳ್ತಂಗಡಿಯ ಧರ್ಮಸ್ಥಳದ ಸಿಜಿ ಫಾಲ್ಸ್, ಈ ಭಾಗದಲ್ಲಿ ಮೈಸೂರಿನ ಮನು. ಕಿರಿಯರ ವಿಭಾಗದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಪಡೆದಂತ 2020. ಇದು ಕ್ರಿಕೆಟ್ ಅಲ್ಲ, ವಾಲಿಬಾಲ್. 2020 ಬಿಸ್ಕಿಟ್ ಅಲ್ಲ, ಬ್ರಿಟಾನಿಯಾ 2020 ಅಲ್ಲ, IPL 2020 ಕ್ರಿಕೆಟ್ ಅಲ್ಲ, ಇದು ಮೀಯರಿನಲ್ಲಿ ವಾಲಿಬಾಲ್. 1ರಿಂದ 5ನೇ ತರಗತಿಯ ಮಕ್ಕಳು ಪ್ಲೀಸ್ ಬನ್ನಿ. ಚಿಲ್ಡ್ರನ್ಸ್ 1 to 5 ಸ್ಟ್ಯಾಂಡರ್ಡ್ಸ್ ಪ್ಲೀಸ್ ಕಮ್ ಟು ಸ್ಟೇಜ್. ಬಲೂನ್ ಸ್ಪರ್ಧೆ. 21-20. 21-20ರಲ್ಲಿ ಸ್ಪಷ್ಟತೆಯ 1 ಅಂಕದ ಮುನ್ನಡೆಯನ್ನ ಸ್ಥಾಪಿಸಿಕೊಂಡಿರುವಂತಹ ಈ ಭಾಗದ ಅಮ್ಮ ಫೌಂಡೇಶನ್ ಮುನ್ನಡೆಯಲ್ಲಿದೆ. ಆ ಭಾಗದಲ್ಲಿ ವಿನಂತಿಯ ವಿಶ್ರಾಂತಿ, ಗುಪ್ತ ಸಮಾಲೋಚನೆಗಾಗಿ ತುರ್ತು ಸಭೆಯನ್ನು ಕರೆಸಿಕೊಂಡಿದೆ. ಈ ಎಲ್ಲ ಪಂದ್ಯಕೂಟದ ವೀಕ್ಷಕರನ್ನು, ಎಲ್ಲ ಚಿತ್ರಣವನ್ನು ಸೆರೆಹಿಡುತ್ತಿರುವಂತಹ ಸುದ್ದಿ ಬಿಡುಗಡೆ ನ್ಯೂಸ್ ಚಾನೆಲ್ಸ್ ಬೆಳ್ತಂಗಡಿ. ಎಸ್, ವೇದಿಕೆಯಲ್ಲಿ ಮಕ್ಕಳಿಗಾಗಿ ಬಲೂನ್ ಸ್ಪರ್ಧೆ ಇದೆ. ಓಹೋ, ಆ ಭಾಗದಲ್ಲಿ ವಾಲಿಬಾಲ್. ನಿಂತ ಕಾಲಲ್ಲಿ ನಿಂತುಕೊಂಡು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿರುವಂತಹ ವಾಲಿಬಾಲ್ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಅಭಿನಂದನೆಗಳು. 21ರಲ್ಲೂ ಸಮಬಲ. ಆಯಾ ತಪ್ಪಿದ ಸರ್ವೀಸ್. 22-21. 22-21. ಎಸ್, PTM ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ನ ಇದರ ಆಪರೇಟರ್ ಮನೀಶ್ ಅವರು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ಸುದ್ದಿ ಬಿಡುಗಡೆ ಚಾನೆಲ್ ನ ಎಲ್ಲ ನ್ಯೂಸ್ ಆಪರೇಟರ್ಸ್ ಗಳು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘದ ಪರವಾಗಿ ಅಭಿನಂದನೆಗಳು. 23-21. 2 ಅಂಕದ ಮುನ್ನಡೆಯನ್ನು ಸ್ಥಾಪಿಸಿಕೊಂಡಿರುವಂತಹ ಭಾಗದ ಅಮ್ಮ ಫೌಂಡೇಶನ್. 23-21. ಸರ್ವಿಸ್ ನಲ್ಲಿ ವೈಫೈಲ್ ಅಟ್ಯಾಕ್, ಸುಸೈಡೆಡ್ ಕೇಸ್. 22-23. ಎಸ್, 22-23. 22-23 ಸರ್ವಿಸ್ ಸಿಜಿ ಫಾಲ್. ಆಹಾ, ಓಹೋ, yes, powerful attack. ರೈತನಿಗೆ ಇವನಿಗೆ ಬಲಿಷ್ಠ ಬಾಹು. ಇವಾಗ ಮೈಸೂರಿನ ಬಾಹುಬಲಿ.
ಅಮ್ಮ ಫೌಂಡೇಶನ್. ಆಕಾಶ್ ಕೊಕ್ರಾಡಿ ಎಸ್ ಬ್ರದರ್ಸ್ ಬ್ರದರ್ಸ್ ಬೆಳ್ತಂಗಡಿ ಶ್ರೀದುರ್ಗಾನರ್. ಮ್ಯಾಚ್ ನಂಬರ್ 7 ಪ್ಲೀಸ್. ಮ್ಯಾಚ್ ನಂಬರ್ 7. ಪಂದ್ಯ ಮಳೆ ಬಂದರೂ ಯಥಾಸ್ಥಿತಿಯಾಗಿ ಸಾಗಿ ಬರ್ತಾ ಇರುತ್ತದೆ. ಆ ಭಾಗದಲ್ಲಿ ಹೊಸ ಮದುಮಗ ಈಗಾಗಲೇ ಒಳಭಾಗಕ್ಕೆ ಸುಜಿತ್ ಎಂಟ್ರಿ ಆಗಿದೆ. ಅದೇ ರೀತಿ ಅಮೀನ್ ಜೆಸಿ ನಂಬರ್ 17 ಚಿನ್ನದ ಬಣ್ಣದ ಸಮೋಸದ ಬೆಳ್ತಂಗಡಿ ತಾಲೂಕಿನ ಬಲಿಷ್ಠ ಆಟಗಾರ. ಅದೇ ರೀತಿ ಗಡ್ಡ ಬಿಟ್ಟ ವಾಲಿಬಾಲ್ನ ಯಾಶ್ ಉಮೇಶ್. ಎಸ್, ಆದಷ್ಟು ಬೇಗ ಪಂದ್ಯವನ್ನು ಆರಂಭಿಸಬೇಕಾಗಿದೆ. ಬಾಲ್ ಬಾಯ್ಸ್, ಇನ್ನೊಂದು ಚೆಂಡು ರೆಡಿ ಮಾಡಿಕೊಳ್ಳಿ. ಇನ್ನುಳಿದ ಎಲ್ಲ ಪಂದ್ಯಗಳು ಹೈ ವೋಲ್ಟೇಜ್ ಪಂದ್ಯಾಟವಾಗಿರುತ್ತದೆ. ಈಗಾಗಲೇ ಜಿಲ್ಲೆ ಕಂಡ, ರಾಜ್ಯ ಕಂಡ, ರಾಷ್ಟ್ರ ಕಂಡ ಅದ್ಭುತ ಆಟಗಾರರು ಈ ಕ್ರೀಡಾಂಗಣಕ್ಕೆ ಪಾದಸ್ಪರ್ಶ ಮಾಡಲಿಕ್ಕಿದ್ದಾರೆ. ವಾಲಿಬಾಲ್ನ ಅಂಗಣ ಕೆಸರುಗದ್ದೆ ಇದ್ದರೂ ಕೂಡ ಈ ಒಂದು ಕ್ರೀಡಾಂಗಣದಲ್ಲಿ ಸಿಡಿಲಬ್ಬರದ ಹೊಡೆತಗಳನ್ನು ಸಿಡಿಸಬಲ್ಲಂತ ಉದಯೋನ್ಮುಖ ವಾಲಿಬಾಲ್ ತಾರೆಯರು ಇಂದು ಮೀಯಾರು ಪದಬಿಟ್ಟು ಗ್ರಾಮಕ್ಕೆ ಆಗಮಿಸಿಕೊಂಡವರಿದ್ದಾರೆ. ಕ್ರೀಡೆಯಲ್ಲಿ ಉದ್ಯೋಗವನ್ನು ದೊರಕಿಸಿಕೊಂಡು ಸೌತ್ ವೆಸ್ಟ್ ರೈಲ್ವೇಸ್ ನಲ್ಲಿ ಉದ್ಯೋಗವನ್ನು ಪಡೆದುಕೊಂಡಂತ ಪ್ರೈಮ್ ವಾಲಿಬಾಲ್ ನಲ್ಲಿ ಆಡಿದಂತ ಅನುಷ್ ಸುವರ್ಣ, ರಾಕೇಶ್ ರಾಕಿ, ನಿಖಿಲ್ ಶೆಟ್ಟಿ, ಕುರುಕ್ಷೇತ್ರ ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿಕೊಂಡಂತ ಆಟಗಾರರು ಕೂಡ ಈ ಒಂದು ಪಂದ್ಯಕೂಟದಲ್ಲಿ ಸೆಣಸಾಡಲಿಕ್ಕಿದ್ದಾರೆ. ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಈ ಪಂದ್ಯಕೂಟದಲ್ಲಿ ಸೆಣಸಾಡಲಿಕ್ಕಿದ್ದಾರೆ. ರೆಫ್ರಿ ಸ್ಟ್ಯಾಂಡ್ ನ ಸೈಡ್ ನಲ್ಲಿ ಇದ್ದವರು ದಯವಿಟ್ಟು ಎಲ್ಲರೂ ಹಿಂದೆ ಬರಬೇಕು. ಅಲ್ಲಿ ಪ್ಲೀಸ್, ವೇದಿಕೆ ಮುಂಭಾಗದಲ್ಲಿ ನಿಂತವರು ಪ್ಲೀಸ್ ನಮಗೆ ಸಹಕರಿಸಿಕೊಳ್ಬೇಕಾಗಿದೆ. ತೀರ್ಪುಗಾರರ ಹಿಂದೆ ನಿಂತವರು ಸ್ಕೋರರಿಗೆ ಮಾತ್ರ ಅವಕಾಶ. ಆಕಾಶ್ ಕಂಟಿನ್ಯೂ. ಓಕೆ. ಆ ಭಾಗದಲ್ಲಿ ಭರತೇಶ್ ಹಲವಾರು ರೀಲ್ಸ್ ನ ಮೂಲಕವಾಗಿ ಮನೆಗೆದ್ದಂತ ಬಲವಷ್ಟ ಬೆಳ್ತಂಗಡಿ ತಾಲೂಕಿನ ಯುವ ಪ್ರತಿಭೆ, ಉದಯೋನ್ಮುಖ ಆಟಗಾರ. ಹಲವಾರು ಪಂದ್ಯಕೂಟದಲ್ಲಿ, ಕೆಸರುಗದ್ದೆ ಪಂದ್ಯಕೂಟದಲ್ಲೂ ಕೂಡ ತನ್ನದೇ ಆದ ಚಾಪನ್ನು ಹೊತ್ತಂತ ಭರತೇಶ್ ಜಿ ಗೌಡ. ಇವನು ಐಫೋನ್ ಸೋನು ಗೌಡ ಅಭಿಮಾನಿಯಲ್ಲ. ಮಕ್ಕಳಿಗೆ ಬಲೂನ್ ಸ್ಪರ್ಧೆ. ಮಕ್ಕಳಿಗೆ 1 ರಿಂದ 5ನೇ ತರಗತಿಯ ಮಕ್ಕಳಿಗೆ ಬಲೂನ್ ಸ್ಪರ್ಧೆ. ಕಾಲಿಗೆ ಬಲೂನ್ ಅನ್ನು ಕಟ್ಟಿ ಹೊಡೆಯುವಂತ ಸ್ಪರ್ಧೆ. ಇನ್ನೊಬ್ಬರ ಬಲೂನ್ ಅನ್ನು ಹೊಡಿಬೇಕು, ತಮ್ಮ ಬಲೂನ್ ತಾವೇ ಹೊಡಿಬಾರ್ದು. ತೀರ್ಪುಗಾರರ ಪೀಠದಲ್ಲಿ ಬಾಲಕೃಷ್ಣ ಕುಮಾರ್, ದ್ವಿತೀಯ ತೀರ್ಪುಗಾರರ ಪೀಠದಲ್ಲಿ ಪ್ರವೀಣ್ ಕುಮಾರ್. ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಿ. ಆಕಾಶ್ ಅವರೇ. ಊಟ ಮಾಡಿದ ನಂತರ ಊಟದ ತಟ್ಟೆಯನ್ನು ಊಟ ಮಾಡಿ ಕೈ ತೊಳೆಯುವಲ್ಲಿ ಸಮೀಪದಲ್ಲಿ ಒಂದು ಗುಂಡಿ ಇದೆ, ಆ ಗುಂಡಿಗೆ ಹಾಕೊಳ್ಳಿ. ಎಲ್ಲೊಂದರಲ್ಲಿ ಬಿಸಾಡಬೇಡಿ ಪ್ಲೀಸ್, ದಯಮಾಡಿ ನಮ್ಮನ್ನು ಸಹಕರಿಸಿ. ಆ ಭಾಗದಲ್ಲಿ ಹನೀಫ್ ಸರ್. ಎಸ್, Yes, Bharatesh್ ಶಾಲ್ಮೆ 2-1, 2-1 ಪಂದ್ಯ. ಹನೀಫ್ ಸರ್. 2-2 ಸಮಸ್ಥಿತಿಯ ಹೋರಾಟವನ್ನ ಕಾಣುತ್ತಿರುವಂತಹ ಈ ತಂಡಗಳು. ಆ ಭಾಗದಲ್ಲಿ ಬೆಳ್ತಂಗಡಿ ತಾಲೂಕಿನ ಬಲಾಢ್ಯ ತಂಡ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಂತ ಬಲಾಢ್ಯ ತಂಡ. ಎತ್ತುಗಾರರಾಗಿ ಭರತೇಶ್ ಅವರನ್ನು ಗುರುತಿಸಿಕೊಂಡವರಿದ್ದೇವೆ. ಯಾಸ್, ಓಪನ್ ನೆಟ್ಟಿನ ಪರಿಪೂರ್ಣತೆ, ಲಾಭದಾಯಕ ಹೊಡೆತ. 3-2. ಮುಂದಿನ ಪಂದ್ಯಕ್ಕಾಗಿ ಆದಿತ್ಯ ಸುಪಾರಿ ಕಯರ್ ತಡ್ಕ ವಿರುದ್ಧವಾಗಿ ಬಸ್ತಿ ಪ್ರಿನ್ಸ್. ಓಕೆ.
ಮೇರೆ ಒಂಜಿ ಉದರ್ ಬಂದು ಆದಿತ್ಯ ಸುಪಾರಿ ಕಯರ್ ತಡ್ಕ ಬಸ್ತಿ ಫ್ರೆಂಡ್ಸ್ ಮುಂದಿನ ಪಂದ್ಯಾಟಕ್ಕಾಗಿ ಸಜ್ಜಾಗಿರ್ಬೇಕು. ಈಗಾಗಲೇ ಊಟದ ವ್ಯವಸ್ಥೆ ರೆಡಿಯಾಗಿದೆ. ಭೋಜನವನ್ನ ಸ್ವೀಕಾರ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಲಿಕ್ಕಿದ್ದೇವೆ. ಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಮಿತಿ ರಿಜಿಸ್ಟ್ರಾರ್ ಮಿಯಾರು ಪುದುಬಿಟ್ಟು ಇದರ ಆಶ್ರಯದಲ್ಲಿ ಸಾಗುತ್ತಿರುವಂತಹ ಈ ಒಂದು ಕ್ರೀಡಾಕೂಟದ ಅಂಗವಾಗಿ ಮುಕ್ತ ವಿಭಾಗದ ವಾಲಿಬಾಲ್ ಪಂದ್ಯ ಸೂರ್ಯನ ಬೆಳಕಿನಿಂದ ಕಂಗೊಳಿಸುತ್ತಿರುವಂತಹ ಬಹಳಷ್ಟು ಕ್ರೀಡಾಭಿಮಾನಿಗಳ ಪ್ರೇಕ್ಷಣೆಯಲ್ಲಿ ಸಾಗುತ್ತಿರುವಂತಹ ಪಂದ್ಯ. ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದಂತ ಆಟಗಾರನ್ನ ನೋಡುವಂತ ಎಲ್ಲ ಕ್ಷಣಗಣನೆ ಈ ಮೈದಾನದಲ್ಲಿ. ಇನ್ನೇನೇ ಕೆಲವು ಹಂತದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದಂತ ಆಟಗಾರರು ಈ ಮೈದಾನಕ್ಕೆ ಈ ದಿವಸ ಬರಲಿಕ್ಕಿದ್ದಾರೆ. ಕಾಪಿನಾಡಿನ ರಾಕಿ 4-6 4-6 ಪಂದ್ಯ. ಸಲ್ಲಿಂದಲ್ಲಿಗೆ ರೆಡಿಯಾ ಉತ್ತಮ ತಾಳಮೇಳವನ್ನು ಗುರುತಿಸಿಕೊಂಡವರಿದ್ದೇವೆ. 7-4 7-4 ಚೆಕ್ಔಟ್ 5-7 ಯಾರು ಫಸ್ಟ್ ನೋಡುವ. Each point 7 each 7-7 ಸಮಸ್ಥಿತಿಯ ಹೋರಾಟದ ಮುಖೇನವಾಗಿ ಸರ್ವಿಸ್ ಚೆಂಡು. ಅಲ್ಲಿಗೆ 8-7 ಸಾಗುತ್ತಿರುವಂತಹ ಪಂದ್ಯ. 8-7 ಒಂದಂಕದ ಮುನ್ನಡೆಯನ್ನು ಸ್ಥಾಪಿಸಿಕೊಂಡಂತ ಬ್ರದರ್ಸ್ ಬೆಳ್ತಂಗಡಿ. ಎಂಟರಲ್ಲೂ ಕೂಡ ಹೋರಾಟವನ್ನು ಕಾಣುತ್ತಿರುವಂತಹ ಈ ತಂಡಗಳು 8-8 ಸಮಸ್ಥಿತಿಯ ಹೋರಾಟ. ಬಲಾಢ್ಯ ಹೊಡೆತಕ್ಕೆ ತಡೆತ ಉಮೇಶ್ ಹೊಡೆತ ನಿರ್ಮಿಸಿಕೊಂಡಂತ ಈ ಭಾಗದ ಆಟಗಾರರು. 9-8 9-8 ಪಂದ್ಯ. ಅದೃಷ್ಟದ ಸರ್ವಿಸ್ ಚೆಂಡು 10-8 ಪಂದ್ಯ. 10-8 10-8 9-10 9-10 11-9 ಸಾಗುತ್ತಿರುವಂತಹ ಪಂದ್ಯ. ಆ ಭಾಗದಲ್ಲಿ ಸುಜಿತ್ ಉಮೇಶ್ ಭರತೇಶ್ ಅವರನ್ನು ಕಂಡುಕೊಂಡಂತಹ ತಂಡ. ಶಾರ್ಟ್ ಪಾಸ್ ನ ಪರಿಪೂರ್ಣತೆಯ ಲಾಭ. ಟೆನ್ 10-11 ಮುಂದಿನ ಪಂದ್ಯಕ್ಕಾಗಿ ಆದಿತ್ಯ ಸುಪಾರಿ ಕಯರ್ ತಡ್ಕ ವಿರುದ್ಧವಾಗಿ ಬಸ್ತಿ ಫ್ರೆಂಡ್ಸ್.
ಗುಡ್ ಶಾಟ್. 11-12 11-12 ಸಾಗುತ್ತಿರುವಂತಹ ಪಂದ್ಯ. ಟ್ವೆಲೀಚ್ 12 ಸಮಸ್ಥಿತಿಯ ಹೋರಾಟವನ್ನ ಕಾಣುತ್ತಿರುವಂತಹ ಪಂದ್ಯ. ಟ್ವೆಲೀಚ್ 12-12. ಸ್ಪಷ್ಟ 1 ಅಂಕದ ಮುನ್ನಡೆಯನ್ನು ಸ್ಥಾಪಿಸಿಕೊಂಡಿರುವಂತಹ ಬ್ರದರ್ಸ್ ಬೆಳ್ತಂಗಡಿ ತಂಡ. ಎತ್ತುವಿಕೆಯಲ್ಲಿ ದೋಷ, ಫಿಂಗರ್ ಪ್ರಿಂಟ್ ನಲ್ಲಿ ದೋಷವಿದೆ. 14-12 14-12. ಗುಡ್ ಸರ್ವೀಸ್. ಆ ಭಾಗದಿಂದ ಈ ಭಾಗಕ್ಕೆ ಬರಳಪ್ಪದ ಚೆಂಡು. 15-12. 15-12 ಇನ್ ಫೇವರ್ ಆಫ್ ಬ್ರದರ್ಸ್ ಬೆಳ್ತಂಗಡಿ. (16-12) 16-12. ಸ್ಪಷ್ಟ 4 ಅಂಕದ ಮುನ್ನಡೆಯನ್ನು ಸ್ಥಾಪಿಸಿಕೊಂಡಿರುವಂತಹ ತಂಡ. ತ್ವರತೆ ಸರ್ವಿಸ್ ವಿಭಾಗದಲ್ಲಿ ಪರಿಪೂರ್ಣತೆಯ ಲಾಭದಾಯಕ ಸರ್ವಿಸ್. 17-12. ಚೆಕ್ಔಟ್ ನ ಪರಿಪೂರ್ಣತೆ ಲಾಭದಾಯಕದೊಂದಿಗೆ 13-18 13-18 ಪಂದ್ಯ. ಈಗಾಗಲೇ ರಾಷ್ಟ್ರೀಯ ಆಟಗಾರರು ಅಂಕಣದತ್ತ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದಾರೆ. ರಾಷ್ಟ್ರೀಯ ವಿಭಾಗದಲ್ಲಿ ಗುರುತಿಸಿಕೊಂಡಂತಹ ಬಲಾಢ್ಯ ಆಟಗಾರರು. ಜಾಳಿಗೆಯ ಸ್ಪರ್ಶ ನಟ್ಟನ್ನ ಮುಟ್ಟಿ ಕೆಟ್ಟ. 14-18. 14-18 in favor of brothers ಬೆಳ್ತಂಗಡಿ. ಆಯಾ ತಪ್ಪಿದ ಹೊಡೆತ ಬೆನ್ನಟ್ಟುತ್ತಿರುವಂತಹ ಆ ಭಾಗದ ಶ್ರೀದುರ್ಗಾನಾಥ್. 15-18. ಸುಚಿತ್ 19-15. 19-15. ಭರತೇಶ್ ಮುಖ್ಯವಾಗಿ ಅಂಕವನ್ನ ತನ್ನದಾಗಿಸಿಕೊಂಡಂತ ಬ್ರದರ್ಸ್ ಬೆಳ್ತಂಗಡಿ. 20-15. 20-15. 5 ಅಂಕ ಸ್ಪಷ್ಟ ಮುನ್ನಡೆಯಲ್ಲಿರುವಂತಹ ಈ ಭಾಗದ ಬ್ರದರ್ಸ್ ಬೆಳ್ತಂಗಡಿ ತಂಡ. ಖಾಲಿ ಜಾಗದ ಗುರುತಿಸುವಿಕೆ. 16-20. 16-20 ಸಾಗುತ್ತಿರುವಂತಹ ಪಂದ್ಯ. ಆಯಾ ತಪ್ಪಿದ ಸರ್ವಿಸ್, ಉದ್ದನೆಯ ಸರ್ವಿಸ್. 21-16. ಮುಂದಿನ ಪಂದ್ಯಾಟಕ್ಕಾಗಿ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳಬೇಕಾಗಿದೆ. ಆದಿತ್ಯ ಸುಪಾರಿ ಕೈರ್ತಡ್ಕ ವಿರುದ್ಧವಾಗಿ ಬಸ್ತಿ ಫ್ರೆಂಡ್ಸ್ ಮುಂದಿನ ಪಂದ್ಯಕ್ಕಾಗಿ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳಬೇಕಾಗಿದೆ. ಈ ಪಂದ್ಯಾವಳಿ ಮುಗಿದ ಕ್ಷಣವಾಗಿ ಸೋಪ ನೆಟ್ಟಿನ ಲಾಭ ಅಮೀನ್ ಮುಖೇನವಾಗಿ ಗುರುತಿಸಿಕೊಂಡ ಬರಿದವೆ. 22-17.
22-17. ಸಿಂಗಲ್ ಪ್ಯಾಕ್ ಅಮೀನ್ 23-17. 23-17 ಮೇಲೆ ಓಫ್ ಫೈಟ್. ಇಸ್ ದ ಗೇಮ್ ಪಾಯಿಂಟ್. ಅಂತಿಮ ಅಂಕದ ಬೇಡಿಕೆಯನ್ನು ಮುಂದಿಟ್ಟುಕೊಂಡಿರುವಂತಹ ಈ ಭಾಗದ ಬ್ರದರ್ಸ್ ಬೆಳ್ತಂಗಡಿ ತಂಡ. ಇದರೊಂದಿಗೆ ಪಂದ್ಯವನ್ನು ತನ್ನದಾಗಿಸಿಕೊಂಡಿರುವಂತಹ ಬ್ರದರ್ಸ್ ಬೆಳ್ತಂಗಡಿ. ದಿನದ 8ನೇ ಪಂದ್ಯಕ್ಕಾಗಿ ಬನ್ನಿ. ಆದಿತ್ಯ ಸುಪಾರಿ ಕೈರ್ ತಡ್ಕ ವಿರುದ್ಧವಾಗಿ ಬಸ್ತಿ ಫ್ರೆಂಡ್ಸ್. ಒಂಬತ್ತನೇ ಪಂದ್ಯಕ್ಕಾಗಿ ಜೈ ಭೀಮ್ ಎ ವಿರುದ್ಧವಾಗಿ ಬ್ರಹ್ಮಶ್ರೀ ವೈದ್ಯರ್ ಎ ತಂಡದ ಆಟಗಾರ ಸಜ್ಜಾಗಿರಬೇಕು ಮುಂದಿನ ಪಂದ್ಯಾಟಕ್ಕಾಗಿ. ಜೈ ಭೀಮ್ ಎ ವಿರುದ್ಧವಾಗಲಿಕ್ಕಿದೆ ಬ್ರಹ್ಮಶ್ರೀ ವೈದ್ಯರ್ ಎ ತಂಡದ ಆಟಗಾರರು. ಮಹೇಶ್ ಬಸ್ತಿ ತಂಡದ ಮಹೇಶ್ ದಯಮಾಡಿ ತಮ್ಮ ತಂಡವನ್ನು ಸೇರಿಕೊಳ್ಳಿ. ನಮ್ಮೂರಿನ ಪ್ರತಿಭೆ ಈ ಭಾಗದಲ್ಲಿ ಗುರುತಿಸಿಕೊಂಡಂತ ಆಟಗಾರ, ಬೆಳ್ತಂಗಡಿ ತಾಲೂಕಿನಲ್ಲಿ ಬಹಳಷ್ಟು ಹೆಸರನ್ನು ಗಳಿಸಿಕೊಂಡಿರುವಂತಹ ಬಲಾಢ್ಯ ಎಡಗೈ ಹೊಡೆತಗಾರ ಜೋಸೆಫ್ ರವರನ್ನು ಗುರುತಿಸಿಕೊಂಡವರಿದ್ದಾವೆ. ಬೆಳ್ತಂಗಡಿ ತಾಲೂಕಿನ ಬಲಾಢ್ಯ ಹೊಡೆತಗಾರ ಎಂಬ ಹೆಸರನ್ನು ಗಳಿಸಿಕೊಂಡವರು ಇದೀಗ ಆದಿತ್ಯ ಸುಪಾರಿ ಕಾಯರ್ತರಕ ತಂಡದ ಪರವಾಗಿ 5 ಸಂಖ್ಯೆ 4ರಲ್ಲಿ ಗುರುತಿಸಿಕೊಂಡಿರುವಂತಹ ಆಟಗಾರ. ಬ್ರಹ್ಮಶ್ರೀ ವೈದ್ಯರ ಒಟ್ಟು ಅಖಿಲ್ ದಿವ್ಯ ಜ್ಯೋತಿ ಆದಿಶಕ್ತಿ ಪ್ರದರ್ಶನ ಶ್ರೀ ವೈದ್ಯ ಅವಲ ಉಂಟು ದಿವ್ಯ ಜ್ಯೋತಿ ಅಖಿಲ್ ಆದಿಶಕ್ತಿ ಬ್ರದರ್ಸ್ ರಾಕಿನ ಆದಿಶಕ್ತಿ ಬ್ರದರ್ಸ್ ಬ್ರಹ್ಮಶ್ರೀ ವೈದ್ಯರು ಎ ದಿವ್ಯ ಜ್ಯೋತಿ ಅಖಿಲ್ ಆದಿಶಕ್ತಿ ಬ್ರದರ್ಸ್. ಈಗಾಗಲೇ ಭೋಜನ ಮಾಡಲು ಬಾಕಿ ಇರತಕ್ಕಂತ ಕ್ರೀಡಾಪಟುಗಳು ಅಥವಾ ಕ್ರೀಡಾಭಿಮಾನಿಗಳಿದ್ದಲ್ಲಿ ದಯಮಾಡಿ ತಮ್ಮ ಭೋಜನವನ್ನು ಸ್ವೀಕರಿಸಿಕೊಳ್ಳಿ. ಈಗಾಗಲೇ ಅತ್ಯಂತ ಅದ್ಭುತವಾದ ಶುಚಿ ರುಚಿಯಾದ ಅಡುಗೆ ರೆಡಿಯಾಗಿದೆ. ದಯಮಾಡಿ ಊಟ ಮಾಡಲು ಬಾಕಿ ಇರತಕ್ಕಂತ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳಿದ್ದಲ್ಲಿ ದಯಮಾಡಿ ತಮ್ಮ ಊಟೋಪಚಾರವನ್ನು ಮುಗಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬಸ್ತಿ ಫ್ರೆಂಡ್ಸ್ ವಿರುದ್ಧವಾಗಿ ಆದಿತ್ಯ ಸುಪಾರಿ ಫ್ರೆಂಡ್ಸ್ ಕಾಯರ್ ತಡ್ಕ.
ಈಗಾಗಲೇ ಈ ಒಂದು ಸುಂದರ ಪಂದ್ಯಾವಳಿಗೆ ಶ್ರೀಯುತ ಚೇತನ್ ನೃತ್ಯರು ಈಗಾಗಲೇ ಈ ಒಂದು ಪಂದ್ಯಾವಳಿಗೆ ಆಗಮಿಸಿಕೊಂಡಿದ್ದಾರೆ. ನಮ್ಮ ಈ ಒಂದು ಪಂದ್ಯಾವಳಿಯ ಅದ್ಭುತ ಪ್ರಾಯೋಜಕರು ಕೂಡ ಹೌದು. ತಮಗೆ ಆತ್ಮೀಯ ಸುಸ್ವಾಗತವನ್ನ ಕೂಡ ಬಯಸಿಕೊಳ್ಳುತ್ತಾ ಇದ್ದೇವೆ. ಆತ್ಮೀಯವಾದ ಸ್ವಾಗತವನ್ನ ಬಯಸಿಕೊಳ್ಳುತ್ತಾ ಇದೀಗ ಅಂಕಣದ ಭಾಗದಲ್ಲಿ 1-0 ಶಕ್ತಿಯುತ ಹೊಡೆತದ ಮುಖೇನವಾಗಿ ಗುರುತಿಸಿಕೊಳ್ಳುತ್ತಿರುವಂತಹ ಕ್ರಮ ಸಂಖ್ಯೆ 4ರ ಬಲಾಢ್ಯ ಹೊಡೆತಗಾರ ವಲಾ 1-0 ಪ್ರಗತಿ. ಎಸ್, ಈ ಭಾಗದಲ್ಲೂ ಕೂಡ ಬಲಾಢ್ಯ ಹೊಡೆತಗಾರಿದ್ದಾರೆ. ನಾವೇನು ಕಮ್ಮಿ ಇಲ್ಲ ಎಂಬಂತೆ. 1 ಈಚ್. ಎಸ್, ಮುಂದಿನ ಪಂದ್ಯಕ್ಕಾಗಿ ಜೈ ಭೀಮ್ ಎ ವಿರುದ್ಧವಾಗಿ ಬ್ರಹ್ಮಶ್ರೀ ವೈದ್ಯರ್ ಎ ದಿವ್ಯಜ್ಯೋತಿ ಅಖಿಲ ಶಕ್ತಿ ಬ್ರದರ್ಸ್ ತಂಡ ಉದ್ದನೆಯ ಹೆಸರಿನ ಮುಖೇನವಾಗಿ ಅದ್ಭುತ ತಂಡವನ್ನ ಕಟ್ಟಿಕೊಂಡು ಬಂದಿರುವಂತಹ ಅತೀತೆಯ ಹೆಸರಿನ ಮುಖೇನವಾಗಿ ನೋಡ್ಲಿಕ್ಕಿರುವಂತಹ ರಾಷ್ಟ್ರೀಯ ಆಟಗಾರನ ಕಾಣ್ಲಿಕ್ಕಿರುವಂತಹ ಮುಂದಿನ ಪಂದ್ಯ ರಾಷ್ಟ್ರೀಯ ವಿಭಾಗದಲ್ಲಿ ಗುರುತಿಸಿಕೊಂಡಿರುವಂತಹ ಬಲಾಢ್ಯ ಆಟಗಾರರು ಈಗಾಗಲೇ ಈ ಒಂದು ಮೈದಾನಕ್ಕೆ ಮುಂದಿನ ಪಂದ್ಯಾವಳಿಯಲ್ಲಿ ಆಗಮನವನ್ನ ನೋಡ್ಲಿಕ್ಕಿದ್ದೇವೆ. ನಾಲ್ಕು 2 4-2 4-2 ಆಯಾ ತಪ್ಪಿದ ಹೊಡೆತ ಅಂಕಣದ ಹೊರಭಾಗದಲ್ಲಿ 3-4 ಎಸ್, ಬಲಾಢ್ಯ ಹೊಡೆತ ಜಾನ್ ಮುಖೇನವಾಗಿ. ಆರು 6-4 6-4 ಪಂದ್ಯ. ಸೆವೆನ್ 7-4 ಪಂದ್ಯ.5-7 5-7 6-7 6-7 ಸಾಗುತ್ತಿರುವಂತಹ ಪಂದ್ಯ. ಗುಡ್ ಸರ್ವಿಸ್. ಎಸ್, ಚಾಳಿಕೆಯ ಸ್ಪರ್ಶ ನಟ್ಟನ್ನ ಮುಟ್ಟಿಕೊಂಡಂತ ಆಟಗಾರ. ಈಚ್ ಪಾಯಿಂಟ್ 8-7 8-7 ಪಂದ್ಯ. 8-7 ಗುಡ್ ಶಾಟ್. 8-9 ಪಂದ್ಯ. 8-9 ಇನ್ ಫೇವರ್ ಆಫ್ ಕೈರ್ ತಡ್ಕ. ಒಂದಂಕದ ಮುನ್ನಡೆಯನ್ನು ಸ್ಥಾಪಿಸಿಕೊಂಡಿರುವಂತಹ ಕೈರ್ ತಡ್ಕ ತಂಡ. Yes, Joseph!
ಎಡಗೈಯ ಬಲಿಷ್ಠ ಮಾಂತ್ರಿಕ ವಾಲಿಬಾಲ್ನ ಪ್ರತಿಭೆ, ಬೆಳ್ತಂಗಡಿ ತಾಲೂಕಿನ ಬಲು ಎತ್ತರಕ್ಕೆ ಆರಿ ಹೊಡೆಯುವಲ್ಲಂತ ಪ್ರತಿಭೆ ಜೋಸೆಫ್. ಹಲವಾರು ವಾಲಿಬಾಲ್ ಪ್ರೇಮಿಗಳ ಕಣ್ಮನಿ. ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಬೇಕಾಗಿದೆ. ಎಸ್ ಆಯತ ಬ್ರಹ್ಮಶ್ರೀ ಬೈತ್ಯರ್ ಎ ದಿವ್ಯಜ್ಯೋತಿ ಅಖಿಲ್ ಆಸಕ್ತಿ ಬ್ರದರ್ಸ್ ತಂಡ ವಿರುದ್ಧವಾಗಿ ಜೈ ಭೀಮ್ ಎ ತಂಡ ಅತೀತೆಯ ತಂಡ ಮುಂದಿನ ಪಂದ್ಯಾವಳಿಯಲ್ಲಿ 12-8 ಪಂದ್ಯ. ಗುಡ್ ಶಾಟ್. 13-8 ಅಂಕಣದ ಬದಲಾವಣೆಯಾಗಬೇಕಾಗಿದೆ. ಎಸ್, ಮುಂದಿನ ಪಂದ್ಯಗಳು ಬಹಳಷ್ಟು ರೋಚಕ ರೋಮಾಂಚಕವಾಗಲಿಕ್ಕಿದೆ ಬಂಧುಗಳೇ. ಈಗಾಗಲೇ ವಾಲಿಬಾಲ್ ಕ್ರೀಡೆಯ ಬಲಿಷ್ಠ ಶಕ್ತಿಶಾಲಿ ಹೊಡೆತಗಳನ್ನು ಒಳಗೊಂಡಂತ ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆಟಗಾರರಿಗೆ ಸಡ್ಡು ಹೊಡೆದಂತ ನಮ್ಮ ಕರ್ನಾಟಕದ ವಾಲಿಬಾಲ್ನ ಪ್ರತಿಭೆಗಳು ಇದೀಗ ವೇದಿಕೆಯಲ್ಲಿದ್ದಾರೆ. ರಾಕೇಶ್ ರಾಕಿ ಜೆರ್ಸಿ ನಂಬರ್ 4, ಜೆರ್ಸಿ ನಂಬರ್ 14 ಅನುಷ್ ಸುವರ್ಣ, ಅದೇ ರೀತಿ ಸೋನು ಶೆಟ್ಟಿ, ಜಯರಾಜ್, ವೀರಾ, ಇವರನ್ನೆಲ್ಲರನ್ನು ನಾವು ಈ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜನ್ಮದಿನಾಚರಣೆ ಪ್ರಯುಕ್ತವಾಗಿ ಅವರಿಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಿದ್ದೇವೆ. ಅದೇ ರೀತಿ ಶ್ರಾವಣ್ ಶೆಟ್ಟಿ, ಆಲ್ವಾಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ, ಹಲವಾರು ವಾಲಿಬಾಲ್ ಆಟಗಾರರನ್ನು ಬಾನೆತ್ತರಕ್ಕೆ ಕೊಂಡೊಯ್ದಂತ ಎತ್ತುಗೆಗಾರ ಸಾವನ್ ಜೆರ್ಸಿ ನಂಬರ್ 2 ಇದೀಗ ವೇದಿಕೆಯಲ್ಲಿದ್ದಾರೆ. ನಕುಮುಖದ ಯುವಕ. ಮುಂದಿನ ಪಂದ್ಯಗಳಿಗಾಗಿ ಕಾಯುತ್ತಿರುವಂತ ಪ್ರೇಕ್ಷಕರು. ಓಹೋ, ಲಘು ಭೂಕಂಪದ ಹೊಡೆತ. ಮಧ್ಯಾಹ್ನದ ಊಟದ ಸಮಯ. ದಯವಿಟ್ಟು ಊಟ ಮಾಡದಿದ್ದವರು ಊಟದ ಕೌಂಟರ್ಗಳಿಗೆ ಬಳಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. 49. ಈಗಾಗಲೇ ಸಮಯ 2 ಗಂಟೆ ಸಮೀಪಿಸುತ್ತಿದೆ. ದಯವಿಟ್ಟು ಈಗ ವಿಶ್ರಾಂತಿಯಲ್ಲಿರುವಂತಹ ಆಟಗಾರರು ಕೂಡ ಊಟವನ್ನು 15-9 ಒಂದು ಮುನ್ನಡೆಯನ್ನು ಸಾಧಿಸಿಕೊಳ್ಳುತ್ತಿರುವಂತಹ ತಂಡ. ಮುಂದಿನ ಪಂದ್ಯಕ್ಕಾಗಿ ಕರೆಯನ್ನು ರವಾನಿಸಿಕೊಳ್ಳಿ. ಜೈ ಭೀಮ್ ಎ ಬ್ರಹ್ಮಶ್ರೀ ಬೈತ್ಯರ ದಿವ್ಯಜ್ಯೋತಿ ಅಖಿಲ್ ಆಸಕ್ತಿ ಬ್ರದರ್ಸ್ ಮುಂದಿನ ಪಂದ್ಯಕ್ಕಾಗಿ ಬ್ರಹ್ಮಶ್ರೀ ಬೈತ್ಯರ್ ದಿವ್ಯ ಜ್ಯೋತಿ ಅಖಿಲ್ ಆದಿಶಕ್ತಿ ಬ್ರದರ್ಸ್. ಇದೇ ಬರುವ ವಾಲಿಬಾಲ್ ಆಟಗಾರರಿಗೆ ಚಿಕ್ಕೋಡಿಯ ಬೆಳಗಾವಿಯಲ್ಲಿ ಸಿಹಿ ಸುದ್ದಿ, ವಾಲಿಬಾಲ್ನ ಸಿಹಿ ಸುದ್ದಿ. ಪುರುಷ ಮತ್ತು ಮಹಿಳೆಯರ 50,000 ನಗದಿನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಾಲಿಬಾಲ್ ಆಟಗಾರರು ಸೇರಿಕೊಳ್ಳುವಂತಹ ವಾಲಿಬಾಲ್ ಕ್ರೀಡಾ 13 ತಾರೀಕಿನಿಂದ 15 ತಾರೀಕಿನವರೆಗೆ. ಅದೇ ರೀತಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕಮ್ಮಟೆ ಇದರ ಪುದುವೆಟ್ಟು ಗ್ರಾಮದ ಬೆಳ್ತಂಗಡಿ ತಾಲೂಕಿನ ಇವರ ಆಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತವಾಗಿ ಮೊಸರು ಕುಡಿಕೆ ಉತ್ಸವ. ಪುರುಷರಿಗೆ ಕಬಡ್ಡಿ, ವಾಲಿಬಾಲ್, ಹಗ್ಗ ಜಗ್ಗಾಟ ಹಾಗೂ ಅಡ್ಡ ಜಾರು ಕಂಬ, ಮಹಿಳೆಯರಿಗೆ ಥ್ರೋಬಾಲ್, ಹಗ್ಗ ಜಗ್ಗಾಟ, ಮೊಸರು ಕುಡಿಕೆ. ಈ ಎಲ್ಲ ಕಾರ್ಯಕ್ರಮವು ಸೆಪ್ಟೆಂಬರ್ 15ನೇ ತಾರೀಕಿನಂದು ಕೆಮ್ಮಟ್ಟೆ ಶಾಲಾ ಮೈದಾನದಲ್ಲಿ ಸಾಗಿ ಬರಲಿಕ್ಕಿದೆ. ಹೆಚ್ಚಿನ ಮಾಹಿತಿಗಾಗಿ ವಿವರಕ್ಕಾಗಿ ವೇದಿಕೆಯ ಸೌಂಡ್ ಸಿಸ್ಟಮ್ನ ಬಲಭಾಗದಲ್ಲಿ ಇದ್ದಾರೆ, ಅವರನ್ನು ಸಂಪರ್ಕಿಸಬಹುದಾಗಿದೆ. ಸೆಪ್ಟೆಂಬರ್ 15ನೇ ತಾರೀಕಿನಂದು ಮೊಸರು ಕುಡಿಕೆ ಉತ್ಸವ ಕೆಮ್ಮಟ್ಟೆ ಶಾಲಾ ಮೈದಾನದಲ್ಲಿ. ಸರ್ವರಿಗೂ ಆದರದ ಸ್ವಾಗತ ಬಯಸುತ್ತಿದ್ದಾರೆ. ಪುದುವೆಟ್ಟು ಗ್ರಾಮ, ಬೆಳ್ತಂಗಡಿ ತಾಲೂಕು, ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ. 14-18 14-18 15-18 ಸಾಗುತ್ತಿರುವ ಪಂದ್ಯ. ಗುಡ್ ಶಾಟ್. 19-15 19-15
ಎಸ್, ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕಾಗಿದೆ. ಪ್ಲೀಸ್ ಗೆಟ್ ರೆಡಿ ಫಾರ್ ದ ನೆಕ್ಸ್ಟ್ ಮ್ಯಾಚ್. ಬ್ರಹ್ಮಶ್ರೀ ಬೈತ್ಯರ್ ದಿವ್ಯ ಜ್ಯೋತಿ ಅಖಿಲ್ ಅಧ್ಯಕ್ಷಿ ಬ್ರದರ್ಸ್ ವಿರುದ್ಧವಾಗಿ ಜೈ ಭೀಮ್ ಎ. ಮುಂದಿನ ಪಂದ್ಯ ಅತಿಥೇಯ ತಂಡವಾಗಿ ಮೂಡಿ ಬರಲಿಕ್ಕಿದೆ. ಬ್ರಹ್ಮಶ್ರೀ ಬೈತ್ಯರ್ ದಿವ್ಯ ಜ್ಯೋತಿ ಅಖಿಲ್ ಆದಿಶಕ್ತಿ ಬ್ರದರ್ಸ್. ಅದು ಬ್ರದರ್ಸ್ ಬೆಳ್ತಂಗಡಿ ಹಾಗೂ ಜೈ ಭೀಮ್. ಪ್ಲೀಸ್ ಗೆಟ್ ರೆಡಿ ಫಾರ್ ದ ನೆಕ್ಸ್ಟ್ ಮ್ಯಾಚ್. ಅದಲ್ಲ ಎಸ್, ಅದ್ಭುತವಾದ ಸರ್ವಿಸ್ನೊಂದಿಗೆ ನಾವು ಫಾಲ್. ಎಸ್, ಬಲಿಷ್ಠವಾದ ಹೊಡೆತ. 21-16. ಎಸ್, ಶಕ್ತಿಶಾಲಿ ಹೊಡೆತ, ಏಟಿಗೆ ಎದುರೇಟು. ಪ್ರಮೋದ್ ಬೆನ್ನಟ್ಟಿ ಬರುತ್ತಿರುವಂತಹ ತಂಡ. ದಯವಿಟ್ಟು ಪುರುಷರ ಮತ್ತು ಮಹಿಳೆಯರ ಹಗ್ಗ ಜಗ್ಗಾಟಕ್ಕಾಗಿ ಹೆಸರು ನೋಂದಾಯಿಸುವ ತಂಡಗಳು ಆದಷ್ಟು ಬೇಗ ಹೆಸರು ನೋಂದಾಯಿಸಿಕೊಳ್ಳಬೇಕಾಗಿದೆ. $22-17 22-17 23-17 23-17. ಶ್ರೀಕೃಷ್ಣ ದೇವಸ್ಥಾನ ಬುದ್ಧಿವೇಟ್ ಸಮಿತಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಕೆಮ್ಮಟೆ ಪುದುವೆಟ್ಟು ಗ್ರಾಮ ಬೆಳ್ತಂಗಡಿ ತಾಲೂಕು. ಇದರ ಆಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮೊಸರುಗುಡಿಕೆ ಉತ್ಸವ, ಮಕ್ಕಳ ಪುರುಷರ ಮಹಿಳೆಯರ ವಿವಿಧ ಆಟೋಟ ಸ್ಪರ್ಧೆಗಳು ನಡೆಯಲಿದ್ದು ತಾವೆಲ್ಲರೂ ಕೂಡ ಈ ಆಟೋಟ ಸ್ಪರ್ಧೆಗೆ ಆತ್ಮೀಯವಾಗಿ ಭಾಗವಹಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂತಿಮ ಅಂಕದ ಬೇಡಿಕೆ ಗೇಮ್ ಬಾಲ್ ಇನ್ ಫೇವರ್ ಆಫ್ ಆದಿತ್ಯ ಸುಪಾರಿ ಕಾಯರ್ ತಡ್ಕ. ಪುರುಷರಿಗಾಗಿ ಕಬಡ್ಡಿ, ಅದೇ ರೀತಿ ವಾಲಿಬಾಲ್, ಹಗ್ಗ ಜಗ್ಗಾಟ, ಅಡ್ಡ ಜಾರುಕಬ್ಬ ಪಂದ್ಯವನ್ನ ಗೆದ್ದುಕೊಂಡಿರುವಂತಹ ಈ ಭಾಗದ ತಂಡ. ಮಹಿಳೆಯರಿಗೆ ಥ್ರೋಬಾಲ್, ಅದೇ ರೀತಿ ಹಗ್ಗ ಜಗ್ಗಾಟ, ಮೊಸರುಗುಡಿಗೆ ಇಂತಹ ಅದ್ಭುತ ರೀತಿಯ ಆಟವನ್ನ ಆಡಿಸೋರ್ಲಿದ್ದಾರೆ. ನಿಟ್ಟಿನಲ್ಲಿ ಸೆಪ್ಟೆಂಬರ್ 15ನೇ ತಾರೀಕಿನಂದು ಕೆಮ್ಮಟೆ ಶಾಲಾ ಮೈದಾನದಲ್ಲಿ ಈ ಒಂದು ಅದ್ದೂರಿಯ ಮೊಸರುಗುಡಿಕೆ ಉತ್ಸವ ಸಾಗಿ ಬರಲಿಕ್ಕಿದೆ. ಸ್ಥಳದಲ್ಲಿ ತಂಡವನ್ನು ರಚನೆ ಮಾಡಲಾಗುವುದು. ಸಂಘಟಕರ ತೀರ್ಮಾನವು ಅಂತಿಮವಾಗಿರುತ್ತದೆ. ಆಟೋಟ ಸ್ಪರ್ಧೆಯು ಸರಿಯಾಗಿ 9 ಗಂಟೆಗೆ ಆರಂಭವಾಗಲಿಕ್ಕಿದೆ. ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ಳುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಕೆಮ್ಮಟೆ. ಶ್ರೀಯುತ ವಿಠಲ್ ಪೂಜಾರಿ ಬೆಲ್ಲಾಡಿ ಅವರಿಗಾಗಲೇ ಒಂದು ಪಂದ್ಯಾವಳಿಯತ್ತ ಆಗಮಿಸಿಕೊಳ್ತಾ ಇದ್ದಾರೆ. ತಮಗೆ ಆತ್ಮೀಯ ಸ್ವಾಗತವನ್ನ ಕೂಡ ಬಯಸಿಕೊಳ್ತಾ ಇದ್ದೇವೆ. ಆತ್ಮೀಯ ಸುಸ್ವಾಗತವನ್ನು ಕೂಡ ಬಯಸಿಕೊಳ್ತಾ ಇದ್ದೇವೆ. ಎಸ್, ಈಗಿನ ಪಂದ್ಯಕ್ಕಾಗಿ ಅಂಕಣವನ್ನ ಪ್ರವೇಶ ಮಾಡಿಕೊಳ್ಳಿ. ಬ್ರಹ್ಮಶ್ರೀ ಬೈತ್ಯರ್ ದಿವ್ಯ ಜ್ಯೋತಿ ಅಖಿಲ ಶಕ್ತಿ ಬ್ರದರ್ಸ್ ತಂಡ ಒಂದು ಭಾಗದಲ್ಲಿ ಆದ್ರೆ ಇನ್ನೊಂದು ಭಾಗದಲ್ಲಿ ಪ್ರತಿಭೆಗಳನ್ನು ಒಳಭಾಗಕ್ಕೆ ಬರಮಾಡಿಕೊಳ್ಳುತ್ತಿದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆಟಗಾರರಿಗೆ ಸಡ್ಡು ಹೊಡೆದ ಬಲಿಷ್ಠ ತಂಡ ಇದೀಗ ಬ್ರಹ್ಮಶ್ರೀ ತಂಡ. ಎಸ್, ಸಾವನ್ ಶೆಟ್ಟಿ, ಜಯವರ್ಧನ್ ಕಟ್ಟಿಕೊಂಡು ಬಂದಂತ ತಂಡ. ಒಳಭಾಗದಲ್ಲಿ ಸೋನು, ವೀರ, ಅನುಷ್ ಸುವರ್ಣ, ರಾಕಿ.
ಒಳಭಾಗದಲ್ಲಿ ರಾಷ್ಟ್ರೀಯ ಪ್ರತಿಭೆಗಳು, ವಾಲಿಬಾಲ್ನಲ್ಲಿ ಉದ್ಯೋಗವನ್ನು ಗಿಟ್ಟಿಸಿಕೊಂಡಂತ ಬಲಿಷ್ಠ ಆಟಗಾರ, ಪ್ರೈಮ್ ವಾಲಿಬಾಲ್ನಲ್ಲಿ ಅದ್ಭುತ ಸಾಧನೆಯನ್ನು ನೀಡಿದಂತ ಕೋಲ್ಕತ್ತಾ ಥಂಡರ್ ಬೋಲ್ಟ್ನ 2 ಸದಸ್ಯರಿದ್ದಾರೆ. ಅನುಸ್ವರ್ಣ ರೈಲ್ವೇಸ್ನ ಉದ್ಯೋಗವನ್ನು ದೊರಕಿಸಿಕೊಟ್ಟು ಇದೀಗ ಅದ್ಭುತ ಆಟಗಾರನಾಗಿ ರಾಕಿ, ಜನಮೆಚ್ಚಿದ ಚಿಕ್ಕಮಗಳೂರಿನ ಚಿನ್ನ ಎಂದೇ ಖ್ಯಾತಿ ಪಡೆದಂತ ಪ್ರೈಮ್ ವಾಲಿಬಾಲ್ನಲ್ಲಿ ಥಂಡರ್ ಬೋಲ್ಟ್ ತಂಡವನ್ನು, ಕೋಲ್ಕತ್ತಾ ತಂಡವನ್ನು ಸೇರಿಕೊಂಡಂತ ಪ್ರತಿಭೆ. ಆ ಭಾಗದಲ್ಲಿ ಹಲವಾರು ಆಟಗಾರರನ್ನು ಬಾಣೆತ್ತರಕ್ಕೆ ಕೊಂಡೊಯ್ದಂತ ರಾಷ್ಟ್ರೀಯ ಆಟಗಾರ, ಕರ್ನಾಟಕ ಕೇರಳದಲ್ಲಿ ಹೆಸರಾದಂತಹ ಶ್ರಾವಣ್ ಶೆಟ್ಟಿ, ಜರ್ಸಿ ನಂಬರ್ 2. ಅದೇ ರೀತಿ ಸೋನು ಶೆಟ್ಟಿ ಉದ್ದನೆಯ ನೀಲಕಾಯದ ನೀಲ ಬಣ್ಣದ ಸಮವಸ್ತ್ರದೊಂದಿಗೆ, ಅದೇ ರೀತಿ ಕೆಂಪು ಬಣ್ಣದ ಸಮವಸ್ತ್ರದೊಂದಿಗೆ ವೀರ ಎಲಿಯಾಸ್ ಧರ್ಮವೀರ ಕಾರ್ಕಳದ ಬಾಹುಬಲಿ. ಅದೇ ರೀತಿ ಕೌಶಲ್ ಸುವರ್ಣ, ಅದೇ ರೀತಿ ಎತ್ತುಗಾರನಾಗಿ ಜಯವರ್ಧನ್. ಸ್ವಲ್ಪ ಕ್ರೀಡಾಂಗಣದ ಹತ್ತಿರದಲ್ಲಿ ನಿಂತವರು ಸ್ವಲ್ಪ ಹಿಂದೆ ನಿಂತು ಸಹಕರಿಸಿಕೊಳ್ಬೇಕು. ಟಿವಿ ಚಾನೆಲ್ ಅವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ, ಎದುರುಗಡೆ ನಿಂತ್ಕೊಳ್ಳಿ. ವೇದಿಕೆ ಮುಂಭಾಗದಲ್ಲಿ ಕೊಡೆ ಹಿಡಿದುಕೊಂಡು ನಿಂತ್ಕೊಳ್ಳಿ. ಚೂರು ಆರೆಂಜ್ ಕಲರ್ಸ್ ಪ್ಲೀಸ್ ಪ್ಲೀಸ್ ಬನ್ನಿ ಆಯ್ತಾ, ಬೇಜಾರು ಮಾಡಬೇಡಿ. ಆರದು ಆಕಾಶ್, ಎಸ್ ನೆಕ್ಸ್ಟ್ ಮ್ಯಾಚ್ 25 ಸೆಟ್. ಪ್ರಥಮ ತೀರ್ಪುಗಾರರ ಪೀಠದಲ್ಲಿ ಪ್ರವೀಣ್ ಕುಮಾರ್ ಸರ್, ದ್ವಿತೀಯ ತೀರ್ಪುಗಾರರ ಪೀಠದಲ್ಲಿ ಬಾಲಕೃಷ್ಣ ಸರ್ ಮುಂಡಾಜೆ. ಬ್ರಹ್ಮಶ್ರೀ ಬಾಯ್ತಿಯಾರ್ ಬಿ ವಿರುದ್ಧವಾಗಿ ಅಮ್ಮ ಫೌಂಡೇಶನ್, SDM ಅಮ್ಮ ಫೌಂಡೇಶನ್. ಪ್ಲೀಸ್ ಗೆಟ್ ರೆಡಿ ಫಾರ್ ದ ನೆಕ್ಸ್ಟ್ ಮ್ಯಾಚ್. ವಾರ್ಮ್ ಅಪ್ ಅನ್ನು ಮಾಡಿಕೊಳ್ಳಿ. ಊಟ ಮಾಡಿದ್ರಾ? ಊಟ ಮಾಡದೇ ಇದ್ದವರು ಆ ಭಾಗದಲ್ಲಿ ಕ್ರಿಕೆಟ್ ವೀಕ್ಷಕ ನಿರ್ಣಯ ಸರದಾರ ಬೆಳ್ತಂಗಡಿ ತಾಲೂಕಿನ ಶರೀಫ್ ಬಾಯ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾವು ಗುರುತಿಸಿಕೊಂಡವರಿದ್ದೇವೆ, ನಮ್ಮ ಆತ್ಮೀಯ ಸಹೋದರರು. ಅದೇ ರೀತಿ ವೇದಿಕೆಯಲ್ಲಿ ಬೆಳ್ತಂಗಡಿಯ ಎಲ್ಲ ಪಂದ್ಯಕೂಟದ ಹಾಗೂ ಎಲ್ಲ ಚಿತ್ರಣವನ್ನು ಸೆರೆ ಹಿಡಿಯಬಲ್ಲಂತ ರೀಲ್ಸ್ ರಾಜ, ರೀಲ್ಸ್ ರಾಣಿಗಳ ಸರದಾರ ಭರತೇಶ್ ಜಿ ಗೌಡ. ಮೊದಲ ಅಂಕವನ್ನು ತನ್ನದಾಗಿಸಿಕೊಂಡಿರುವಂತಹ ಬ್ರಹ್ಮಶ್ರೀ ಬಾಯ್ತಿಯಾರ್ ತಂಡ 1-0. ರಾಕಿ ಸರ್ವಿಸ್ ತುದಿಯಲ್ಲಿ. ಏಟಿಗೆ ಎದುರೇಟು ಪದ್ದು ವಾಲಿಬಾಲ್ಗೆ ಗುದ್ದು ನೀಡಬಲ್ಲಂತ ಎದುರಾಳಿಯ ಬಲಿಷ್ಠ ಪ್ರತಿಭೆ. ಮೂರ್ತಿ ಚಿಕ್ಕದಾದರೂ ಹೊಡೆತ ದೊಡ್ಡದಿದೆ. ಮಕ್ಕಳು ಎಂದು ಪರಿಗಣಿಸಬೇಡಿ, ಮಕ್ಕಳು ಅಪ್ಪನಿಗೂ ಪಾಠ ಕಲಿಸ್ತಾರೆ. ಸೋನು ಶೆಟ್ಟಿ, ಸೋಬಿತ್, ಟೇಕನ್ ಅನು ಸುವರ್ಣ, ಜರ್ಸಿ ನಂಬರ್ 14. லாட்ரி. ஆஹா, என்னடா மச்சா இவா, என்ன அடிச்சிட்டா இவன், ஒரு அடிச்ச ஆடி கை பொடி பொடி.
ಎಸ್, ಅದ್ಭುತವಾದ ಹೊಡೆತ ಸೋನು. ಎಸ್, ಅನುಷ್ ಸುವರ್ಣ ಈಗಾಗಲೇ ವಾಲಿಬಾಲ್ ನ ಮೂಲಕವಾಗಿ ರೈಲ್ವೇಸ್ ನಲ್ಲಿ ಉದ್ಯೋಗವನ್ನು ಗಿಟ್ಟಿಸಿಕೊಂಡಂತಹ ಪ್ರತಿಭೆ. ಮಂಗಳೂರಿನ ರಾಷ್ಟ್ರೀಯ ಆಟಗಾರ. ಊಟ ಮಾಡದಿದ್ದವರು ದಯವಿಟ್ಟು ಊಟಕ್ಕೆ ಬನ್ನಿ. ಒನಸ್ ಮಲ್ಪಂದಿನಗಳು ದಯಮಲ್ತದ ಒನಸ್ದ ಕೌಂಟರ್ ಬಲೆ ಬೊಕ್ಕ ಖಾಲಿ ಹಾಕೊಂಡು ಬೇಗ ಬಲೆ. ಬಿಸಿ ಬಿಸಿ ಪಾಯಸ ಉಂಡು. ಫೈವ್ ಟು 5-2. 6-6 ಪಂದ್ಯ. ಸೆವೆನ್ ಟು 7-2. ಸರ್ವಿಸ್ ನಲ್ಲಿ ರಾಕೇಶ್ ರಾಕಿ. ಎಸ್, ಅದ್ಭುತವಾದ ಹೊಡೆತ. ಏಟಿಗೆ ಎದುರೇಟು ನೀಡಬಲ್ಲಂತ ಸಾಮರ್ಥ್ಯ ಜೈ ಭೀಮ್. ಗ್ರಾಮೀಣ ಪ್ರತಿಭೆಗಳು ಬಲಿಷ್ಠ ಆಟಗಾರರ ನಡುವೆ ಸೆಣಸಾಟ. 3-7. ಎಸ್, ಮತ್ತೆ ವಂಚನೆ. ಜಾನ್ಮೆಯ ಕೈಚಳಕ ಮೂಲಕ ಅಂಕವನ್ನು ಗಿಟ್ಟಿಸಿಕೊಳ್ಳುತ್ತಿರುವಂತಹ ಜೈ ಭೀಮ್. ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕಾಗಿದೆ ಅಮ್ಮ ಫೌಂಡೇಶನ್ಸ್. ಬ್ರಹ್ಮಶ್ರೀ ವೈದ್ಯರ್ ಬಿ. ಓಹೋ, ವಂಚಿಸಲು ಹೋಗಿ ಸ್ವತಃ ವಂಚನೆಗೆ ಒಳಗಾದ ಅನುಷ್ ಸುವರ್ಣ. 7-5. ಅಬ್ಬಬ್ಬಾ, ಗುಡ್ ಸರ್ವಿಸ್ ಬಟ್ ಔಟ್. ಈ ಒಂದು ಎಲ್ಲ ವಾಲಿಬಾಲ್ನ ಹಾಗೂ ಕ್ರೀಡೋತ್ಸವದ ಚಿತ್ರಣವನ್ನು ಸುದ್ದಿ ಬಿಡುಗಡೆ ಚಾನೆಲ್ನಲ್ಲಿ ನಾವು ನೋಡಬಹುದು. ಮತ್ತೆ ಮತ್ತೆ ಪದೇ ಪದೇ ಅದನ್ನು ಮತ್ತೆ ಮತ್ತೆ ಮುಟ್ಟಿ ನೋಡಬಹುದು. ದಯವಿಟ್ಟು ಆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. 6-8. ತಾಜಾ ಸುದ್ದಿಗಾಗಿ ಮತ್ತೊಮ್ಮೆ. ಎಸ್, ಜಾರಿ ಬಿದ್ದ ಜಾಣ. ಬ್ರಹ್ಮಶ್ರೀ ನಾರಾಯಣಗುರು ಟ್ರೋಫಿಗಾಗಿ ಸೆಣಸಾಟ, ಹೋರಾಟ, ಕಾದಾಟ. ಇದುವೇ ಮೀಯರ್ನಲ್ಲಿ ಇಂದು ವಾಲಿಬಾಲ್ನ ಪಂದ್ಯಾಟ. ಎಸ್, ಅಲ್ಲಿಂದ ಅಲ್ಲಿಗೆ ಗುರಿ ಇಟ್ಟ ಜಾಣ್ಮೆ ಹೊಡೆತಗಾರ ಚಿಕ್ಕಮಗಳೂರು ಚಿನ್ನ ರಾಕಿ. 10-6. 10-6. ಮೂಡಿಗೆರೆ ತಾಲೂಕಿನ ಬಾಲೂರಿನ ಬಾಲೆ. Ten 7. 10-7. 7-10. Sorry. 8-10. 8-10. ಬೆನ್ನಟ್ಟಿ ಬರುತ್ತಿದೆ ಜೈ ಭೀಮ್. ಸರ್ವಿಸ್ನಲ್ಲಿ ಈ ಭಾಗದಲ್ಲಿ ಜೈ ಭೀಮ್ನ ಪಮ್ಮು. ಎಸ್, ಮತ್ತೆ ಯಶಸ್ವಿ ಹೊಡೆತದೊಂದಿಗೆ ಸತತ ಅಂಕವನ್ನು ಸಂಪಾದಿಸಿಕೊಳ್ಳುತ್ತಿರುವಂತಹ ಇದೀಗ ಸರ್ವಿಸ್ನಲ್ಲಿ ಪಮ್ಮು. 9-10. 9-10. 9 പത്തിലാണ് സർവീസ് ചെയ്യുന്നു ജയ് ഭീം. യെസ്, ರಾಕಿ. ಬಲಿಷ್ಠ ಆಕ್ರಮಣ. ಇದು ಕೈಯೆಲ್ಲ ಕಬ್ಬಿಣದ ರಾಡು. ರಕ್ತ, ಮೂಳೆ, ಮಾಂಸದಿಂದ ಹೊಡೆಯುವ ಬಲಿಷ್ಠ ಹೊಡೆತಗಳು ಇನ್ನೂ ಕೂಡ ಕಾಯಬೇಕಾಗಿದೆ, ನೋಡಬೇಕಾಗಿದೆ, ಸಾಗಿ ಬರಬೇಕಾಗಿದೆ.
11-9. ಸೋನು ಹೊಡೆತ ಅಂಕಣದ ಹೊರಭಾಗದಲ್ಲಿ. ರಾಜ್ರವರೇ ಹೆಲ್ಮೆಟ್ ಕಡ್ಡಾಯ ಮಾಡಬೇಕು. ಅಲ್ಲಿ ಮಕ್ಕಳನ್ನು ಸ್ವಲ್ಪ ಸೈಡ್ಗೆ ಕಳಿಸಿ. ಮಕ್ಕಳೇ ಎಚ್ಚರ, ಹೆಲ್ಮೆಟ್ ಕಡ್ಡಾಯಗೊಳಿಸಬಹುದಾಗುತ್ತದೆ. 12-10. ಬ್ರಹ್ಮಶ್ರೀ ನಾರಾಯಣಗುರು ಟ್ರೋಫಿ 2024 ಹಗ್ಗ ಜಗ್ಗಾಟಕ್ಕಾಗಿ ಹೆಸರು ನೋಂದಾಯಿಸುವ ತಂಡಗಳು ಆದಷ್ಟು ಬೇಗ ಹೆಸರು ನೋಂದಾಯಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. 11-12. 11-12. ಇಲ್ಲಿ ಬರ್ಲಿಕ್ಕಿಲ್ಲ, ಇಲ್ಲಿ ಬರ್ಲಿಕ್ಕಿಲ್ಲ. ವೈರ್ ಉಂಟು, ಶಾಕ್ ಹೊಡಿತದೆ. 13-11. 13-11 ಮೇಲೆ ಅಂಕಣದ ಬದಲಾವಣೆಯಾಗಬೇಕಾಗಿದೆ. 13-11. ಎಲ್ಲ ಖಾಲಿಯಾ? ಬಲೂನ್ ಬೇಕಾ ನಿಂಗೆ? ಬೇರೆ ಬಲೂನ್ ಕೊಡ್ತೇನೆ. ಟ್ವೆಲ್ 13. 12-13. ಸೋನು ಅಂಕಣದ ಹೊರಭಾಗಕ್ಕೆ ಆಯಾ ತಪ್ಪಿದ ಹೊಡೆತ. 13 13ರಲ್ಲಿ ಸಮಸ್ಥಿತಿಯ ಹೋರಾಟ. 13 ലാന സർവീസ് ചെയ്യുന്നു. ಅಂಗಣದ ಬದಲಾವಣೆಯನ್ನು ಮಾಡಿಕೊಂಡು ಅದೃಷ್ಟದ ಅಂಕಣ ಯಾರದ್ದಾಗುತ್ತದೆ? ಸರ್ವಿಸ್ ನಲ್ಲಿ ಬಲಹೀನ ಸರ್ವಿಸ್. ಬಂಟಿ ನೀನ್ ಸೋಪು ಸ್ಲೋನಾ ಪಮ್ಮು. ಎಸ್ ರಾಕೇಶ್. ಎಸ್ ಎತ್ತುಗೆಯಲ್ಲಿ ವೈಫಲ್ಯತೆ, ಮಿಸ್ ಪಾಸ್. ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕು. ಈ ಪಂದ್ಯ ಮುಗಿದ ತಕ್ಷಣ ಒಳಭಾಗಕ್ಕೆ ಬನ್ನಿ. ಮತ್ತೆ ಸಂಜೆ ಮಳೆ ಬರುವ ಸಾಧ್ಯತೆ ಇದೆ. ಆದಷ್ಟು ಬೇಗ ಪಂದ್ಯವನ್ನು ಮುಗಿಸಬೇಕಾಗಿದೆ. 15-13. ಈ ಒಂದು ಪಂದ್ಯಕೂಟಕ್ಕೆ ಅದೆಷ್ಟೋ ದಿನಗಳ ಕನಸನ್ನು ನನಸಾಗಿಸಿದ ಬ್ರಹ್ಮಶ್ರೀ ನಾರಾಯಣಗುರು ಸಂಸ್ಥೆಯ ಎಲ್ಲ ಸ್ವಯಂ ಸೇವಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದ್ದೂರಿಯ ವಾಲಿಬಾಲ್ ಮುಕ್ತ ಪಂದ್ಯಕೂಟ. ಬಲಾಢ್ಯ ತಂಡಗಳು, ಬಲಿಷ್ಠ ಆಟಗಾರರು. ಬಲಿಷ್ಠ ತಡೆಗೋಡೆ. ಇವ ಉಡುಪಿ ಜಿಲ್ಲೆಯ ಕಾರ್ಕಳದ ಬಾಹುಬಲಿ ವೀರ, ಧರ್ಮವೀರ. ವಾಲಿಬಾಲ್ಗೆ ಇವನೇ ಮಗಧೀರ. ಅಬ್ಬಬ್ಬಬ್ಬಾ, ಎಂದಡ ಇದು? ತೋಬಾ 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 ತೋಬಾ. 15-16. ಈಚ್. 16ರಲ್ಲಿ ಸಮಸ್ಥಿತಿ. ಸೆವೆಂಟೀನ್ 16. 17-16. ರಾಕಿ ಹೊಡೆತ ಅಂಕಣದ ಹೊರಭಾಗದಲ್ಲಿ. 17 ಈಚ್. 17-17. 17 ಈಚ್. 17-17. 17-17 ಸರ್ವೀಸ್. ವಾರ್ ರಾಕೆಟ್ ಶಾಟ್. ಸುನಾಮಿಯ ಸಿಡಿಲಬ್ಬರದ ಹೊಡೆತ. ಶಾಟ್ ಪಟ್ ಅನುಶ್ವರ್ಣ. ವಾಲಿಬಾಲ್, ಬೀಚ್ ವಾಲಿಬಾಲ್ ಇಂಥ ಆಟಗಳಲ್ಲಿ ಎತ್ತಿದ ಕೈ.
ಎಸ್, ಆ ಭಾಗದಲ್ಲಿ ರಾಕಿ ಕರ್ನಾಟಕದಲ್ಲಿ ಅಲ್ಲದೆ ಹೊರ ರಾಜ್ಯಗಳಲ್ಲೂ ಅಲ್ಲದೆ ಹೊರ ದೇಶಗಳಲ್ಲೂ ಕೂಡ ತನ್ನದೇ ಆದ ಚಾಪನ್ನು ಹೊತ್ತಂತ ರಾಕೇಶ್ ರಾಕಿ ಹುಟ್ಟಿದ್ದು ಚಿಕ್ಕಮಗಳೂರಾದರೂ ಬೆಳೆದದ್ದು SDM ಕಾಲೇಜ್ ಉಜಿರೆಯಲ್ಲಿ. ಹದಿನೆಂಟು 19. ಅವ ಬಿಡ ಮಾಟಾಡ ಎಣ್ಣ ಸಿರ್ಜಿರುವ ಸಿಂಗಂ ಹೌಲ ಹೌಲ 19. ಯಸ್ ವೀರ ಚೆಕ್ಔಟ್. ಎಸ್, ಅದ್ಭುತമായ ಸ್ಮ್ಯಾಶ್. ಪಾಯಿಂಟ್ ಪ್ಲೀಸ್. 21-19. 21-19. 21-19 ಸರ್ವಿಸ್ ಇನ್ನು ಬ್ರಹ್ಮಶ್ರೀ ಟ್ರೋಫಿಗಾಗಿ ಸೆಣಸಾಟ. ಎಸ್, ಗುಡ್ ಡಿಫೆನ್ಸ್. ಕೆಂಪು ಯಾವತ್ತಿದ್ರು ಅಪಾಯಕಾರಿ. ರೆಡ್ ಈಸ್ ವೆರಿ ಡೇಂಜರ್ಸ್. ಮತ್ತೆ ಮತ್ತೆ ತಪ್ಪು ಮಾಡುತ್ತಿರುವಂತ ಜೈ ಭೀಮ್ ಬೆನ್ನಟ್ಟಿ ಬರಬೇಕಾಗಿದೆ. 22. ಸಾಧಿಸುವ ಛಲ ಬಲ ಇದ್ದರೆ ಯಾವುದು ಅಸಾಧ್ಯವಲ್ಲ. ಎಸ್, ಮತ್ತೆ ವೀರ ಇವನು ಕೂಡ ಕೆಂಪು ಅಂಗಿ ತೊಟ್ಟಿದ್ದಾನೆ. ಕೆಂಪು ಯಾವತ್ತಿದ್ರೂ ಅಪಾಯಕಾರಿ ಸೂಚನೆ. 23-19. ರೆಡ್ ಈಸ್ ವೆರಿ ಡೇಂಜರ್ಸ್. ಲವರ್ಸ್ ಡೇ ದಿವಸ ಮಾತ್ರ ಡೇಂಜರ್ ಇಲ್ಲ. ಒಬ್ಬೊಬ್ಬ ರಾಕಿಯ ಮಂಡಿಗೆ 24-19. ಅಂತಿಮ ಅಂಕದ ಬೇಡಿಕೆ. ಎಸ್, ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿರಿ. ಅಮ್ಮ ಫೌಂಡೇಶನ್ SDM ತಂಡ ಪ್ಲೀಸ್ ಗೋಯಿಂಗ್ ಟು ವಾಲಿಬಾಲ್ ಕೋರ್ಟ್ ಇನ್ ಸೈಡ್. ಪ್ಲೀಸ್ ಬನ್ನಿ. ಕೊಕ್ಕೆ ಕುಮಾರಸ್ವಾಮಿ ಬನ್ನಿ. ಎಸ್, ಇದರೊಂದಿಗೆ ಪಂದ್ಯವನ್ನು ತನ್ನದಾಗಿಸಿಕೊಂಡಿರುವ ಆತಿಥೇಯ ಬ್ರಹ್ಮ ಶಿವೈತ್ಯರ್. ಎಸ್, ಜೋರಾದ ಚಪ್ಪಾಳೆ ಬರಬೇಕು. ಜೋರಾದ ಚಪ್ಪಾಳೆ ಜೈ ಭೀಮ್ ತಂಡಕ್ಕೆ, ಬಲಿಷ್ಠ ತಂಡಕ್ಕೆ, ಸಡ್ಡು ಹೊಡೆದಂತ ಬಲಾಢ್ಯ ತಂಡಕ್ಕೆ ಒಂದು ಸಲ ಸೋತರು ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಅಭಿನಂದಿಸಲೇಬೇಕಾಗಿದೆ. ಪಂದ್ಯವನ್ನು ಗೆಲ್ಲದಿದ್ದರೂ ಪ್ರೇಕ್ಷಕರ ಮನವನ್ನು ಗೆದ್ದದ್ದ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಸಲ ಜೋರಾದ ಚಪ್ಪಾಳೆ ಬರಲಿ. ಎಸ್, ಮುಂದಿನ ಪಂದ್ಯಕ್ಕಾಗಿ SDM ಕಾಲೇಜಿನ ಬಲಿಷ್ಠ ತಂಡ ಅಮ್ಮ ಫೌಂಡೇಶನ್ ಬೆಂಗಳೂರು. ಬ್ರಹ್ಮ ಶಿವೈತ್ಯರ್ ಬಿ ತಂಡದ ಆಟಗಾರರು ಬನ್ನಿ. ಸರ್, ಜೈ ಭೀಮ್ ಬಿ ತಂಡದ ಆಟಗಾರರು ಬನ್ನಿ. ಜೈ ಭೀಮ್ ಬಿ ತಂಡದ ಆಟಗಾರರು. ಜೈ ಭೀಮ್ ಬಿ. ಎಸ್, SDM ನ ಯುವಕರು ಬೇಗ ಬನ್ನಿ, ತಡ ಮಾಡಬೇಡಿ. ಅಮ್ಮ ಫೌಂಡೇಶನ್ಸ್ ಹುಡುಗಿಯರು ಚೆನ್ನಾಗಿ ಕಾಣಬೇಕಾದ್ರೆ ಜೀವನದಲ್ಲಿ ಮೇಕಪ್ ಮಾಡಿಕೊಳ್ಳುತ್ತಾರೆ. ನಮ್ಮ ಹುಡುಗರು ಚೆನ್ನಾಗಿ ಕಾಣಬೇಕಾದ್ರೆ ಜೀವನದಲ್ಲಿ ಬ್ರೇಕಪ್ ಮಾಡಿಕೊಳ್ಳಬೇಕು. ಅದೇ ರೀತಿ ದಪ್ಪಗಿನವಳು ಸಿಗ್ಬೋದು, ಕಪ್ಪಗಿನವಳು ಸಿಗ್ಬೋದು, ತೆಳ್ಳಗಿನವಳು ಸಿಗ್ಬೋದು, ಬೆಳ್ಳಗಿನವಳು ಸಿಗ್ಬೋದು, ಆದ್ರೆ ತೆಪ್ಪಗೆ ಇರುವವಳು ಸಿಗೋದು ಬಹಳ ಕಷ್ಟ. ಈಗಿನ ಯುವಕರೇ ಎಚ್ಚೆತ್ತುಕೊಳ್ಳಿ, ಮುಂದಿನ ಕಾಲದಲ್ಲಿ ನಿಮಗೂ ಒಂದು ಕಾಲ ಇದ್ದೇ ಇದೆ.
ಎಸ್, ಎರಡು ಬಲಿಷ್ಠ ತಂಡಗಳು ಇದೀಗ ಬಲಾಢ್ಯ ತಂಡಗಳ ನಡುವೆ ಇದೀಗ ಸಡ್ಡು ಹೊಡೆಯುತ್ತಿರುವಂತಹ ತಂಡ. ಪ್ರಥಮ ತೀರ್ಪುಗಾರರ ಪೀಠದಲ್ಲಿ ಕೌಶಲ್ ಸುವರ್ಣ, ದ್ವಿತೀಯ ತೀರ್ಪುಗಾರರ ಪೀಠದಲ್ಲಿ ಪ್ರವೀಣ್ ಕುಮಾರ್. ಸ್ಕೋರ್ ಶೀಟ್ ಯಾರಿದ್ದಾರೆ? ಇಲ್ವಾ? ಇದ್ದಾರಾ? ಜೈ ಭೀಮ್ ಬಿ ವರ್ಸಸ್ ಅಮ್ಮ ಫೌಂಡೇಶನ್ ನಡುವೆ ಪಂದ್ಯ ಸಾಗಿ ಬರ್ತಾ ಇದೆ. ಎಸ್, ಆಯ ತಪ್ಪಿದ ಹೊಡೆತ ಶಮೀರ್. ಪಂದ್ಯ ಜೈ ಭೀಮ್ ಕಡೆ ವಾಲುತ್ತಿದೆ. ಮೊದಲ ಸತ್ಯದಲ್ಲಿಯೇ ಬಹಳಷ್ಟ 2 ಅಂಕವನ್ನು ಸಂಪಾದಿಸಿಕೊಂಡಂತ ಜೈ ಭೀಮ್ ಬಿ ಮ್ಯಾಚ್ ನಂಬರ್ 10. ಸರ್ವಿಸ್ ಅನ್ನು ಆಯ್ಕೆ ಮಾಡಿಕೊಂಡಂತ ಅಮ್ಮ ಫೌಂಡೇಶನ್ ಸರ್ವಿಸ್ ನಲ್ಲಿ ಮನು ಮೈಸೂರು. ಎಸ್, ಮುಂದಿನ ಸೆಮಿಫೈನಲ್ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕಾಗಿದೆ. ಬ್ರಹ್ಮಶ್ರೀ ತಂಡ ಇದೀಗ ಆಡಿದ ತಂಡ. ಅದೇ ರೀತಿ ಬ್ರದರ್ಸ್ ಬೆಳ್ತಂಗಡಿ ಮ್ಯಾಚ್ ನಂಬರ್ 11. ಪ್ಲೀಸ್ ಗೆಟ್ ರೆಡಿ ಫಾರ್ ದ ನೆಕ್ಸ್ಟ್ ಮ್ಯಾಚ್. 3-2 3-2 രണ്ടിലാണ് സർവീസ് ചെയ്യുന്നു അമ്മ ഫൗണ്ടേഷൻസ്. ಎಸ್, ಗುಡ್ ಬ್ಲಾಕಿಂಗ್. ಬಲಾಢ್ಯ ತಡೆಗೋಡೆಯನ್ನು ಹಿಡಿದಂತ ಬಳ್ಳಾರಿಯ ನಾಗ ಶಿವು. ಉದ್ದನೆ ನೀಲಕಾಯದ ಪ್ರತಿಭೆ, ಜರ್ಸಿ ನಂಬರ್ 6. ಬಳ್ಳಾರಿ ಜಿಲ್ಲೆಯ ನಾಗ SDM ಕಾಲೇಜಿನ ವಿದ್ಯಾರ್ಥಿ ವಿಕ್ಕಿ ಸಮೋಸದೊಂದಿಗೆ. ಎಸ್, ಮತ್ತೆ ತಡೆಗೋಡೆ. ನೆಲದಲ್ಲಿ ಹರಿದಾಡುವ ನಾಗ ಎಡೆಬಿಚ್ಚಿ ಹೊಡೆದನೀಗ ಬಳ್ಳಾರಿಯ ನಾಗ. ಹೌಳ 5-2 ಜೈ ಭೀಮ್ ಬೆನ್ನಟ್ಟಿ ಬರಬೇಕಾಗಿದೆ. ಜೈ ಭೀಮ್ ತಂಡ ಮತ್ತೆ ಅಂಕವನ್ನು ಸಂಪಾದಿಸಿಕೊಳ್ಳುತ್ತಿರುವಂತ ಬಲಿಷ್ಠ ತಂಡ. ಜರ್ಸಿ ನಂಬರ್ 2 ಸರ್ವಿಸ್ ನಲ್ಲಿ ಉದಯೋನ್ಮುಖ ಆಟಗಾರ. ಎಸ್, ಅದ್ಭುತವಾದ ಸರ್ವಿಸ್. ಶಾರ್ಟ್ ಪಾಸ್, ಅಷ್ಟೇ ಉತ್ತಮ ರಿಸೀವ್. ಎಸ್, ಮತ್ತೆ ಕುಮಾರ, ಮೈಸೂರಿನ HD ಕುಮಾರ. ಬಲಿಷ್ಠ ತಂಡವನ್ನು ಕಟ್ಟಿಕೊಂಡು ಬಂದಂತ ಅಮ್ಮ ಫೌಂಡೇಶನ್ಸ್ 6-3 6-3 ಆಜಿ ಮೂಜಿ. ಒಂದೆಡ್ಡೆ ಉಂಟು ಟೀಮ್. ಮಂಡ್ಯದ ಏನಿದೆ ಎಸ್, ಮತ್ತೆ ಅದ್ಭುತ ಅಂಕವನ್ನು ಸಂಪಾದಿಸಿಕೊಳ್ಳುತ್ತಿರುವಂತಹ ಜೈ ಭೀಮ್ 4-7. ವಾವ್, ಶಾರ್ಟ್ ಪಾಸ್. ಅಬ್ಬಬ್ಬಬ್ಬಾ, ಎನ್ನಡ ಇವ ಎನ್ನ ಅಡಚಾಡಿ ಅಡಿ ಪುಳಿ ಕಲಿ. ಊಟ ಮಾಡದಿದ್ದವರು ದಯವಿಟ್ಟು ಊಟದ ಕೌಂಟರ್ಗೆ ಬರಬೇಕು. ಅಗ್ಗ ಜಗ್ಗಾಟಕ್ಕಾಗಿ ಭಾಗವಹಿಸುವ ತಂಡಗಳು ಇದ್ದಲ್ಲಿ ಪುರುಷರ ಹಾಗೂ ಮಹಿಳೆಯರ ತಂಡಗಳು ಹೆಸರು ನೋಂದಾಯಿಸಿಕೊಳ್ಳಿ.
ಅದ್ಭುತ ಬಹುಮಾನಗಳಿವೆ. ಗೆದ್ದರೆ 5,555, ದ್ವಿತೀಯ ಬಹುಮಾನವಾಗಿ 3,333. ವಾಲಿಬಾಲ್ ನಲ್ಲಿ ಚಾಂಪಿಯನ್ ಆದ ತಂಡಕ್ಕೆ 10,000 ನಗದು. ಆಕರ್ಷಕ ಚಿನ್ನದ ಬಣ್ಣದ ಮಿನುಗುವ ಬ್ರಹ್ಮಶ್ರೀ ಟ್ರೋಫಿ 2024. 5-8 ಎಸ್, ಪಂದ್ಯ ಆರಂಭವಾಗುವಾಗ ವರುಣನ ಆಗಮನ ಇತ್ತು, ಇದೀಗ ಸೂರ್ಯನ ಆಗಮನ ಆಗಿದೆ. ಸುಡು ಬಿಸಿಲನ್ನು ಲೆಕ್ಕಿಸದೆ ಆಡುತ್ತಿರುವಂತಹ ಆಟಗಾರರು, ಪ್ರೇಕ್ಷಕರು. ರಾಂಗ್ ಸರ್ವಿಸ್, ದ ರಾಂಗ್ ನಂಬರ್ 9-6. ಹತ್ತಿರ ಒಣಸಾಡಿ ಎಸ್, ಮಾಂತೇಶ, ಚಿಕ್ಕಮಗಳೂರಿನ ಜರ್ಸಿ ನಂಬರ್ 12 ಮಾಂತೇಶ. ಇವ ಮಾದೇಶ ಅಲ್ಲ, ಮಾಂತೇಶ. ಯಾಕೋ ಮಾದೇಶ. 7-9. ಕುಮಾರ, ಇವ ವಾಲಿಬಾಲ್ ನ ರಾಜಕುಮಾರ. ನಾಗನ ಅಲ್ಲ, ಅವ ಶಿವು, ಬಳ್ಳಾರಿಯ ಶಿವನಾಗ. ಎಸ್, ಕುಟ್ಟಿಕನ್. ಓಹೋ, ಅದ್ಭುತವಾದ ಎತ್ತಿಗೆ ಮಯೂರ್, ಆದರೆ ನಾಟ್ ಸಕ್ಸೆಸ್ ಬಟ್ ಅನ್ಸಕ್ಸೆಸ್ಫುಲ್. 8-10 ಇಂಟು 10. ಸೂಪರ್ ಸರ್ವಿಸ್, ಶಾರ್ಟ್ ಪಾಸ್ ಬಟ್ ಔಟ್. ಪದೇ ಪದೇ ತಪ್ಪು ಮಾಡುತ್ತಿದ್ದಾನೆ ನಾಗ. ಅಮ್ಮ ಫೌಂಡೇಶನ್ಸ್ ವಿರುದ್ಧವಾಗಿ ಸೆಣಸಾಡುತ್ತಿರುವಂತ ಜೈ ಭೀಮ್ ಮಿಯಾರ್. ಓಹೋ, ಆಯ ತಪ್ಪಿದ ಹೊಡೆತ, ಗುರಿ ತಲುಪದ ಚೆಂಡು. ಬರೀ 270 ಗ್ರಾಂ ಅಷ್ಟೇ, ಮನುಷ್ಯನ ಹೃದಯದಷ್ಟೇ ಭಾರ. ಇದರ ಸುತ್ತಳತೆ 65ರಿಂದ 67 ಸೆಂಟಿಮೀಟರ್ ಅಷ್ಟೇ. ಏನಂತೀರಾ? ನಮ್ಮ ಮನಸ್ಸು ನಮ್ಗೆ ಒಳ್ಳೇದ್ ಮಾಡಿದೆ ದೇವರು ಅಷ್ಟೇ. ಹಾ, ಹೂ, ಮತ್ತೆ ಹೌದು ಇಲ್ಲಿಯಾ? 11-10, 11-10, 11-10. ಓಹೋ, ಬಲಾಢ್ಯ ತಡೆಗೋಡೆ, ಚೀನದ ಮಹಾಗೋಡೆಯನ್ನು ನೆನಪಿಸಿಕೊಂಡಂತ ಬಲಿಷ್ಠ ತಡೆಗೋಡೆ. ಶಮೀರ್ ಹಾಗೂ ಶಿವನಾಗ. ಎಸ್, ತಡೆಗೋಡೆಯನ್ನು ಭೇದಿಸಿ ಹೊಡೆಯಬಲ್ಲಂತ ಹೊಡೆತ ಅಪ್ಪು. ಅವನಿಗೂ ಆಡಲು ಆಸೆ, ಮುಖದಲ್ಲಿ ಮೂಡ್ಲಿಲ್ಲ ಇನ್ನು ಚಿಗುರು ಮೀಸೆ. ಹೈಸ್ಕೂಲ್ ಬಾಯ್, ಬಲಿಷ್ಠ ಡಿಗ್ರಿ ಯುವಕರಿಗೆ ಸಡ್ಡು ಹೊಡೆಯುತ್ತಿರುವಂತಹ ಹೈಸ್ಕೂಲ್ ಬಾಯ್. ಎಸ್, ಮತ್ತೆ ಹೊಂದಾಣಿಕೆಯ ಕೊರತೆ, ಎತ್ತುಗೆಯಲ್ಲಿ ವೈಫಲ್ಯತೆ. ಇದರೊಂದಿಗೆ ಅಂಕಣದ ಬದಲಾವಣೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. 13-11, ಕೇವಲ 2 ಅಂಕದ ಹಿನ್ನಡೆಯಲ್ಲಿ ಅಷ್ಟೇ. ಸಾಧಿಸುವ ಛಲ ಬಲ ಇದ್ದರೆ ಯಾವುದು ಅಸಾಧ್ಯವಲ್ಲ. ಜೈ ಭೀಮ್ ಫ್ರೆಂಡ್ಸ್. 13-11 ಸರ್ವಿಸ್ ചെയ്യുന്നു അമ്മ ഫൗണ്ടേഷൻസ്. 13-11, 13-15. ಎಸ್, ಮತ್ತೆ ರಾಂಗ್ ಸ್ಮ್ಯಾಶ್. ಆಯ ತಪ್ಪಿದ ಹೊಡೆತ ಅಪ್ಪು. ಲಾಟ್ರಿ ಶಾಟ್ ಪಟ್ ಡುಡು. ಅಪ್ಪುನಿಗೆ ಕಪ್ಪಿನ ಮೇಲೆ ಆಸೆ. ಬಂಗಾರದ ಬಣ್ಣದ ಕಪ್ಪು ಯಾರಿಗೆ? ಪದೇ ಪದೇ ತಪ್ಪು ಮಾಡಿದರೆ ಕಪ್ಪು ಕೈ ತಪ್ಪುತ್ತೆ. ಚೆಂಡಿಗೆ ವಾರಸ್ದಾರರಿಲ್ಲ. ಮತ್ತೆ ಅನಾಥವಾಗಿ ಬಿದ್ದಂತ ಚೆಂಡು ಜೈ ಭೀಮ್ ಕ್ರೀಡಾಂಗಣದಲ್ಲಿ. 12-11. ಎಸ್, ಹೊಂದಾಣಿಕೆ ಕೊರತೆ. ಶಮೀರ್, ಆಯ ತಪ್ಪಿದ ಶಮೀರ್. 13-15, 13-15.
ದಯವಿಟ್ಟು ಕ್ರೀಡಾಂಗಣದ ಒಳಭಾಗದಲ್ಲಿ ಸ್ವಲ್ಪ ಹೊಯ್ಗೆ ಹಾಕಬೇಕು, ಸಂಘಟಕರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಮೀಯಾರಿನ ಎಲ್ಲ ಸದಸ್ಯರಿಗೆ ವಿನಂತಿ, ದಯವಿಟ್ಟು ಊಟದ ಕೌಂಟರ್ ಅಲ್ಲಿ ಸಿಂಗಲ್ ಪ್ಯಾಕ್ ಇವ ವಾಲಿಬಾಲ್ ಇಂದ ಸಿಂಗಂಡ ಲುಂಗಿ ಎತ್ತಿಕಟ್ಟಿ ಮೀಸೆ ಮುರಿഞ്ഞിಕಟ್ಟಿ ಇವ ಆ ಸಿಂಗಂ ಅಲ್ಲಡ, ಇವ ವಾಲಿಬಾಲ್ ಇಂದ ಸಿಂಗಂ ಬಳ್ಳಾರಿ ನಾಗ ಶಿವನಾಗ ಜೆರ್ಸಿ ನಂಬರ್ 6. ಹದಿನೆಂಟು 13 ಸರ್ವಿಸ್ ನಲ್ಲಿ ಮನು. ಕಿರಿಯರ ವಿಭಾಗದಲ್ಲಿಯೇ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಂತ ಮೈಸೂರು ಹುಲಿ. ಎತ್ತುಗೆಯಲ್ಲಿ ವೈಫಲ್ಯತೆ, ಫಿಂಗರ್ ಫಾಲ್. ಇದು ಥ್ರೋಬಾಲ್ ಅಲ್ಲ, ವಾಲಿಬಾಲ್. 14-18 14-18 ಗುಡ್ ರಿಸೀವ್ ಮಯೂರ್. ಅಲ್ಲಿಗೆ ಜಾಣ್ಮೆ ಅಪ್ಪು ಚಪ್ಪಲೆಯನ್ನು ಗಿಟ್ಟಿಸಿಕೊಂಡಂತ ಅಪ್ಪು, ಅವನಿಗೂ ಗೆಲ್ಲುವ ಆಸೆ ಮುಖದಲ್ಲಿ ಮೂಡ್ತಿದೆ, ಚಿಗುರು ಮೀಸೆ. ಅಲ್ಲಿಂದಲ್ಲಿಗೆ ನೆಗೆತ ಜಿಗಿತ ಹೊಡೆತ, ಇದು ನಾಗನ ತಕ ದಿಮಿತ. 19-15 ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕಾಗಿದೆ. ಬ್ರದರ್ಸ್ ಬೆಳ್ತಂಗಡಿ ವರ್ಸಸ್ ಬ್ರಹ್ಮಶ್ರೀ ವೈದ್ಯಾರು. Yes. 20-15 5 point lead. 5 ಅಂಕದ ಮುನ್ನಡೆಯಲ್ಲಿ 20-15. ವಾವ್, ಸೂಪರ್ ಶಾಟ್, ಗುಡ್ ರಿಸೀವ್. ಮತ್ತೆ ವೈಫಲ್ಯತೆ, ಇಬ್ಬರ ಜಗಳ, ಎದುರಾಳಿಗೆ 1 ಅಂಕದ ಸೇರ್ಪಡೆ. ಜೈ ಭೀಮ್ ತಂಡ ಬೆನ್ನಟ್ಟಿ ಬರುತ್ತಿದೆ. 16-20 ಸರ್ವಿಸ್. 16-20 ಲಾಟ್ರಿ. ಪ್ರತೀಕ್ ಜೆರ್ಸಿ ನಂಬರ್ 10 ಪ್ರತೀಕ್, SDM ನ ಚಿನ್ನದ ಹುಡುಗ. (22-16) 22-16 ಊಟ ಮಾಡದಿದ್ದವರು ಊಟದ ಕೌಂಟರ್ಗೆ ಬಂದು ಊಟವನ್ನು ಸ್ವೀಕರಿಸಿಕೊಳ್ಳಿ ಪ್ಲೀಸ್. ದಯಮಾಡಿ ಅಲ್ಲಿ ಊಟ ಮಾಡಿದ ನಂತರ ತಟ್ಟೆಯನ್ನು. ಓಪನ್ ಶಾಟ್, ಸಮೀರ್ನ ಅದ್ಭುತವಾದ ಹೊಡೆತದೊಂದಿಗೆ ಸೈಲೆಂಟ್ ಕಿಲ್ಲರ್. 23-16 ಎಸ್, ಉತ್ತಮವಾದ ಹಿಡಿತ. ಆ ಭಾಗಕ್ಕೆ ಬರಲೊಪ್ಪದ ವಾಲಿಬಾಲ್ ಚೆಂಡು. 24-16 the match point. Next match, please get ready. Look, yes sir. Yes. 25-16 ಪಂದ್ಯವನ್ನು ತನ್ನದಾಗಿಸಿಕೊಂಡಂತ ಅಮ್ಮ ಫೌಂಡೇಶನ್ ತಂಡ. ಒಂದು ಬಾರಿ ಜೋರಾದ ಚಪ್ಪಾಳೆ ಬರಲಿ ಎಳೆಯ ಗ್ರಾಮೀಣ ಪ್ರತಿಭೆಗಳಿಗೆ, ಜೈ ಭೀಮ್ ಆಟಗಾರರಿಗೆ. ಪಂದ್ಯವನ್ನು ಗೆಲ್ಲದಿದ್ದರು ಅಪ್ಪು ಅವರ ಅದ್ಭುತ ಆಟವನ್ನು ಆಡಿದಂತ ಮನಸೋತಂತ ನಮ್ಮ ಪ್ರೇಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಿದ್ದೇವೆ ಜೈ ಭೀಮ್ ತಂಡಕ್ಕೆ. ಇದೀಗ ಮುಂದಿನ ಪಂದ್ಯಕ್ಕಾಗಿ ಬ್ರದರ್ಸ್ ಬೆಳ್ತಂಗಡಿ ವಿರುದ್ಧವಾಗಿ ಬ್ರಹ್ಮಶ್ರೀ ಬೈತ್ಯಾರ್, ದಿವ್ಯಜ್ಯೋತಿ ಅಖಿಲ್ ಆದಿಶಕ್ತಿ ಬ್ರದರ್ಸ್ ಇವರ ಮಾಲಕತ್ವದ ಬ್ರಹ್ಮಶ್ರೀ ಬೈತ್ಯಾರ್ ವಿರುದ್ಧವಾಗಿ ಬ್ರದರ್ಸ್ ಬೆಳ್ತಂಗಡಿ 11ನೇ ಪಂದ್ಯಕ್ಕಾಗಿ. ಹಗ್ಗ ಜಗ್ಗಟಕ್ಕಾಗಿ ಒಂದೊಂಜಿ ಮಲ್ತೊಂದಿ ಪಡಿ ಸೈಡ್ ಈಗ ಫೈನಲ್ ಉಂತಾಗ ಫೈನಲ್ ಉಂತಾವನೆ ಫೈನಲ್ ಇನ್ ಸಭಾ ಒಬ್ಬ ಯಾನು ಬೇಕು ಯಾರು ಮಾಡ್ತಾರೆ ಅವೇ ಎಂಕ ಮಂಡ ಬಸ್ ತಿಕ್ಕಿದ್ದೆ ಅಡೆ ಪೋಣ ಇಂದು ಫೈನಲ್ ಲಾಸ್ಟ್ ಮಾಡ್ಕೋಣ. ಫೈನಲ್ ಲಾಸ್ಟ್ ಮಾಡ್ಕೊ ಸಭಾ ಕಾರ್ಯಕ್ರಮ ಆನಾಗ ಕರೀತು ಅದಕ್ಕಾಗಲ್ಲ ರೆಸ್ಟ್ ಬೊಕ್ಕ ಒಂದೇ ಮ್ಯಾಚ್ 15 ಜನ 10 ನಿಮಿಷದ ಮ್ಯಾಚ್ ಬರ್ñೋಣ ಒಂದೊಂದು ಮಾಡ್ಕೋಣ ಅದು ನೆರೆ ತುಂಬ ಮಾಡ್ಬೇಕು ಅಂದ್ರೆ ಇತ್ತ ಗೊಬ್ಬಲಿ ಒಂಜಿ ಗೊಬ್ಬಲಿ ಅದನ್ನ ಬಚ್ಚರಲ್ಲ ಕೋರ್ಟ್ ಬರ್ ರೆಡಿ ಆನಾಗ. ಮಹಿಳೆಯರ ಹಗ್ಗ ಜಗ್ಗಾಟಕ್ಕಾಗಿ ಹೆಸರು ನೋಂದಾಯಿಸಿದ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲಿ ಸಂತೋಷ್ ಕೆಸಿ ಅವರ ಜೊತೆ ಸಹಕರಿಸಿ ಎಲ್ಲ ಸದಸ್ಯರು. ಒಳಭಾಗದಲ್ಲಿ ಮಹಿಳೆಯರ ಹಗ್ಗ ಜಗ್ಗಾಟ. ಎಸ್,
ಟಗ್ ಆಫ್ ವಾರ್. ಮಹಿಳೆಯರ ಹಗ್ಗ ಜಗ್ಗಾಟಕ್ಕಾಗಿ ಬಲಿಷ್ಠ ತಂಡಗಳು ಭಾಗವಹಿಸುವ ನಿರೀಕ್ಷೆಯಲ್ಲಿದೆ. ಭಾಗವಹಿಸುವಲ್ಲಿ ಮೇಲ್ಭಾಗದಲ್ಲಿ ಯಾರಾದರೂ ಹಗ್ಗ ಜಗ್ಗಾಟಕ್ಕೆ ಬರುವವರು ಇದ್ದರೆ ಹೆಸರು ನೋಂದಾಯಿಸಿಕೊಳ್ಳಿ. ಇದೀಗ ಬಾಲಕಿಯರು ನೀರೆಳೆಯುವುದು ನಾವು ನೋಡುವುದು ಅಪರೂಪ. ಇದೀಗ ಹಗ್ಗ ಜಗ್ಗಾಟವನ್ನು ನೋಡಬೇಕಾಗಿದೆ. ಜಯವರ್ಧನ ವಿಷ್ಣುವರ್ಧನ ಕೆಸರು ಗದ್ದೆ ಎಸ್ ಬ್ರಹ್ಮಶ್ರೀ ವರ್ಸಸ್ ಬ್ರದರ್ಸ್ ಬೆಳ್ತಂಗಡಿ. ಬಲಿಷ್ಠ ಎರಡು ತಂಡಗಳು. ಒಂದೆಡೆ ರೀಲ್ಸ್ ರಾಣಿಗಳ ಸರದಾರ ರೀಲ್ಸ್ ರಾಜ ಭರತೇಶ್ ಗೌಡ್ರು. ಎಸ್ 25 ಒಂದೇ ಸೆಟ್ ಗಂಟೆ ಮೂಜಾಂಡು ಗಂಟೆ ಮೂಜಾಂಡು ಅರೆ ಉಂತವರೆ ಉಂಡಿಗೆ ಮಿಡ್ಲಿಡು ಉಂತವರೆ ಉಂಡಿಗೆ ಫೈನಲ್ ಬೊಕ್ಕಗೆ ಅಗ್ಗ ಜಗ್ಗ ಟಾಯಿ ಬೊಕ್ಕ ಎಷ್ಟು ಭಾಷಣ ಆಗಿ ಬೊಕ್ಕ ಮುಂದಿನ ಪಂದ್ಯಕ್ಕಾಗಿ ಆದಿತ್ಯ ಸುಪಾರಿ ಕಾರ್ಯತರ್ಕ ವರ್ಸಸ್ ಜೈ ಅಮ್ಮ ಫೌಂಡೇಶನ್. ಅವು ಒಂದೇ ಬೆಳ್ತಂಗಡಿ ಬ್ರದರ್ಸ್ ಬೆಳ್ತಂಗಡಿ. मेरे Toss win by Brothers Beltangadi. Toss win by Brothers Beltangadi. Choice to receive. ವಾಲಿಬಾಲ್ ನಲ್ಲಿ ಟಾಸ್ ಅನ್ನು ಗೆದ್ದುಕೊಂಡರೆ 3 ಆಯ್ಕೆ: ರಿಸೀವ್, ಸರ್ವಿಸ್ ಹಾಗೂ ಕೋರ್ಟ್. ಬಲಿಷ್ಠ ಎರಡು ತಂಡಗಳು ಆ ಭಾಗದಲ್ಲಿ ಮಹಿಳೆಯರ ಹಗ್ಗ ಜಗ್ಗಾಟಕ್ಕಾಗಿ ಸಿದ್ಧರಾಗುತ್ತಿದ್ದಾರೆ. ದಯವಿಟ್ಟು ಭಾಗವಹಿಸುವ ತಂಡಗಳು ಯಾವುದಾದರೂ ಇದ್ದಲ್ಲಿ ಹೆಸರು ನೋಂದಾಯಿಸಿಕೊಳ್ಳಿ. ಒಂಜೇನಾ ಏನಂತ ಅವಳು ನಿಗಲೆಗೆ ಬಂಗ ಹಾಕೊಂಡು ಬರ್ಸವತ್ತಾನೆ ಎಂಕದಲ್ಲ ಇದು ಯಾನ್ ಬಿಟ್ಟು ಅಕ್ಕಳು ಗೋಯ್ದಿನೇ ಲೇಟ್ ಇದನ್ನು ಹೋಗ್ಬೋದದ್ದು ಲೆತ್ತು 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 ಸಾಕ 16 ಗಂಟೆ ಮುಟ್ಟಲ್ಲ ಒಂದು ಟೈಸ್ ಕಾಪಿ ಕೊಡ್ತಿತ್ತು ಇದಕ್ಕೆ 15 ಮುಂಜಾ. ಬೆಸ್ಟ್ ಆಫ್ 3 ಸೆಟ್ 15 ಪಾಯಿಂಟ್. ಓಹೋ ಮೆಲ್ಲ ಜಾರುತ್ತಿದೆ, ಜಾರಿ ಬಿದ್ದ ಜಾಣ. ಕ್ರೀಡಾಂಗಣಕ್ಕೆ ಹೆಸರು ಇದು ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಬ್ರದರ್ಸ್ ಬೆಳ್ತಂಗಡಿ. ಅದೇ ರೀತಿ ಬ್ರಹ್ಮಶ್ರೀ ವೈದ್ಯ ಬ್ರಹ್ಮಶ್ರೀ ಬ್ರದರ್ಸ್ ಬೆಳ್ತಂಗಡಿ ನಡುವೆ ಬಲಿಷ್ಠ ಎರಡು ತಂಡಗಳ ನಡುವೆ ಪ್ರಥಮ ಸೆಮಿಫೈನಲ್ ಪಂದ್ಯಾಟ. ಮುಂದಿನ ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕಾಗಿ ಅಮ್ಮ ಫೌಂಡೇಶನ್ ವಿರುದ್ಧವಾಗಿ ಆದಿತ್ಯ ಸುಪರಿ ಕಾಯತಡ್ಕ. ಆದಿತ್ಯ ಸುಪರಿಯರ್ ಆಮೀನ್ ನಗಲ್ ಜೋಸೆಫ್ ನಗಲ್ ಜೋಸೆಫ್ ರವರ ಮಾಲಕತ್ವದ ಬಲಿಷ್ಠ ಸಾರಥ್ಯದ ಬಲಿಷ್ಠ ತಂಡ ಆದಿತ್ಯ ಸುಪಾರಿ ಒಂದು ಭಾಗದಲ್ಲಿ. ಅದೇ ರೀತಿ SDM ಕಾಲೇಜ್ ಈಗ ತಾನೇ ಗೆದ್ದಂತ ಅಮ್ಮ ಫೌಂಡೇಶನ್ ವಿರುದ್ಧವಾಗಿ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಎಸ್ ಇದೀಗ ಬಲಾಢ್ಯ ಬೆಳ್ತಂಗಡಿ ತಾಲೂಕಿನ ಬಲಿಷ್ಠ ತಂಡ, ಹಲವು ತಾಲೂಕಿನಲ್ಲಿ ಬಲಿಷ್ಠ ಹೆಸರನ್ನು ತನ್ನದಾಗಿಸಿಕೊಂಡಂತ ಭರತೇಶ್ ಅವರ ಸಾರಥ್ಯದ ತಂಡ. ಅಮೀನ್, ಉಮೇಶ್, ಸುಜೀತ್ ಅದ್ಭುತ ಆಟಗಾರರು. ಅದೇ ರೀತಿ ವಾಲಿಬಾಲ್ ನ ಚರಣ್ ಗೌಡ, ಇವತ್ತು ತರುಣ್ ಗೌಡ ಅಲ್ಲ, ವಾಲಿಬಾಲ್ ನ ಬೆಳ್ತಂಗಡಿಯ ಚರಣ್ ಗೌಡ. ಎಸ್ ಮೊದಲ ಸರ್ವಿಸ್ ನಲ್ಲಿ ರಾಕೇಶ್ ರಾಕಿ. ಎಸ್ ಬೆಸ್ಟ್ ಆಫ್ 3 ಸೆಟ್ 15 ಪಾಯಿಂಟ್. 15 ಅಂಕದ 3 ಸೆಟ್ ಆಗಿರುತ್ತದೆ.
ಸುಜಿತ್ ರವರ ಅದ್ಭುತವಾದ ಜಾಣ್ಮೆಯ ಹೊಡೆತ. ಆ ಭಾಗದಲ್ಲಿ ಚಪ್ಪಲೆಯನ್ನು ಗಿಟ್ಟಿಸಿಕೊಂಡಂತ ಬ್ರದರ್ಸ್ ಬೆಳ್ತಂಗಡಿ. ಕರ್ನಾಟಕದ ಭರವಸೆಯ ಬಲಿಷ್ಠ ಆಟಗಾರ AK-47 ಹೊಡೆತದೊಂದಿಗೆ ಅದ್ಭುತ ಖಾತೆಯನ್ನು ಆರಂಭಿಸಿಕೊಂಡ ಎರಡು ತಂಡ ಒಂದರ ಸಮ ಬನೀಚ್ 1-1. ಸಿಂಗಲ್ ಪ್ಯಾಕ್. ಬಲಿಷ್ಠ ಹೊಡೆತಕ್ಕೆ ಆಕ್ರಮಣಕಾರಿ ತಡೆಗೋಡೆ. 2-1 ಮುನ್ನಡೆಯೊಂದಿಗೆ ಬ್ರಹ್ಮಶ್ರೀ ಫ್ರೆಂಡ್ಸ್. ಹಾಮೀನ್ ಚಿನ್ನದ ಬಣ್ಣದ ಸಮಸ್ಯೆಯೊಂದಿಗೆ ಕಂಗೊಳಿಸುತ್ತಿರುವಂತಹ ಹಾಮೀನ್ ಉದ್ದನೆಯ ನೀಲಕಾಯದ ಆಟಗಾರ. ಜೆರ್ಸಿ ನಂಬರ್ 17. 2-2ರಲ್ಲೂ ಸಮ. ಸರ್ವಿಸ್ ನಲ್ಲಿ ರಾಂಗ್ ಸರ್ವಿಸ್. ಇಂಥ ತಪ್ಪು ಬೇಡವಿತ್ತು. ಇಂಥ ತಪ್ಪು ಪದೇ ಮಾಡಿದರೆ ಕೈ ತಪ್ಪುತ್ತಿದೆ ನಿಮ್ಮ ಬಂಗಾರದ ಬಣ್ಣದ ಕಪ್ಪು. 3-2. ಅಲ್ಲಿಗೆ ಸೋ ಬ್ಯೂಟಿಫುಲ್, ಸೋ ಡೆಲಿಕೇಟ್, ಜಸ್ಟ್ ಲುಕಿಂಗ್ ಲೈಕ್ ರಾಕಿ. 4-2. 4-2. ಸುಜಿತಾ ಹೊಸ ಮದುಮಗನ ಹೊಸ ಆಟ. ಜೆರ್ಸಿ ನಂಬರ್ 16ರಲ್ಲಿ ಸುಜಿತಾ. ಹೆಣ್ಣಂಗೆ ಸುಜಿತಾ. ಮತ್ತೆ ರಾಷ್ಟ್ರೀಯ ಆಟಗಾರ SDM ನ ಹಳೆ ವಿದ್ಯಾರ್ಥಿ, SRM ಯೂನಿವರ್ಸಿಟಿ ತಮಿಳುನಾಡಿನಲ್ಲಿ ಕೂಡ ವಿದ್ಯಾಭ್ಯಾಸ ಮುಗಿಸಿಕೊಂಡು ಬಂದಂತ ಕಾರ್ಕಳದ ಪ್ರತಿಭೆ ವೀರ. ಈಗಾಗಲೇ ಒಳಭಾಗದಲ್ಲಿ ಎರಡು ತಂಡ ಬಲಿಷ್ಠವಾಗಿದೆ. ಒಳಭಾಗದಲ್ಲಿ ಕೋಲ್ಕತ್ತಾ ಥಂಡರ್ ಬೋಲ್ಟ್ ತಂಡದಲ್ಲಿ ಆಡಿದಂತ ಜೆರ್ಸಿ ನಂಬರ್ 14ರ ಅನುಷ್ ಸುವರ್ಣ ಹಾಗೂ ಜೆರ್ಸಿ ನಂಬರ್ 4ರ ರಾಕಿ. ಅಂತಾರಾಷ್ಟ್ರೀಯ ಆಟಗಾರರಿಗೆ ಚಳ್ಳೆಯನ್ನು ತಿನ್ನಿಸಿದಂತ ಆಟಗಾರರು ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂತ ತವರಿನ ನೆಲದ ಬಲಾಢ್ಯ ವಾಲಿಬಾಲ್ ಪ್ರತಿಭೆಗಳು. 4-6. 4-6. ಸೋನು ಶೆಟ್ಟಿ ಹೊಡೆತಕ್ಕೆ ತಡೆಗೋಡೆ. ಸೋನು ಶೆಟ್ಟಿಯ ಹೊಡೆತಕ್ಕೆ ಆ ಭಾಗದಲ್ಲಿ ಕೈ ಗಟ್ಟಿ ಮಾಡಿಕೊಂಡಂತ ಹಮೀನ್. 5-6. 5-6ರ ಸರ್ವಿಸ್ ನಲ್ಲಿ ಬ್ರದರ್ಸ್ ಬೆಳ್ತಂಗಡಿ. ಸರ್ವಿಸ್ ನಲ್ಲಿ ಭರತೇಶ್. ಓಹೋ, ಸರ್ವಿಸ್ ನಲ್ಲಿ ಬಂಟಿ, ನಿನ್ ಸರ್ವಿಸ್ ಲೋನಾ. ಅಯ್ಯೋ ದೇವಾ. 7-5. 7-5. ಅದ್ಭುತವಾದ ತಡೆಗೋಡೆಯನ್ನು ಭೇದಿಸಿಕೊಂಡ ಹೊಡೆತದೊಂದಿಗೆ ಬೆನ್ನಟ್ಟಿ ಬರುತ್ತಿರುವ ಬೇತಾಳನಂತೆ ಭರತೇಶ್ ಅವರ ಸಾರಥ್ಯದ ಬಲಿಷ್ಠ ತಂಡ ಬ್ರದರ್ಸ್ ಬೆಳ್ತಂಗಡಿ. 6-7. 6-7. ಅಯ್ಯೋ ದೇವಾ, ಎಣ್ಣಂಗೆ ಎಣ್ಣ ಮಚ್ಚ. ಬಾಲ್ ಬಂದಿದ್ದು ತೆರೆಯದಮ್ಮ. 8-6. 8-6. ಫಿಂಗರ್ ಫಾಲ್ಟ್, ಹಸ್ತದೋಷ. ಮತ್ತೆ ತಪ್ಪನ್ನು ಎತ್ತಿ ಹಿಡಿದಂತ ತೀರ್ಪುಗಾರರು ಪ್ರಥಮ ತೀರ್ಪುಗಾರ ಪೀಠದಲ್ಲಿ ಪ್ರವೀಣ್ ಕುಮಾರ್, ದ್ವಿತೀಯ ತೀರ್ಪುಗಾರ ಪೀಠದಲ್ಲಿ ಬಾಲಕೃಷ್ಣ ಕುಮಾರ್. ಮತ್ತೆ ಸತತ ವೈಫಲ್ಯತೆ, 2 ಬಾರಿ ಫಿಂಗರ್ ಫಾಲ್ಟ್. 7 ಸಿಟಿ.
8-8 ಸಮಬಲ. ಯಾರಿಗೆ ಉಂಟು ಬಹುಮಾನದ ಗಂಟು? ಗೆದ್ದರೆ ಪ್ರಥಮ ಅಥವಾ ದ್ವಿತೀಯ, ಸೋತರೆ ಬೇಜಾರು ಮಾಡಬೇಕಾಗಿಲ್ಲ, ತೃತೀಯ ಅಥವಾ ಚತುರ್ಥ. ಒಂದಂತೂ ಗ್ಯಾರಂಟಿ, ಮಹಿಳೆಯರಿಗೆ 2,000 ಅಂತೂ ಗ್ಯಾರಂಟಿ. ಶ್ರೀ ಶಕ್ತಿ ಯೋಜನೆ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಎನ್ನಡಾ ಇವ ಎನ್ನ ಡ್ರಾಪ್ ಅನ್ನಿಟ್ಟಡಾ ಬರತ್ತಾ. ಒಂದು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡು 9-8 ಸೆಮಿಫೈನಲ್ ನ ಹೋರಾಟ, ಸೆಣಸಾಟ, ಕಾದಾಟ. ಇದು ಮಿಯಾರಿನಲ್ಲಿ ವಾಲಿಬಾಲ್ ನ ಪಂದ್ಯಾಟ. ವಾವ್, ಗುಡ್ ಸರ್ವಿಸ್. ಫಸ್ಟ್ ನ ಕೊರತೆ. ಸೋನು ಹೊಡೆತಕ್ಕೂ ತಡೆಗೋಡೆ. ಅಲ್ಟ್ರಾಟೆಕ್ ಸಿಮೆಂಟ್ ನ ಬಲಿಷ್ಠ ತಡೆಗೋಡೆಯನ್ನು ನಿರ್ಮಿಸಿಕೊಂಡಂತ ಬ್ರದರ್ಸ್ ಬೆಳ್ತಂಗಡಿ 10-8 ಮೊದಲ ವಿನಂತಿಯ ವಿಶ್ರಾಂತಿಯನ್ನು ಪಡೆದುಕೊಂಡ ಮೊದಲ ಸೆಟ್. ಅದ್ಭುತ ತಡೆಗೋಡೆಯನ್ನು ನಿರ್ಮಿಸಿಕೊಂಡು ಜಾನ್ಮೆ ಅಂಕವನ್ನು ಸಂಪಾದಿಸಿಕೊಂಡು ಇದೀಗ 2 ಅಂಕದ ಮುನ್ನಡೆಯಲ್ಲಿರುವಂತಹ ಬ್ರದರ್ಸ್ ಬೆಳ್ತಂಗಡಿ ತಂಡವು ವಿನಂತಿಯ ವಿಶ್ರಾಂತಿಯನ್ನು ಪಡೆದುಕೊಂಡಿದೆ. ಬ್ರಹ್ಮಶ್ರೀ ಫ್ರೆಂಡ್ಸ್ 10-8, 10-8. ಮಹಿಳೆಯರ ಹಗ್ಗ ಜಗ್ಗಾಟಕ್ಕಾಗಿ ದಯವಿಟ್ಟು ಹೆಸರು ನೋಂದಾಯಿಸಿದ ತಂಡಗಳು ಆ ಭಾಗಕ್ಕೆ ಬರಬೇಕು. ಎಸ್, ಬ್ಲಾಕ್ ಸಿಡಿದೆದ್ದ ರಾವಣ ಅನು ಸುವರ್ಣ. ಬ್ರಹ್ಮಶ್ರೀ ತಂಡ ಇದೀಗ ಮತ್ತೆ 1 ಅಂಕವನ್ನು ಸಂಪಾದಿಸಿಕೊಂಡು 9-10 ಸರ್ವಿಸ್ಗಾಗಿ ರಾಕಿ. ಎಸ್, ರಾಕಿ. ಓ ವಾಟ್ ಎ ಪಾಸ್, ಪೀಸ್. ಅಲ್ಲಿಂದಲ್ಲಿಗೆ ನೆಗೆತ ಜಿಗಿತ ವಾಲಿಬಾಲ್ ನ ತಕ್ಕ ದಿಮಿತ. 11-9, 11-9 ಸರ್ವಿಸ್. ಎಸ್, ಮತ್ತೆ ಯಶಸ್ವಿ ಅಂಕವನ್ನು ಸಂಪಾದಿಸಿಕೊಳ್ಳುತ್ತಾ ಆ ಭಾಗದಲ್ಲಿ ಓವರ್ ರೀಚ್ ಎಂದು ಪರಿಗಣಿಸಲಾಗಿದೆ. ನೆಟ್ ಅನ್ನು ಮುಟ್ಟಿದ್ದಾರೆ ಎನ್ನುವ ಪರಿಗಣಿಸಲಾಗಿದೆ. ಅಂಕವನ್ನು ಮತ್ತೆ ಬ್ರದರ್ಸ್ ಬೆಳ್ತಂಗಡಿ ತಂಡಕ್ಕೆ. ಸ್ಕೋರ್ 12-9. ಪ್ರಥಮ ಸೆಮಿಫೈನಲ್ ನ ಪ್ರಥಮ ಸೆಟ್. ವಾ ಚರಣ್ ಗೌಡ. ಅಲ್ಲೆಲ್ಲೆಲ್ಲೆ, ಇದು ಡಿ ಬಾಸ್ ನ ಕೇಸಿನ ಪವಿತ್ರ ಗೌಡ ಅಲ್ಲ, ಇವ ಚರಣ್ ಗೌಡ. ಇನ್ನು ಮುಖದಲ್ಲಿ ಮೂಡದ ಮೀಸೆ, ಅವನಿಗೂ ಗೆಲ್ಲಬೇಕೆನ್ನುವ ಆಸೆ. ಎಸ್, ಅದ್ಭುತ ತಡೆಗೋಡೆಯಲ್ಲಿ ಬಿರುಕು. ಚೆಕ್ಔಟ್, ಲಾಭವನ್ನು ಪಡೆದುಕೊಂಡು ಇದೀಗ ಬ್ರಹ್ಮಶ್ರೀ ತಂಡ ಮತ್ತೆ 10-13, 10-13. ಎಸ್, ಅದ್ಭುತವಾದ ಹೊಂದಾಣಿಕೆ. ಮತ್ತೆ ಬೆನ್ನಟ್ಟಿ ಬರುತ್ತಿದೆ. 11-13, 11-13, 11-13 ಸರ್ವಿಸ್ ചെയ്യുന്നു ಬ್ರಹ್ಮಶ್ರೀ ಫ್ರೆಂಡ್ಸ್. ಆಹಾ, ಮುಖದಲ್ಲಿ ಬಂದ ಹೊಸ ರಕ್ತ, ಮೂಳೆ ಮಾಂಸದಿಂದ ಹೊಡೆದ ಬಲಾಢ್ಯ ತೋಳು. ಇದು ಕೈಯೆಲ್ಲ ಕಬ್ಬಿನ ದರಾಡು. ಎಸ್, ರಾಷ್ಟ್ರೀಯ ಆಟಗಾರನ ರಾಷ್ಟ್ರ ಗಂಭೀರದ ಹೊಡೆತ. ಇದು ಟ್ರೈಲರ್ ಮಾತ್ರ, ಪಿಕ್ಚರ್ ಅಭಿವಿ ಬಾಕಿಯೇ. ಆಹಾ, ದ್ವಿತೀಯ ಸೆಮಿಫೈನಲ್, ಫೈನಲ್ ಇನ್ನೂ ಕೂಡ ಬಾಕಿ ಇದೆ. ಪ್ರೇಕ್ಷಕರು ಸ್ವಲ್ಪ ಹಿಂದೆ ನಿಂತು ಸಹಕರಿಸಿದರೆ ಒಳ್ಳೆಯದು, ಇಲ್ಲದ್ರೆ ಹೆಲ್ಮೆಟ್ ಕಡ್ಡಾಯಗೊಳಿಸಬಹುದು. ಕೊರೋನಾ ಸಮಯದಲ್ಲಿ ಮಾಸ್ಕ್ ಅಂತೂ ಕಡ್ಡಾಯಗೊಳಿಸಿದ್ದೇವೆ. 12-13, ಕೇವಲ 1 ಅಂಕದ ಹಿನ್ನಡೆಯಲ್ಲಿದೆ. ಸುಜಿ ತಿಂಡೆ ಅಡಿಪೊಳಿ ಕಳಿ ಬ್ರದರ್ಸ್ ಬೆಳ್ತಂಗಡಿ. 14-12 set point, first set in favor of ಬ್ರದರ್ಸ್ ಬೆಳ್ತಂಗಡಿ. ಮೊದಲ ಸೆಟ್ಟಿನ ಕೊನೆಯ ಅಂಕಕ್ಕಾಗಿ ಚರಣ್ ಗೌಡ ಉದಯೋನ್ಮುಖ ಪ್ರತಿಭೆ. ಓರೆ ವಾಹ್, ಆಂಟಿನಾ ಸರ್ವಿಸ್ ದ ಫಾಲ್ಟ್. ಇದರೊಂದಿಗೆ 13-14, 13-14, 13-14 ಸರ್ವಿಸ್. ಸೋನ್ ಪಪಡಿ ಎಲ್ಲ, ಇದು ವಾಲಿಬಾಲ್ ನ ತಕಡಿ.
14 ಸಮ ಕೈ ಕಟ್ಟಿದ ಪ್ರೇಕ್ಷಕರು ಕೈ ತಟ್ಟುವಂತೆ ಮಾಡುವಂತ ಸಮಬಲದ ಹೋರಾಟ, ಸೆಣಸಾಟ, ಕಾದಾಟ. 14 ಈಚ್. ಓಹೋ, ಸರ್ವಿಸ್ ನಲ್ಲಿ ಸುಸೈಡ್ ಕೇಸ್. ವಿಜಯಲಕ್ಷ್ಮಿ ಯಾರಿಗೆ, ಅದೃಷ್ಟ ಲಕ್ಷ್ಮಿ ಯಾರಿಗೆ ಕಾದು ನೋಡಬೇಕಾಗಿದೆ. ಎಸ್, ಸೆಟ್ ಪಾಯಿಂಟ್ 15-14. Yes! 15 each! 15 ಸಮ. ಮೊದಲ ಸೆಮಿಫೈನಲ್ ಹೀಗೆ ಆದ್ರೆ ಫೈನಲ್ ಇನ್ನೆಂಗೆ? ಆಹಾ, ಕೆಸರು ಕೈ ಕೆಸರಾದರೆ ಬಾಯಿ ಮೊಸರು. ಎಸ್, ಮತ್ತೆ ಎತ್ತಿಗೆಯಲ್ಲಿ ವೈಫಲ್ಯತೆ. ಚೆಂಡನ್ನು ಹಿಡಿದು ಹಾಕುವಂತಿಲ್ಲ. ಇದು ಥ್ರೋಬಾಲ್ ಅಲ್ಲ, ವಾಲಿಬಾಲ್. 16-15, 16-15, 16-15. ಈಗ ಇವರಿಗೆ 16, ಅವರಿಗೆ 15. ಎಸ್, ಇದರೊಂದಿಗೆ 17-15 ಪ್ರಥಮ ಸೆಟ್ ಅನ್ನು ಗೆದ್ದುಕೊಂಡಿದೆ ಬ್ರಹ್ಮಶ್ರೀ ಮೀಯಾರು. ಅಂಗಣದ ಬದಲಾವಣೆಯನ್ನು ಮಾಡಿಕೊಂಡು ಅದೃಷ್ಟದ ಅಂಗಣದ ಯಾರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಸಿಗಲಿಲ್ಲ. ಎತ್ತುಗೆಯಲ್ಲಿ 1 ಅಂಕವನ್ನು ಕಳೆದುಕೊಂಡಂತ ಭರತ್ ಅವರ ತಪ್ಪನ್ನು ಕಂಡುಹಿಡಿದ ಅದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು. ಮುಂದಿನ ಸೆಮಿಫೈನಲ್ ಪಂದ್ಯಕ್ಕಾಗಿ ಅಮ್ಮ ಫೌಂಡೇಶನ್ ವಿರುದ್ಧವಾಗಿ ಆದಿತ್ಯ ಸುಪಾರಿ ಕಾಯತ್ತಡ್ಕ, ಜೋಸೆಫ್ ರವರ ನೇತೃತ್ವದ ಬಲಿಷ್ಠ ತಂಡ ಒಂದು ಭಾಗದಲ್ಲಿ, ಮನು ಅವರ ನೇತೃತ್ವದ ಬಲಿಷ್ಠ ತಂಡವನ್ನು ಸೆಣಸಾಡಬೇಕಾಗಿದೆ. ದ್ವಿತೀಯ ಸೆಮಿಫೈನಲ್ ಹೈ ವೋಲ್ಟೇಜ್ ಪಂದ್ಯಾಟ. ಸ್ವಲ್ಪ ಹಿಂದೆ ನಿಂತು ಸಹಕರಿಸಿಕೊಳ್ಳಿ, ಅಲ್ಲಿ ದ್ವಿತೀಯ ತೀರ್ಪುಗಾರರಿಗೆ ತೊಂದರೆ ಆಗ್ತದೆ. ಚೆಂಡು ಒಂದು ಮುಖಕ್ಕೆ ಬೀಳಲಿಕ್ಕೆ ಇರಬಹುದು. ಎಸ್, ದ್ವಿತೀಯ ಸೆಟ್ಗಾಗಿ ಮತ್ತೆ ಮರು ನಿಗದಿಪಡಿಸಿಕೊಂಡು ಇದೀಗ ದ್ವಿತೀಯ ಸೆಟ್ ನಲ್ಲಿ ಬಲಿಷ್ಠ 2 ತಂಡಗಳು. ಲವ್ ಬಾಲ್ ಸ್ಟಾರ್ಟ್. ನಡು ನೆತ್ತಿಯ ಮೇಲೆ ಕಡುಕತ್ತಿಯ ಹೊಡೆತ. ಊಟ ಮಾಡದಿದ್ದವರು ಊಟದ ಕೌಂಟರ್ಗೆ ಬಂದು ಊಟವನ್ನು ಸ್ವೀಕರಿಸಿಕೊಳ್ಳಿ. ಮುಂದೆ ಹೋಗೋಣ ಮಾರಿಗೆ ಸರ್. ಸೌಂಡ್ ಗುಡ್ ಬ್ಲಾಕ್. ಹಬ್ಬ ಲಾಟ್ರಿ. ಸೋನು ನೀಲ ಸಮವಸ್ತ್ರದೊಂದಿಗೆ ಸೋನು ಸೋಬಿತ್. ಎಸ್, ವಾಟ್ ಎ ಸರ್ವಿಸ್. ಅಳತೆ ಮಾಡಿ ಹಾಕಿದಂತ ಸರ್ವಿಸ್ ಸರದಾರ ರಾಕಿ. ವಾಲಿಬಾಲ್ ನ ಇವನೇ ಜಾಕಿ. 3-0. ವಾವ್, ಸೋನು ಶೆಟ್ಟಿ. ಈತನ ಕೈ ಬಹಳಷ್ಟು ಗಟ್ಟಿ. ಅದ್ಭುತವಾದ ಸಮಬಲದೊಂದಿಗೆ ಹೋರಾಡುತ್ತಿದ್ದಂತ ಪ್ರಥಮ ಸೆಟ್ ಇದೀಗ ಏಕಾಂತವಾಗಿ ಒಂದೇ ಸೆಟ್ ನ ಮೂಲಕವಾಗಿ ಬಲಿಷ್ಠ ಸೆಟ್ಗಳನ್ನು ಸರದರೊಂದಿಗೆ ಆ ಭಾಗದಲ್ಲಿ 2 ಬಲಾಢ್ಯ ತಂಡಗಳು 14 ಈಚ್ ಆಗಿತ್ತು. ತದನಂತರ 2 ಅಂಕವನ್ನು ಸಂಪಾದಿಸಿಕೊಂಡಂತ ಬ್ರಹ್ಮಶ್ರೀ ಮೀಯಾರು. ಬಲಾಢ್ಯ ತಡೆಗೋಡೆಯನ್ನು ನಿರ್ಮಿಸಿಕೊಂಡಂತ ಸೋನು ಶೆಟ್ಟಿ, ಬಾಹುಬಲಿ ಖ್ಯಾತಿಯ ವೀರ, ರೈಲ್ವೇಸ್ನ ಸುವರ್ಣ ಅನೂಷ್. ಖಾತೆಯನ್ನು ಆರಂಭಿಸಿಕೊಂಡು ಇದೀಗ 1-4. ಸರ್ವಿಸ್ ನಲ್ಲಿ ಚರಣ್ ಗೈರ ಕೈ ಕಡಿತ. ಸೊಸೈಟಿ ಸರ್ವಿಸ್. balloon in there.
ಮುಂಜೆ ನಿಮಿಷ ಎಸ್, ಮಹಿಳೆಯರಿಗೆ ಕೇವಲ 1 ನಿಮಿಷ ಮಾತ್ರ ಹಗ್ಗ ಜಗ್ಗಟಕ ತಂಡಗಳನ್ನು ಕಟ್ಟಿಕೊಳ್ಳುವ ತಂಡಗಳಿದ್ದಲ್ಲಿ ದಯವಿಟ್ಟು ಇದು ಕೇವಲ 4 ತಂಡಗಳು ಮಾತ್ರ ಇವೆ. ಯಾವುದಾದರೂ ತಂಡ ಇದ್ದಲ್ಲಿ ದಯವಿಟ್ಟು ಹೆಸರು ನೋಂದಾಯಿಸಿಕೊಳ್ಳಿ. ಈಗಾಗಲೇ ಟೈಸ್ ಕಾಪಿಗೆ ಸಿದ್ಧರಾಗಿದ್ದಾರೆ ಸಂಸ್ಥೆಯ ಅಧ್ಯಕ್ಷರು, ಈಗಾಗಲೇ ತಿಳಿಸಿದ್ದಾರೆ. ದಯವಿಟ್ಟು ಹೆಸರು ನೋಂದಾಯಿಸದೇ ಇದ್ದ ತಂಡಗಳು ಆದಷ್ಟು ಬೇಗ ಹೆಸರು ನೋಂದಾಯಿಸಿಕೊಳ್ಳಿ. ಎಸ್, ಗುಡ್ ರಿಸೀವ್. ಅದ್ಭುತವಾದ ರಿಸೀವ್ ಮಾಡಿದರೂ ಕೂಡ ಯಶಸ್ಸು ಕಾಣದ ಬ್ರದರ್ಸ್ ಬೆಳ್ತಂಗಡಿ 8-1 ಆಕಾಶ್ ಕೊಕ್ರಾಡಿ. ಎಸ್, 9-1 ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಕೊಂಚ ಬದಲಾವಣೆ. ಆಕಾಶ್ ಕೊಕ್ರಾಡಿ ಅವರ ಮುಂದಿನ ಮಾತಿಗಾಗಿ ಎರಡು 9ರಲ್ಲಿ ಪಂದ್ಯ. ಹತ್ತು 2 ಮುಂದಿನ ಉಪಾಂತ್ಯ ಪಂದ್ಯಕ್ಕಾಗಿ ಅಮ್ಮ ಫೌಂಡೇಶನ್ ವಿರುದ್ಧವಾಗಿ ಆದಿತ್ಯ ಸುಪಾರಿ ಕೈರ್ ತಡ್ಕ ಜೋಸೆಫ್ ರವರ ಸಾರಥಿಯಲ್ಲಿ ಮೂಡಿ ಬಂದಂತ ಸುಪಾರಿ ಕೈರ್ ತಡ್ಕ ಒಂದು ಭಾಗದಲ್ಲಿ, ಇನ್ನೊಂದು ಭಾಗದಲ್ಲಿ SDM ಕಾಲೇಜಿನ ಆಟಗಾರನ ಒಳಗೊಂಡಂತ ಅಮ್ಮ ಫೌಂಡೇಶನ್. ಮುಂದಿನ ಉಪಾಂತ್ಯ ಪಂದ್ಯಕ್ಕಾಗಿ ಬನ್ನಿ. ಟ್ವೆಲ್ವ್ 10 ಅಂಕದ ಪ್ರಸ್ತುತ ಮುನ್ನಡೆಯಲ್ಲಿ, 10 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿ. ಗುಡ್ ಶಾಟ್. 3-12 ಏಕಮುಖಿಯಾಗಿ ಸಾಗುತ್ತಿರುವಂತಹ ಪಂದ್ಯ. ಪ್ರಥಮ ಸೆಟ್ಟಿನಲ್ಲಿ ರೋಚಕವಾಗಿತ್ತು ಪಂದ್ಯ. ಯಸ್, ಅನು ಸುವರ್ಣ ಬಲಾಢ್ಯತೆ ಹೊಡೆತಕ್ಕೆ ಹೆಸರು. 13-3 4-13 ಜಯವರ್ಧನ್ ಸಿಂಗಲ್ ಬ್ಯಾಕ್. ಅಂತಿಮ ಅಂಕದ ಬೇಡಿಕೆ. ಲಾಸ್ಟ್ ಗೇಮ್ ಪಾಯಿಂಟ್ ಇನ್ ಫೇವರ್ ಆಫ್ ಬ್ರಹ್ಮಶ್ರೀ ವೈಕೆಆರ್ ಎ ತಂಡ. ಇದರೊಂದಿಗೆ ಬ್ರಹ್ಮಶ್ರೀ ವೈಕೆಆರ್ ದಿವ್ಯ ಜ್ಯೋತಿ ಅಕ್ಕಿ ಆಸಕ್ತಿ ಬ್ರದರ್ಸ್ ತಂಡ ಫೈನಲ್ ಪ್ರವೇಶವನ್ನ ಮಾಡಿಕೊಂಡಂತ ಮೊದಲ ತಂಡವಾಗ್ತಾ ಇದೆ. ಮುಕ್ತ ವಾಲಿಬಾಲ್ ಪಂದ್ಯಾವಳಿ ಆತಿಥೇಯ ತಂಡವಾಗಿ ಫೈನಲ್ ಗೆಲುವನ್ನು ಇಟ್ಟುಕೊಂಡಂತ ಮೊದಲ ತಂಡ, ರಾಷ್ಟ್ರೀಯ ಆಟಗಾರರನ್ನ ಒಳಗೊಂಡಂತ ಬಲಾಢ್ಯ ತಂಡವಾಗಿ ಈಗಾಗಲೇ ಗುರುತಿಸಿಕೊಂಡಿದ್ದೀಗ ಫೈನಲ್ಗೆ ಪ್ರವೇಶವನ್ನ ಮಾಡಿಕೊಂಡಂತ ಮೊದಲ ತಂಡ. ದ್ವಿತೀಯ ಉಪಾಂತ್ಯ ಪಂದ್ಯ ಸೆಮಿಫೈನಲ್ ಕಾದಾಟಕ್ಕಾಗಿ 2 ತಂಡಗಳನ್ನ ಬರಮಾಡಿಕೊಂಡ ಬರಿದ್ದವೆ. ಆದಿತ್ಯ ಸುಪಾರಿ ಕೈರ್ ತಡ್ಕ ವಿರುದ್ಧವಾಗಿ ಅಮ್ಮ ಫೌಂಡೇಶನ್ ಈ ತಂಡಗಳ ಆಟಗಾರರನ್ನ ಅಂಕಣದ ಭಾಗಕ್ಕೆ ಕರೆತರುವಂತೆ ವಿನಂತಿಯನ್ನ ಮಾಡಿಕೊಂಡ ಬರಿದವೆ. கொஞ்சம் கேமரா
ಮ್ಯಾಚ್ ಅವು ಇತ್ತು ಒಂದೇ ಮ್ಯಾಚ್ ಮುಗಿನ 5 ನಿಮಿಷ ಉಂಟಾರ ಬ್ರೀಫಿಂಗ್ ಇತ್ತ ಬುಡ್ಚದ ಬುಕ್ಕ ಮಲ್ಪ ಕದ ಅಕ್ಕಲ ಮುಗಿತ ಮುಕ್ಕಲ ಬಿಲ್ಲವ ಸಮಾಜದ ಬುಕ್ಕ ಶ್ರೀನಾರಾಯಣ ಗುರು ಬಿಲ್ಲವ ಸೇವಾ ಸಂಘದ 170ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಬಾಂಧವರನ್ನು ದೊಡ್ಡ ಚಪ್ಪಾಳಿಯೊಂದಿಗೆ ಸ್ವಾಗತಿಸ್ತಾ ಇದ್ದಾವೆ. ಫೋಕಸ್ ಹಂಚಿಕೊಂಡು ಸೌಂಡ್ಸ್ ಬುಕ್ ಹಂಚಿ ಮಲ್ಪಡ ಇತ್ತ ಬುಡ್ಚಿರಣ PTM ஒரு 5 ಇಂಚ್ ಮೂವ್ ಮಲ್ಪಡಾವೆ ಇದರಿಂದ ಮಲ್ಪುಗಿ ಪುನಃ ಅಡೆ ಮ್ಯಾಚ್ ಕಾಪಡ ಬೇಗ ಬೇಗ ಪ್ರಥಮ ಪಂದ್ಯಾಟಕರಿಯನ್ನು ಕೊಡ್ತಾ ಇದ್ದಾವೆ. ಬೆಳ್ತಂಗಡಿ ತಾಲೂಕಿನ ಶ್ರೇಷ್ಠ ತಂಡ ಯಾವುದು ಕೇಳಿದ್ರೆ ಜೈ ಶ್ರೀರಾಮ್ ಕೊಕ್ಕಡ ತಂಡವನ್ನು ದೊಡ್ಡ ಚಪ್ಪಾಳಿಯೊಂದಿಗೆ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಜೋರಣ ತಾಟಿಕೊರಲ ಜೈ ಶ್ರೀರಾಮ್ ಕೊಕ್ಕಡ ನನಗೆ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘದ 4 ಜನ ಸ್ವಯಂ ಸೇವಕರು ಮಾತ್ರ ಅಂಕಣಕ್ಕೆ ಬರಬೇಕಾಗಿ ವಿನಂತಿಯನ್ನ ಮಾಡಿಕೊಂಡಿದ್ದಾವೆ. 4 ಜನ. ವಾಲಿಬಾಲಿನ ಅದ್ಭುತ ಮಾತುಗಾರ. ನಿಮ್ಮನ್ನ ಗುರುತಿಸಿಕೊಂಡು ನಿಮ್ಮ ಅನುಮತಿಯನ್ನ ಪಡ್ಕೊಂಡು ಹಗ್ಗ ಜಗ್ಗಾಟವನ್ನ ಜಸ್ಟ್ ಒಂದು 13 ನಿಮಿಷದಲ್ಲಿ ಮುಗಿಸಿಕೊಡ್ಲಿಕ್ಕೆ ಅಷ್ಟು ತನಕ ವಾರ್ಮ್ ಅಪ್ ಎಲ್ಲ ಮಾಡ್ಕೊಳ್ತಾರೆ. ಆ ಭಾಗದಲ್ಲಿ ಎಲ್ಲರ ಚಿತ್ತ ಹಗ್ಗ ಜಗ್ಗಾಟದತ್ತ. ಬಲಿಷ್ಠ 4 ತಂಡಗಳು ಈ ಒಂದು ಪಂದ್ಯಕೂಟದಲ್ಲಿ ಸೆಣಸಾಡಿವೆ. ಆ ಬಲಿಷ್ಠ ತಂಡದಲ್ಲಿ ಚಾಂಪಿಯನ್ ಯಾರಾಗುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಬಾಲಕಿಯರ ಮೇಲುಗೈ ಯಾರು, ಶ್ರೀ ಶಕ್ತಿ ಯಾರು, ಮಹಿಳೆಯರೇ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಜೈ ಶ್ರೀರಾಮ್ ಕೊಕ್ಕಡ ತಂಡ ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಿ. ಒಂದೇ ಜಾತಿ ಒಂದೇ ಮತ ಪನುಪುನಂಚಿನ ನ್ಯಾಯ ಪತ್ತೊಂದು ಸಮಾಜ ತೆರೆದುಕಟ್ಟಿನ ಈ ವಿಶ್ವ ತುಯಿನಂಚಿನ ಏಕೈಕ ವ್ಯಕ್ತಿಯರನ್ನು ಕೇಂದ್ರ ಅವು ನಾರಾಯಣ ಗುರು. ಬನ್ನಿ ಜೈ ಶ್ರೀ ಬನ್ನಿ ನಿಖಿಲ್ನ ಊರಿದವೆ ಅಕ್ಕ ಅರ್ಣ ಊರಿಡ ಪಂದ್ಯಾಟ. ಸೊ ರೇಂಜು ಆಂಚಿ ಪ್ಲೀಸ್ ಆನ್ ಗೋ ಬಲೆ ಕ್ಯಾಪ್ಟನ್ಸ್ ಇಂಚು ಬಲಮ್ಮ ಕ್ಯಾಪ್ಟನ್ಸ್ ಇತ್ತ ಖುಷಿ ಎಂಜಿನ ಅಂದುಕೇಂಡ ಪುಷ್ಪ ಬೊಲ್ಮಣ್ಣಾರ ನಿಖಿಲ್ನ ಊರಿದ ತಂಡ ಜೋರಾಯಿನ ತಾಟಿಗೊರ್ಲದುಗ ಪ್ಲೀಸ್ ಬಲೆ ಬನ್ನಿ ಲತಕ್ಕ ಕ್ಯಾಪ್ಟನ್ ಅವರು ಬಲಮ್ಮ. ಬಲ್ಲು ಆ ಸೈಡ್ಗೊಂದು ಅಕ್ಕಳಿಗೆ 3 ಕಟ್ಟಿನ ಬಲ್ಲು 1 ನಿಮಿಷ ಟೈಮ್ ಲೈಟ್ ಹಂಚಿಕೊಂಡು ಇಟ್ಲಿಗೆ ಅಂತ ಕಷ್ಟ ಇಟ್ಲಿಗೆ ಗೊತ್ತು ಅದೇ ದಾದಿತ್ತಲ್ಲ ಏನೋ ಡೌಟ್ಸ್ ಇದ್ದ ಕೇಳನೆ ಬೊಕ್ಕ ನಿಕ್ಲೆಗೆ ಒರಿ ಏರಲ್ಲ ಆಂಜೋ ಪಂಡದ ಕೊರಲಿ ಒರಿ ಮಾತ್ರ ಬೋರ್ಡ್ ನಾಂಡ ಕನ್ನಡದ ಡೌಟ್ ನಮ್ಮ ದಾಲೆ ಜಸ ಜೈ ಶ್ರೀರಾಮ್ ಕೊಕ್ಕಡದ ವಿರುದ್ಧ ಪುಷ್ಪ ಬಲ್ಮಣಾರು ಏನ ಬಣ್ಣ ಗುಂಡಿ ಮಲ್ಪರ ಹೆಜ್ಜಿ ಎಂಚಿನ ಗ್ರೌಂಡ್ ಉಂಡ ಇಟ್ಟು ಪತ್ತದ ಗೊಪ್ಪಡು ಕೈ ಅಂತೂ ನೆಲಕ್ಕೆ ಪಾಡಿಯರ್ನ ಹೆಜ್ಜೆ. ಇದು ನಾರಾಯಣ ಗುರು ಬಿಲ್ಲವ ಸಂಘದ ಖಡಕ್ ಸೂಚನೆ ರವಾನೆ ಆಗ್ತಾ ಇದೆ.
ಒಂಜಿ ಪೊರ್ಲುದ ಪಂದ್ಯಾಟನ ಮಲ್ಪುನಗ ಏರೆ ಪಂದ್ಯಾಟನ ಆಯೋಜನೆ ಮಲ್ಪುವರ ಅಕ್ಕಲೆ ಪನ್ನೆಲೆಕ ಕೇಂದ್ರ ಮಾತ್ರ ಕ್ರೀಡಾ ನಮಕ್ ತಿಕ್ಕಲೆಕ ಮಾತ್ರ ಮೂಲ ಗ್ರೌಂಡ್ ಗರಿಪುನು ಒಕ್ಕುನು ಸೊ ಹೊರ ಮಾತಿರ್ಲ ಕೈದೆರ್ತು ಬಿಲ್ಲವ ಸೇವಾ ಸಂಘಕ್ಕೆ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾ ಇದ್ದಾವೆ. ಎಸ್ ಇಸ್ ದ ಫಸ್ಟ್ ಮ್ಯಾಚ್ ಬಿಟ್ವೀನ್ ಜೈ ಶ್ರೀರಾಮ್ ಕೊಕ್ಕಳ ವಿರುದ್ಧವಾಗಿ ಪುಷ್ಪ ಬಲ್ಲುವತ್ತಗ 2 4 6 8 ಇಗ್ಲಿಗೆಲ್ಲ ಪಂಡದು ಗೊರ್ರ ಬೋರ್ಚ ಗ್ರೌಂಡ್ ಸಪೋರ್ಟ್ ಹೆಡ್ಡೆ ಉಂಟು. 1.5 ನಿಮಿಷದ ಆಟ. ಎಸ್ ಬಲ್ಪತಿ ರೆಡಿ ಐಜಿ ಪನೋಳಿ ಕೇವಲ 4 ತಂಡಗಳ ರೆಡಿ ಹಗ್ಗ ಜಗ್ಗಾಟ. ಬರ್ರಿ ಚಪ್ಪಾಳೆ ಬರ್ಲಿ. ಆಕಾಶ್ ಕೊಕ್ರಾಡಿ ಜಸ್ಟ್ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಏನ ಗೊತ್ತಾ, ಒಂದೊಂದು ಸರ್ತಿ ಜಾಗದ ವಾಸ್ತು ಸರಿ ಪೂಜಿ ಹಂಚಿಪೋಲೆ ಬನ್ನಿ, ಈ ಕಡೆ ಬನ್ನಿ ಅಮ್ಮ. ಪುಷ್ಪಕ ಹಂಚಿಪೋಯಿ. ಮುಂದಿನ ಪಂದ್ಯಾಟಕ್ಕಾಗಿ ರಮಾ ವಿರುದ್ಧವಾಗಿ ತೃಪ್ತಿ ಫ್ರೆಂಡ್ಸ್ ಮೊಗ್ರು ಬಂದಾರು. 2 ಕೂಡ ಬೆಳ್ತಂಗಡಿಯ ತಂಡಗಳು. 2 ಬಹುಮಾನಗಳಿದೆ ನಮ್ಮೊಟ್ಟಿಗೆ. ಅಂಜನಗಳ ಟೀಮದ ಪುದರ್ ಕೊರ್ಲೆ ದಯಮಾಡಿ ಸುದ್ದಿ ಮಾಧ್ಯಮ ಇಡೀ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದೆ. ಎಸ್ ಆಣಮ್ಮ, ಎಸ್ ರೆಡಿ, ಎಸ್ ರೆಡಿ ರೆಡಿ. ಎಸ್ ಓ ಬರ್ಲಿ ಚಪ್ಪಾಳೆ. ಇದು ಎಸ್ ಅಭಿನಂದನೆಗಳು. ಎಸ್ ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ರವಾನೆ ಮಾಡ್ತಾ ಇದ್ದೇವೆ. ಬನ್ನಿ, ತೃಪ್ತಿ ಫ್ರೆಂಡ್ಸ್ ಮುಗುರು ಬಂದಾರು ವಿರುದ್ಧವಾಗಿ ರಾಮ. ಬನ್ನಿ ಎಸ್ ದೊಡ್ಡ ಚಪ್ಪಾಳೆ ಬರಬೇಕು. ತೃಪ್ತಿ ಫ್ರೆಂಡ್ಸ್ ಮುಗುರು ಬಂದಾರು ಬಲಿಷ್ಠ ತಂಡ. ಇತ್ತೀಚೆಗೆ ನಿರಂತರವಾಗಿ ಬಹುಮಾನವನ್ನು ಪಡ್ಕೊಳ್ಳುವಂತಹ ಲೆವೆಲ್ ಮಾದರಿಯ ನಿಮ್ಮ ತಾಲೂಕಿನ ತಂಡ ಇದು ತೃಪ್ತಿ ಫ್ರೆಂಡ್ಸ್ ಮುಗುರು ಬಂದಾರು. ಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ಸ್ ಮೀಯಾರು ಪುದುವೆಟ್ಟು ಇದರ ಆಶ್ರಯದಲ್ಲಿ ಸಾಗಿ ಬರಲಿಕ್ಕಿರುವಂತಹ ಬ್ರಹ್ಮ ಶ್ರೀನಾರಾಯಣ ಗುರುಗಳ 170ನೇ ಜನ್ಮ ದಿನಾಚರಣೆ ಆಯೋಗವಾಗಿ ಇದೀಗ ಸಾಗುತ್ತಿರುವಂತಹ ಹಗ್ಗ ಜಗ್ಗಾಟದ ಪ್ರಮುಖವಾಗಿ ಎಲ್ಲೊಂದು ವ್ಯವಸ್ಥಾಪಕರು ನಾರಾಯಣ ಕೋಟೆಯ ನದರಿತಿ ರಮಾದೇವಿ ಮತ್ತು ತಂಡ ದಯವಿಟ್ಟು ಬನ್ನಿಯಮ್ಮ. ಅಂಕದ ಮಜರ ಅನೀಶ್ ದಿನೇಶ್ ಎಂಎಸ್ ಸುಧಾಕರ ಶಶಿ ಕರಂಬಾರ್ ಸುರೇಶ್ ಕರಂಬಾರ್ ಮನೋಜ್ ಕರಂಬಾರ್ ಅಭಿಷೇಕ್ ಕಸ್ತಿ ದಯಮಾಡಿ ವೇದಿಕೆಯ ಮುಂಭಾಗದ ಮಂದಿರದ ಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನೇನೇ ಕೆಲವು ಹಂತದಲ್ಲಿ ಅಂತಿಮ ಪಂದ್ಯ ಬಾಕಿ ಉಳಿದಂತ ಪಂದ್ಯ ಮುಂದುವರಲಿಕ್ಕಿದೆ. ಅಮ್ಮ ಕ್ಯಾಪ್ಟನ್ ಬಲಮ್ಮ, ಕ್ಯಾಪ್ಟನ್ ರಮಕ ರಮಾದೇವಿ ಅವರೇ. ಎಸ್ ವಿನೋದ್ ರೆಡಿಯಾ? ಎಸ್ ರೆಡಿ. ಎಸ್ ಈಗ ಪ್ರಾರಂಭ ಆಗ್ತಾ ಇದೆ. ಓಹೋ, ಮುನ್ನಡೆಯಲ್ಲಿ ತೃಪ್ತಿ ಫ್ರೆಂಡ್ಸ್ ಮಗುರು ಬಂದರು. ಬರ್ರಿ ಚಪ್ಪಾಳೆ. ದಿಸ್ ಇಸ್ ದ ಮ್ಯಾಚ್. ಒಂದೂವರೆ ನಿಮಿಷದ ಆಟ ಆಗಿರುತ್ತೆ ಇದು.
1.5 ನಿಮಿಷದ ಆಟ. ವಿನೋದ್ ಒಂದು ಜೋರಾಯಿನ ತಾಟಿಗೊರ್ಲಿ ನಮ್ಮ ಊರದ ತಂಡ ಅಂತ ಬರ್ಲಿ ಚಪ್ಪಾಲೆ ಬರ್ಲಿ ಇದಕ್ಕೆ. ಖುಷಿ ಹೆಂಚಿನ ಒಂದು ಕೇಂಡ ಒಂಜಿ ರಾಜ್ಯದ ಎಡ್ಡೆ ತಂಡದ ಎದುರು 40 ಸೆಕೆಂಡ್ ಬಲ್ಲು ಬತ್ತಿರು. ಜೋರ್ ತಾಟಿಗೊರ್ಲಿ 40 ಸೆಕೆಂಡ್. ಸೂಪರ್. ಯೂಸ್ ರೆಡಿಯಾ? ಆತು ಜಾ ಒಂಜಿ ನಿಮಿಷ ನೀಗ ಅರ್ಜೆಂಟ್ ಮಲ್ಪೊಚ್ಚಿ ಬಲ್ಲುಂಡು 11 ಉಂತೋಲ್ನೆದು ಆಂಡ ನಿಗಲ. ಎಸ್ ದಾದ ಗೊತ್ತಾ? ಒಂಜಿ ನಿಮಿಷ ಗುರ್ಚು ರೆಡಿ. ಎಸ್ ಪ್ರಾರಂಭ ಆಗಿದೆ. ದೊಡ್ಡ ಎಸ್ ಫೈನಲ್ ಪಂದ್ಯಾಟಕ್ಕೆ ಪ್ರವೇಶವನ್ನು ಪಡ್ಕೊಳ್ಬೇಕು ನಮ್ಮ ಜೈ ಶ್ರೀರಾಮ್ ಕೊಕ್ಕಡ ತಂಡ. ಈ ಸಂದರ್ಭದಲ್ಲಿ ಬಿಲ್ಲವ ಸೇವಾ ಸಂಘದ ಎಲ್ಲರೂ ಒಮ್ಮೆ ಗೇಟ್ ಹತ್ರ ಬನ್ನಿ ಸರ್. ಎಸ್ ಸಂತೋಷಣ್ಣ ಒಮ್ಮೆ ಬಿಲ್ಲವ ಸೇವಾ ಸಂಘದವರು ಒಮ್ಮೆ ಈ ಭಾಗಕ್ಕೆ ಬರಬೇಕೆಲ್ಲ ಸಮಿತಿಯ ಪದಾಧಿಕಾರಿಗಳು ಫೈನಲ್ ಪಂದ್ಯಾಟಕ್ಕೆ ಒಂದು ಶುಭಾಶಯವನ್ನ. ಎಸ್ ಲೈನ್ ಅಪ್ ಬನ್ನಿ ಕಡೆ ಬನ್ನಿ. ಎಸ್ ಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘದವರು ಸರಿಯಾದ ಸಮಯಕ್ಕೇನೆ ಪಂದ್ಯಾಟವನ್ನ ಪ್ರಾರಂಭ ಮಾಡಿದ್ದಾರೆ. ವಿಷಯ ಎಂಜಿನ ಒಂದು ಕೇಂಡ ಒಂದು ಪಂದ್ಯಾಟನ ಯಾವುದೇ ಸಂಘ ಸಂಸ್ಥೆಯವರು ಮಾಡುವಾಗ ತಂಡಗಳ ಕಪ್ತಾನರನ್ನ ಕರೆದು ಅವರ ಎದುರಲ್ಲಿ ಲಾರ್ಡ್ಸ್ ಮಾಡಿದ್ರೆ ಅದಕ್ಕೆ ಹೇಳೋದು ತಾಕತ್ತು ಅಂತ. ಅದು ಬಿಲ್ಲವ ಸಮಾಜಕ್ಕೆ ಇದೆ, ಅವರನ್ನು ಅಭಿನಂದಿಸ್ತಾ ಇದ್ದಾವೆ. ಕೆಲವೊಂದು ಕಡೆ ಡೇಂಜಿನ ಹಾಪಡು ಗೊತ್ತಾ, ಲಾರ್ಡ್ಸ್ 11 ಜಿಲ್ಲೆಡೆ ಹೋಗ್ಬಿಡು ಆಯನ ಬೋರ್ಡ್ ಆಫ್ ನಟಿಪ್ಪು ಅಲ್ಲು ಮೂಲು ಪಾರ್ದು ಎಂಚಲ್ಲ ಫೈನಲ್ ಬರೋದು. ಅದು ಮಾಡಬಾರ್ದು. ನಾರಾಯಣ ಗುರು ಹೇಳಿದ್ದು ಏನಂದ್ರೆ ಸಮಾನತೆಯನ್ನ ಅಸ್ಪೃಶ್ಯತೆಯನ್ನ ತೊಳೆದಾಗ್ಲಿಕ್ಕೆ ಪ್ರಯತ್ನ ಪಟ್ಟಂತಹ ಈ ದೇಶ ಕಂಡಂತ ಏಕೈಕ ವ್ಯಕ್ತಿ ನಾರಾಯಣ ಗುರುಗೆ ದೊಡ್ಡ ಚಪ್ಪಾಳಿಯೊಂದಿಗೆ ನಮನವನ್ನ ಸಲ್ಲಿಸುತ್ತಾ ಫೈನಲ್ ಪಂದ್ಯದಲ್ಲಿ ನಮ್ಮೊಟ್ಟಿಗಿರುವವರು ತೃಪ್ತಿ ಫ್ರೆಂಡ್ಸ್ ಮುಗುರು ಬಂದಾರು. ನನಗೆ ಗೊತ್ತಿದ್ದಾಗೆ ಅಂದಾಜು ಬಹುಮಾನ 25ಕ್ಕಿಂತ ಮೇಲೆ ಪಲ್ಲೆ ಹೌದು ಲೆಕ್ಕ ಅಲ್ಪರ ಪುರ್ಸೋದಿಜ್ಜಿ 25ಕ್ಕಿಂತ ಮೇಲೆ ಬಹುಮಾನವನ್ನ ಪಡೆದಂತಹ ಬೆಳ್ತಂಗಡಿಯ ಅತಿ ಬಲಾಢ್ಯ ತಂಡ ಯಾವುದು ಕೇಳಿದ್ರೆ ತೃಪ್ತಿ ಫ್ರೆಂಡ್ಸ್ ಮುಗ್ರು ಬಂದಾರು. ಮುಗಿರಡ ಪನ್ಪುಣಜಿನ ಜಾಗಕ್ಕೆ ಅಂತ ಪುದರ್ ಐನ ಪಕ್ಕಡಿ ಪುಣಜಿನ ತಂಡ ತೃಪ್ತಿ ಫ್ರೆಂಡ್ಸ್ ಮುಗ್ರು ಬಂದವರಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. ಜೈ ಶ್ರೀರಾಮ್ ಕೊಕ್ಕಡ ನಿರಂತರವಾಗಿ ಲೆವೆಲ್ ಮಾದರಿಯಲ್ಲಿ ಬಹುಮಾನವನ್ನ ಗೆದ್ದುಕೊಂಡು ನಿಮ್ಮದೇ ಊರಿನೊಬ್ಬರಕ್ಕ ರೇಂಜು ಅವ್ರನ್ನ ಇಲ್ಲದ ಪಕ್ಕಡಿ ನಿಮ್ಮ ಆಚೆ ಹಾಕುದು ಅಲ್ವಾ? ಆ ಒಂದು ಖುಷಿ ಅವರಿಗಿದೆ, ನಮಗೂ ಇದೆ. ಒಳ್ಳೆಯ ತಂಡ ಲತಾ ನೇತೃತ್ವದ ಜೈ ಶ್ರೀರಾಮ್ ಕೊಕ್ಕಡ ತಂಡಕ್ಕೆ ಕೈ ಎತ್ತಿ ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದಾವೆ. ಬನ್ನಿ ಸರ್ ಈ ಕಡೆಯಿಂದ ಸರ್, ಎಲ್ರಿ ಕೂಡ ನಮ್ಮ ಮಹಿಳೆಯರಿದ್ರೆ ಅವರನ್ನ ಸೇರಿಸಿಕೊಂಡು ಬಂದರು ಕಮಿಟಿಯವರು. ಎಸ್ ಪ್ಲೀಸ್.
ಎಸ್ ರೆಡಿ ಬಲ್ವತ್ಗ 1.5 ನಿಮಿಷ. ಎಸ್ ಅಕ್ಕ 1.5 ನಿಮಿಷದ ಪಂದ್ಯಾಟ. ಟೈಮಿಂಗ್ಸ್ ಗೇಮ್, ಫಿನಿಶಿಂಗ್ ಗೇಮ್ ಅಲ್ಲ. 1.5 ನಿಮಿಷ ಅಕ್ಕ. ಮಿನು 1.5 ನಿಮಿಷ ಬಲ್ವತ್ ಅಣ್ಣ. ಬಲ್ಲು ಕೊರ್ಲೆಕ್ಕ ಬಲ್ಲು ಸೆಂಟ್ರಲ್ ಲೈನ್ ಮೂಲುಂಟು. ಯಾವ ಎಸ್ ಇಂಚಿನ ಮ್ಯಾಚ್ ಆಪಣ ಅಪರೂಪ ಟಾಪ್ ಟೀಮ್ಗೂ ಫೈನಲ್. ಹನೀಫಣ್ಣ ಮ್ಯೂಸಿಕ್ ಆಫ್ ಆಲ್ ಪ್ಲೇ. ಫುಲ್ ಬಂದ ಬಡ್ಚಿ. ಎಸ್ ಈಗ ಪ್ರಾರಂಭ ಆಗಿದೆ 1.5 ನಿಮಿಷದ ಆಟ. ಜೋರನ್ನು ತಾಟಿ. ಎಸ್ ಓಹೋ ಫಿನಿಶ್ ಆಗಲಿ. ಒನ್ ಸೈಡ್ ಗೇಮ್. ಓಹೋ ಬರಲಿ ಚಪ್ಪಾಳೆ. ಜೈ ಶ್ರೀರಾಮ್ ವಿರುದ್ಧವಾಗಿ ನಮ್ಮನ್ನ ತೃಪ್ತಿ ಫ್ರೆಂಡ್ಸ್ ಮಗರು ಬಂದರು. 33 ಸೆಕೆಂಡ್ ಮಾತ್ರ. ಜಸ್ಟ್ 33 ಸೆಕೆಂಡ್ಸ್. ವನಿತಾ, ಬಾಬಿ, ಪ್ರತಿಮಾ, ಲತಾ, ಕವಿತಾ. ಎಸ್ ನಾರಾಯಣಗುರು ಬಿಲ್ಲವ ಸೇವಾ ಸಂಘದ 4 ತಂಡಗಳ 3 ಪಂದ್ಯಾಟದ ಫೈನಲಿನ ಪ್ರಥಮ ಸುತ್ತಿನ ಮುನ್ನಡೆಯಲ್ಲಿ ಬಂದಾರು. ಸೈಡ್ ಬಲೆ. ಎಸ್ ಬಲ್ಬೋರ್ಡ್ 10 ಎಲ್ಲಿದೆ ಸೆಂಟರ್ ಅದು? ಸರಿ ಉಂಟು ಬಲ್ಲು ಸರಿ ಉಂಟು. ಇಜ್ಜಿ ಇತ್ತಜ್ಜಿ ಎಕಡಿತ್ತು ಬಲ್ಲು ಬತ್ತಲ್ಲ ಬನ್ನಿ ಅಣ್ಣ. ಯಾವ ಐನವಳ ಅಣ್ಣ ಆತುಜಿ. ಎಸ್ ರೆಡಿ. ಈಗ ಪ್ರಾರಂಭ ಆಗಿದೆ. ಮುನ್ನಡೆಯಲ್ಲಿ ದೀಪ್ತಿ ಫ್ರೆಂಡ್ಸ್ ಬಂದರು 1 ಅಂಕದಲ್ಲಿ. ಅದ್ಭುತವಾದ ಆಟವನ್ನು ಆಡ್ತಾ ಇದೆ ತೃಪ್ತಿ ಫ್ರೆಂಡ್ಸ್ ಮಗುರು ಬಂದರು. ಮುನ್ನಡೆಯಲ್ಲಿ ಟಬಣ್ಣ ಸಾಧಿಸ್ತಾ ಇದೆ. ಕೊನೆಯ 1 ನಿಮಿಷ ಇದೆ. ಲಾಸ್ಟ್ 1 minute for full time. ಕೊನೆಯ 1 ನಿಮಿಷ. ಎಸ್ ಆನಂದ ಧನ್ಯವಾದಗಳು. ಸದಾನಂದ, ಅನೀಶ್ ಹಾಗೆ ಪೂರ್ಣೇಶ್ ಕೊಕ್ಕಡ. ಥ್ಯಾಂಕ್ ಯು ಸೋ ಮಚ್. ಹನೀಫ್ ಸರ್ ಪ್ಲೀಸ್. ಪುರುಷರ ವಿಭಾಗದ ಹಗ್ಗ ಜಗ್ಗಡ ಕರೆಯನ್ನು ರವಾನೆ ಮಾಡ್ತಾ ಇದ್ದೇವೆ. 3 ಗಂಟೆ 35 ನಿಮಿಷ. ಸಂತೋಷ ಫೈಟ್ ಮ್ಯಾಚ್, ಭಾರಿ ಫೈಟ್ ಮ್ಯಾಚ್ ಅಪ್ಪ. ಸಂತೋಷ್ ಕೆಸಿ ಒಮ್ಮೆ ನಮ್ಮ ಹತ್ರ ಬರಬೇಕು, ನಮ್ಮ ರಿಸೆಪ್ಷನ್ ಕೌಂಟರ್ ಹತ್ರ.
ಪುರುಷರ ವಿಭಾಗದ ತಂಡಗಳ ಹೆಸರನ್ನ ಕೊಡುವವರು ಈಗ ನಿಮ್ಮ ಸಮಯ ಪ್ರಾರಂಭ ಆಗತ್ತೆ. ಇನ್ನೇನು ಕರೆಯುವಂತ ಪ್ರಶ್ನೆ ಇರೋದಿಲ್ಲ. ನಾವು ಲಾರ್ಡ್ಸ್ ಆಗುವಾಗ ಯಾವ ತಂಡಗಳಿತ್ತೋ ಅದಕ್ಕೆ ಲಾರ್ಡ್ಸ್ ಅನ್ನು ಹಾಕ್ತೇವೆ. ದಯವಿಟ್ಟು ಗಮನಿಸಿ. ಥ್ಯಾಂಕ್ ಯು. ಬಿಸಿಲಿ ರೇಟ್ ಉಂಟು ಟೈಮರ್ ಟೈಮರ್ ಕೆಸಿ ಸಂತು ಅಧ್ಯಕ್ಷರು ದಯಮಾಡಿ ಬನ್ನಿ. ಕೆಸಿ ಸಂತು ಅಧ್ಯಕ್ಷರು ಮೈಕ್ ಪಾಯಿಂಟ್ ಬಲ್ಲಿ ಬನ್ನಿ. ದ್ವಿತೀಯ ಸೆಮಿಫೈನಲ್ ಪಂದ್ಯ. ಜಾನ್ ಮೇಯುತ್ತಾಟ ಮೊದಲ ಅಂಕವನ್ನು ತನ್ನದಾಗಿಸಿಕೊಂಡಂತ ಸುಪಾರಿ ಫ್ರೆಂಡ್ಸ್. ಆದಿತ್ಯ ಸುಪಾರಿ ಕಾಯರ್ ತಡಕ ತಂಡ. ಈ ಭಾಗದಲ್ಲಿ SDM ನ ಅಮ್ಮ ಫೌಂಡೇಶನ್ ಚೆಕ್ಔಟ್. 1-1 ಸಮಸ್ಥಿತಿಯ ಹೋರಾಟವನ್ನು ಕಾಣುತ್ತಿರುವಂತಹ ಈ ತಂಡಗಳು. ಗುಡ್ ಸರ್ವೀಸ್. ಬಲಾಢ್ಯ ಆಕ್ರಮಣ, ಬಲಾಢ್ಯ ತಡೆತ. 2-1 ಪಂದ್ಯ. 2-1. 2-1 ಬೆಸ್ಟ್ ಆಫ್ 3 ಸೆಟ್ ನ ಮುಖ್ಯವಾಗಿ. ಗುಡ್ ಸರ್ವೀಸ್. ಓಹೋ, ಬಲಾಢ್ಯತೆಯ ಹೊಡೆತ. 3-1. 3-1 ಬಲಾಢ್ಯ ಹೊಡೆತ. ಜೋಸೆಫ್ ಹೊಡೆತ ಅಂಕಣದ ಹೊರಭಾಗದಲ್ಲಿ. 4-1. 4-1 ವಾಲಿಬಾಲ್ ಪಂದ್ಯಾವಳಿಯ ದ್ವಿತೀಯ ಉಪಾಂತ್ಯ ಪಂದ್ಯ. 4-1. 4-1. ಎಸ್ 2-4. 2-4 ಸರ್ವಿಸ್ ಚೆಂಡು. ಜಾಲಿಗೆ ಸ್ಪರ್ಶ. ಗುಡ್ ಡ್ರಾಪಿಂಗ್. 3-4 ಬೆನ್ನಟ್ಟುತ್ತಿರುವಂತಹ ಭಾಗದ ಕಯರ್ ತಡ್ಕ ತಂಡ 3-4 1 ಅಂಕದ ಹಿನ್ನಡೆಯನ್ನು ಸ್ಥಾಪಿಸಿಕೊಂಡಿರುವಂತಹ ಆದಿತ್ಯ ಸುಪಾರಿ ಕಾಯರ್ ತಡ್ಕ ತಂಡ ಸರ್ವಿಸ್ ನಲ್ಲಿ ಅಂಕವನ್ನು ಬಿಟ್ಟುಕೊಡುತ್ತಿರುವಂತಹ ಕಾಯರ್ ತಡ್ಕ. 5-3. 5-3. Short pass. 4-5. 4-5. 4-5 ಸಾಗುತ್ತಿರುವಂತಹ ಪಂದ್ಯ. ಗುಡ್ ಸರ್ವೀಸ್. ಸಮೀರ್ ಬಲಾಢ್ಯತೆಯ ಹೊಡೆತ. ಅಮ್ಮ ಫೌಂಡೇಶನ್. 6-4. 6-4. ಕೊಡ್ತಾರೆ ಬಿ.
ಆಯಾ ತಪ್ಪುತ್ತಿದೆ. ಜೋಸೆಫ್ ಹೊಡೆತ 7-4. 7-4 ಪಂದ್ಯ. ಸಾರಿ 5-6. 5-6. ಗುಡ್ ಶಾಟ್. 7-5. 7-5. 6-7. 6-7. ಯಸ್, ಬಲಾಢ್ಯತೆಯ ಹೊಡೆತ, ಎದುರಾಳಿ ಹೊಡೆತವನ್ನ ಬೇದಿರಿದಂತ ಹೊಡೆತ. 8-6. 8-6. ಒಂಬತ್ತು 6. 9-6. 9-6. ಉದ್ದನೆಯ ಸರ್ವಿಸ್ ಅಂಕಣದ ಹೊರಭಾಗದಲ್ಲಿ 7-9. 7-9. 2 ಅಂಕದ ಹಿನ್ನಡೆ. ಹೊಂದಾಣಿಕೆಯ ಕೊರತೆ, ಆಯಾ ತಪ್ಪಿದ ಚೆಂಡು. 8-9 ಪಂದ್ಯ. 8-9. ಬೆನ್ನಟ್ಟುತ್ತಿರುವಂತ ಕಾಯತರ್ಕ ತಂಡ. 8-9. ಎಸ್, ಗುಡ್ ಡಿಫೆನ್ಸ್. ಎಸ್, ಅಂಕಣದ ಹೊರಭಾಗದಲ್ಲಿ ಚೆಂಡು. ಉತ್ತಮ ತಾಳ ಮೇಲದೊಂದಿಗೆ ಬಂದಂತಹ ಚೆಂಡು. 9 ಈಚ್. 9-9 ಸಮಸ್ಥಿತಿ. 9-9. ಗುಡ್ ಸರ್ವೀಸ್. ಎಸ್, ಚೆಕ್ ಔಟ್. 10-9. 10-9. 1 ಅಂಕದ ಮುನ್ನಡೆಯನ್ನು ಸ್ಥಾಪಿಸಿಕೊಂಡಂತ ಆದಿತ್ಯ ಸುಪಾರಿ ಕಾಯರ್ತಡ್ಕ. ಸರ್ವಿಸ್ ನಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡಂತ ಸರ್ವಿಸ್ ಚೆಂಡು. 10-10 ಸಮಸ್ಥಿತಿಯ ಹೋರಾಟ. 10 ಈಚ್. ಶಾರ್ಟ್ ಪಾಸ್. ಕ್ರಮ ಸಂಖ್ಯೆ 4 ಆಟಗಾರ ಅಲ್ಲಿಂದ ಅಲ್ಲಿಗೆ ಉತ್ತಮ ತಾಳಮೇಳವನ್ನು ನೋಡುತ್ತಿರುವಂತಹ ಭಾಗದ 4 ಕ್ರಮ ಸಂಖ್ಯೆ 4 ಆಟಗಾರ. 11-10. ಎಸ್, ಬಲಾಢ್ಯ ತಡೆತವನ್ನ ಮೆಟ್ಟಿ ನಿಂತಹ ಹೊಡೆತ. ಬಲಾಢ್ಯ ಹೊಡೆತಗಾರ ಮಂಜು. ಎಸ್, ಹೊಡೆತ ಅದ್ಭುತವಾಗಿತ್ತು, ಆದರೆ ಅಂಕಣದ ಹೊರಭಾಗದಲ್ಲಿತ್ತು. 12-11. 12-11. 12-11. ಗುಡ್ ಶಾಟ್. ಬಲಾಢ್ಯ ಆಕ್ರಮಣ. 12ರಲ್ಲೂ ಕೂಡ ಸಮಸ್ಥಿತಿಯ ಹೋರಾಟ. 12 ಈಚ್.
ಯಸ್ ಚೆಕ್ಔಟ್ ನ ಲಾಭ 13-12 13-12 13-10 ವಿಶ್ರಾಂತಿಯ ಕೋರಿಕೆ. ಒಂದು ಅಂಕದ ಹಿನ್ನಡೆಯನ್ನು ಸ್ಥಾಪಿಸುತ್ತಿರುವಂತಹ ಈ ಭಾಗದ ಅಮ್ಮ ಫೌಂಡೇಶನ್ ತಂಡ ತುರ್ತು ಸಭೆಯ ನಂತರ ಅಂಕವನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಇದೀಗ ತಂತ್ರ ಮಂತ್ರ ಕುತಂತ್ರದೊಂದಿಗೆ ಮತ್ತೆ ಅಂಕಣವನ್ನ ಪ್ರವೇಶ ಮಾಡುತ್ತಿರುವಂತಹ ಅಮ್ಮ ಫೌಂಡೇಶನ್ ತಂಡದ ಆಟಗಾರರು 13-12 ಗುಡ್ ಸರ್ವಿಸ್. ಓಹೋ ಒಬ್ಬ ನೆಟ್ಟಿನ ಪರಿಪೂರ್ಣತೆಯ ಲಾಭ, ಶಕ್ತಿಯುತ ಶಕ್ತಿಶಾಲಿ ಹೊಡೆತ. 13ರಲ್ಲೂ ಕೂಡ ಸಮಸ್ಥಿತಿಯ ಹೋರಾಟವನ್ನ ಕಾಣುತ್ತಿರುವಂತಹ ಹಿತ್ತಂಡಗಳು. ಬಲಾಢ್ಯ ಆಕ್ರಮಣ 14-13 ಅಂತಿಮ ಅಂಕದ ಬೇಡಿಕೆಯನ್ನು ಮುಂದಿಟ್ಟುಕೊಂಡಂತಹ ಭಾಗದ ತಂಡ ಆದಿತ್ಯ ಸುಪಾರಿ ಕಾಯರ್ ತಡ್ಕ ತಂಡ ಒಂದು ಭಾಗದಲ್ಲಿ ಅಂತಿಮ ಅಂಕಕ್ಕಾಗಿ Yes, good shot. Corner shot. 14ರಲ್ಲೂ ಕೂಡ ಸಮಸ್ಥಿತಿ. 14 Yes, ಬಲಾಢ್ಯ ತಡೆತ. Set point in favor of Amma Foundation. ಅಂತಿಮ ಅಂಕದ ಬೇಡಿಕೆ. ಆಯಾ ತಪ್ಪಿದ ಜೋಸೆಫ್ ಹೊಡೆತ ಇದರೊಂದಿಗೆ 14-15 ಮೇಲೆ 16 ಮೇಲೆ ತನ್ನದಾಗಿಸಿಕೊಂಡಂತ ಈ ಭಾಗದ ಅಮ್ಮ ಫೌಂಡೇಶನ್ ತಂಡ ದ್ವಿತೀಯ ಸೆಟ್ನಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆಯಲ್ಲಿರುವಂತಹ ಈ ಭಾಗದ ಕಾಯರ್ ತಡ್ಕ ತಂಡ ಗೆದ್ದರೆ ಮಾತ್ರ ತೃತೀಯ ಸುತ್ತಿನ ಅರ್ಹತೆ, ಇಲ್ಲವಾದರೆ ಈ ಪುಣ್ಯಮಣ್ಣಲ್ಲಿ ಆಡಿದಂತ ನೆನಪುಗಳು ಮಾತ್ರ. ಆ ನಿಟ್ಟಿನಲ್ಲಿ ಇದೀಗ ಗೆಲ್ಲಲೇಬೇಕಾದಂತ ಸ್ಥಿತಿಯಲ್ಲಿರುವಂತಹ ತಂಡ ಈ ಭಾಗದಲ್ಲಿ ತಪ್ಪನ್ನ ಪರಿಚಯಿಸಿಕೊಂಡು ತಪ್ಪನ್ನ ತಿದ್ದಿಕೊಂಡು ಆಡಲೇಬೇಕಾಗಿದೆ. ಈ ಕ್ರೀಡಾಂಗಣದ ಮುಂದೆ ಸೈಡ್ ನಿಂತವರು ದಯವಿಟ್ಟು ಸ್ವಲ್ಪ ಬದಿಗೆ ಸೆದ್ದು ಲೈವ್ ಪ್ರದರ್ಶನಕ್ಕೆ ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ಇಲ್ಲಿ ಗುರುತಿಸಿಕೊಳ್ಬೇಕು, ಲೈವ್ ಪ್ರಸಾರವಾಗ್ತಾ ಇದೆ. ನಿಟ್ಟಿನಲ್ಲಿ ಕ್ರೀಡಾಭಿಮಾನಿಗಳು ಸ್ವಲ್ಪ ಹಿಂದೆ ಸರಿ ಸಹಕರಿಸಬೇಕು. Ready, Lawal. Good service ಪಂಡಗಳಲ್ಲಿ. Yes, short pass, put out. 1-0 ಮೊದಲ ಅಂಕದ ಪ್ರಗತಿಯನ್ನು ತನ್ನದಾಗಿಸಿಕೊಂಡಂತ ಕಾಯರ್ ತಡ್ಕ ತಂಡ 1-0. Good service, jumping service. Yes, ಸಮೀರಾ ಎತ್ತರಕ್ಕೆ ಹಾರಬಲ್ಲಂತ ಸಮೀರ 1 each. 1-1 ಸಮಸ್ಥಿತಿಯ ಹೋರಾಟದೊಂದಿಗೆ ಕಾಣುತ್ತಿರುವಂತ ವಾಲಿಬಾಲ್ ಪಂದ್ಯ. ಅದ್ಭುತ ಪ್ರೇಕ್ಷಕರ ವರ್ಗಾವಣೆಯಲ್ಲಿ ಕ್ವಿಂಟಲ್ ಮಾದರಿಯ ಸರ್ವಿಸ್. Yes, good shot. Pratik.
ಗುಡ್ ಶಾಟ್ ಪ್ರತೀಕ್ ಮುಟ್ಟಿದ್ದೆಲ್ಲ ಚಿನ್ನ. ಕ್ರಮ ಸಂಖ್ಯೆ 10ರ ಆಟಗಾರ 3-1 ಮೂಜಿ ಒಂಜಿ. ಈಗ ಮಕ್ಕಳ ಆಟೋಟ ಸ್ಪರ್ಧೆಗಳ ಬಹುಮಾನ ವಿತರಣೆಯನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಹಗ್ಗ ಜಗ್ಗಾಟ ಇದರ ಬಹುಮಾನ ವಿತರಣೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. 4-1 4-1 ಶ್ರೀ ನಾಗೇಶ್ ವೀರ್ ಶಾಂತಿಯ ಕೋರಿಕೆಯಲ್ಲಿ 4-1 ಮೇಲೆ ಪಂದ್ಯ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬೆಳ್ತಂಗಡಿ, ಗ್ರಾಮೀಣ ಬೆಳ್ತಂಗಡಿ, ಇವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ನಮಿತಾ ಕೆ ಪೂಜಾರಿ, ನಿರ್ದೇಶಕರು ಗುರುನಾರಾಯಣ ಬಿಲ್ಲವ ಸೇವಾ ಸಂಘ ಬೆಳ್ತಂಗಡಿ, ಇವರು ಕೂಡ ವೇದಿಕೆ ಬಂದು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಅಧ್ಯಕ್ಷರಾದ ಸಂತೋಷ್ ಕೇಶಿ, ಇವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಪೂರ್ಣಾಕ್ಷ, ಇವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಅದ್ಭುತ ಲೀಬ್ರೋ ಮಯೂರ್, ಅದ್ಭುತ ಲೀಬ್ರೋ ವಿಭಾಗದಲ್ಲಿ ಗುರುತಿಸಿಕೊಳ್ಳಿರುವಂತಹ ಆಟಗಾರ. ಕ್ರಮ ಸಂಖ್ಯೆ 18ರ ಮೇಲೆ ಅದ್ಭುತ ಲೀಬ್ರೋ ಆಟಗಾರ. 5-1 5-1. ಓಹೋ, ಪಂಚಾಯತ್ ಉಪಾಧ್ಯಕ್ಷರು ಪೂರ್ಣಾಕ್ಷ 2-5 2-5 ವೇದಿಕೆ ಬರಬೇಕು. ಈಗ ಸಣ್ಣ ಮಕ್ಕಳ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮಾಡಲಿಕ್ಕಿದೆ. ಓಹೋ, ಆ ಭಾಗದಲ್ಲಿ ಕಾದು ಕುಳಿತ ಗಿಡಕೋ ಸಮೀರ್, ಬಲಾಢ್ಯತೆ ಉದ್ದನೆ ಆಟಗಾರ. 6-2 6-2ರಲ್ಲಿ ಮನು ಸರ್ವಿಸ್ ವಿಭಾಗದಲ್ಲಿ, ಜಂಪಿಂಗ್ ಜಪಾನ್ ಸರ್ವಿಸ್ ವಿಭಾಗ, ಬಲಾಢ್ಯ ಸರ್ವಿಸ್ ರಣಧೀರ. ಬಹುಮಾನವನ್ನು ಪಡೆಯಲಿಕ್ಕಿರುವ ಮಕ್ಕಳು ಆದಷ್ಟು ಬೇಗ 3-6 ಹತ್ತಿರ ಬರಬೇಕು. 3-6 ಬಲಾಢ್ಯ ಬಾವುಗಳ ಸ್ಪಂದನ, ರಕ್ತ ಮೂಲೆ ಮಾಂಸದಿಂದ ಕೂಡಿರುವಂತಹ ಬಲಾಢ್ಯ ಹೊಡೆತ. ಈತ ಹುಟ್ಟಿರುವುದೇ ವಾಲಿಬಾಲ್ಗೋಸ್ಕರ. ಪೂರ್ಣಾಕ್ಷರ ಅವರ ವೇದಿಕೆ ಬರಡು. 7-3 7-3 ಬಲಾಢ್ಯ ಸರ್ವಿಸ್ ಸೇವೆಯಲ್ಲೂ ಕೂಡ ಬಲಾಢ್ಯತೆಯ ಸರ್ವಿಸ್ ಸೇವೆ. ಮನು 8-3 8-3. ಎಸ್, ಪ್ರೇಕ್ಷಕರ ಒಪ್ಪಿಗೆಗೆ ಅದ್ಭುತ ರೀತಿಯ ಸಾಟ್ ನೀಡಿದಂತ ಆಟಗಾರರು. 4-8 4-8. ಎಸ್, ಅಲ್ಲಿಂದಲ್ಲಿಗೆ ಓಪನ್ ನೆಟ್ನ ಪರಿಪೂರ್ಣತೆಯ ಲಾಭ. 5-8 5-8ರಲ್ಲಿ ಪಂದ್ಯ. ಎಸ್, ಊಟ ಮಾಡಿದ್ದು ಕಮ್ಮಿ ಆಗಿದೆ. 9-5 9-5. ಶಾರ್ಟ್ ಪಾಸ್, ಅಲ್ಲಿಂದ ಅಲ್ಲಿಗೆ ಉತ್ತಮ ತಾಳಮೇಳ. ಕ್ರಮ ಸಂಖ್ಯೆ 4ರ ಆಟಗಾರ, ಬಲಾಢ್ಯತೆಯ ಸ್ಪಾಟ್ ಆಕ್ರಮಣವನ್ನು ಸಿಡಿಸಬಲ್ಲ ಆಟಗಾರ. 9-6-9 6-9. ಜಾನ್ಮಯುತ ಆಟ, ಶಕ್ತಿಗಿಂತ ಯುಕ್ತಿಮೂಲ ಎಂಬಂತೆ. 7-9ರಲ್ಲಿ ಬೆನ್ನಟ್ಟುತ್ತಿರುವಂತ ಈ ಭಾಗದ ಆಟಗಾರರು. 7-9. ಎಸ್, ಈತ ಮುಟ್ಟಿದ್ದೆಲ್ಲ ಚಿನ್ನ, ಬಲಾಢ್ಯ ಬಾಹುಬಲಿ.
10-7 10-7 ಪಂದ್ಯ. ಮನು ಮತ್ತೆ ಸರ್ವಿಸ್ ವಿಭಾಗದಲ್ಲಿ ಆಯಾ ತಪ್ಪಿದ ಸರ್ವಿಸ್ ಅಂಕಣದ ಹೊರಭಾಗದಲ್ಲಿ 8-10 8-10 2 ಅಂಕದ ಹಿನ್ನಡೆಯಲ್ಲಿ. ಮನೋಜ್ ಏರಳಿಕೆ ಒಮ್ಮೆ ವೇದಿಕೆ ಬರಬೇಕು. ಗುಡ್ ಶಾಟ್, ಪವರ್ಫುಲ್ ಸ್ಮ್ಯಾಶ್. ಗೋಪಿದಾಸರು 9-10 9-10 ಒಮ್ಮೆ ವೇದಿಕೆ ಬರಬೇಕು. ಅದೇ ರೀತಿ 9-10 ವಸಂತ ಪೂಜಾ ಪ್ರತೀಕ್ ನಾನೇನು ಕಮ್ಮಿ ಇಲ್ಲ ಎಂಬಂತೆ ಕ್ರಮ ಸಂಖ್ಯೆ 10 ಮೇಲೆ ಬಲಾಢ್ಯವಾಗಿ ಸಿಡುತ್ತಿರುವಂತ SDM ನ ತಾರೆ ಅಮ್ಮ ಫೌಂಡೇಶನ್ ಪರವಾಗಿ 11-9 ಒರಿಂಬ ಪತ್ತುಂಜಿ. ಎಸ್ 12-9 12-9 ಪಂದ್ಯ. ಎಸ್ ಜಾಳಿಗೆಯ ಸ್ಪರ್ಶ ಅಂತಿಮ ಹಂತದಲ್ಲಿ ಮೊಯೆ 10-12 2 ಅಂಕದ ಹಿನ್ನಡೆಯಲ್ಲಿ. ಪಂಚಾಯತ್ ಸದಸ್ಯರಾದ ರಾಮೇಂದರ್ ಎಲ್ಲಿದ್ರು ಒಮ್ಮೆ ವೇದಿಕೆ ಬರಬೇಕು. ರಾಮೇಂದ್ರ ಜಾರಿ ಬಿದ್ದಂತ ವಾಲಿಬಾಲ್ನ ಜಾನ 11-12 ಎಸ್ 265ರಿಂದ 270ರವರೆಗೆ ತೂಗುವಂತ ಚೆಂಡಿಗೆ ವಾರ ಸ್ವರನಿಲ್ಲ. ಅನಾಥವಾಗಿ ಬಿದ್ದಂತ ವಾಲಿಬಾಲ್ ಚೆಂಡು. 13-11 ಶಾರ್ಟ್ ಪಾಸ್ ಬಲಾಢ್ಯ ಆಕ್ರಮಣ ಶಕ್ತಿಯುತ ಹೊಡೆತ. 12-13 12-13 ರೋಚಕವಾಗ್ತಾ ಇದೆ. ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತ ಪೂರ್ಣಕ್ಷ ಇವರು ಎಲ್ಲಿದ್ರು ಒಮ್ಮೆ ವೇದಿಕೆ ಬನ್ನಿ. ಎಸ್ ಪಂದ್ಯ ರೋಚಕ ಅತ್ತ ಇತ್ತ ನಮ್ಮೆಲ್ಲ ಚಿತ್ತ ವಾಲಿಬಾಲ್ ಅತ್ತ 13-13 ಎಂಬಂತ ಸಮಾನ ಸ್ಥಿತಿಯ ಹೋರಾಟ. ಇದು ಸೆಮಿಫೈನಲ್ ನ ಬಲಾಢ್ಯ 13-13 ವಿಶ್ರಾಂತಿಯ ಕೋರಿಕೆ ತುರ್ತು ಸಭೆಯನ್ನು ಕರೆಸಲಾಗಿದೆ. ಗುಡ್ ಶಾಟ್ ಬಲಾಢ್ಯತೆಯ ಹೊಡೆತಗಾರ ಮನು is a match point in favor of Amma Foundation. 14-13 14-13 ಅವರಿಗೆ ಒಂದು ಸಾಕು, ಇವರಿಗೆ ಎರಡು ಬೇಕು. ಅಂತಿಮ ಅಂಕ ಅವರಿಗೆ 13 ಲಾಸ್ಟ್ 13-14 13-14 ಕೂಡ ಮತ್ತೆ ತುರ್ತು ಸಭೆ. ಅಂತಿಮ ಅಂಕದ ಬೇಡಿಕೆಯಲ್ಲಿ ಇರುವಂತಹ ಭಾಗದ ಅಮ್ಮ ಫೌಂಡೇಶನ್ ತಂಡ
The game ball. Yes, 14ರಲ್ಲೂ ಸಮಬಲ. 14ರಲ್ಲೂ ಕೂಡ ಭೂಸ್ಪರ್ಶ ಕಂಡಂತ ಚೆಂಡು. ಯಸ್, ರಣಬೇಟೆಗಾರರು ಬೆಳ್ತಂಗಡಿಯ ತರ್ಕ ತಂಡದ ಆಟಗಾರರು. ನಮ್ಮ ಶ್ರೀನಾರಾಯಣ ಗುರು ಸಂಘದ ಇವರಿಗೆ ಒಂದು ಸಾಕು, ಅವರಿಗೆ ಎರಡು ಬೇಕು. 20ನೇ ಜನ್ಮ ದಿನಾಚರಣೆಯನ್ನು ಇಲ್ಲಿ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಣ್ಣ ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ ಕಾಯರ್ ತಡ್ಕ ಆಟೋಟ ಸ್ಪರ್ಧೆಗಳನ್ನು ನೆರವೇರಿಸಿದ್ದೆವು. ಈ ಆಟೋಟ ಸ್ಪರ್ಧೆಗಳಲ್ಲಿ ಗುಡ್ ಶಾಟ್ ಬಹುಮಾನ ವಿತರಣಾ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಈಗ ನೆರವೇರಿಸಿದ್ದೇವೆ. ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು 15ರಲ್ಲೂ ಕೂಡ ಸಮಸ್ಥಿತಿ. ಗುಡ್ ಶಾಟ್, ಚೆಕ್ಔಟ್ ಲಾಭ. 16-15. 16-15. The match point. Yes! ಇದರೊಂದಿಗೆ ದ್ವಿತೀಯ ಸೆಟ್ ಅನ್ನ ತನ್ನದಾಗಿಸಿಕೊಂಡಂತ ಆತಿಥೇಯ ಈ ಭಾಗದ ತಂಡ ತವರೂರಿನ ತಂಡ ಆದಿತ್ಯ ಸುಪಾರಿ ಕೈರ್ ತಡ್ಕ ತಂಡ ದ್ವಿತೀಯ ಸೆಟ್ ತನ್ನದಾಗಿಸಿಕೊಂಡಿದೆ. ನಿರ್ಣಾಯಕ ಹಂತದ ಸುತ್ತು ಇದು. ಗೆಲ್ಲಲೇಬೇಕಾದಂತ ಮಾಡು ಇಲ್ಲವೇ ಮಾಡಿ ಪಂದ್ಯ. ಗೆದ್ದರೆ ಪ್ರಶಸ್ತಿ ಸುತ್ತಿಗೆ. ಟೈಮ್ ಗಾಯಗೊಂಡಂತ ಎರಡು ಹುಲಿಗಳು ಸಮ ರೀತಿಯ ಅಂಕವನ್ನ ಪಡೆದಿದ್ದೀಗ ತೃತೀಯ ಸೆಟ್ಟಿನ ನಿರ್ಣಾಯಕ ಹಂತದ ಪಂದ್ಯ. 15 ರೌಂಡ್ ಸೆಟ್ನ ಮುಖ್ಯವಾಗಿ 8 ಅಂಕಗಳೊಂದಿಗೆ ಅಂಕಣವನ್ನ ಬದಲಾವಣೆ ಮಾಡುವುದರೊಂದಿಗೆ 1 ನಿಮಿಷ ಶಾಲಾ ಮನು ಮಕ್ಕಳ ಆಟೋಟ ಈಗ ಬಹುಮಾನ ವಿತರಣೆ ಮಾಡಲಿಕ್ಕಿದ್ದೇವೆ. 1 ನಿಮಿಷ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ನಮ್ಮ ಸಂಘದ ಅಧ್ಯಕ್ಷರಾದಂಥ KC ಸಂತೋಷ್ ಇವರನ್ನು ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ನಾಗೇಶ್ ಕುಮಾರ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗ್ರಾಮೀಣ ಬೆಳ್ತಂಗಡಿ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಶ್ರೀಮತಿ ನಮಿತಾ ಕೆ ಪೂಜಾರಿ, ನಿರ್ದೇಶಕರು ಶ್ರೀ ಗುರುನಾರಾಯಣ ಬಿಲ್ಲವ ಸೇವಾ ಸಂಘ ಬೆಳ್ತಂಗಡಿ ಇವರನ್ನು ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಗ್ರಾಮದ ಉಪಾಧ್ಯಕ್ಷರಾದಂತಹ ಪೂರ್ಣಾಕ್ಷ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ರಾಮೇಂದ್ರನ್ ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಇನ್ನು ನಿಕಟಪೂರ್ವ ಅಧ್ಯಕ್ಷರಾದಂತಹ ಗೋಪಿದಾಸ್ ಮತ್ತು ಮನೋಜ್ ಕೆ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಜೀವ್ ಖಂಡಿಗ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರು ಮಿಯಾರು ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುದುವೆಟ್ಟು
ಶ್ರೀನಾರಾಯಣ ಗುರು ಸಂಘದ ಅಧ್ಯಕ್ಷರಾದಂತಹ ಲೋಕಯ್ಯ ಪೂಜಾರಿ ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿದೆ. ಮಕ್ಕಳು ಆದಷ್ಟು ಎದುರು ಬಂದು ಸಹಕರಿಸಬೇಕು. ಸುರೇಶ್ KR ಮಾಶ್ ಇವರು ಈ ಒಂದು ಪಟ್ಟಿಯನ್ನು ಓದಿ ಹೇಳಲಿದ್ದಾರೆ. ಪ್ರಥಮವಾಗಿ 1 ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನಡೆದಂತ ಸಂಗೀತ ಕುರ್ಚಿ ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತ ಧನ್ಯ ಮಿಯಾರು ಇವರಿಗೆ ಶ್ರೀಮತಿ ನಮಿತಾರವರು ಬಹುಮಾನ ನೀಡಿ ಸಹಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ದ್ವಿತೀಯ ಸ್ಥಾನ ಪಡೆದಂತ ಕೀರ್ತಿ ಕೆಮ್ಮಟೆ ವಿದ್ಯಾರ್ಥಿಗಳಿಗೆ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು ಅಂತ ಹಾಗೆ ಹಿರಿಯರ ವಿಭಾಗದ ಮೊದಲ ಅಶ್ವಲ್ ಧರ್ಮಸ್ಥಳ ಪ್ರಥಮ ಸ್ಥಾನ, ಹಾಗೆ ಪ್ರೀತಮ್ ಬಾಯ್ತ್ಯಾರ್ ಇವರು ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಇವರಿಗೆ ಕೂಡ ದ್ವಿತೀಯ ಸ್ಥಾನ ಪಡೆದಂತ ಪ್ರೀತಮ್ ಬಾಯ್ತ್ಯಾರು ಬಹುಮಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮಹಿಳೆಯರ ವಿಭಾಗದ ಸಂಗೀತ ಕುರ್ಚಿಯಲ್ಲಿ ಪ್ರಥಮ ಸ್ಥಾನ ಶ್ರೀಮತಿ ಶ್ರೀಭಾ ಫ್ರಾನ್ಸಿಸ್, ಹಾಗೆ ದ್ವಿತೀಯ ಸ್ಥಾನ ಶ್ರೀಮತಿ ನಳಿನಿ ನಡಿವಿಂಜಾಲ್. ಧನ್ಯವಾದಗಳು ಬಹುಮಾನ ವಿತರಿಸಿದ ಶ್ರೀಮತಿ ನಮಿತರ ಅವರಿಗೆ. ಹಾಗೆ ಮುಂದಿನ ಬಹುಮಾನಗಳನ್ನು ಶ್ರೀಯುತ ನಾಗೇಶ್ ಕುಮಾರ್ ಅವರವರು ನೀಡಿ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಲಿಂಬೆ ಚಮಚ ಓಟ ಕಿರಿಯ ವಿಭಾಗ ಯಚನ್ ಸನ್ ಆಫ್ ಗಣೇಶ್ ಎನ್ಕಲೆ ಪ್ರಥಮ ಸ್ಥಾನ, ಹಾಗೆ ದ್ವಿತೀಯ ಸ್ಥಾನ ರಿದಿಕಾ ಡಾಟರ್ ಆಫ್ ಸುನಿಲ್, ಹಾಗೆ ಇನ್ನೊಂದು ದ್ವಿತೀಯ ಸ್ಥಾನ ಧ್ಯಾನ್ ಸನ್ ಆಫ್ ರಾಜೇಶ್. ಧ್ಯಾನ್ ಹಾಗೆ 1 ರಿಂದ 4ನೇ ತರಗತಿ ವಿಭಾಗದಲ್ಲಿ ಧನ್ವಿ ಮಿಯಾರು, ದ್ವಿತೀಯ ಸ್ಥಾನ ಅದ್ವೈತ್ ಮಿಯಾರು. ಮುಂದಿನ ಬಹುಮಾನಗಳನ್ನು ಶ್ರೀಯುತ ಪೂರ್ಣಾಕ್ಷರ ಅವರು ನೀಡಿ ಸಹಕರಿಸಬೇಕೆಂದು ವಿನಂತಿ ಮಾಡ್ತಿದ್ದೇನೆ. ಯೋಗಿತ್ ಸನ್ ಆಫ್ ದಾಮೋದರ ಗೌಡ ಮೂಲ ಇವರು ಮುಂದಿನ ಬಹುಮಾನ ಪಡೆದುಕೊಂಡಿದ್ದಾರೆ. ಹಾಗೆ ಸಾಕ್ಷಿ ಡಾಟರ್ ಆಫ್ ರಾಘವ ದ್ವಿತೀಯ ಸ್ಥಾನ. ಹಾಗೆ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಕಿರಿಯರ ವಿಭಾಗದಲ್ಲಿ ಯೋಜಿತ್ ಪ್ರಥಮ ಸ್ಥಾನ, ಹಾಗೆ ಸನಿಹಾ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಯೋಜಿತ್ ಪ್ರಥಮ ಸ್ಥಾನವನ್ನು, ಸನಿಹಾ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಬಹುಮಾನ ವಿಜೇತರಾದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ವಿಜೇತರಿಗೆ ಬಹುಮಾನ ವಿತರಿಸಿದಂತಹ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿಗೆ ಕೂಡ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ನಮ್ಮ SNDP ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂತೋಷ್ ಕೆಸಿ ಅವರು ನಡೆಸಿಕೊಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಹಿರಿಯರ ವಿಭಾಗದ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಶ್ರಾವ್ಯ, ದ್ವಿತೀಯ ಸ್ಥಾನ ಸಂಜನಾ, ದ್ವಿತೀಯ ಸ್ಥಾನ ಸಂಜನಾ. ವಿದ್ಯಾರ್ಥಿಗಳಿಗೆ ನಡೆದಂತಹ ಬಲೂನ್ ಹೊಡೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ನವ್ಯಶ್ರೀ, ಹಾಗೆ ದ್ವಿತೀಯ ಸ್ಥಾನ ಪಡೆದಂತಹ ಸಾಕ್ಷಿ. ಪ್ರಥಮ ಸ್ಥಾನ ಪಡೆದಂತಹ ನವ್ಯಶ್ರೀ, ದ್ವಿತೀಯ ಸ್ಥಾನ ಪಡೆದಂತಹ ಸಾಕ್ಷಿ. ಇನ್ನು ಮುಂದಕ್ಕೆ ಬಹಳಷ್ಟು ರೋಚಕತೆಯನ್ನುಂಟು ಮಾಡಿದಂತಹ ಈ ದಿನದ ಆಕರ್ಷಣೆಯಾಗಿದ್ದಂತಹ ಮಹಿಳೆಯರ ಅಗ್ಗಜಗ್ಗಾಟ ಪಂದ್ಯದ ಬಹುಮಾನ ವಿತರಣಾ ಕಾರ್ಯಕ್ರಮ
ಈ ಬಹುಮಾನಗಳನ್ನು ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ನೀಡಿ ಸಹಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮೊದಲಿಗೆ ಈ ದಿನದ ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗದ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಜೈ ಶ್ರೀರಾಮ್ ಕೊಕ್ಕಡ ತಂಡದ ಸದಸ್ಯರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ತಾವುಗಳು ವೇದಿಕೆಗೆ ಬಂದು ಬಹುಮಾನವನ್ನು ವೇದಿಕೆಯಲ್ಲಿರುವಂತಹ ಗಣ್ಯರಿಂದ ಸ್ವೀಕರಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಜೈ ಶ್ರೀರಾಮ್ ಕೊಕ್ಕಡ ತಂಡದ ಮಹಿಳಾ ಸದಸ್ಯರು ದ್ವಿತೀಯ ಸ್ಥಾನ ವೇದಿಕೆಯಲ್ಲಿರುವ ಎಲ್ಲರ ಗಣ್ಯರು ಈ ಬಹುಮಾನವನ್ನು ವಿತರಿಸುವಲ್ಲಿ ಸಹಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮಹಿಳೆಯರ ಹಗ್ಗ ಜಗ್ಗಾಟದ ಟ್ರೋಫಿ ಪ್ರಾಯೋಜಕರು ಶ್ರೀ ಪವಿತ್ರನ್ ಅಂಕದ ಮಜಲು. ಅದೇ ರೀತಿ ನಗದು ಬಹುಮಾನ 3,333. ನಗದು ಪ್ರಾಯೋಜಕರು ಶ್ರೀ ರಾಜೇಶ್ ಎಂಪಿ, ಅದೇ ರೀತಿ ಶ್ರೀ ಸಜೀವ್ ಕಂಡಿಗ. ಇದರ ಟ್ರಾಫಿ ಪ್ರಾಯೋಜಕರು ಶ್ರೀ ಗುರು ಕೇರೆಮಾರ್, ಮಾತೃಶ್ರೀ ಆಟೋ ಮಾಲಕರು ಬಾಯ್ತರ್. ಇದೀಗ ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗದ ಪ್ರಥಮ ಸ್ಥಾನವನ್ನು ದೂರದ ಮೊಗ್ರು ಇಲ್ಲಿಂದ ಬಂದಂತಹ ತೃಪ್ತಿ ತಂಡದ ಸದಸ್ಯರು ಪಡೆದುಕೊಂಡಿರುತ್ತಾರೆ. ತಮಗೆ ಆಧಾರದ ಸ್ವಾಗತ ವೇದಿಕೆಗೆ. ಇವರಿಗೂ ಕೂಡ ವೇದಿಕೆಯಲ್ಲಿನ ಎಲ್ಲ ಸದಸ್ಯರು ಗೌರವಾನ್ವಿತ ಅತಿಥಿಗಳು ಬಹುಮಾನ ನೀಡಿ ಪ್ರೋತ್ಸಾಹಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ಇದೀಗ ವೇದಿಕೆಗೆ ತೃಪ್ತಿ ತಂಡ ಮೊಗ್ರು. ಇದರ ಪ್ರಥಮ ಬಹುಮಾನ ರೂ 5,555. ನಗದು ಪ್ರಾಯೋಜಕರು ಶ್ರೀ ಚೇತನ್ ಗೌಡ ಮುಚ್ಚಾರು ಬುದುಬೆಟ್ಟು, ಅದೇ ರೀತಿ ಶ್ರೀ ಅನೀಶ್ ನಡುವಿಂಜಾಲು. ಟ್ರೋಫಿ ಪ್ರಾಯೋಜಕರು ಪವಿತ್ರನ್. ಹಗ್ಗ ಜಗ್ಗಾಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ವಿಜೇತ ತಂಡಗಳಿಗೆ ಹಾಗೆ ಸ್ಪರ್ಧೆಯನ್ನು ನೀಡಿದಂತ ಉಳಿದ 2 ತಂಡಗಳಿಗೆ ಕೂಡ ನಮ್ಮ SNDP ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ತಮಗೆಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಬಹುಮಾನ ವಿತರಣಾ ಕಾರ್ಯಕ್ರಮ ಹಾಗೆ ಒಂದು ಬಹುಮಾನದ ವಿತರಣೆ ಭಕ್ತಿಗೀತೆ ವಿಭಾಗದ ಹಿರಿಯರ ವಿಭಾಗದ ದ್ವಿತೀಯ ಸ್ಥಾನ ಪಡೆದಂತ ಸಂಜನಾ ವೇದಿಕೆಯಲ್ಲಿದ್ದಾಳೆ. ಅವಳಿಗೆ ಕೂಡ ಅಧ್ಯಕ್ಷರು ಬಹುಮಾನ ನೀಡಿ ಸಹಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ಧನ್ಯವಾದಗಳು. ಸಹಕರಿಸಿದ ವೇದಿಕೆಯಲ್ಲಿರುವ ಗಣ್ಯರಿಗೆ ಧನ್ಯವಾದಗಳು. ಸಮಾರೋಪ ಸಮಾರಂಭ ಮುಂದಕ್ಕೆ ನಡೆಯಲಿದೆ. ವೇದಿಕೆಯಲ್ಲಿರುವಂತಹ ಗಣ್ಯರು ಕೂತುಕೊಂಡು ಸಹಕರಿಸಬೇಕು. ಮಾಲಿ
940 914 10-14 10-14 Yes, Joseph ಕೈರ್ ತಡ್ಕ ಇದರೊಂದಿಗೆ ಫೈನಲ್ ಪ್ರವೇಶವನ್ನ ಮಾಡಿಕೊಂಡಂತ ದ್ವಿತೀಯ ತಂಡ ಅಮ್ಮ ಫೌಂಡೇಶನ್ಸ್ SDM ತಾರೆಗಳನ್ನು ಒಳಗೊಂಡಂತಹ ತಂಡ ಇದೀಗ ಫೈನಲ್ ಪ್ರವೇಶವನ್ನ ಮಾಡಿಕೊಂಡಿದೆ. ಒಂದು ಭಾಗದಲ್ಲಿ ರಾಷ್ಟ್ರೀಯ ಆಟಗಾರರನ್ನು ಒಳಗೊಂಡಂತಹ ಬ್ರಹ್ಮಶ್ರೀ ಮಿಯಾರ್ ತಂಡ ಭಾಗದಲ್ಲಿ, ಆದರೆ ಇನ್ನೊಂದು ಭಾಗದಲ್ಲಿ SDM ಕಾಲೇಜಿನ ಪ್ರತಿಭಾನ್ವಿತ ಡಿಗ್ರಿ ವಿಭಾಗದ ಆಟಗಾರರನ್ನು ಒಳಗೊಂಡಂತಹ ಬಲಾಢ್ಯ ಆಟಗಾರರನ್ನು ಒಳಗೊಂಡಂತಹ ತಂಡ ಅಮ್ಮ ಫೌಂಡೇಶನ್ಸ್ ಇದೀಗ ಫೈನಲ್ ಹಣಾಹಣಿಗಾಗಿ ಎರಡು ತಂಡಗಳನ್ನ ಬರಮಾಡಲಿಕ್ಕಿದ್ದೇವೆ. ಶ್ರೀಮತಿ ನಮಿತಾ ಕೆ ಪೂಜಾರಿ, ನಿರ್ದೇಶಕರು ಶ್ರೀ ಗುರುನಾರಾಯಣ ಬಿಲ್ಲವ ಸೇವಾ ಸಂಘ ಬೆಳ್ತಂಗಡಿ, ಇವರನ್ನು ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಗ್ರಾಮದ ಉಪಾಧ್ಯಕ್ಷರಾದಂತಹ ಪೂರ್ಣಾಕ್ಷ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಲಿಕ್ಕೆ KR ಮಾಸ್ಟರ್ ಇವರು ಈ ಒಂದು ಪಟ್ಟಿಯನ್ನು ಓದಿ ಹೇಳಿದ್ದಾರೆ. ಸಂಗೀತ ಕುರ್ಚಿ ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತ ಧನ್ಯ ಮಿಯಾರು ಇವರಿಗೆ ಶ್ರೀಮತಿ ನಮಿತಾರವರು ಬಹುಮಾನ ನೀಡಿ ಸಹಕರಿಸಬೇಕು ಎಂದು ವಿನಂತಿ ಮಾಡಿ ಕೆಮ್ಮಟೆ ವಿದ್ಯಾರ್ಥಿಗಳಿಗೆ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು. ಹಿರಿಯರ ವಿಭಾಗದ ಧರ್ಮಸ್ಥಳ ಪ್ರಥಮ ಸ್ಥಾನ, ಹಾಗೆ ಪ್ರೀತಮ್ ಬಾಯ್ತಿಯಾರ್ ಇವರು ದ್ವಿತೀಯ ಸ್ಥಾನ ಕೂಡ ದ್ವಿತೀಯ ಸ್ಥಾನ ಪಡೆದಂತ ಪ್ರೀತಮ್ ಬಾಯ್ತಿಯಾರು ಬಹುಮಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮಹಿಳೆಯರ ವಿಭಾಗದ ಧನ್ಯವಾದಗಳು. ಬಹುಮಾನ ವಿತರಿಸಿದ ಡಾಕ್ಟರ್ ಸುನೀಲ್, ಹಾಗೆ ಇನ್ನೊಂದು ದ್ವಿತೀಯ ಸ್ಥಾನ ಧ್ಯಾನ್ ಸನ್ ಆಫ್ ರಾಜೇಶ್. ಧ್ಯಾನ್ ಹಾಗೆ 1ರಿಂದ 4ನೇ ತರಗತಿ ವಿಭಾಗದಲ್ಲಿ ಮುಂದಿನ ಬಹುಮಾನಗಳನ್ನು ಶ್ರೀಯುತ ಹಾಗೆ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಕಿರಿಯರ ವಿಭಾಗದಲ್ಲಿ
ಬಹುಮಾನ ವಿಜೇತರಾದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ದ್ವಿತೀಯ ಸ್ಥಾನ ಸಂಧ್ಯನ, ನವ್ಯಶ್ರೀ, ಶ್ರೀ ಪವಿತ್ರ ಅಂಕಗಮಜಲು. ಅದೇ ರೀತಿ ನಗದು ಬಹುಮಾನ 3,333. ನಗದು ಪ್ರಾಯೋಜಕರು ಶ್ರೀ ರಾಜೇಶ್ ಎಂಪಿ, ಅದೇ ರೀತಿ ಶ್ರೀ ಸಂಜೀವ್ ಕಂಡಿಗ. ಮುಟ್ಟಬಲ್ಲ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಲಾಸ್ಟ್ 1 ಮಿನಿಟ್ ಇದೆ, ದಯವಿಟ್ಟು ಗಮನಿಸಿಕೊಳ್ಳಿ. ದಿವ್ಯಜ್ಯೋತಿ ಅಂಡ್ ಗಾಂಧಿನಗರ 2 ತಂಡಗಳು ಅಧಿಕೃತವಾಗಿ ನೋಂದಾಯಿಸಿಲ್ಲ. ಮೀನ್ಸ್ ನಿಮ್ಮ ಎಂಟ್ರಿ ಫೀಸ್ ಅನ್ನ ಇಲ್ಲಿ ಪಾವತಿ ಮಾಡಿಲ್ಲ, ಗಮನಿಸಿ. ಎಸ್ ಪ್ರೇಕ್ಷಕರೇ, ಬಹಳಷ್ಟು ರೋಚಕವಾಗಿ ಸಾಗಿ ಬರುತ್ತಿರುವ ಒಂದು ಪಂದ್ಯಾಕೂಟದಲ್ಲಿ ರಂಜಿತ್ ಇದೀಗ ಲೂಸರ್ಸ್ ಫೈನಲ್ ಬ್ರದರ್ಸ್ ಬೆಳ್ತಂಗಡಿ ವಿರುದ್ಧವಾಗಿ ಆದಿತ್ಯ ಸುಪಾರಿ ಕಾರ್ಯತರ್ಕ. ರಂಜಿತ್ ಒಮ್ಮೆ ವೇದಿಕೆ ಹತ್ರ ಬರಬೇಕು. ಕೊನೆಯ 30 ಸೆಕೆಂಡ್ಗಳಿದೆ. ಹಗ್ಗ ಜಗ್ಗಾಟಕ್ಕೆ ಹೆಸರನ್ನು ನೋಂದಾಯಿಸಲು ವಾಲಿಬಾಲ್ ಸ್ಕೋರ್ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಎಸ್ ಪ್ರೇಕ್ಷಕರೇ, ರೆಫರಿ ಸ್ಟಾಲ್ ನಲ್ಲಿ ನಿಂತಿರುವ ಅಂಪೈರ್ ಪ್ರಥಮ ಬಿಸಿಲನ್ನು ಬಾರಿಸಿದವರೇ 6 ಜನರ ಬಂಧು ಬಳಗ ಚೆಂಡೆಂಬ ಆಯುಧಕ್ಕೆ ಗುದ್ದಿ ಬಣ್ಣ ಬಣ್ಣದ ಆಟಗಳನ್ನು ಬಯಲು ಮಾಡಿ ಪರಾದ ತಳಕ್ಕೆ ಚೆಂಡನ್ನು ಬೀಳಿಸಿ ಬಚಾವಾಗಲು ನೋಡಿದರೆ ಪರಡಾಗಿ ಬತ್ತಲು ಬಿಡಲಾರು. ಬಗ್ಗಿದ ಚೆಂಡನ್ನು ಹಿಗ್ಗಾಮಗ್ಗವಾಗಿ ಬಡಿಯುವ, ಬಡ ಶಬ್ದಗಳು ಬಂಡಿತವಾಗುವ, ಬರಬಡಿಸಿ ಪಂದ್ಯ ಗೆಲ್ಲುವ ಬದ್ಧ ಬಲಿಷ್ಠ ವಾಲಿಬಾಲ್ ತಾರೆಗಳಿಂದ ಆಟದ ಬಲಸಿಡಲು ಈ ಮೈದಾನದಲ್ಲಿ ಕಂಡುಬರಲಿದೆ. ಬ್ರದರ್ಸ್ ಬೆಳ್ತಂಗಡಿ ವಿರುದ್ಧವಾಗಿ ಆದಿತ್ಯ ಸುಪಾರಿ ಗಾರೆತ್ತಡಕ. ರಜೀಶ್ ಬಲ್ಮಣಾರು ಅಂಡ್ ಗಾಂಧಿನಗರ ಕಕ್ಕಿಂಜ 2 ತಂಡಗಳು ಕಪ್ತಾಂಡ್ರು ದಯವಿಟ್ಟು ತಕ್ಷಣ ಬರಬೇಕು. ಇನ್ ಕೇಸ್ ನಿಮ್ಮ ಎಂಟ್ರಿ ಫೀಸ್ ಅನ್ನ ಪಾವತಿ ಮಾಡುತ್ತಿದ್ದಲ್ಲಿ ನಿಮ್ಮ ಲಾಟ್ಸ್ಗೆ ಪರಿಗಣನೆಗೆ ಅರ್ಹರಾಗಿರೋದಿಲ್ಲ, ದಯವಿಟ್ಟು ಗಮನಿಸಿ. ಎಸ್, ಈ ಬಾರಿ ಅಲ್ಲಿಂದ ಅಲ್ಲಿಗೆ ಉತ್ತಮವಾದ ಹೊಡೆದ ಗೆದೆ ಸಂಖ್ಯೆ 4ರಿಂದ 1 ಸರ್ವಿ ಕ್ಷೇತ್ರದಲ್ಲಿ ಕಾರ್ಯತರ್ಕ ತಂಡದ ಆಟಗಾರ. ಎಸ್, ಈ ಬಾರಿ ಸುಜಿತ್ ಭೀಮಕಾಂತ ದೊರೆತ ಕಂಡು ಬರ್ತಿದೆ. 1-1 ಸಮಬಲ. ಗಾಂಧಿನಗರ ಕಕ್ಕಿಂಜ ದಯವಿಟ್ಟು ರಿಪೋರ್ಟ್ ಮಾಡಿ. ಗಾಂಧಿನಗರ ಕಕ್ಕಿಂಜ ಯೋಹೋ ಚೆಕ್ಔಟ್ ಮಾದರಿ ಹೊಡೆದ ಜೋಸೆಫ್ ಅವರಿಂದ. ನಮ್ಮ ಧರ್ಮಸ್ಥಳ ಪ್ರಾಥಮಿಕ
ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ಪ್ರೀತಮ್ ಇವರು ತಡೆಗೋಡೆಯನ್ನು ಭೇದಿಸುವಲ್ಲಿ ಉಮೇಶ್ ನಮ್ಮ 2-2ರಲ್ಲಿ ಸಂವಾದ ಕಂಡು ಬರ್ತಿದೆ. ಹೃತ್ಪೂರ್ವಕ ಸ್ವಾಗತ. ಸರ್ವಿ ಕ್ಷೇತ್ರದಲ್ಲಿ ಬ್ರದರ್ಸ್ ಬೆಳ್ತಂಗಡಿ ತಂಡದ ಆಟಗಾರ. ಅದೇ ರೀತಿ ಸೇವಾ ಸಹಕಾರಿ ಸಂಘದ ಮ್ಯಾನೇಜರ್ ಆದಂತಹ ಶಶಿಧರ್ ಇವರು ಕೂಡ ಆಗಮಿಸಿದ್ದಾರೆ. ಉತ್ತಮವಾದ ಪಾಯಿಂಟ್. ಇವರಿಗೆ ಕೂಡ ಆಧಾರದ ಸ್ವಾಗತ. 3-2. ಇಂದಿನ ನಮ್ಮ ಸಮರ್ಪಣಾ ಸಮಾರಂಭದ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ಸತ್ಯಜಿತ್ ಸುರತ್ಕಲ್, ರಾಜ್ಯಾಧ್ಯಕ್ಷರು ಶ್ರೀ ನಾರಾಯಣಗುರು ಬಿಲ್ಲವ ವಿಚಾರ ಕರ್ನಾಟಕ ಇನ್ ಫೇವರ್ ಆಫ್ ಬ್ರದರ್ಸ್ ಬೆಳ್ತಂಗಡಿ. ಇವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಆದಿನ ಗಣಿನ ಮುದ್ದಿನ ತೀರ್ಪುಗಾರರಾದ ಬಾಲು ನಮ್ಮೊಂದಿಗಿದ್ದಾರೆ. 3-4 3-4ರಲ್ಲಿ ಪಂದ್ಯಾಟ ಸಾಗಿ ಬರ್ತಿದೆ. ಓಹೋ, ಈ ಬಾರಿ ಎತ್ತುವಿಕೆಯಲ್ಲಿ ವಿಫಲತೆ ಕಂಡು ಬರ್ತಿದೆ. 5-3 5-3 ಇನ್ ಫೇವರ್ ಆಫ್ ಬ್ರದರ್ಸ್ ಬೆಳ್ತಂಗಡಿ. ಸರ್ವೀಸಿನಲ್ಲಿ ವಿಫಲತೆ. 4-5 4-5 ಸರ್ವಿ ಕ್ಷೇತ್ರದಲ್ಲಿ ಕಾರ್ಯತರ್ಕ ತಂಡದ ಆಟಗಾರ. ಈ ಬಾರಿ ತಪ್ಪನ್ನು ಮಾಡಿಕೊಂಡಿದ್ದಾನೆ. 6-4 6-4. ಓಹೋ, ಈ ಬಾರಿ ಅಲ್ಲಿಂದ ಅಲ್ಲಿಗೆ ಜಾನ್ಮಯ ಆಟ. 5-6 5-6. ಸಿಕ್ಸ್ ಈಚ್ 6-6ರಲ್ಲಿ ಸಮಬಲ ಕಂಡು ಬರ್ತಿದೆ. 6 ಈಚ್. ಸೆವೆನ್ 6 ಇನ್ ಫೇವರ್ ಆಫ್ ಬ್ರದರ್ಸ್ ಬೆಳ್ತಂಗಡಿ. ಓಹೋ, ಎನ್ನವರಡಿ ಬಿದ್ದರ ಕೈಯಾಗಬಹುದೇ. ಪೋಡಿ 7-8 7-7ರಲ್ಲಿ ಪಂದ್ಯಾಟ ಸಮಬಲ್ಲಿದೆ. 7 ಈಚ್. ಓಹೋ, ಈ ಬಾರಿ ಫಿಲ್ ಇನ್ ದ ಬ್ಲಾಂಕ್ಸ್. 8-7 ಇನ್ ಫೇವರ್ ಆಫ್ ಆದಿತ್ಯ ಸುಪಾರಿ ಕಾರ್ಯತರ್ಕ. ಉತ್ತಮವಾದ ಹೊಡೆತ ಈ ಬಾರಿ ಬ್ರದರ್ಸ್ ಬೆಳ್ತಂಗಡಿ ಆಟಗಾರನಿಂದ. 8-8 8-8ರಲ್ಲಿ ಸಮಬಲ ಕಂಡು ಬರ್ತಿದೆ. Nine 8 in favor of ಕಾರ್ಯತರ್ಕ. 9-8. ಈ ಬಾರಿ ಎತ್ತುವಿಕೆಯಲ್ಲಿ ವಿಫಲತೆ ಕಂಡು ಬರ್ತಿದೆ. 10-8 2 ಅಂಕಗಳ ಸ್ಪಷ್ಟ ಮುನ್ನಡೆ ಕಾಯ್ದುಕೊಂಡಿದೆ ಆದಿತ್ಯ ಸುಪಾರಿ ಕಾರ್ಯತರ್ಕ. ಸರ್ವೀಸಿನಲ್ಲಿ ವಿಫಲತೆ ಬ್ರದರ್ಸ್ ಬೆಳ್ತಂಗಡಿ ತಂಡಕ್ಕೆ 1 ಅಂಕ ಸೇರ್ಪಡೆ. 9-10ರಲ್ಲಿ ಪಂದ್ಯಾಟ. 9-10.
ಈ ಬಾರಿ 11-9. 11-9. 11-9 2 ಅಂಕಗಳ ಮುನ್ನಡೆಯಲ್ಲಿ ಗಾಡಿ ತರ್ಕ 11-9. ಉತ್ತಮವಾದ ಹೊಡೆತ, ಅಷ್ಟು ಉತ್ತಮವಾದ ಎತ್ತುಗಾರಿಕೆ, ಆದರೆ ಈ ಬಾರಿ ತಪ್ಪನ್ನು ಮಾಡಿಕೊಂಡಿದ್ದಾರೆ ಆದಿತ್ಯ ತಂಡದ ಆಟಗಾರ. 10-11 10-11 ಕೇವಲ 1 ಅಂಕೆಯ ಮುನ್ನಡೆಯಲ್ಲಿ ಗಾಡಿ ತರ್ಕ ತಂಡ. ಓಹೋ, ವಾಟ್ ಎ ಶಾಟ್! 12-10 12-10. ಎಸ್, ಈ ಬಾರಿ ಜೋನ್ ಅವರಿಂದ 1 ಅಂಕ ಸೇರ್ಪಡೆ. 13-10 13-10. ಎಸ್, ಈ ಬಾರಿ ಸುಜಿತ್ ಅವರಿಂದ ಭೀಮಕಾಂದ್ರ ಹೊಡೆತ. 11-13 11-13. ಈ ಒಂದು ಪಂದ್ಯಕೂಟವು 25 ಸುತ್ತಾಗಿರುತ್ತದೆ. 11-13. ಎಸ್, ಈ ಬಾರಿ ಎದೆ ಸಂಖ್ಯೆ 7 ಆಟಗಾರನಿಂದ ಉತ್ತಮವಾದ ಹೊಡೆತ ಕಂಡು ಬರ್ತಿದೆ. 14-11 14-11. ಎಸ್ ಎಸ್, ಈ ಬಾರಿ ಉತ್ತಮವಾದ ಎತ್ತುಗಾರಿಕೆ ಕಂಡು ಬರ್ತಿದೆ ಬ್ರದರ್ಸ್ ಬೆಳ್ತಂಗಡಿ ಆಟಗಾರನಿಂದ. ಎಸ್, ಉತ್ತಮವಾದ ಪ್ಯಾಕ್. 15-11 ಇನ್ ಫೇವರ್ ಆಫ್ ಆದಿತ್ಯ ಸುಪಾರಿ ಗಾಡಿ ತರ್ಕ. ಎಸ್, ಉತ್ತಮವಾದ ಸರ್ವಿಸ್. ಓಹೋ, ಜೋಸೆಫ್, ವಾಟ್ ಎ ಶಾಟ್! 16-11 ಸಾಗಿ ಬರ್ತಿದೆ. 5 ಅಂಕಗಳ ಸ್ಪಷ್ಟ ಮುನ್ನಡೆ ಕಾಯ್ದುಕೊಂಡಿದ್ದ ಕಾರ್ಯತರ್ಕ ತಂಡ. 16-11. ಹದಿನೇಳು 11ರಲ್ಲಿ 6 ಅಂಕಗಳ ಮುನ್ನಡೆ ಕಾಯ್ದು ಬರ್ತಿದೆ ಆದಿತ್ಯ ಸುಪಾರಿ ಕಾರ್ಯತರ್ಕ. ಓಹೋ, ಹೊಂದಾಣಿಕೆ ಕೊರತೆ ಕಂಡು ಬರ್ತಿದೆ ಬಾರಿ. 12-17ರಲ್ಲಿ ಪಂದ್ಯಾಟ. 12-17. ಓಹೋ, ಉತ್ತಮವಾದ ಕಾಟ್. ಎದೆ ಸಂಖ್ಯೆ 17 ಆಟಗಾರರಿಂದ 13-17 13-17 ಇನ್ ಫೇವರ್ ಆಫ್ ಆದಿತ್ಯ ಸುಪಾರಿ ಕಾರ್ಯತರ್ಕ. ಆದರೆ ಸರ್ವೀಸಿನಲ್ಲಿ ತಪ್ಪನ್ನು ಮಾಡಿಕೊಳ್ಳುತ್ತಿದ್ದಾರೆ ಬ್ರದರ್ಸ್ ತಂಡ ಆಟಗಾರ. 18-13 18-13 ಇನ್ ಫೇವರ್ ಆಫ್ ಆದಿತ್ಯ ಸುಪಾರಿ ಕಾರ್ಯತರ್ಕ. ಎಸ್, ಸರ್ವೀಸ್ ಅಂಕಣದ ಹೊರಭಾಗಕ್ಕೆ. 14-18 14-18. ಎಸ್, ಈ ಬಾರಿ ಎತ್ತುವಿಕೆಯಲ್ಲಿ ವಿಫಲತೆ. 15-18 15-18.
ಇನ್ ಫೇವರ್ ಆಫ್ ಆದಿತ್ಯ ಸುಪಾರಿ ಗಾರಿತರ್ಕ. ಎಸ್ ಸುಜಿತ್ ಮಾಡಿದರ ಆಟ ಮಾಡಿದರ ಮಾಟ 16-18 16-18. ಬೆನ್ನಟ್ಟಿ ಬರ್ತಾ ಇದ್ದಾರೆ. ಓಹೋ ಉತ್ತಮವಾದ ಪ್ಯಾಕ್ 17-18 ಕೇವಲ 1 ಅಂಕಗಳ ಮುನ್ನಡೆಯಲ್ಲಿ ಆದಿತ್ಯ ಸುಪಾರಿ ಗಾರಿತರ್ಕ 17-18. ಓಹೋ ಈ ಬಾರಿ ಜೋಸೆಫ್ ಅವರಿಂದ ತಡೆಗೋಡೆಯನ್ನು ಬೇಯಿಸಿ ಚೆಕ್ಔಟ್. ಮಾದರಿ ಹೊಡೆತ 19-17 19-17. ಓಹೋ 18-19 18-19 ಕೇವಲ 1 ಅಂಕಗಳ ಹಿನ್ನಡೆಯಲ್ಲಿ ಬ್ರದರ್ಸ್ ಬೆಳ್ತಂಗಡಿ 18-19. ಎಸ್ ಜೋಸೆಫ್ ಬೆಳ್ತಂಗಾಡಿಯ ಉತ್ತಮ ಸ್ಟಾರ್ ಹೊಡೆತಗಾರ 20-18 2 ಅಂಕಗಳ ಮುನ್ನಡೆ ಕಾಯ್ದುಕೊಂಡಿದೆ ಆದಿತ್ಯ ಸುಪಾರಿ ಗಾರಿತರ್ಕ. ಚೆಕ್ಔಟ್ ಮಾದರಿ ಹೊಡೆತ ಕಂಡು ಬರ್ತಿದೆ. ತಡೆಗೋಡೆಯನ್ನು ಭೇದಿಸುವಲ್ಲಿ ಜೋಸೆಫ್ ಯಶಸ್ 21-18 ಪಂದ್ಯಾಟ 21-18. ಓಹೋ ಅಲ್ಲಿಂದಲ್ಲಿಗೆ 22-18 22-18. ಎಸ್ ಮೊದಲ ಟೈಮ್ ಔಟ್ ಅನ್ನು ತೆಗೆದುಕೊಂಡಿದೆ ಬ್ರದರ್ಸ್ ಬೆಳ್ತಂಗಡಿ. ಸರ್ವಿ ಕ್ಷೇತ್ರದಲ್ಲಿ ಆದಿತ್ಯ ಸುಪಾರಿ ಗಾರಿತರ್ಕ ತಂಡದ ಆಟಗಾರ. ಓಹೋ ಉತ್ತಮವಾದ ತಡೆಗೋಡ ಒನ್ ಪ್ಯಾಕ್ 23-18 23-18. 5 ಅಂಕಗಳ ಸ್ಪಷ್ಟ ಮುನ್ನಡೆ ಕಾಯ್ದುಕೊಂಡಿದೆ ಆದಿತ್ಯ ಸುಪಾರಿ ಗಾರಿತರ್ಕ. ಸುಜಿತ್ 19-23 19-23. ಓಹೋ ಉತ್ತಮವಾದ ಎತ್ತುಗಾರಿಕೆ ಅಷ್ಟೇ ಉತ್ತಮವಾದ ಹೊಡೆತ 24-19 ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ ಆದಿತ್ಯ ಸುಪಾರಿ ಗಾರಿತರ್ಕ. ಎಸ್ ಈ ಬಾರಿ ಹೊಂದಾಣಿಕೆ ಕೊರತೆಯೊಂದಿಗೆ ಆದಿತ್ಯ ಸುಪಾರಿ ಗಾರಿತರ್ಕ ತಂಡ ವಿಜಯಶಾಲಿಯಾಗಿದೆ. ಅದೇ ರೀತಿ ಅವರಿಗೆ ಕೆಟ್ಟ ಸವಾಲನ್ನು ನೀಡಿದ ಬ್ರದರ್ಸ್ ಬೆಳ್ತಂಗಡಿ ತಂಡಕ್ಕೆ ಅಭಿನಂದನೆಗಳು ಸಲ್ಲಿಸುತ್ತಾ ಪುರುಷರ ಹಗ್ಗಜಗಾಟ ಸ್ಪರ್ಧೆಯನ್ನು ಕೂಡಲೇ ನೆರವೇರಿಸಿಕೊಡಬೇಕು. ಪುರುಷರ ಹಗ್ಗಜಗಾಟ ಎಸ್ ಪ್ರೇಕ್ಷಕರ
ಬಂಧುಗಳೇ, ಫೋಕಸ್ ಮಾಡ್ತಾರೆ. ಅಣ್ಚೂರಿ ಫುಲ್ ಇಂಚ್ ಫುಲ್ ಇಂಚ್ ಫುಲ್ ಇಂಚ್ ಒಂಚೂರು ಸೈಡ್ ಜಿಎಸ್ ಫುಲ್ ಫುಲ್ ಈ ಕಡೆ. ಸದನ ಫುಲ್ ಈ ಕಡೆ, ಫುಲ್ ಲೆಫ್ಟ್. ಪ್ರಥಮ ಪಂದ್ಯಾಟಕ್ಕಾಗಿ ರವಾನೆ ಮಾಡ್ತಾ ಇದ್ದಾವೆ. ಮೇಲಿಯಡ್ ಕಾನ್ಫರೆನ್ಸ್ ವಿರುದ್ಧವಾಗಿ ಸಿವಿಕೆ ಕಳಿಂಜಾಪಿ ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. ಅಂಡ್ ಬಿಫೋರ್ ದ ಮ್ಯಾಚ್ ಒಮ್ಮೆ ಸಂಘಟನೆಯ ಸರ್ವ ಸದಸ್ಯರನ್ನ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಸರ್ ಸಂತೋಷಣ್ಣ, ನಿಮ್ಮ
ನಾರಾಯಣಗುರು ಬಿಲ್ಲವ ಸೇವಾ ಸಂಘ ಮೀಯಾರು ಇದರ ಸರ್ವ ಸದಸ್ಯರು ಅಂಕಣಕ್ಕೆ ಬರಬೇಕು, ಎಲ್ಲರೂ ಬರಬೇಕು. ಒಂದು ದೊಡ್ಡ ಚಪ್ಪಾಳೆ ಬರಲಿ, ಒಮ್ಮೆ ಲೈನ್ ಅಪ್ ಮಾಡಿ ಸಣಿಸಿಲ್ಲಿ ಅವರನ್ನ, ಪ್ಲೀಸ್ ಪ್ಲೀಸ್ ಬರಲಿ ಚಪ್ಪಾಳೆ. ನಾರಾಯಣಗುರು ಸೇವಾ ಸಂಘ ಮೀಯಾರಿನ ಎಲ್ಲರನ್ನು ಕೂಡ ಪ್ರಮುಖರನ್ನು ಈ ಕಡೆ ಬನ್ನಿ ಸರ್, ಈಗ ಇಂಚು ಬಲೆ ಒಂದು ಲೈನ್ ಉಂಟಲ್ಲ ಅವರ ಮಾತಿರಲ್ಲ, ಎಲ್ರು ಕೂಡ ಬಳಿ ಮಾತಿರಲ್ಲ ಅವರು ನಮ್ಮ ಸೇರ ನೋಡು. ಇತ್ತನಕ್ಲ ಮುಲ್ಪ ಇತ್ತನಕ್ಲ ಇಪ್ಪನಕ್ಲ ಮಾತಿರಲ್ಲ ಅವರ ಅಧ್ಯಕ್ಷರು ಎಲ್ಲರೂ ಕೂಡ ಪ್ಲೀಸ್ ಬನ್ನಿ ಬನ್ನಿ. ಸಜು ಬಲೆ ಉಂತಲೆ ಅರ್ಜೆಂಟ್ ಮ್ಯಾಚ್ ಪೂರ ಮುಗಿಬಿಟ್ಟು ಬಲೆ ಸಂತೋಷ. ಚೂರು ಸೈಡ್ ಬಿಡ್ಲೇಣ ಸ್ವಲ್ಪ. ಒಂದು ದೊಡ್ಡ ಚಪ್ಪಾಳೆ ಬರಲಿ ನಮ್ಮ ಸತ್ಯನ್ನ ಸುರಡ್ಕಲ್ ಅವರಿಗೆ, ನಿಮ್ಮ ನತಿ ಗೌರವದಿಂದ ಸ್ವಾಗತಿಸ್ತಾ ಇದೆ. ಬನ್ನಿ ಸರ್. ಎಸ್, ಎರಡು ತಂಡಗಳನ್ನ ಅಂಕಣಕ್ಕೆ ಬರಮಾಡಿಕೊಳ್ಳುವ ಸಂದರ್ಭದಲ್ಲಿ ನಾವಿದ್ದೇವೆ. ದಯವಿಟ್ಟು ಎರಡು ತಂಡಗಳು ಕೂಡ ಬರಬೇಕಾಗತ್ತ ಈ ಸಂದರ್ಭದಲ್ಲಿ. ಮೇಲಿನ ಕಾನ್ಫರೆನ್ಸ್ ನಿಮ್ಮನ್ನ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘದ ವತಿಯಿಂದ ಅತಿ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿದೆ. ಬರಲಿ ಪ್ಲೀಸ್. ಮೇಲಿನ ಕಾನ್ಫರೆನ್ಸ್ ಅಂಚು ಉಂತಲೆ, ಅಂಚು ಲೈನ್ ಉಂತಲೆ. ಮೇಲಿನಡ್ಕ ಫ್ರೆಂಡ್ಸ್ ಸುರೇಶ್ ಅಣ್ಣ ಉಳೈ ಬಲೆ ನೀವಲ್ಲ. ವಿರುದ್ಧವಾಗಿ ಸಿಬಿಕೆ ಕಳಂಜ ಬಿ. ಎಸ್, ಸೂಚನೆ ಬರ್ತಾ ಇದೆ, ಹೆಚ್ಚುವರಿ ಆಟಗಾರನಿಗೆ ಅವಕಾಶ ಇಲ್ಲ. 8 ಮೆಂಬರ್ಸ್ ಮಾತ್ರ ಎಂಕಲ ಕಾಕಜಿರಿ ಪ್ರಿಂಟ್ ಮಾಡ್ತಾನೆ ಹೆಣ್ಮ ಜನ. ದಟ್ ಇಸ್ ದ ಫೈನಲ್. ಬನ್ನಿ ಸಿಬಿಕೆ ಕಳಂಜ ಬಿ. ಉಳೈ ಬಲೆ ಬೇಗ ಬಲೆ. ಹೌದು ಮತ್ತ ದೊಡ್ಡ ಚಪ್ಪಾಳೆಯೊಂದಿಗೆ ಆ ಭಾಗದಲ್ಲಿ ಸೇರ್ಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಎಸ್, ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡ್ತಾ ಇದೆ ಬೆಳ್ತಂಗಡಿ ಬಾಲದ ಕ್ರಿಶ್ಚಿಯನ್ ಬ್ರದರ್ಸ್ ಕಳಂಜ ಬಿ ತಂಡವನ್ನ ಜೋರಾದ ಚಪ್ಪಾಳೆಯೊಂದಿಗೆ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಸಿಬಿಕೆ ಬಿ ಹಂಚಿಬೋಳಿ ಆ ಸೈಡ್ ಸಿಬಿಕೆ ಧನುಷ್ ಬನ್ನಿ. 8 ಜನ ಮತ್ತೆ ಒಬ್ಬ ಕೋಚ್ಗೆ ಮಾತ್ರ ಅವಕಾಶವನ್ನ ಕೊಡ್ತಾ ಇದ್ದಾವೆ. ಬಂಧುಗಳೇ, ನಾರಾಯಣ ಗುರು ಪುಣ್ಯ ಸ್ಮರಣೆ ಮಲ್ಪುಣಂಚಿನ ಕಾರ್ಯಕ್ರಮಕ್ಕೆ ಆಯೋಜನೆ ಮಲ್ತನಂಚಿನ ಗೊಬ್ಬು ಒಂಜಿ ನೆನಪದಿ ಓಡ ಒಂಜಿ ಗೊಬ್ಬುಗೋಸ್ಕರ ಗೊಬ್ಬತ್ತು ಸಮಾಜ ಇತ್ತರಂಚಿನ ನಮ್ಮ ಕೈನಿ ಯೋಚನೆ ಮಲ್ಪರಲಿತ್ತದ ಕಾರಣ ಸಾಧ್ಯ ಅಂಚಿನ ಸಂದರ್ಭನು ಒಂಜಿ ನಿಂತದು ಆ ಗುರುನ ಮುಖಾಂತರ ಸಮಾಜಕ್ಕೂ ಸಾರ್ನಂಚಿನ ಏಕೈಕ ವ್ಯಕ್ತಿ ಯಾರೊಂದಿಗೆ ನಾರಾಯಣ ಗುರು ಆಗಲ ಪುದರಡ ಮಲ್ಪುಣಂಚಿನ ಆಯೋಜನೆ ಮಲ್ಪುಣಂಚಿನ ಬಿಲ್ಲವ ಸಮಾಜ ಮೀಯಾರು ಪುದುವೆಟ್ಟದಗಳಿಗೆ ಅಭಿನಂದನೆ ಕೊರನ್ನು. ಈ ಭಾಗದಲ್ಲಿ ಇವತ್ತು 8 ತಂಡಗಳು ಕಾದಾಡ್ಲಿಕ್ಕೆ, ಇನ್ನು ತಂಡಗಳಿತ್ತು. ಆದರೆ ಬಿಲ್ಲವ ಸಮಾಜದ ಇಲ್ಲಿಯ ಉದ್ದೇಶ ಸಮಯಕ್ಕೆ ಸರಿಯಾಗಿ ಪಂದ್ಯಾಟವನ್ನ ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಮಾಂತ್ರಿಗಳನ್ನು ಜೋರಾಯಿನ ತಾಟಿಕೊರದು ವಿಶೇಷವಾದ ಸುರತ್ ಕಲರ್ದು ನಮ್ಮ ಬೆಂಗಳೂರು ಡಿಪ್ಪುನಾಗ ನಮ್ಮಡೆ ಹಿಂದೂ ಸಮಾಜದ ಕಾರ್ಯಕ್ರಮಕ್ಕೆ ಬರೋದಿತ್ತಿದ್ದಾರೆ ಸತ್ಯನ್ನೇ ಅಣ್ಣ ನಮ್ಮೊಟ್ಟಿಗೂ 10 ಮಲ್ಲ ವ್ಯಕ್ತಿ ಪುದುವೆಟ್ಟಿಗೂ ಭಾಗ ಬತ್ತೇರು ಬಣ್ಣಗ ನಂಗೆ ಆತ ಖುಷಿ ಅವಡನ್ ಜೋರೈನ ತಾಟಿ ಕೊಡ್ತಾರೆ ನಮ್ಮ ಇದ್ಕೊಂಡ ಎಡ್ಡೆ ಮನಸ್ಸದ ವ್ಯಕ್ತಿತ್ವ ಸಮಾಜದ ಮುಖಾಂತರ ಸಂಘಟನೆದ ಮುಖಾಂತರ ಒಟ್ಟುಗಳ ತಂದು ಬೋಪನಂಚಿನ ಒಂಜಿ ಜಾಯಮಾನಾರ್ನ ಅರೇನು ವಿಶೇಷವಾದ ಅಭಿನಂದನದು ರಡ್ಡು ತಂಡದಾಗಲೆಲ್ಲ ಒಂಜಿ ಹಸ್ತಲಾಗವ ಮಲ್ತ ಸರ್ ಈ ಕಾರ್ಯಕ್ರಮ ತೋಡು ಒಂಜಿ 20-30 ನಿಮಿಷ ಈ ಕಾರ್ಯಕ್ರಮ ಮುಗಿದುಕೊರು. ಥ್ಯಾಂಕ್ ಯು ಸರ್. ಒಂದು ಮ್ಯೂಸಿಕ್ ಪ್ಲೀಸ್. ಅಣ್ಣ ಧರ್ಮಸ್ಥಳ ಪಂಚದರ್ ಗೋಪಿದಾಸ್ ಎಲ್ಲರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ಪ್ರಥಮ ಪಂದ್ಯಾಟದ ಮ್ಯಾಚ್ ಸ್ಟಾರ್ಟ್ ಆಗಿ
ಎಸ್, ಈಗ ಪ್ರಥಮ ಪಂದ್ಯಾಟಕ್ಕೆ ಕರೆಯನ್ನು ಕೊಟ್ಟಾಗಿದೆ. CBK ಬ್ರದರ್ಸ್ ಕಳಂಜದ ವಿರುದ್ಧ ಮೇಲಿನಡ್ಕ ಫ್ರೆಂಡ್ಸ್. ಎರಡನೇ ಪಂದ್ಯಾಟ ದಿವ್ಯ ಜ್ಯೋತಿ ಮತ್ತು ಶಿವಶಕ್ತಿ ಫ್ರೆಂಡ್ಸ್ ಕಳಂಜ ಬಿ. ಮೂರನೇ ಪಂದ್ಯಾಟ ಗಾಂಧಿನಗರ ಕಕ್ಕಿಂಜ ವಿರುದ್ಧ ಶಿವಶಕ್ತಿಗೆ. ನಾಲ್ಕನೇ ಪಂದ್ಯಾಟ CBK ಕಳಂಜ ಎ ವಿರುದ್ಧವಾಗಿ ರಾಜೇಶ್ ಪಲ್ಮನಾರ್. ಅಂಡ್ ಡಿಪೆಂಡಿಂಗ್ ಆನ್ ದ ಮ್ಯಾಚ್ ರಿಸಲ್ಟ್ 5th and 6th ಮ್ಯಾಚ್. ಎಸ್, ಸಂಘಟಕರು ಇಂಚಿಬಲೆ ಗೋಪಿದಾಸ್ ಇಂಚಿಬಲೆ, 4 ಜನ ಈ ಮುಲ್ಪ ಬೋರ್ಡು ಸುಜು ಇಂಚಿಬಲೆ. ಎಸ್ ಪೂರ್ಣಣ್ಣ ಬಲ್ಲು ಇಪ್ಪಣ್ಣ. ಓಕೆ, ಎಸ್ ಸದಾನಂದ ರೆಫ್ರಿಯರ್. ಇದು 2 ನಿಮಿಷಕ್ಕೆ ಸೀಮಿತ ಆಗಿರುತ್ತೆ. 2 minutes ಗೇಮ್. ಅಣ್ಣ ಕ್ಯಾಪ್ಟನ್. ಎಸ್ ಅಣ್ಣ ಬಲಬಿಡಿ. ಸೆಂಟ್ರಲ್ ಲೈನ್ ಹೊರಡು. ಸುದ್ದಿ ಮಾಧ್ಯಮ ಇಡೀ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದೆ. ಎಸ್, ಬಲ್ಲ ಸರಿ ಉಂಡು. CBK ಪೂರ್ಣಣ್ಣ ಫ್ರಂಟ್ ಲೈನ್ ಕ್ರಾಸ್ ಫೌಲ್ ಇಲ್ಲ. ಓಕೆ, ಅನ್ನೊಂದು ಇಡೆ ಮುಟ್ಟ ಇಡೆಗತ್ತು. ಎಸ್, CBK ಬಲ್ಲೆಂಚಲ ವೈಪಲ್ಲಿ ತೊಂದರೆಜ್ಜಿ. ಎಸ್, ರೆಡಿ. ಎಸ್, ಈಗ ಪ್ರಾರಂಭ ಆಗಿದೆ ಪ್ರಥಮ ಸುತ್ತಿನಲ್ಲಿ CBK ಕಳಂಜ. ಎಸ್ ಪೂರ್ಣಣ್ಣ ನಿಖಿಲ ಮೂಳು ಮತ್ತು ಮಲ್ಲಿಗೆ ತೊಲೆ ಸಜು. ಒಂದು ಸುತ್ತಿನ ಮುನ್ನಡೆಯಲ್ಲಿ CBK ಕಳಂಜ. ಇತ್ತ ಮ್ಯೂಸಿಕ್ ಬರ್ಚಿ ಪಂಟ ಅಪಗ ಪಾಡ್ಲಿ ವಾಲ್ಯೂಮ್ ಕೊರ್ಲೇಕ. CBK ಮೇಲಿನಡ್ಕ ಫ್ರೆಂಡ್ಸ್. ಮೇಲಿನಡ್ಕ ಫ್ರೆಂಡ್ಸ್ ನ ವಿರುದ್ಧ CBK ಸೆಕೆಂಡ್ ಮ್ಯಾಚ್ ಗಾಗಿ ದಿವ್ಯ ಜ್ಯೋತಿಯಲ್ಲಿದೆ. ದಿವ್ಯ ಜ್ಯೋತಿ ಕೈ ಎತ್ತಿ. ದಿವ್ಯ ಜ್ಯೋತಿ. ಎಸ್, ಶಿವಶಕ್ತಿ ಫ್ರೆಂಡ್ಸ್ ಕಳಂಜ ಬಿ. ಎಸ್, ಬಲ್ಲುಗುರಿ ಉಲ್ಪರಿ ಉಂತಲೆ ಯಾವ CBK ಕಳಂಜದ ವಿರುದ್ಧವಾಗಿ ಮೇಲಿನಡ್ಕ ಫ್ರೆಂಡ್ಸ್. ಸುರೇಶಣ್ಣ ಆಂಡ. ಎಸ್, ರೆಡಿ. ಎಸ್, ಮ್ಯೂಸಿಕ್ ಪ್ಲೀಸ್ ಕಮ್ ಆನ್. ಈಗ ಪ್ರಥಮ ಪಂದ್ಯಾಟದಲ್ಲಿ ಮುನ್ನಡೆಯಲ್ಲಿ ನಿಲ್ಲ. ಎಸ್, ಅದ್ಭುತವಾಗಿದ್ದಂತ ಪ್ರಯತ್ನ ಆಗ್ತಾ ಇದೆ. 2 ನಿಮಿಷದ ಆಟ. 2 minutes ಗೇಮ್ ಇಲ್ಲಿ ಮುನ್ನಡೆಯಲ್ಲಿ. ಓಹೋ 1 ನಿಮಿಷ. ಸುರೇಶಣ್ಣ ಅಭಿನಂದನೆಗಳು. ಮ್ಯೂಸಿಕ್ ವೇಟ್ ಲೈನ್ ಇಡುತ್ತಲೆ 1 2 ಲೈನ್. ರಾಜೇಶ್ ಅಣ್ಣ 8 ಮೆಂಬರ್ಸ್ ಫೋಟೋ.
8 members only. ಇತ್ತ ವೈತನಗಳು ಮಾತ್ರ. ರಂಜಿತ್ ಎಸ್ ದ್ವಿತೀಯ ಪಂದ್ಯಾಟಕ್ಕೆ ಕರೆಯನ್ನು ಕೊಡ್ತಾ ಇದ್ದಾವೆ. ದಿವ್ಯ ಜ್ಯೋತಿ ವಿರುದ್ಧವಾಗಿ ಶಿವಶಕ್ತಿ ಫ್ರೆಂಡ್ಸ್ ಕಳಂಜ. 1 2 3 ಎಸ್ ದಿವ್ಯ ಜ್ಯೋತಿ ಈ ರಾಜ್ಯ ಕಂಡಂತಹ ಹಗ್ಗ ಜಗ್ಗಾರದ ಇತಿಹಾಸದಲ್ಲಿ ಎರಡನೇ ಪಂದ್ಯಾಟಕ್ಕಾಗಿ ದಿವ್ಯ ಜ್ಯೋತಿ ಅಭಿನಂದನೆಗಳು. ಶಿವಶಕ್ತಿ ಫ್ರೆಂಡ್ಸ್ ಕಳಂಜ ಬಿ ಅಣ್ಣ ಒಂದು ಲೈನ್ ಅಪ್ ಮಾಡ್ತಾ ಪಡ ವಾಕೌಟ್. ಎಸ್ ಪುಲೆ ಒಂದು ನಿಮಿಷ ಫೋಟೋ 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 ಇಲ್ಲ ರಾಜೇಶ 8 ಜನ. Eight members only. ಶಿವಶಕ್ತಿ ಕಳಂಜ ಎಸ್ ಅಭಿನಂದನೆಗಳು ಸುರೇಶ್ ಅಣ್ಣ. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದಾವ. ಗಾಂಧಿನಗರ ಕಕ್ಕಿಂಜ ವಿರುದ್ಧವಾಗಿ ಶಿವಶಕ್ತಿ ಕಳಂಜ ಎ. ಗಾಂಧಿನಗರ ವಿರುದ್ಧವಾಗಿ ಶಿವಶಕ್ತಿ ಕಳಂಜ ಎ. ಶಿವಶಕ್ತಿ ಕಳಂಜ ಪ್ರದೀಪ, ಶಿವ, ಮುರಳಿ, ವಿಶಾಲ್. ಓಹೋ ಅನುಭವಿ ಆಟಗಾರ ಬೆಲಾಲಿನ ಎದುರ್ಲಿಜ್ಜ ಗಾಂಧಿನಗರ ಬಲ್ಲೆ ಬಲ್ಲೆ ಬಲ್ಲೆಯ ಅವನಿಗೆ ಮಜಾ ಉಂಟು. ಬಲ್ಲೆ ಬಲ್ಲೆ ಗಾಂಧಿನಗರ ಇಲ್ವಾ? ಗಾಂಧಿನಗರ ಎಸ್. ಒಂದು ನಿಮಿಷ ರಾಜೇಶ್ ಅಣ್ಣ 8 ಜನ ಪಡೆದ 8 ಮೆಂಬರ್ಸ್ ಫೋಟೋ ಬರಲಿ. 8 ಜನ ಎಸ್. ಮುಂದಿನ ಪಂದ್ಯಾಟ ಕರೆಯನ್ನು ಕೊಡ್ತಾ ಇದ್ದೇವೆ. ಸಿಬಿಕೆಎ ವಿರುದ್ಧವಾಗಿ ರಾಜೇಶ್ ಬೋಲ್ಮಣ. ಸಿಬಿಕೆಎ ವಿರುದ್ಧವಾಗಿ ರಾಜೇಶ್ ಬೋಲ್ಮಣ. ರಾಜೇಶ್ ಅಣ್ಣ ಸಿಬಿಕೆ ನಿಲ್ವಾ? ಸಿಬಿಕೆ ಬಲ್ಲೆ ಉಳೆ ಬಲ್ಲೆ ಸಿಬಿಕೆ ಎಸ್. ಸಿಬಿಕೆ ಕಳಂಜ ಬಿ ವಿರುದ್ಧವಾಗಿ ಶಿವಶಕ್ತಿ ಕಳಂಜ ಎ. ಅಲ್ಲ, 4th ಮ್ಯಾಚ್ ಸಿಬಿಕೆ ಎ ವಿರುದ್ಧವಾಗಿ ರಾಜೇಶ್ ಬೋಲ್ಮಣ. ಸಿಬಿಕೆ ಅನೀಶ್ ಪರೋಡ ನಾನಂಜಿ ಟೀಮ್ ನಿಗಲ. ಓಹೋ ಅಣ್ಣ ಜನ ಬರ್ತೀಯ ಅಣ್ಣ ಅಣ್ಣ ಬೋಡ ಕಡ್ಡಿ ನಾಳ ಆಜಿ ಹೇಳಿ ಒರಿ ಬೋಡ ಆರಿಗೆ ಪಡ್ಲಿ ಇಂದು ಬಲ್ಲೊಯ್ಪಿಯರ್ ನಿಂದು ಬನ್ನಿ. ಓ ನಾನು ಏನ ಅಣ್ಣ ಜನ ಬರ್ತೀಯಣ್ಣ ಪ್ರದೀಪ್
ರಾಜೇಶ್ ಅಣ್ಣ ನಿಮ್ಮನ್ನ ವೇದಿಕೆಯಲ್ಲಿ ಮತ್ತೆ ನಾವು ಕಾಣಲಿಕ್ಕಿದ್ದೇವೆ. ರಾಜೇಶ್ ಎಂಕೆ. ಓಹೋ 2 4 6 8. ಹಾ ಯಾರ ಟೀಮು? ರಾಜೇಶ್ ಅಣ್ಣ ಟೀಮು. ರಾಜೇಶ್ ಎಂಕೆ ಪಲ್ಲಿ ಸರ್ ದೆಟ್ಟಿ ಏಲಾಂಡ್ ನನ್ನ ಒಂಜಿ ಬೋಡು ನನ್ನ ಒರಿಯನು ಉಳೈಲೆಪ್ಪುಲೆ. ಎಸ್ ಉಂತಲ ಬಲ್ಲು ಉಂತಲ ಉಂಟು ಸಂಯೋಚನೆ ಹೋಯ್ತು. ಹಾ ನಿಗಲ ಏನ್ ಮಾಡ 11 ಅಣ್ಣ ಅದಕ್ಕೆ 2 4 ಆಜಿ ಎಣ್ಮ ಅರೆಗೊಂಜಿ ಬಲ್ಲು ಒಂಜಿ ತುಂಡಲ್ಲ ಕೊರ್ಲಿ. ಏತ್ ಜನ ಅಣ್ಣ ಪ್ರದೀಪ ಟೆನ್ಷನ್ ಮಲ್ಪೋಚ್ಚು ಅವಾ ಈ ವೈಪ್ ಅಗ್ಲು ಪದರಾಡು ಪಾಡು ವಿನ್ನೆ ಈ ಪದರಾಡು ಪಾಡ್ನ ಅಗ್ಲಿ ವೈಪೋರ್ನ ಆಸೆ ಬಲ್ಲು ಬತ್ತು ಆಂಡ ಯಾವ ಎಸ್ ರೆಡಿಯಾ ಏತ್ ಜನ 2 4 ಒಂಜಿ ನಿಮಿಷ 2 4 ಆಜಿ ಎನ್ಮ ಓರ್ಮ ನೋಡಿ ನಿಯಮ ಇದೆ. ವಿನ್ ಆದ್ರೂ ಕೂಡ ಅವರೇ ವಿನ್ನು, ಅದು ನಿಯಮನೆ. 2 4 6 ಎಸ್ 8 ಎಸ್ ಡನ್. ರೆಡಿ ರೆಡಿ ಈಸೀಗ ಪ್ರಾರಂಭ ಆಗ್ತಾ ಇತ್ತು. ಅದು ಪ್ರದೀಪ ధన్యవాద పీటీఆ ముందు ఎక్కడే పోడితే గించని ఇప్పాడు. థ్యాంక్ యూ. ఎడ్డే సౌండ్ సిస్టమ్ ఇతే ఉంతలే ఇతేంచా ఇతే చూరు బల్లు గొర్రెల నుంచి ಇತಾರೆಗೆ ಸೊಂಟೋಗ ಮತ್ತ ಪಾಡ್ರ ಪಂಡದ ಗುರಿಯರಿಗೆ ಇಚ್ಚವರ್ಲ ಪಂತರತ್ತ. ಹಾ ಹಾ ಪತ್ತಲೆ ಪ್ರದೀಪ ಹಾ ಬಿಡಿ. 2 ಆಂಡ ಎಸ್ ರೆಡಿ ಈಗ ಮ್ಯೂಸಿಕ್ ಕಮಾನ್ ಪಿಟಿಎಂ ಮ್ಯೂಸಿಕ್ ಕ್ಲಾಸ್. ಧನ್ಯವಾದ ಪಿಟಿಎಂ, ಧನ್ಯವಾದ ಅತ್ತಾತೆ. ಥ್ಯಾಂಕ್ ಯು ಥ್ಯಾಂಕ್ಸ್. ಯಾವ ಏನ ಗೊತ್ತಾ ಎಂಕಲ ಹೊರ ಟೆನ್ಷನ್ ಆಂಡ್ ಫೋಟೋ 2 4 6 8 ರಾಜೇಶ್ ಅಣ್ಣ ಹೆಣ್ಮ. ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಇದೆ ಈಗ. ಶಿಬಿಕೆ ಕಳಿಂಜ ಬಿ ವಿರುದ್ಧವಾಗಿ ಶಿವಶಕ್ತಿ ಕಳಿಂಜ ಬಲ್ಲೆ ಸಿಬಿಕೆ ಕಳಿಂಜ ಬಿ ವಿರುದ್ಧವಾಗಿ ಶಿವಶಕ್ತಿ ಕಳಿಂಜ ಬಲ್ಲೆ ಅಣ್ಣ ಸಿಬಿಕೆ ಕಳಿಂಜ ಬಿ ಮತ್ತು ಶಿವಶಕ್ತಿ ಕಳಿಂಜ ಕೋಲರ್ ಅಣ್ಣ ಬಲ್ಲೆ ಬೇಗ. ಸಿಬಿಕೆ ಕಳಿಂಜ ಬಿ ವಿರುದ್ಧವಾಗಿ ಶಿವಶಕ್ತಿ ಕಳಿಂಜ ಫೈನಲ್ 8.
ಅಣ್ಣ ಅಣ್ಣ ಮುಳುವರಿ ಕೋಚ್ ರಂಜಿತ್ ಪ್ರದೀಪ ಇಲ್ಲೊಬ್ಬರೇ ಕೋಚ್ ಇರ್ತಾರೆ, ದಯವಿಟ್ಟು ಗಮನಿಸಿ. ಒಬ್ಬರೇ ಕೋಚ್, ಯಾರೂ ಆಗ್ಲಿ ಒರಿಯೇ. ಇಜ್ಜಪ್ಪ ಮುಗ್ಲಿ ಕನ್ಫ್ಯೂಷನ್ ಇರ್ತಾ ಬೋಡ್ಲ ಪಲ್ಲೆ ಕನ್ಫ್ಯೂಷನ್ ಅತ್ತನ್ನ ತುಕ ತುಕ ಅಲ್ಲಿ ಜನ ಬರ್ತೆ ಆರಂಭದಲ್ಲಿ ಗೋಪಿನಾಥ್ ಇಜ್ಜ ಗೋಪಿನಾಥ್ ಸರ್ ಉಳ್ಳರ ತಲ್ಪ. ಎಸ್ ಎಸ್ ಹಾ ಹಾ ಬಲ್ಲುಬತ್ತಿ ಬಲ್ಲುಬತ್ತಿ ಅಲ್ಲ ಚಿತ್ರೇಶ್ ಅಣ್ಣ ಬಲ್ಲು ಬಿಡ್ಲೆ ಬಲ್ಲು ಬಿಡ್ಲೆ ಅಣ್ಣ ಶಿವಣ್ಣ ಬಲ್ಲು ಬಿಡಿ ಮಿಡ್ ಲೈನ್ ಮೂಲಿ ಪುಣು ಹಾ ರೆಡಿ ಸ್ಟಾಪ್ ಯಸ್ ರೆಡಿ ರೆಡಿ ಈಗ ಮ್ಯೂಸಿಕ್ ಪ್ಲೀಸ್ ಕಮ್ ಆನ್. ಈಗ ಪ್ರಾರಂಭ ಆಗ್ತಾ ಇದೆ ಸಿಬಿಕೆ ವಿರುದ್ಧವಾಗಿ. ಥ್ಯಾಂಕ್ ಯು ಎಸ್ ಬಲ್ಲು ಚೂರು ಬಿಡ್ಲೆ ದುಃಖ ಹಾ ಯಾವ 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 ದಾದಂಡೆ ಮಿಡ್ ಲೈನ್ ಇಂಚು ಬರೋಡು ಬಲ್ಲು ಬಿಡಿ ಚೂರು ಬಲ್ಲು ಬಿಡಿ ಹಾ ಯಾವ 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 ಎಸ್ ಬಲ್ಲು ಚೂರು ಇಂಚು ಬರೋಡು ಅಣ್ಣ ಬಲ್ಲಿಂಚು ಬರಲೆ ಬಲ್ಲಿಂಚು ರಂಜಿತ್ ಅಂದೆ ಬಲ್ಲುದ ಸೆಂಟ್ರಲ್ ಲೈನ್ ಮೂಳು ಆಪುಜಿ ಆಪುಜಿ ಒಂದು ನಿಮಿಷ ಬಲ್ಲು ಸರಿ ಉಂಡು ಲಿಕ್ಕಲು ಅವಳು పోతు ಮೂಡಿ ಉಂತಿ ಅರ್ನಾಡ ಐಕೊಂಚ ಸೆಂಟ್ರಲ್ ಲೈನ್ ನಿಜ ಮುಂದೆ ಅತ್ತಂದು ಕೇಣಿ ರಾಕ್ಲೇಡ ನಿಕ್ಕಲ ಬಲ್ಲು ನಿಕ್ಕಲು ಸೆಂಟ್ರಲ್ ಲೈನ್ ಅವೇ ಬಲ್ಲು ಬತ್ತಿ ಹಾ ಪ್ರದೀಪ ಪ್ಲೀಸ್ ಹಾ ಹಾ ಇತ್ತಲು ಸರಿ ಆತು ಜಾತಿ ಓಳು ಓಳು ಒಂದು ನಿಮಿಷ ಏರ್ ಚಾಡಿ ಬಂದ ಇಜ್ಜ ತಲೆ ಉಳ್ಳೇ ವಾಲಂಟಿಯರ್ಸ್ ಅಣ್ಣ ಬಿಡಿ 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 ಪೋಲೆ 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 ಹಾಂಡ್ 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 ಅಣ್ಣ 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 ಒಂದು ನಿಮಿಷ ದಾದಾ ವಿಶೇಷ ಹೆಂಗ್ ಗೊತ್ತಿದ್ದೀನಿ ಒಳ್ಳೆ ಗ್ರೇಡ್ ಮ್ಯಾಚ್ ಪೋತಿಜಾರ ಅಂತ ಡೌಟ್ ಅವರು ಮತ್ತೆ ಅಣ್ಣ ನೋಡಿ ಬೇತೆ ತೂವರ್ಚಿ ಒಂದು ನಿಮಿಷ ಪ್ರದೀಪ್ ವೇಟ್ 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 ಒಂದು ನಿಮಿಷ ದೆನ್ನ ಚಿತ್ರೇಶನ ದೆನ್ನ ಕೋಚಿಯರ್ ತೀರತ ಎಸ್ ಗುಂಡಿ ಮಲ್ತುಜೇರ ಸಂಘಟಕರ ಪಣದಲ್ಲಿ ಇಜ್ಜಿ ಮುಗಿಂಡು
ಒಂಜಿ ನಿಮಿಷ ಬಲ್ಲು ಬಿಡಿ ಚಿತ್ರೇಶ್ ಅಣ್ಣ ಅಣ್ಣ ಒಂಜಿ ಚೂರು ಬಲ್ಲು ಬಿಡ್ಲೆ ಹೊರ ಬಿಡ್ಲೆ ಬಲ್ಲು ತುಳೆ ಒನ್ ಸೆಕೆಂಡ್ ಒಂಜಿ ನಿಮಿಷ ಅಂದೆ ಸಂಘಟಕರು ಮೇರ್ ತೂವನ್ ಮೇರ್ ಅರ್ಥಾಂಡೆ ಬಾಕಿದ ಇಯರ್ ಫೈನಲ್ ಮಲ್ಪರ್ಜಿ ಈಸ್ ದ ಫೈನಲ್ 6 ಪಣ್ಣ ಎಂಚಿನ ಪಂಡರ್ನ ಐಕ್ ಡಿಸ್ಕ್ವಾಲಿಫೈ ಮಲ್ಪನ ಜವಾಬ್ದಾರಿ ಅಣ್ಣ ಈಸ್ ದ ಮ್ಯಾನ್ ಅವನಲ್ಲಿ ಹೇಳ್ಬೇಕು ಒಂದು ನಿಮಿಷ ಬಲ್ಲು ಬಿಡೋರ್ಚಿ ಈರ್ಲಾರ ಅವು ಮುಗಿಡಿ ಎಕ್ಕರ್ದ ವಿಷಯ ಬಿಡಿ ಐದು ಬುಡಿ ಅಣ್ಣ ಹಗ್ಗ ಜಗ್ಗರದ ಇತಿಹಾಸ ಇಂಚಲ ಉಂಡಂದಿ ಅಣ್ಣ ಮೂಲ ಮಾತ್ರ ತುಯಿನು ಐ ವೆರಿ ಸಾರಿ ಬೋತ್ ದ ಟೀಮ್ಸ್ ಅಂದ್ ಕರೆಕ್ಟ್ ಮಲ್ಪರ್ ಇಜ್ಜಿ ಅವರ ಮುಗಿನ್ ಇಶ್ಯೂ ಕೂಡ ಆಡೆ ಪಾರೆಜ್ ಅಣ್ಣ ಮುರಳಿ ಪತ್ತಿ ಲಾಸ್ಟ್ ಯಾನ್ ಪನ್ಪುರೇನ್ ಕೇಳನೆ ಅಲ್ಲುವರಿ ಉಜ್ಜರ ಪುದರ್ ಪಲ್ಲೆಂಕ ಸುಧಾಕರಣ್ಣ ಉಂತಲೆ ಯಾನ್ ಪನ್ಪೆ ಸುಧಾಕರಣ್ಣ ಏನು ವ್ಯತ್ಯಾಸ ಆದ್ರೂ ನಿಮ್ಮ ಡಿಸಿಷನ್ ಫೈನ್ ನಂದಲ್ಲ ಸುಧಾಕರಣ್ಣ ಅಲ್ಲಿರ್ತಾರೆ ಇಲ್ಲಿ ಗೋಪಿನಾಥ್ ಇಬ್ಬರು ಅವು ಮುಗಿಂಡು ನಾಡ ಪಾತೆರಜ್ಜಿ ಅಲ್ಪ ಬಿಡಿ ಸಂತೋಷ್ ಅಲ್ಲೇ ಗೋಪಿನಾಥ್ ರೆಡಿ ಕನ್ಫ್ಯೂಷನ್ ಮಾಡ್ತಾನೆ ಮಾರು ಅಣ್ಣ ಸುಧಾಕರ್ ಅಣ್ಣ ಒಂದು ಇಶ್ಯೂನ ಕ್ಲಿಯರ್ ಮಾಡ್ತಾ ಇತ್ತ ಸುಧಾಕರ್ ಜವಾಬ್ದಾರಿಗೆ ರಂಜಿತ್ ಪ್ರದೀಪ ಭಾರಿ ವಿಶೇಷ ಪ್ರದೀಪಣ್ಣ ಬಲ್ಬತ್ತಿ ರಂಜಿತ್ ಬಲ್ಬತ್ತಿ ಹಾ ಎಸ್ ಕರೆಕ್ಟ್ ಎಸ್ ಬಲ್ಲು ಚೂರು ಬಿಡೋಡು ಯಾವ ಬತ್ತ ಹಾ ಸುಧಾಕರಣ್ಣ ಗೋಪಿನಾಥರ ಆತ ನಿಖಿಲ ಏರ್ನ ವರ್ಕಲ್ಲಿ ಎಂಕಿಸ್ತಾರೆ ಐ ಆಮ್ ವೆರಿ ಸಾರಿ ರಡ್ಡಿ ಟೀಮ್ ಗ್ರೇಟಿ ಟೀಮ್ ದಾಗಲಿ ಎಂಕ್ ಮಸ್ತ್ ಬೇಜಾರಾಗ್ತದೆ ಟೋಟಲ್ ಬೇಜಾರಾಗ್ತದೆ ಅಣ್ಣ ರಂಜಿತ್ ಪತ್ತೇರ್ತ ಒಂಜಿ ಕೌಂಟ್ ಮಲ್ಪುವೆ ನಿಖಿಲ್ ಬಲ್ಲು ಪತ್ತೋಡು ಯಸ್ ಏರ್ಲ ಮಾತಾಡ್ಚಿ
Yes! Ready! Ready! ಸಿಬಿಕೆಎ ವಿರುದ್ಧವಾಗಿ ದಿವ್ಯ ಜ್ಯೋತಿ ಬನ್ನಿ. ಸಿಬಿಕೆಎ ವಿರುದ್ಧವಾಗಿ ದಿವ್ಯ ಜ್ಯೋತಿ ಬನ್ನಿ. ಸಿಬಿಕೆಎ ವಿರುದ್ಧವಾಗಿ ದಿವ್ಯ ಜ್ಯೋತಿ. ಸೆಮಿಫೈನಲ್ ಸೆಕೆಂಡ್. ಸಿಬಿಕೆ ಓ ಮುನ್ನ ಚಿದ ಚಂದ್ರು ಬಲೆ ಬಲೆ ತೂವಲ್ನೆ ಸರಿ. ಅಣ್ಣ ಓಲ್ಡ್ ಟೀಮ್ ಓಲ್ಡು ಬುಲ್ಮನ ಓ ಟೀಮ್. ಸಿಬಿಕೆಎ ವಿರುದ್ಧವಾಗಿ ದಿವ್ಯ ಜ್ಯೋತಿ. ಸಿಬಿಕೆ ವಿರುದ್ಧವಾಗಿ ಬೋಲ್ಮನಾರ್. ಸಿಬಿಕೆ ವಿರುದ್ಧವಾಗಿ ಬೋಲ್ಮನಾರ್. ಏ ಅಣ್ಣ ಸಿಬಿಕೆ ಒಂದು ತಂಡ ದಯವಿಟ್ಟು ಅಂಕಣಕ್ಕೆ ಬನ್ನಿ. ಅಣ್ಣ ಬಲೆ ಬಲೆ ಬೇಗ ಬಲೆ. ಇದು ಸಿಬಿಕೆ ಅಣ್ಣ ಬಲೆ. ಸಿಬಿಕೆ ಅನೀಶ್ ಅನೀಶ್ ಹಾ ಸರಿ. ಸಿಬಿಕೆ ಎಲ್ಲಿದೆ? ಕಳಿಂಜಯ್ಯ ಬಲೆ. ಸಿಬಿಕೆ ಈಗ ಪ್ರಯತ್ನವನ್ನು ಬರ್ತಾ ಇದೆ. ಸಿಬಿಕೆ ಎಸ್ ಸಿಬಿಕೆ ವಿರುದ್ಧವಾಗಿ ಹಾ ಮುನ್ನಣ್ಣ ಬಲ್ವತ್ತುಗ ಚಂದ್ರು ಎಸ್ ರುಕ್ಮಣ್ಣ ಯಾವ ಎಸ್ ಬಲ್ಲೆ ಬಲ್ಲೆ ಅಣ್ಣ ಬಲ್ಲು 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 ಸಿಬಿಕೆ
CBK. Irbale. Yes, Yenmand. ಈಗಾಗಲೇ ಶಿವಶಕ್ತಿ ಕಳಂಜ ಫೈನಲ್ ಹಂತಕ್ಕೆ ತೇರ್ಗಡೆಯಾಗಿದೆ. ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಇದೆ ಇಲ್ಲಿ. ರೆಡಿ आत जी pick up the rope kite and yes ready ಜೋರಾಣ ತಾಟಿಗೊರ್ಲೆ ದಿವ್ಯ ಜ್ಯೋತಿಗೂ ಜೋರಾಣ ತಾಟಿಗೊರ್ಲೆ ಫಾಬುಲಸ್ ಟೀಮ್. ಇವತ್ತಿನ ಊಟದ ಅತಿ ಬಲಾಢ್ಯ ತಂಡ ಇದು ದಿವ್ಯ ಜ್ಯೋತಿ. ಧನ್ಯವಾದಗಳು PTM. ಥ್ಯಾಂಕ್ ಯು. ಅಂಕಣದ ಬದಲಾವಣೆ ಆಗ್ತಾ ಇದೆ. ರಾಜ್ಯ ಕಂಡಂತ ಅತಿ ಬಲಿಷ್ಠ ತಂಡ. ನನ್ನ ಅನುಭವದ ಪ್ರಕಾರ ಒಂದು 550ಕ್ಕಿಂತ ಜಾಸ್ತಿ ಬಹುಮಾನವನ್ನು ಪಡೆದಂತ ತಂಡ. ದೊಡ್ಡ ಚಪ್ಪಾಳೆಯೊಂದಿಗೆ ದಿವ್ಯ ಜ್ಯೋತಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. ಅಲ್ಲಿ ತೂವೊಂದು ಉಳ್ಳೇರಾರು ಕ್ಲಿಯರ್ ಉಳ್ಳೇರು ಸುಧನ್ನೆ. ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂತಹ ಪ್ರೀತಮ್ ಇವರು ನಮ್ಮ ಈ ರಾಜೇಶ್ ಅಣ್ಣ ಕ್ಲಿಯರ್ ಆಗಿದೆ. ನಮ್ಮ ಸಂಘದ ವತಿಯಿಂದ ಕಿರು ಕಾಣಿಕೆಯನ್ನಿಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಬಲ್ಲು ಕೊರ್ಲೆ ಅಣ್ಣ. ರಾಜೇಶ್ ಇಂಚಿಕೊರ್ಲೆ ಅಂತ ಬಲ್ಲು ಯಾವ Yes, Balbudi. Yes. Aija. Yes. Yes. Ready. ಎರಡು ನಿಮಿಷದ ಆಟದಲ್ಲಿ 1 ಇಂಚು 2 ಇಂಚು 3 ಇಂಚು 3 ಫೀಟ್ 3.5 4 ಫೀಟ್. ಅಭಿನಂದನೆಗಳು. ಸಂತೋಷಣ್ಣ ಬರ್ಬೇಕು. ಸಂತೋಷಣ್ಣ ಒಮ್ಮೆ ಬನ್ನಿ. ಫೈನಲ್ ಪಂದ್ಯಾಟಕ್ಕಾಗಿ ಶಿವಶಕ್ತಿ ಫ್ರೆಂಡ್ಸ್ ಕಳಂಜ ತಂಡವನ್ನ ಅತಿ ಗೌರವದಿಂದ ಅಂಕಣಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬರಲಿ. ಈಗಾಗಲೇ ಮ್ಯಾಚ್ ಮುಗಿತ 5 ನಿಮಿಷಕ್ಕೆ ಮಂಚಿನ ತಂಡಲು ಸಹಜ. ಅಣ್ಣ ದಿವ್ಯ ಜ್ಯೋತಿ ತಂಡಕ್ಕೆ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾ ಇದ್ದಾವೆ. ರಿಯಲಿ ಹ್ಯಾಟ್ಸ್ ಆಫ್ ಯು. ಬಲೆ ನಾಲೆಜ್ಜಿ ಸೀದಾ ಮಲ್ಲು ಬತ್ತನು ಫಸ್ಟ್ಗೆ ಮಲ್ತನೋ ಜಾಸ್ತಿ ಅಣ್ಣ ಅವು ಸಮಸ್ಯೆ ಅಣ್ಣ. ಬಲ್ಲೆ ಶಿವಶಕ್ತಿ ಫ್ರೆಂಡ್ಸ್ ಕಲಂಜ ಬಲೆ ಉಲೈ
ಮ್ಯಾಚ್ ಬಲೆ ಫೈನಲ್ ಮ್ಯಾಚ್ ಈಗ ಪ್ರಾರಂಭ ಆಗ್ತಾ ಇದೆ. ಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘ ಮಿಯಾರ್ ಪುದುವೆಟ್ಟು ನೇತೃತ್ವದ 8 ತಂಡಗಳ ಮಧ್ಯೆ 7 ಪಂದ್ಯಾಟ 2 ಬಹುಮಾನಗಳ ಫೈನಲ್ ಪಂದ್ಯಾಟದ ಪ್ರಥಮ ಸುತ್ತು 2 ನಿಮಿಷಕ್ಕೆ ಸೀಮಿತ. ಹರಿಶಣ್ಣ ನಿವೃತ್ತ ವೀರ ಯೋಧರ 2 ಮಿನಿಟ್ಸ್ ಗೇಮ್ ಇದು, 2 ನಿಮಿಷಕ್ಕೆ ಸೀಮಿತ. ಸಂಘಟಕರಲ್ಲಿ ರಾಜೇಶ್ ಇರ್ತಾರೆ. 3 ಜನ ಸಂಘಟಕರು ಆ ಭಾಗದಲ್ಲಿದ್ದೀರಿ, ಈ ಭಾಗದಲ್ಲಿ 2 ಇದ್ದೀರಿ. ಎಸ್, ರೆಡಿಯಾ? ಎಸ್ ಅಣ್ಣ, ಎಸ್ ರೆಡಿ. ಆತಜಿ ಒಂದು ನಿಮಿಷ ಪ್ರದೀಪ್. ಅಣ್ಣ ಎಸ್, ಒಂದು ನಿಮಿಷ. ರೆಡಿ ರೆಡಿ. 2 ನಿಮಿಷದ ಆಟ ಈಗ ಪ್ರಾರಂಭ ಆಗ್ತಾ ಇದೆ. ಶಿವಶಕ್ತಿ ಕಳಂಜದ ವಿರುದ್ಧವಾಗಿ ಒಂದು ಸುತ್ತಿನ ಮುನ್ನಡೆಯಲ್ಲಿ ಶಿವಶಕ್ತಿ ಕಳಂಜ. ಅಂಕಣದ ಬದಲಾವಣೆ ಆಗ್ತಾ ಇದೆ. ಜೀವ ಜ್ಯೋತಿ ಎಸ್, ಧನಂಡೆ ವಿಶಾಲ್ 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 ಅಣ್ಣ ವಿಶಾಲ್ 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 ಫೋಟೋ ತುಲೆ 12 ಇತ್ತಂడి చాలా వ్యత్యాసం ఇదే పోతా అప్పుడు. ಒಂದು ನಿಮಿಷ. ರಾಜೇಶ್ ಟೀಮ್ ನಾಳೆ ಇಪ್ಪಡು ಪಾರದರ್ಶಕವಾದ ಉಪ್ಪಡು ಅಂಡ್ ತೂಪಿನ ಜವಾಬ್ದಾರಿ ನಮ್ಮ ಅಂಚ ಪಂಡದ ಏರ್ಲ ಅಗ್ಗ ಜಗಡದ ತೀಮದಾಗ ಅಂಚ ಮಲ್ಪುಜೇರು ಅಲ್ಲ ಕರ್ತವ್ಯ ಉಂಡು ನಂಗೆ ಪ್ಲೀಸ್. ಕ್ಲಿಯರ್ ಅಲ್ಲ ರಾಜೇಶ್? ಈ ಕಡೆ ಅವರ ಮೇಲೆ ನನಗೆ ವಿಶ್ವಾಸ ಇದೆ. ಎಸ್ ರೆಡಿ ರೆಡಿ. ಲಸಿಕ ಪ್ರಾರಂಭ ಆಗಿದೆ. ಪ್ರಥಮ ಸುತ್ತಿನಲ್ಲಿ ಬರಲಿ ಚಪ್ಪಾಲಿಯೊಂದಿಗೆ ಅತಿ ಬಲಾಢ್ಯ ತಂಡಗಳ ಮಧ್ಯೆ ತೀವ್ರವಾಗಿರ್ತಕ್ಕ ಸೆಣಸಾಟ. ಒಂದೂವರೆ ಫೀಟ್ ಮುನ್ನಡೆಯಲ್ಲಿ ಶಿವಶಕ್ತಿ ಕಳಂಜಲ್ಲ ಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘದ 2024 8 ತಂಡಗಳ ವಿಜಯ್ ತಂಡ ಶಿವಶಕ್ತಿ ಫ್ರೆಂಡ್ಸ್ ಕಳಂಜ. ದೊಡ್ಡ ಚಪ್ಪಾಳೆಯನ್ನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ದ್ವಿತೀಯ ಸ್ಥಾನವನ್ನು ಪಡ್ಕೊಳ್ತಾ ಇದ್ದ ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸೋ ಮಚ್.
ಈ ಬಾಗಡೆ ಇಂಚ ಒಂದೆಲ್ಲ ಈ ರೀತಿ ಅಷ್ಟಾಪಲ ಏನೇ ಗೊತ್ತಾ ಅಕ್ಕ ಜತ್ತನವೇ ರಾಂಗ್ ಪಾಪ ಅಕ್ಕ ತರಟ್ಟಿಚ್ಚಿ ನಾನು ಬಂಟನೆ ಕೇಳಿ ಎಂಗ್ಳೂರು ಜಪ್ಪನಾಗ್ಲಿ ಈ ಟೀಮ್ ಜಪ್ಪರುಂಡ ಜಪ್ಪರುಂಡ ಎಂಗ್ಳೂರು ಜಪ್ಪರುಂಡ ಮಂಡೆ ಯಾನಾಗ್ಲಿಕ್ಕೆ ಸಪೋರ್ಟ್ ಮಾಡ್ಕೊಂಡು ಸಿಬಿಗೆ ಫ್ರೆಂಡ್ಸ್ ಇಲ್ಲ ಮೇಲ್ನಡ್ಕೆ ಫ್ರೆಂಡ್ಸ್ ಒಂದು ಟೀಮ್ ಇತ್ತು ಮೇಲ್ನಡ್ಕೊಂಡು ಟೀಮ್ ಅಂದ ಅಪ್ಪದ ಮೂಲು ಮುಟ್ಟು ಜಪ್ಪು ಇರ್ಬೋದು ಮೂಲ ಜಪ್ಪ ಜನ ಸೀದಾ ಫೈನಲ್ ಹೋಗ್ಬೇಕು ಮೊದಲೇ ಅಲ್ಲ ಆಲೋಚನೆ ಅಂಚಿದೆ ಒಟ್ಟಾರೆ ಪಾರ್ಟ್ನರ್ನ ಮಕ್ಕಳಿಂದ ಹೋದ್ರದಲ್ಲ ಒಂದು ಒಕ್ಕರನೆ ಟಾಪುಜಿ ಒಕ್ಕರ ಆಪಿಗೆ ಒಕ್ಕರಂಗ ಫಸ್ಟ್ಗೆ ಬಳ್ಳಿರ ಗುಂಡಿ ಮಲ್ಪನಾದ್ರೆ ಅಂತ ಇಕೋಡ ಅತ ಯಮನ್ ಒಂಜಿ ಫೋನ್ ಲೈನ್ ಬಣ್ಣ ಕೊಡ್ಲಿರ ಕಾರ್ ಉಂಟುಂಡೆ ಅದಕ್ಕೆ ಈರೆ ಗೊತ್ತಿಜ್ಜಿ ಪೂರ ಅಷ್ಟೇನು ಸಮೇತ ಮೂರು ಬರ್ತಿತ್ತು ಪೂರ ವ್ಯವಸ್ಥೆ ಇತ್ತು ಇತ್ತು ನೆಂಗ್ಲ ಫಸ್ಟ್ಗೆ ಬಂದೇವು ಜನಕ್ಕೆ ಕೈ ಸರಿ ಉಂಟು ಸರಿ ಗೇಮ್ ಸರಿ ಏನು ಗೊತ್ತಾದ ಬರಂಗ ಆಡಿಕೊಂಡು ಪಾದ ಮುಟ್ಟಿ ಈ ಗ್ರೌಂಡ್ ಗುಂಡಿ ಮಲ್ಪನಾದ್ರೆ ಇತ್ತು ಮಾಹಿತಿ ಊರಲ್ಲಿ ಬರ್ತಿದ್ರು ಎಸ್ ಇದೀಗ ಹಗ್ಗ ಜಗ್ಗಡದ ಮುಕ್ತಾಯವಾಗಿ ವಾಲಿಬಾಲ್ ನ ಕಲರವ ಫೈನಲ್ ನ ಹಣಾಹಣಿ. ಒಂದು ಭಾಗದಲ್ಲಿ SDM ಕಾಲೇಜಿನ ತಾರೆಗಳು ಅಮ್ಮ ಫೌಂಡೇಶನ್ ಮುಖೇನವಾಗಿ, ಆದರೆ ಇನ್ನೊಂದು ಭಾಗದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತರವಾಗಿ ಗುರುತಿಸಿಕೊಂಡಂತ ಬಲಾಢ್ಯ ಆಟಗಾರನ ಒಳಗೊಂಡಂತ ಬ್ರಹ್ಮಶ್ರೀ ಮಿಯಾರು ತಂಡ ಇದೀಗ ಅಂಕಣದ ಒಳಭಾಗದಲ್ಲಿ 9-8 ಚೆಂಡು 9-8 ರಾಕಿ ಕಾಪಿ ನಡಿನಿಂದ ಬಂದಂತ ರಾಕಿ ಸ್ಪ್ರಿಂಗರ್ ಫೀಲ್ಡ್ ನಲ್ಲಿ ದೋಷ, ತಮ್ಮ ಅಸಲಿ ದೋಷವಿದೆ, ಸೂಕ್ತ ವೈದ್ಯರನ್ನ ತಲುಪಬೇಕೆಂಬಂತ ತೀರ್ಪು. 10-8 ಪಂದ್ಯ. ಸರ್ವಿಸ್ ಚೆಂಡು ಅಂಕಣದ ಹೊರಭಾಗದಲ್ಲಿ 9-10 ಸಾಗುತ್ತಿರುವಂತಹ ಪಂದ್ಯ. ಮನು ಕ್ರಮ ಸಂಖ್ಯೆ 4 ಬಲಾಢ್ಯ ಬಾಹುಬಲಿ. 9-10 ಪಂದ್ಯ. ಗುಡ್ ಸರ್ವಿಸ್. ಕಾದು ಕುಳಿತಂತ ಗಿಡುಗ ಇವ ಯಾವತ್ತಿದ್ರು ಡೇಂಜರ್. 10 ಸಮಸ್ಥಿತಿಯ ಹೋರಾಟ, ಫೈನಲ್ ನ ಕದನ, ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟ ಯಾರಾಗಬಹುದು? ಅನು ಸುವರ್ಣ ಕೋಲ್ಕತ್ತಾ ತಂಡವನ್ನು ಪ್ರತಿನಿಧಿಸಿಕೊಂಡಂತ ಬಲಾಢ್ಯ ಹೊಡೆತಗಾರ. ರಾಕಿ ಇವನೇ ಮಾನವ ಮೂರ್ತಿ. ನಮ್ಮ ಅಗ್ಗ ಜಗ್ಗಾಟ ಪೊರ್ಲೋಡು ನಡಪದ ಕೊರ್ನ ಚಿತ್ತನ 12 ಸುರೇಶನ್ನೇ ದಯವಿಟ್ಟು ಅಭಿಮಾನಿ ಬಳಗ ಸುರೇಶನ್ನ ರಾಕೇಶ್ ಆಲಿಯಾಸ್ ರಾಕಿ. ಈ ಭಾಗದಲ್ಲೂ ಕೂಡ ಬಲಾಢ್ಯ ಹೊಡೆತಗಾರರು ತನ್ನ ಕಾರ್ಯನಿಮಿತ್ತ ಈ ಒಂಜಿ ಪಂದ್ಯಾಟನ ಮುಗಿದುಕೊರ್ದು ನಿರ್ಗಮಿಸುವ ನಿಪುಣಚಿತ್ತನ ಸುರೇಶ್ ಪರಿಪಂಡ ಮೇರೆಗೆ ನಮ್ಮ ಮಾತನ ಪರವಾದ ಹೃತ್ಪೂರ್ವಕ ಧನ್ಯವಾದ. 13-11 ಕಾರಣ ಈ ಸಂದರ್ಭದ ಗುರುತಿಸೋದಿಲ್ಲ. ಅಭಿನಂದನೆಗಳು ಸುರೇಶಣ್ಣ. ಓಹೋ ಸೋನು, ವಾಟ್ ಅ ಪ್ಯಾಕ್. 14-11 ಈ ಭಾಗದಿಂದ ಆ ಭಾಗಕ್ಕೆ ಬರಲಪ್ಪದ ಚೆಂಡು. ಸರ್ವಿಸ್ ನಲ್ಲಿ ಮಿತ್ರ ಅಣ್ಣ ಸೇವೆ, ಇದು ಸ್ವಯಂಕೃತ ಅಪರಾಧ. 12-14
ಮತ್ತೆ ಬಾಹುಬಲಿ, ಎಸ್ ಬಲಾಢ್ಯ ಸರ್ವಿಸ್, ಆದರೆ ಅಂಕಣದ ಹೊರಭಾಗದಲ್ಲಿ 15-12, 15-12. ಎಸ್ ಈ ಭಾಗದಲ್ಲಿ ಕಾಪಿನಾಡಿನಿಂದ ಆಗಮಿಸಿಕೊಂಡಿರುವಂತ ರಾಕಿ, ಸರ್ವ ಪ್ರೇಕ್ಷಕರು ಕೂಡ ಪ್ರಸ್ತುತ ರಾಕಿ ಎಂಬಂತ ನಾಮಧೇಯ. ಎಸ್ ಗುಡ್ ಶಾಟ್ ಪ್ರತೀಕ್, ಎದೆ ಸಂಖ್ಯೆ 10ರ ಪ್ರತೀಕ್ ಬಲಾಢ್ಯ ಹೊಡೆತ, SDM ನ ವಿದ್ಯಾರ್ಥಿ. 13-15, 13-15 ಪಂದ್ಯ. ಗುಡ್ ಸರ್ವಿಸ್ ಮನು, ಸೋನು ಹೊಡೆತಕ್ಕೆ ಅಲ್ಟ್ರಾಟೆಕ್ ಸಿಮೆಂಟಿನ ತಡೆತ, ಬಲಾಢ್ಯತೆ ಹೊಡೆತಗಾರ. 14-15, 14-15 ಒಂದು ಅಂಕದ ಹಿನ್ನಡೆಯಲ್ಲಿರುವಂತ ಅಮ್ಮ ಫೌಂಡೇಶನ್ ಈ ಭಾಗದ ತಂಡ. ಗೆದ್ದ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಲಿದೆ. ಸೋತ ತಂಡಕ್ಕೆ ದ್ವಿತೀಯ ಸ್ಥಾನದ ಪಟ್ಟ. ಓಹೋ ರಾಕಿ ಹೊಡೆತಕ್ಕೂ ತಡೆತ, 15ರಲ್ಲೂ ಸಮಸ್ಥಿತಿಯ ಹೋರಾಟ. 15 ಈಚ್, 15-15ರ ಸಮಸ್ಥಿತಿಯ ಹೋರಾಟವನ್ನ ಕಾಣುತ್ತಿರುವಂತಹ ಈ ತಂಡಗಳು. ಎಸ್ ಓಹೋ ಒಂದಂಕದ ಮುನ್ನಡೆಯನ್ನು ಸ್ಥಾಪಿಸಿಕೊಂಡಿರುವಂತಹ ಈ ಭಾಗದ ಅಮ್ಮ ಫೌಂಡೇಶನ್ ತಂಡ. SDM ಕಾಲೇಜಿನ ತಾರೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತರವಾಗಿ ಗುರುತಿಸಿಕೊಂಡು ಇದೀಗ ಮುಕ್ತ ವಿಭಾಗದ ಪಂದ್ಯಾವಳಿಯಲ್ಲಿ ಈ ಒಂದು ಮೈದಾನದಲ್ಲಿ ವಾಲಿಬಾಲ್ ನ ಹಬ್ಬವೇ ಹಬ್ಬ. ಎಸ್ ಸರ್ವಿಸ್ ನಲ್ಲಿ ವೈಫಲ್ಯತೆ. 16 ಈಚ್, 16-16. ಸೆಂಟರ್ ಬ್ಲಾಕಿಂಗ್ ವಿಭಾಗದಲ್ಲಿ ಧರ್ಮವೀರ ಕಾರ್ಕಳದ ಪ್ರತಿಭೆ. ಎಸ್ ಬಲಾಢ್ಯ ಹೊಡೆತ, ಆದರೆ ತಪ್ಪನ್ನ ಪರಿಚಯಿಸಿಕೊಂಡಂತ ತೀರ್ಪುಗಾರರು. 17-16, 17-16. ಎಸ್ ಮನು ಹೊಡೆತ ಆಯ ತಪ್ಪಿದೆ. 18-16 ಪಂದ್ಯ. 21ರ ಸೆಟ್ನ ಮುಖೇನವಾಗಿ ಕಾಣಲಿಕ್ಕೆ ಇರುವಂತಹ ಪಂದ್ಯ. 18-16, 2 ಅಂಕದ ಹಿನ್ನಡೆಯಲ್ಲಿರುವಂತಹ ಅಮ್ಮ ಫೌಂಡೇಶನ್ ತಂಡ. ದಯಮಾಡಿ ಬಾಲ್ ಬಾಯ್ಸ್. 18-16 ಪಂದ್ಯ. 18-16. ಗುಡ್ ಸರ್ವೀಸ್, ಸರ್ವೀಸ್ ಅನ್ನಗ. ಓಹೋ ಓಹೋ 19-16. ಹೊಡೆತ ಬಲಾಢ್ಯವಾಗಿತ್ತು, ಅಂಕಣದ ಹೊರಭಾಗದಲ್ಲಿತ್ತು. 19-16. ಎಸ್ ಬಲಾಢ್ಯ ಬಾಹು ಮನು ಹೊಡೆತ. 17-19, 17-19 ಸಾಗುತ್ತಿರುವಂತಹ ಪಂದ್ಯ. ರೋಚಕವಾಗಿ ಪ್ರೇಕ್ಷಕರ ಮನವನ್ನ ಗೆಲ್ಲುತ್ತಿರುವಂತಹ ಪಂದ್ಯ. ಕೈಕಟ್ಟಿ ಕುಳಿತಂತ ಪ್ರೇಕ್ಷಕರನ್ನ ಕೈತಟ್ಟುವಂತೆ ಮಾಡುವಂತಹ ಪಂದ್ಯ. ಇದುವೇ ವಾಲಿಬಾಲ್ ಕಲರವ. ಶೂಟ್. ಓಹೋ ಸೋನು ಶೆಟ್ಟಿ. 18-19, 18-19 ಪಂದ್ಯ. 19 19-19.
19 each. ಹತ್ತೊಂಬತ್ತರಲ್ಲಿ ತುರ್ತು ವಿಶ್ರಾಂತಿಯ ಕೋರಿಕೆಯನ್ನು ಮುಂದಿಟ್ಟುಕೊಂಡಂತ ಆ ಭಾಗದ ಬ್ರಹ್ಮಶ್ರೀ ಮಿಯಾರು ತಂಡ. ಡೆಡ್ ಪಾಯಿಂಟ್ ಗಮನಿಸಿಕೊಳ್ಬೇಕು ಆಟಗಾರರು. 21 ಡೆಡ್ 21 ಡೆಡ್ 21. ಸರ್ವಿಸ್ ನಲ್ಲಿ ಸೂಸೈಡೆಡ್ ಕೇಸ್. ಈ ಭಾಗದಿಂದ ಆ ಭಾಗಕ್ಕೆ ಬರಲಪ್ಪದ ಚೆಂಡು. 20-19 ಸೆಟ್ ಪಾಯಿಂಟ್ ಇನ್ ಫೇವರ್ ಆಫ್ ಬ್ರಹ್ಮಶ್ರೀ. ಗುಡ್ ಸರ್ವಿಸ್ ಎನ್ನಪ್ಪನೆಗ. ಓಹೋ ಚೆಕ್ ಔಟ್. 20-20 ಕಂಟಿನ್ಯೂ. ಡೆಡ್ ಪಾಯಿಂಟ್ ಅತ್ತು ಕಂಟಿನ್ಯೂ. 20 each. ರಾಕೆಟ್ ಶಾಟ್ ಸೋನು ಶೆಟ್ಟಿ. ಈತನ ಹೊಡೆತ ಕಬ್ಬಿರತೆ. 21-20 ಪಂದ್ಯ. ಇವರಿಗೆ 1 ಬೇಕು, ಅವರಿಗೆ 2 ಸಾಕು. ಇದರೊಂದಿಗೆ ಪ್ರಥಮ ಸೆಟ್ ಅನ್ನು ತನ್ನದಾಗಿಸಿಕೊಂಡಿರುವಂತಹ ಆತಿಥೇಯ ತಂಡ ಬ್ರಹ್ಮಶ್ರೀ ಮಿಯಾರು ತಂಡ, ರಾಷ್ಟ್ರೀಯ ಆಟಗಾರರನ್ನು ಒಳಗೊಂಡಂತ ಆತಿಥೇಯ ತಂಡ. ಕ್ರಮ ಸಂಖ್ಯೆ 4ರಲ್ಲಿ ರಾಕಿ ಚಿಕ್ಕಮಗಳೂರು, ಅದೇ ರೀತಿ ಕಾರ್ಕಳದ ಪ್ರತಿಭೆ ವೀರ ಸೆಂಟರ್ ಬ್ಲಾಕರ್, ಅದೇ ರೀತಿ ಸೋನು ಶೆಟ್ಟಿ, ಅದೇ ರೀತಿಯಾಗಿ ಅನು ಸುವರ್ಣ, ಅದೇ ರೀತಿಯಾಗಿ ಎತ್ತುಗಾರನಾಗಿ ಅನುಸ್ ಆಳ್ವಾಸ್. ಬಲಿಷ್ಠತೆಯ ತಂಡವನ್ನ ಕಟ್ಟಿಕೊಂಡು ಬಂದಂತ ಈ ಭಾಗದ ತಂಡ ಬಲಾಢ್ಯ ಆಟಗಾರರು. ವಾಲಿಬಾಲ್ ನಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿರುವಂತ ಬಲಾಢ್ಯ ಆಟಗಾರರು ಒಂದು ಭಾಗದಲ್ಲಿ, ಆದ್ರೆ ಇನ್ನೊಂದು ಭಾಗದಲ್ಲಿ ನಾವೇನು ಕಮ್ಮಿಲ್ಲ ಎಂಬಂತೆ ಬಲಾಢ್ಯತೆಯ ಹೊಡೆತಕ್ಕೆ ಸಾಕ್ಷಿಯಾಗಿ ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳದ ತಂಡ ಎಸ್ಡಿಎಂ ತಾರೆಗಳ ಅಮ್ಮ ಫೌಂಡೇಶನ್. ಎಸ್ 265ರಿಂದ 270ರವರೆಗೆ ತೂಗುವ ಚೆಂಡಿಗೆ ವಾರಸ್ವರನಿಲ್ಲ. ಅನಾಥವಾಗಿ ಬಿದ್ದಂತ ವಾಲಿಬಾಲ್ ಚೆಂಡು. ಒನ್ ಲವ್ ಮೊದಲ ಪ್ರಗತಿಯಲ್ಲಿ ಉದ್ದನೆಯ ಸರ್ವಿಸ್, ರಾಕಿ ಸರ್ವಿಸ್ ನೇರ ಅಡುಗೆ ಮನೆಗೆ. ಒಂದು ಸಮಸ್ಥಿತಿಯ ಹೋರಾಟ. ಅನು ಸುವರ್ಣ ಖೇಲೋ ಇಂಡಿಯಾ ಚಾಂಪಿಯನ್ಶಿಪ್ ನಲ್ಲಿ ಕೋಲ್ಕತ್ತಾ ಪರವಾಗಿ ಆಡಿದ ಬಲಾಢ್ಯ ಆಟಗಾರ. ಕ್ರಮ ಸಂಖ್ಯೆ 14ರಲ್ಲಿ ಗುರುತಿಸಿಕೊಳ್ತಿರುವಂತ ಅನು ಸುವರ್ಣ. ಮತ್ತೊಂದು ಭಾಗದಲ್ಲಿ ಸರ್ವಿಸ್ ವಿಭಾಗದಲ್ಲಿ ಇರುವಂತ ರಾಕೇಶ್ ರಾಕಿ ಚಿಕ್ಕಮಗಳೂರು. ಎಸ್ ಸರ್ವಿಸ್. ಕರ್ನಾಟಕದ ಪ್ರತಿಭಾನ್ವಿತ ಆಟಗಾರರು ಈ ಭಾಗದಲ್ಲಿ 4-1 ವಿಶ್ರಾಂತಿಯ ಕೋರಿಕೆ.
ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕವನ್ನು ಬದಲಿಸಿದಂತ ರಾಕಿ ಇದೀಗ ನಮ್ಮ ಬ್ರಹ್ಮಶ್ರೀ ತಂಡದ ಪಾಲಯದಲ್ಲಿ. ಓಹೋ, ಕಾರ್ಕಳದ ವೀರ ಸೆಂಟರ್ ಬ್ಲಾಕರ್ ಬಲಾಢ್ಯ ತಡೆತವನ್ನು ನೀಡಬಲ್ಲಂತ ಉಡುಪಿಯ ಕಾರ್ಕಳದಿಂದ ಬಂದಂತ ಬಲಾಢ್ಯ ಹೊಡೆತಗಾರ ವೀರ. ಆರು ಒಂದು 6-1 6-1. ಅಲ್ಲಲ್ಲೇ ಮೊದಲ ಚೆಂಡಿಗೆ ವಾರಸ್ವರನಿಲ್ಲ. ರಾಕಿ ರಾಕಿ ಎಂಬಂತ ಕೂಗು. ದಯಮಾಡಿ ಲೈಟ್ ಅನ್ನು ಆಫ್ ಮಾಡಿ, ದಯಮಾಡಿ ಎದುರಾಳಿ ಆಟಗಾರಿಗೆ. ಎಸ್, ಥ್ಯಾಂಕ್ ಯು. ಓಹೋ, ಈತನೇ ರಾಕಿ ಮಾನವ ಮೂರ್ತಿ, ಮುಟ್ಟಿದ್ದೆಲ್ಲ ಚಿನ್ನ. ನಮ್ಮೂರ ಚಿನ್ನ ಇಲ್ಲಿ ರಾಕಿ. ಎಸ್, ಸರ್ವಿಸ್ ನಲ್ಲಿ ವೈಫಲ್ಯತೆಯಿಂದ 2-8 ಪಂದ್ಯ. 2-8 2-8. ಆ ಭಾಗದಲ್ಲಿ ಬಲಾಢ್ಯ ಸರ್ವಿಸ್ ನ ವೀರ ಮನು ಬೆಂಗಳೂರು. ಸರ್ವಿಸ್ ಅಂಕಣದ ಹೊರ ಭಾಗಕ್ಕೆ ಆಯಾ ತಪ್ಪಿದ ಸರ್ವಿಸ್. 9-2. ಪದೇ ಪದೇ ತಪ್ಪು, ಪದೇ ಪದೇ ತಪ್ಪನ್ನ ಮಾಡುವಂತಿಲ್ಲ. 3-9. ಮತ್ತೆ ತಪ್ಪನ್ನ ಮಾಡುತ್ತಿರುವ 2 ಭಾಗದ ತಂಡದ ಆಟಗಾರರು ಸರಾಗವಾಗಿ ಔಟ್ ಆಫ್ ದ ಪಾರ್ಕ್. 10-3 10-3. ಯಮ್ನಾಡಿ ಬಲಾಢ್ಯತೆಯ ಗಾರ್ಡನ್ ನಿರ್ಮಿಸುತ್ತಿರುವಂತಹ ಈ ಭಾಗದ ರಾಷ್ಟ್ರೀಯ ಮಟ್ಟದ ಆಟಗಾರರು. (4-11) 4-11. ಗೆಲ್ಲಲೇಬೇಕಾದಂತ ಅನಿವಾರ್ಯತೆಯಲ್ಲಿರುವಂತಹ ಆ ಭಾಗದ ತಂಡ ಗೆದ್ದರೆ ಮಾತ್ರ ತೃತೀಯ ಸೆಟ್ಟು. ವೀರ ಧರ್ಮವೀರ ಜಾಲಿಗೆಯ ಸ್ಪರ್ಶ ಎಂಬ ತೀರ್ಪು. 5-11. 5-11. ಆರು 11ರಲ್ಲಿ ಬೆನ್ನಟ್ಟುತ್ತಿರುವಂತ ಅಭಾಗದ ಅಮ್ಮ ಫೌಂಡೇಶನ್ ತಂಡ. 6-11. ಓಹೋ, ಉದ್ದನೆಯ ಸರ್ವಿಸ್ ವಿಭಾಗದಲ್ಲಿ ತಪ್ಪನ್ನ ಮಾಡುತ್ತಿರುವಂತ ಮನು. ಹೊಂದಾಣಿಕೆಯ ಕೊರತೆ. 13-6. 13-6. ರಾಕಿ (14-6). 14-6.
ಗುಡ್ ಶಾಟ್. ಮನು ಮುಖ್ಯವಾಗಿ ಸಿಡಿಲ ಬರದ ಹೊಡೆತ. 7-14 7 ಅಂಕದ ಸ್ಪಷ್ಟ ಹಿನ್ನಡೆಯಲ್ಲಿರುವಂತಹ ಅಮ್ಮ ಫೌಂಡೇಶನ್ ತಂಡ ಬೆನ್ನಟ್ಟಲೇಬೇಕಾದಂತ ಅನಿವಾರ್ಯತೆ. ಗೆದ್ದರೆ ಮಾತ್ರ ಮುಂದಿನ ಹಂತ, ಸೋತರೆ ದ್ವಿತೀಯ ಅರ್ಹತೆ. ಗುಡ್ ಶಾಟ್. ತಡೆತವನ್ನ ಬೇದಿರಿಸುವಂತ ಹೊಡೆತ, ತಡೆತವನ್ನ ಹಿಮ್ಮುಗ್ಗಿದಂತ ಹೊಡೆತ. ಮನು 8-14 8-14 8-14. ಹದಿನೈದು 8 15-8 15-8. ಯಸ್ ಸೋನು ಆ ಭಾಗದಿಂದ ಈ ಭಾಗಕ್ಕೆ ಬರಲು ಬಿಡದ ಚೆಂಡು. ಸೋನು ಮುಖೇನವಾಗಿ ಅಂಕವನ್ನ ಪಡೆದುಕೊಳ್ಳುತ್ತಿರುವಂತ ಈ ಭಾಗದ ತಂಡ. 16-8. ಯಸ್ ಬಲಾಢ್ಯ ತೊಡೆತ ವೀರ ಕಾರ್ಕಳ. ವಿಶ್ರಾಂತಿಯ ಕೋರಿಕೆ, ಸ್ಪಷ್ಟತೆಯ ಹಿನ್ನಡೆಯನ್ನ ಸ್ಥಾಪಿಸಿಕೊಂಡಂತ ಅಮ್ಮ ಫೌಂಡೇಶನ್ ತಂಡ ತುರ್ತು ಸಭೆಯಲ್ಲಿ ಲಾಭದಾಯಕ ಹೊಡೆತವನ್ನ ಸಿಡಿಲ ಹಬ್ಬದ ಹೊಡೆತಕ್ಕೆ ಮುನ್ಸೂಚನೆಯೊಂದಿಗೆ ತುರ್ತು ಸಭೆಯನ್ನ ಕರೆಸಿಕೊಂಡಂತ ಆ ಭಾಗದ ತಂಡ ಇದೀಗ ಕಾಣಬೇಕಾಗಿದೆ ತುರ್ತು ಸಭೆಯ ಲಾಭದಾಯಕ ಯಾವ ತಂಡಕ್ಕೆ ಎಂಬುದನ್ನು. ಆ ನಿಟ್ಟಿನಲ್ಲಿ ಇದೀಗ 17-8 ಪಂದ್ಯ. ರಾಕಿ ಸಮಲೋಚಿತ ಸಭೆಯ ಪರಿಪೂರ್ಣತೆಯ ಲಾಭದಾಯಕ ಹೊಡೆತವನ್ನ ಸಿಡಿಸಿಕೊಂಡಂತ ಆ ಭಾಗದ ಅಮ್ಮ ಫೌಂಡೇಶನ್ ತಂಡ 9-17 ಪಂದ್ಯ 17 ಪಂದ್ಯ 10-17 10-17 ಎಸ್ ಜಾಳಿಗೆಯ ಸ್ಪರ್ಶ 18-10 18-10 ಎಸ್ ಜಾಳಿಗೆಯ ಸ್ಪರ್ಶ 19-10 19-10 ಎಸ್ ಪರಿಪೂರ್ಣತೆಯ ವಿಜಯದ ಪತಾಕೆಯನ್ನು ಹಾರಿಸುವಂತ ತವಕದಲ್ಲಿ ಘೋಷಣೆಗಳು ಮಾತ್ರ ಬಾಕಿ ಇವೆ ಹೊರತು ಮುಗಿದೆಲ್ಲ ಉತ್ತರವನ್ನ ಸಿಡಿಲಬ್ಬರ ಹೊಡೆತ ಮುಖೇನವಾಗಿ ಸಿಡಿಲಬ್ಬರದ ಹೊಡೆತಗಳ ಮುಖೇನವಾಗಿ ಗುರುತಿಸಿಕೊಳ್ತಾ ಇದ್ದಾರೆ ರೀಸರು. ಲೆವೆನ್ ಲಾಸ್ಟ್ 11-20 ಪಂದ್ಯ. ಚಾಂಪಿಯನ್ ಪಟ್ಟದ ರೂವಾರಿಗಳು ಇದರೊಂದಿಗೆ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿಕೊಳ್ಳುತ್ತಿರುವಂತಹ ಆತಿಥೇಯ ತಂಡ ಬ್ರಹ್ಮಶ್ರೀ ಮಿಯಾರು ತಂಡ ಈ ಒಂದು ಸಾಲಿನ ಪ್ರಥಮ ಬಹುಮಾನವನ್ನು ತನ್ನದಾಗಿಸಿಕೊಳ್ಳುತ್ತಾ ಇದೆ. ದ್ವಿತೀಯ ಸ್ಥಾನವನ್ನ ಅಮ್ಮ ಫೌಂಡೇಶನ್ ತಂಡ ತನ್ನದಾಗಿಸಿಕೊಳ್ಳುತ್ತಾ ಇದೆ. ತೃತೀಯ ಸ್ಥಾನವನ್ನ ಕಯರ್ತಡ್ಕ ತಂಡ ತನ್ನದಾಗಿಸಿಕೊಳ್ಳುತ್ತಾ ಇದೆ. 4ನೇ ಸ್ಥಾನವನ್ನ ಬ್ರದರ್ಸ್ ಬೆಳ್ತಂಗಡಿ ತಂಡ ತನ್ನದಾಗಿಸಿಕೊಂಡಿದೆ. ಇದೀಗ ಸಮಾರೋಪ ಸಮಾರಂಭ ಬಹುಮಾನ ವಿತರಣಾ ಕಾರ್ಯಕ್ರಮ ತಮ್ಮ ಮುಖ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ಡ್
ಮಿಯಾರು ಉನ್ನತವ ತೀರ್ದ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ 140ನೇ ಜನ್ಮದಿನಾಚರಣೆ ಪ್ರಯುಕ್ತ ನಡತನ ಈ ಒಂಜಿ ಕ್ರೀಡಾಕೂಟ ಬುಕ್ಕ ಗುರು ಪೂಜೆ. ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಗಳು ನಮ್ಮ ಐತೆ ಮಾತೆಲ್ಲ ಸೇರೊಂದ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾಯಿನ ಸಂತೋಷ್ ಕೇಸಿ ವಯಸ್ಸವ ನೋಡೊಂದು ಕೇಳೊಂದಿಲ್ಲ. ಅಂಚನೆ ಮುಖ್ಯ ಅತಿಥಿಲಾದ ಬಾರಿ ಪೊರ್ತುಗು ದುಂಬೆ ನಮ್ಮೊಟ್ಟಿಗೂ ಸೇರೊಂದು ಪೂರ ಕ್ರೀಡೆಗಳನ್ನ ವೀಕ್ಷಣೆ ಮಲ್ತನ ಸತ್ಯಜಿತ್ ಸುರತ್ಕಲ್ ಅಧ್ಯಕ್ಷರೇ, ರಾಷ್ಟ್ರೀಯ ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ಉನ್ನತ ಅಧ್ಯಕ್ಷರಾಯಿನ ಸತ್ಯಜಿತ್ ಸುರತ್ಕಲ್ ಮೇಲ ನಮ್ಮೊಟ್ಟುಗಳೇರು. ಅಂಚನೆ ಬೆಳ್ತಂಗಡಿ ಬಿಲ್ಲವ ಸಂಘದ ಅಧ್ಯಕ್ಷರಾಯಿನ ಶ್ರೀಯುತ ಜಯವಿಕ್ರಮ್ ಕಲ್ಲಾಪುಲ ನಮ್ಮೊಟ್ಟಿಗೂ ಸೇರೊಂದೇರು. ಅಂಚನೆ ಶ್ರೀ ನಾಗೇಶ್ ಕುಮಾರ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗ್ರಾಮೀಣ ಬೆಳ್ತಂಗಡಿ ಮೇಲ ನಮ್ಮ ವೇದಿಕೆ ಉಳ್ಳೇರು. ಅಂಚ ಶ್ರೀ MK ಪ್ರಸಾದ್ ಅಧ್ಯಕ್ಷರು ಯುವ ಬಿಲ್ಲವ ವೇದಿಕೆ ಬೆಳ್ತಂಗಡಿ ತಾಲೂಕು, ಶ್ರೀಮತಿ ಸುಮತಿ ಪ್ರಮೋದ್ ಅಧ್ಯಕ್ಷರು ಮಹಿಳಾ ಬಿಲ್ಲವ ವೇದಿಕೆ ಬೆಳ್ತಂಗಡಿ ತಾಲೂಕು, ಅಂಚನೆ ನಮ್ಮೊಟ್ಟು ಗೌರವ ಉಪಸ್ಥಿತರು ಶ್ರೀ ಪೂರ್ಣಾಕ್ಷ ಬಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಪುದುವೆಟ್ಟು, ಶ್ರೀ ರಾಮೇಂದ್ರನ್ ಸದಸ್ಯರು ಗ್ರಾಮ ಪಂಚಾಯತ್ ಪುದುವೆಟ್ಟು, ಶ್ರೀ ಲೋಕಯ್ಯ ಪೂಜಾರಿ ಅಧ್ಯಕ್ಷರು ಶ್ರೀ ಗುರುನಾನಕ ಸ್ವಾಮಿ ಸೇವಾ ಸಂಘ ಪುದುವೆಟ್ಟು, ಶ್ರೀ ಗೋಪಿನಾಥ್ ವಿಕೆ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ನಾರಾಯಣ ಗುರು ಸೇವಾ ಸಂಘ ಮಿಯಾರು, ಶ್ರೀ ಗೋಪಿದಾಸನ್ PK ಅಂಚನೆ ಶ್ರೀಮತಿ ನಮಿತಾ ಕೆ ಪೂಜಾರಿ ನಿರ್ದೇಶಕರು ಶ್ರೀ ಗುರುನಾನಕ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ, ಶ್ರೀ ಸುನೀಲ್ ಕನ್ಯಾಡಿ ನಿರ್ದೇಶಕರು ಶ್ರೀ ಗುರುನಾನಕ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ. ಅಂಚನೆ ಈ ವೇದಿಕೆ ನಮ್ಮ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕಾರ ಮಲ್ಪರಿಪ್ಪನ ಅಂಚಿತ್ತನ ಶ್ರೀ ಶಶಿಧರ್ CEO ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಧರ್ಮಸ್ಥಳ. ಅಂಚನೆ ಶ್ರೀ ಪ್ರಶಾಂತ್ ಪೂಜಾರಿ ಅಧಿಕಾರಿ ಮಂಗಳೂರು ಅರಣ್ಯ ಸಂಚಾರಿ ದಳ. ಮಕ್ಕಳು ಪೂರ ಈ ವೇದಿಕೆ ನಮ್ಮೊಟ್ಟಿಗೂ ಸೇರೊಂದೇರು. ಮಕ್ಕಳನ್ನು ಪೂರ ಈ ಒಂದು ಕಾರ್ಯಕ್ರಮಗೂ ಗೌರವಪೂರ್ವಕವಾದ ಸ್ವಾಗತ ಮಲ್ಪಡು ಬಂದದ್ದು ಶ್ರೀ ಸುರೇಶ್ ಮಾಸ್ಟರ್ಡ ವಿನಂತಿನ ಮಲ್ತೊಂದುಲ್ಲ. ಎಲ್ಲರಿಗೂ ಸಂಜೆ ನಮಸ್ಕಾರಗಳನ್ನು ತಿಳಿಸ್ತಾ, ಈ ದಿನ ಬೆಳಗಿನಿಂದ ಶ್ರೀನಾರಾಯಣ ಗುರುಗಳ ಬಿಲ್ಲವ ಸೇವಾ ಸಂಘದ ವತಿಯಿಂದ ಶ್ರೀನಾರಾಯಣ ಗುರುಗಳ 170ನೇ ಜನ್ಮದಿನಾಚರಣೆ ಪ್ರಯುಕ್ತ ಬಿಡುವನ್ನು ನೋಡಿಕೊಂಡು ಈ ದಿನ ನಾವು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನೆಲ್ಲ ಆಯೋಜಿಸಿದ್ದೆವು. ಈ ಕಾರ್ಯಕ್ರಮದಲ್ಲಿ ನಮ್ಮ ಹೇಳಿಕೆಗೆ ಹೋಗೊಟ್ಟು ಬಹಳ ದೂರದಿಂದ ವಿಶೇಷ ಅತಿಥಿ ಅಭ್ಯಾಗತರು ಆಗಮಿಸಿದ್ದೀರಾ. ತಮ್ಮೆಲ್ಲರನ್ನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಸಂತೋಷ ಪಡ್ತಿದ್ದೇನೆ. ಪ್ರಥಮತಃ ನಮ್ಮ ಸಂಘದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಂತೋಷ್ ಕೇಸಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆ ಈ ಕಾರ್ಯಕ್ರಮದಲ್ಲಿ ದೂರದ ಮಂಗಳೂರಿನಿಂದ ಬಹಳಷ್ಟು ಉತ್ಸುಕತೆಯಿಂದ ನಮ್ಮ ಹೇಳಿಕೆಗೆ ಹೋಗೊಟ್ಟು ನಮ್ಮ ಪ್ರೀತಿಯ ಶ್ರೀಯುತ ಸತ್ಯಜಿತ್ ಸುರತ್ಕಲ್ ರಾಜ್ಯಾಧ್ಯಕ್ಷರು ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ಕರ್ನಾಟಕ ಇವರು ಈ ಹಳ್ಳಿಯಲ್ಲಿನ ಈ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ಬಹಳ ಪ್ರೀತಿಯಿಂದ ಆಗಮಿಸಿದ್ದೀರಾ ಸರ್. ತಮಗೆ ನಮ್ಮ ಸಂಘದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಇವರಿಗೆ ಸುಧಾಕರನ್ ಗಾನದ ಕೊಟ್ಯ ಹೂಗುಚ್ಚ ನೋಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಜಯವಿಕ್ರಮ ಕಲ್ಲಾಪು ಅಧ್ಯಕ್ಷರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ, ನಮ್ಮ ಮಾತೃ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತರನ್ನು ಗೌರವಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ ಸರ್.
ಇವರನ್ನು ದಿನೇಶ್ MS ಇವರು ಹೂಗುಚ್ಚ ಕೊಟ್ಟು ಗೌರವಿಸಬೇಕಂತ ಕೇಳ್ತಾ ಇದ್ದೇವೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ತುಂಬು ಹೃದಯದ ಸಹಕಾರ ನೀಡುತ್ತಿರುವಂತವರು ಶ್ರೀಯುತ ನಾಗೇಶ್ ಕುಮಾರ್ ಗೌಡ ಅವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗ್ರಾಮೀಣ ಬೆಳ್ತಂಗಡಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಜೊತೆ ಕೈ ಜೋಡಿಸುತ್ತಿರುವಂತಹ ಶ್ರೀಯುತರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಇವರಿಗೆ ವಿಜಯನ್ ಕರಂಬಾರು ಹೂ ಗುಚ್ಚ ಕೊಟ್ಟು ಗೌರವಿಸಬೇಕಂತ ಕೇಳ್ತಾ ಇದ್ದೀವಿ. ಇನ್ನೋರು ಅತಿಥಿಗಳು ನಮ್ಮೆಲ್ಲರ ಹಿತೈಷಿಗಳಾಗಿರುವಂತಹ ಶ್ರೀಯುತ MK ಪ್ರಸಾದ್ ಅಧ್ಯಕ್ಷರು ಯುವ ಬಿಲ್ಲವ ವೇದಿಕೆ ಬೆಳ್ತಂಗಡಿ. ತಮಗೂ ನಮ್ಮ ಸಂಘಟನೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಇವರಿಗೆ ಪವಿತ್ರನ್ ಅಂಕದ ಮಜಲ್ ಬಂದು ಹೂಗುಚ್ಚ ನೋಡಿ ಸ್ವಾಗತ ಕೇಳ್ತಾ ಇದ್ದೇವೆ. ಲಕ್ಷ್ಮಣ್ ಅಂಕದ ಮಜಲ್. ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಶ್ರೀಮತಿ ಸುಮತಿ ಪ್ರಮೋದ್ ಅಧ್ಯಕ್ಷರು ಮಹಿಳಾ ಬಿಲ್ಲವ ವೇದಿಕೆ ಬೆಳ್ತಂಗಡಿ. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನದಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೇಡಮ್. ಇವರಿಗೆ ಸೀಬಾ ಫ್ರಾನ್ಸಿಸ್ ನಡುವಿಂಜಾಲು ಇವರು ಬಂದು ಹೂಗುಚ್ಚ ಕೊಟ್ಟು ಗೌರವಿಸಬೇಕಾಗಿ ಕೇಳ್ತಾ ಇದ್ದೇವೆ. ಆಗಮಿಸಿ ತಮ್ಮ ಅನ್ಯ ಕಾರ್ಯಕ್ರಮದ ನಿಮಿತ್ತ ತೆರಳಿರುವಂತಹ ಶ್ರೀಯುತ ಪ್ರೀತಮ್ ಡಿ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಧರ್ಮಸ್ಥಳ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಪೂರ್ಣಾಕ್ಷ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಪುದುವೆಟ್ಟು, ತಮಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಅನೀಶ್ ನಡುವಿಂಜಾಲ್ ಬಂದು ಹೂಗುಚ್ಚ ಕೊಟ್ಟು ಗೌರವಿಸಬೇಕಾಗಿ ಕೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವಂತಹ ಶ್ರೀಮತಿ ನಮಿತಾ ಕೆ ಪೂಜಾರಿ, ನಿರ್ದೇಶಕರು ಶ್ರೀ ಗುರುನಾರಾಯಣ ಬಿಲ್ಲವ ಸೇವಾ ಸಂಘ ಬೆಳ್ತಂಗಡಿ, ತಮಗೂ SNDPಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೇಡಮ್. ಶ್ರೀಯುತರಿಗೆ ಶಶಿ ಕುಮಾರ್ ಕರ್ಮಾರು ಬಂದು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ಕೇಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಈ ದಿನ ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ಶ್ರೀಯುತ ಶಶಿಧರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಧರ್ಮಸ್ಥಳ, ನಮ್ಮ ಹಿತೈಷಿಗಳು ಆಗಿರುವಂತಹ ತಮಗೆ ಈ ಸಭೆಗೆ ತುಂಬು ಹೃದಯದ ಸ್ವಾಗತ ಸರ್. ಇವರಿಗೆ ಮನೋಜ್ ಕರ್ಮಾರು ಬಂದು ಹೂಗುಚ್ಚ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಸಮಾರಂಭದ ಕಳೆಯನ್ನು ಹೆಚ್ಚಿಸಿರುವಂತಹ ಓರ್ವ ಅಧಿಕಾರಿ ಹೇಗಿರಬೇಕು ಅನ್ನೋದನ್ನು ತಮ್ಮ 9 ವರ್ಷಗಳ ಸೇವೆಯಲ್ಲಿ ಈ ಭಾಗದಲ್ಲಿ ತೋರಿಸಿಕೊಟ್ಟಿರುವಂತಹ ಶ್ರೀಯುತ ಪ್ರಶಾಂತ್ ಪೂಜಾರಿ ಇತ್ತೀಚೆಗೆ ತಾನೇ ಮುಖ್ಯಮಂತ್ರಿಗಳ ಪದಕವನ್ನು ಸ್ವೀಕರಿಸಿ ಇಂದು ನಮ್ಮ ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ. ತಮಗೆ SNDPಯ ವತಿಯಿಂದ ಹಾಗೆ ಈ ಊರಿನ ಸಮಸ್ತರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಶ್ರೀಯುತರಿಗೆ ಮನೋಜ್ ಏರಳಿಕೆ ಬಂದು ಹೂಗುಚ್ಚ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಉಪಸ್ಥಿತಿರುವಂತಹ ಇನ್ನೂರು ಅತಿಥಿಗಳು ಶ್ರೀಯುತ ಸುನಿಲ್ ಕನ್ಯಾಡಿ, ನಿರ್ದೇಶಕರು ಶ್ರೀ ಗುರುನಾರಾಯಣ ಬಿಲ್ಲವ ಸೇವಾ ಸಂಘ ಬೆಳ್ತಂಗಡಿ. ತಮಗೂ ಕೂಡ SNDPಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಶ್ರೀಯುತರಿಗೆ ಅಭಿಷೇಕ್ ಬಸ್ತಿ ಬಂದು ಹೂಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಶ್ರೀಯುತ ರಾಮೇಂದ್ರನ್ ಸದಸ್ಯರು ಗ್ರಾಮ ಪಂಚಾಯತ್ ಪುದುವೆಟ್ಟು, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸರ್. ಶ್ರೀಯುತರಿಗೆ ಸುರೇಶ್ ಕುಮಾರ್ ಕೇರಿಯ ಬಂದು ಹೂಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಇನ್ನೂರು ಅತಿಥಿಗಳು ಶ್ರೀಯುತ ಲೋಕಯ್ಯ ಪೂಜಾರಿ, ಅಧ್ಯಕ್ಷರು ಶ್ರೀ ಗುರುನಾರಾಯಣ ಬಿಲ್ಲವ ಸಂಘ ಪುದುವೆಟ್ಟು, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸರ್. ಶ್ರೀಯುತರಿಗೆ ರಾಜೇಶ್ ಎಂವಿ ಬಂದು ಹೂಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಶ್ರೀಯುತ ಗೋಪಿದಾಸ್ PK, ನಿಕಟಪೂರ್ವ ಅಧ್ಯಕ್ಷರು ಶ್ರೀ ನಾರಾಯಣಗುರು ಬಿಲ್ಲವ ಸಂಘ ಮಿಯಾರು, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ರಾಜೇಶ್ MP ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡುತ್ತಿರುವಂತಹ ಶ್ರೀಯುತ ವಸಂತ ಪೂಜಾರಿ ಪುದುವೆಟ್ಟು, ಮಾಜಿ ಅಧ್ಯಕ್ಷರು ತಾಲೂಕು ಯುವ ಬಿಲ್ಲವ ವೇದಿಕೆ ಬೆಳ್ತಂಗಡಿ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ವಿನೀಶ್ ಪ್ರಾಧ್ಯಾಪಕರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ದಿನದ ವಾಲಿಬಾಲ್ ಪಂದ್ಯಾಟದ ತೀರ್ಪುಗಾರರಾಗಿ ಶ್ರೀಯುತ ಬಾಲಕೃಷ್ಣ ದೈಹಿಕ ಶಿಕ್ಷಣ ಶಿಕ್ಷಕರು ಮುಂಡಾಜೆ, ಶ್ರೀಯುತ ಪ್ರವೀಣ್ ಕೊಯ್ಯೂರು, ಶ್ರೀಯುತ ಕೌಶಲ್ ದೈಹಿಕ ಶಿಕ್ಷಣ ಶಿಕ್ಷಕರು ಮಂಗಳೂರು ಕೂಡ ಬಂದು ನಮ್ಮೊಂದಿಗೆ ಪೂರ್ಣ ಸಹಕಾರ ನೀಡಿರ್ತೀರಿ. ತಮಗೂ ಕೂಡ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಾಲಿಬಾಲ್ ಪಂದ್ಯಾಟದ ವೀಕ್ಷಕ ವಿವರಣೆ ನೀಡಿದಂತಹ ಆಕಾಶ್ ಕೊಕ್ರಾಡಿ, ಹನೀಫ್ ಉಡುಪಿ, ಹಗ್ಗ ಜಗ್ಗಾಟ ವೀಕ್ಷಕ ವಿವರಣೆ ಹಾಗೂ ಪಂದ್ಯಾಟದ ನಿರ್ವಹಣೆ ಮಾಡಿದಂತಹ ಸುರೇಶ್ ಪಡಿಬಂಡ, ಶ್ರೀಯುತ ಸದಾನಂದ ಬಲ್ಯ, ಅದೇ ರೀತಿ ಈ ದಿನದ ನೇರ ಮಾಡುತ್ತಿರುವಂತಹ ಸುದ್ದಿವಾಹಿನಿಯ ರೂಪೇಶ್ ತಂಡದ ಸದಸ್ಯರು, ಎಲ್ಲ ವಾಲಿಬಾಲ್, ಹಗ್ಗ ಜಗ್ಗಾಟ ಹಾಗೂ ವಿವಿಧ ಸ್ಪರ್ಧೆಗಳಿಗೆ ಕ್ರೀಡಾ ಸ್ಫೂರ್ತಿಯಿಂದ ಆಗಮಿಸಿ ಕ್ರೀಡಾಪಟುಗಳಿಗೆ ಊರಿನ ಸಮಸ್ತ ಬಾಂಧವರು ಹಾಗೂ ತಂಡಗಳ ಪ್ರಾಯೋಜಕತ್ವ ವಹಿಸಿದ ಎಲ್ಲ ಪ್ರಾಯೋಜಕರುಗಳಿಗೆ, ಬಹುಮಾನಗಳ ಪ್ರಾಯೋಜಕರು, ಹಾಗೆ ದಿನದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಕಾರ ನೀಡಿದ SNDP ಮಿಯಾರು ಸಂಘದ ಸರ್ವ ಸದಸ್ಯರು, ಪರವೂರ ಕ್ರೀಡಾಭಿಮಾನಿಗಳು, SNDP ಮಿಯಾರು ಪುದುವೆಟ್ಟು ವತಿಯಿಂದ ಸಭಾ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾತೆರೆಲ್ಲ ಪ್ರೀತಿ ಎದುಕೊಂಡಂಚಿತನ ಶ್ರೀಯುತ ಸಾಜು ಸುರೇಶ್ ಮಾಸ್ತ್ರಿಗಳ ಸ್ವಾಗತ ಕೋರೊಂದು ಈ ಒಂಜಿ ಕಾರ್ಯಕ್ರಮದ ದುಂಬು ಪೋದು ಇನಿ ಈ ಒಂಜಿ ನಮ್ಮ ಹಳ್ಳಿದ ಊರಿಗೂ ದೂರದ ಕುಡ್ಲಾರ್ದು ಬತ್ತದ ನಂಗೆ ಒಂಜಿ ರಡ್ಡು ಹಿತವಚನನು ಈ ಸಂಘಟನೆದ ಬಗ್ಗೆ ಪನೋಡು ಪಂಡದು ಶ್ರೀಯುತ ಸತ್ಯಜಿತ್ ಸುರತ್ಕಲ್ ಮೇರಡ ಇಂಕ್ಲು ವಿನಂತಿ ಮಲ್ತೊಂದುಲ್ಲ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಪಂಪಿನಂಚಿನ ಒಂಜಿ ಅದ್ವೈತ ಸಿದ್ಧಾಂತ ಎತ್ತಂಡು ಅವೇನು ಕುಡೊಂಜಿ ಸರ್ತಿ ಜಗತ್ತಿಗೆ ಸಾರದ ಹಿಂದುಳಿದ ವರ್ಗದ ದಲಿತ ಸಮಾಜದ ಬಂಧುಲೆಗಳ ತರದಿರ್ತದ ಸ್ವಾಭಿಮಾನದ ಬದುಕರೆ ಅವಕಾಶವನ್ನು ಮಲ್ತುಕೊರ್ನಂಚಿನ ಮಹಾನ್ ಮಾನವತಾವಾದಿ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ್ನು ಸ್ಮರಿಸಂದು ವೇದಿಕೆ ಉಪಸ್ಥಿತರುಪ್ಪನ ಮಾತ ಹಿರಿಯರ್ನ ಕುಲೆ, ಗಣ್ಯರ್ನ ಕುಲೆ, ಅಪ್ಪನ ಕುಲೆ ಸೇರ್ದಿನ ಮಾತ ಸಮಾಜದ ಬಂಧು ಬಹುಶಃ ಭಾಷಣ ಕೇಂದ್ರನಿ ಕುಲೆರ್ಲ ಕುಲ್ದಿನತ್ತೆ ಬಹುಮಾನದ ತೊಂದ್ರೆ ಯಾಪ ಆಪುಂಡು ಪಂಡದು ಕಾತು ಕುಲ್ದಲೊಪ್ಪಳಿ ಗುಲ್ಲ ಯಾಪ ಮುಗಿಜಿದ ಪನ್ನ ಚೌತಿದ ಗಡಿಬಿಡಿ ಮಸ್ತ್ ಕಾರ್ಯಕ್ರಮಕ್ಕಲು ಯಾಪವರ
ಪೋರ ಸಾಧ್ಯ ಆಯ್ಜಿಂದ ಇಂಕುಲ್ಲ ಕಾತೊಂದಿತ್ತಿನ ಅಕುಲು ಅಂಡಲ ಸ್ಥಾನದ ನೆಲೆಟ್ ಒಂಜಾತ ವಿಚಾರನು ಸಂಕ್ಷಿಪ್ತವಾದ ನಳ್ಳ ಪ್ರಸ್ತಾಪ ಮಲ್ಪೊಡೆ ಹಾಕೊಂಡು ವಾ ನಮ್ಮ ದೇಶದ ಬಗ್ಗೆ ಪನ್ಪೇರು ಹಿರಿಯರ್ನ ಕುಲ್ ತೆರಿದಿನ ಕುಲು ಸಾಧನೆ ಮಲ್ತಿನ ಮನುಷ್ಯ ಭಗವಂತೆ ಆದ ಪರಿವರ್ತನೆ ಆವಲಿ ನರೆ ನಾರಾಯಣ ಆಪಿನಂಚಿನ ಸಾಧ್ಯತೆ ಇತ್ತಿನಂಚಿನ ನೆಲ ಭಾರತ ದೇಶದ ಅಂದ ಪನ್ಪೇರೆ ಜಗತ್ತಿಗೂ ಗುರುವಾದಿತ್ತಿನ ದೇಶ ಭಾರತಲ್ಲ ಅಂದಲ ಪನ್ಪೇರೆ ವಾ ಕಾರಣಗಾದಿತ್ತಿನಿಂದ ಅವಲೋಕನ ಮಲ್ತಂದು ಪೊಂಡ ಈ ನೆಲದ ಸನಾತನ ಸಂಸ್ಕೃತಿ ಹೋವಿತ್ತು ಆಚಾರ ವಿಚಾರ ಹೋವಿತ್ತಂಡೆ ಅವನೇ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಬಹುಶಃ ಆ ಗುರು ಪರಂಪರೆಯ ಬತ್ತಿನ ಕೊನೆಯ ಗುರು ಈ ವಿಚಾರನು ಕೊಡೋನ್ ಸರ್ತಿ ಸ್ಪಷ್ಟವಾದ ದಿರ್ತು ಪಂಡಿನಾರೆ ಆದಿಶಂಕರಾಚಾರ್ಯರ ಆನೆ ಪಂಡದಿತ್ತೇರೆ ಮನುಷ್ಯ ಬೇತತ್ತು ದೇವರ ಬೇತತ್ತು ಉಲಾಡಿತ್ತಿನ ಭಗವಂತನ ಯಾಪ ಮಡಿ ಮೈಲಿಗದ ವಿಚಾರ ಒಂಜೆ ಚಾಂಡಾಲ ವೃತ್ತಿನ ಮಲ್ತೊಂದಿತ್ತಿನ ಸ್ಮಶಾನೋಡು ಪುನಃಬುತ್ತ ಹೊಂದಿತ್ತಿನ ವೃತ್ತಿನ ಮಲ್ತೊಂದಿತ್ತಿನ ವ್ಯಕ್ತಿ ಎದುರು ಬತ್ತು ಉಂಟದ ಆಚಾರ್ಯ ಶಂಕರನ ಎದುರು ಬತ್ತುಂಟದು ಮಡಿ ಮೈಲಿಗೆ ಎರಗಿ ಜೀವೋಗ ಮಾಸ ಎಲು ಎತ್ತದ ಚರ್ಮದ ಪೊದಿಕೆತ್ತಿನ ಜೀವೋಗು ಮಡಿ ಮೈಲಿಗೆನ ಉಲಾಡಿತ್ತಿನ ಆತ್ಮಗು ಮಡಿ ಮೈಲಿಗೆನ ಅಂದ ಕೆನ್ನಗ ರಡರ್ಸರ್ತಿ ಕೆನ್ನಗ ತಬ್ಬಿಬ್ಬಾಯಿನ ಆಚಾರ್ಯ ಶಂಕರ್ಯರು ಐದು ಬಕ್ಕಾರ ಅವಲೋಕನ ಮಲ್ತೊಂದು ಅಂದ ಮೂಲು ಮಡಿ ಮೈಲಿಗೆ ಪನ್ಪಿನ ಇಜ್ಜಿ ಉಚ್ಚ ನೀಚ ಪನ್ಪಿನ ಇಜ್ಜಿ ಸ್ಪೃಶ್ಯ ಅಸ್ಪೃಶ್ಯ ಪನ್ಪಿನ ಇಜ್ಜಿ ಮೇಲು ಕೀಳು ಪನ್ಪಿನ ಇಜ್ಜಿ ದಯಪನ್ನಾಗ ಪ್ರತಿಯೊಂದು ವ್ಯಕ್ತಿಡು ಮಾತ್ರ ಅಣುರೇಣು ತೃಣಕಾಷ್ಟೋಡು ಒಂದು ಪನ್ಪೇರೆ ಕಲ್ಲಡ ಮಣ್ಣಡ ಚರಾಚರ ವಸ್ತುಲಡ ಜೀವ ಜಂತುಲಡ ಜನ್ಮತೆ ಜಾಯತೆ ಜಂತವಹ ಕರ್ಮತೆ ಜಾಯತೆ ದ್ವಿಜಹಗೆ ಜನ್ಮಡು ಮಾತಿರ್ಲ ಜಂತುಲಾದ ಪುಟ್ಟನು ಆಯೆ ಮಲ್ಪುನ ಕರ್ಮದ ಮುಖಾಂತರ ಆಯೆ ದ್ವಿಜಯಾದ ಬ್ರಾಹ್ಮಣ್ಯಾದ ಪರಿವರ್ತನೆ ಆಪೆ ಜನ್ಮಡು ಏರ್ಲ ಬ್ರಾಹ್ಮಣ್ಯರ ಅಕ್ತಿಂದ ಬಂಡದು ಆನೆ ಆದಿಶಂಕರಾಚಾರ್ಯರು ಪಂಡಿದಿತ್ತೆ ರಂಚಾದ ಆತ್ಮ ಪನ್ಪಿನಂಚಿನ ಭಗವಂತನಂಶ ಪ್ರತಿಯೊಂದು ಮನುಷ್ಯರೆಡೆ ಪ್ರಾಣಿಲೆಡೆ ಪಕ್ಷುಲೆಡೆ ಚರಾಚರ ವಸ್ತುಲೆಡೆ ಜೀವ ಜಂತುಲೆಡೆ ಉಂಡು ಐಕೋಸ್ಕರ ಮೂಲು ಭೇದ ಭಾವ ಪನ್ಪಿನ ಇಜ್ಜಿ ಸಾಧನೆ ಮಲ್ತಿದೆ ಭಗವಂತ ಆಪೇನ್ ಬಸವಣ್ಣರ್ಲ ಅವನೇ ಬಂದಿತ್ತೇರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಈ ಕಟ್ಟಡ ಒಂದು ನಾಶ ಆದ ಪೋವು ಯಾಪ ನಿನ್ನ ಜೀವನ ನಿನ್ನ ಓ ದೇಹವ ಉಂಡು ಒಂದೇನೇ ದೇವಸ್ಥಾನ ಅಂದ ಎನ್ನದೆ ಐತ ಉಲೇಡುಪ್ಪನ ಹೃದಯ ಭಾಗಡುಪ್ಪನ ಆತ್ಮಸ್ವರೂಪಿ ಭಗವಂತನ ಯಾಪ ಆರಾಧನೆ ಮಲ್ಬರ ಕಲ್ಪೋಯಿ ಅಪಗ ಇಲ್ಲ ಭಗವಂತ ಅದು ಪಾಪ ಈ ತತ್ವಗು ವಿಚಾರಗು ನಿಕ್ ಯಾಪಲ ಒಂದು ನಾಶ ಪನ್ಪಿನ ಇಜ್ಜುಂದು ಯಾಪಗುಲ ಶಾಶ್ವತ ಪಂಡದು ಬಸವಣ್ಣರು ಕುಡೊನ್ಸರ್ತವೇನು ಬಂದಿತ್ತೇರೆ ಅವನೇ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಶಕ್ತಿಪುರಂಡು ದೇವಸ್ಥಾನ ನಿರ್ಮಾಣ ಮಲ್ತದೆ ಗರ್ಭಗುಡಿಟ್ಟು ಕನ್ನಡಿನ ಪ್ರತಿಷ್ಠಾಪನೆ ಮಲ್ತದೆ ಇಟ್ಟು ಓಂ ಶಾಂತಿಯಿಂದ ಬರೆದೆ ದಾದೈತಾರ್ಥ ಅಂದು ಬಂಡದ ಇತ್ತಿನ ಭಗವದ್ಭಕ್ತಿಯನ್ನ ಕುಲ್ಕೆನ್ನಪಗ ಪಂಡಿನವ್ವೆ ಒಂದೇ ಜಾತಿ ಮನುಷ್ಯ ಪನ್ಪಿನ ಒಂದೇ ಜಾತಿ ನಮ್ಮ ಮಾತೆರ್ಲ ಭಗವಂತನ ಸೇರಿನ ಆ ತತ್ವನು ಚಿಂತನೆ ವಿಚಾರನು ಮಲ್ತೊಂದು ಪೋಪಿನ ಕುಲು ಐಕೋಸ್ಕರ ಮೂಲ ಒಂಜೇ ಮತ ಒಪ್ಪುನು ಭಗವಂತನ ಮತ ಮೂಲು ದೇವೆರ್ಲ ಬ್ರಾಹ್ಮಣರ ನಿಕುಲ್ ಕೇಂಡರಡ ಗೊತ್ತಾಪುನು ಗಣಪತಿ ಅಥರ್ವ ಶೀರ್ಷೋಡು ಗಣಪತಿನ ಬಗ್ಗೆ ಪನೊಂದು ಪೋಡುಂದಾಂಡ ತ್ವಂ ದೇಹತ್ರಯಾತೀತಃ ತ್ವಂ ಕಾಲತ್ರಯಾತೀತಃ ತ್ವಂ ಗುಣತ್ರಯಾತೀತಃ ಸ್ವಂ ಸ್ಥಿತೋಸ್ಮಿ ನಿತ್ಯಂ ತ್ವಂ ಬ್ರಹ್ಮ ತ್ವಂ ಇಂದ್ರ ತ್ವಂ ವರುಣ ತ್ವಂ ಅಗ್ನಿ ತ್ವಂ ವಾಯು ಪಂಡದ ಆ ಗಣಪತಿನ ವರ್ಣನೆ ಮಲ್ತೊಂದು ಪೋಪಿರು ದಯ ಬಂದಾಗ ಭಗವಂತೆ ತತ್ವ ಒಂಜೆ ವಿಚಾರ ಒಂಜೆ ಚಿಂತನೆ ಒಂಜೆ ಇರಿದಿನ ತಿರಿದಿನ ಕುಲು ಬೆತಬೇತವೇನೆ ಪುದರ್ನ ಪಂಡೇರು ಅಂಡಲ ಏಕಂ ಸತ್ ವಿಪ್ರಾಹ ಬಹುದಾವದಂತಿದ್ದು ಒಂಜೇ ಸತ್ಯ ಅಕಲ್ಲಕಲ ಅನುಕೂಲಗು ಅಕಲ್ಲಕಲ ಆಚರಣೆಗೆ ಅಕುಲಕುಲು ಒರ್ರಿ ದೇವರೇನು ಮಲ್ತೊಂದು ಪೋಯರು ಮುಕ್ಕೋಟಿ ದೇವತೆಲ್ಲ ಪನ್ನಿ ಪ್ರತಿಯೊಂದು ಮನುಷ್ಯಲೆಡೆ ಜೀವ ಜಂತುಲೆಡೆ ಭಗವಂತೆ ಉಳ್ಳರೈಕೋಸ್ಕರ 33 ಕೋಟಿ ದೇವತೆಲೆಂದು ಒಂಜಿ ಕಾಲಡು ಆನಿದ ಜನಸಂಖ್ಯೆ ಅಂದಾಜು ಮಲ್ತೊಂದು ಬಂಡೇರು ಒಂದೇನೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಕುಡೊನ್ ಸರ್ತಿ ಪಂಡಿನ ಆ ಕನ್ನಡಿನ ದಿವೊಂದು ನಿನ್ನ ಉಲಾಯಡುಪ್ಪನ ಭಗವಂತನ ತುಲಯಿ
ಬ್ರಹ್ಮ ಕಲಶದಲ್ಲಿ ನೀವು ಮಲ್ಪ ಬಂದಾಗ ದೇವರಿಗೆ ವಾ ದೇವಸ್ಥಾನ ವಾ ಗುಡಿ ಆವಡು ಗೋಪುರ ಆವಡು ಮಂದಿರ ಆವಡು ಬ್ರಹ್ಮ ಕಲಶದ ಅವಶ್ಯಕತೆ ಇಜ್ಜಿ ಅಂಡ ಭಕ್ತರಾಯನ ನಂಕ ನಂಬಿಕೆಯನ್ನು ಒಂಜಿ ಕಡೆಟ್ ದೀವರ ಶ್ರದ್ಧೆಯನ್ನು ಒಂಜಿ ಕಡೆಟ್ ದೀವರ ವಿಶ್ವಾಸನ ಒಂಜಿ ಕಡೆಟ್ ದೀವರ ಒಂಜಿ ಕಡೆಟ್ ಆ ಪೋಡಿಗೆಲ್ ಒಪ್ಪರ ಭಗವಂತಗ ಸರಿಯಾದ ನಮ್ಮ ನಡತ ನೋಡು ಪನ್ಪಿರಂಚನ ವಿಚಾರ ಚಿಂತನೆ ನಮ್ಮ ಮನಸ್ಸಡಿ ಯಾಪಗಲ ಒಪ್ಪೊಡುಂದ ಅಂಡ ನಮ್ಮ ಕನ್ನೆದುರು ಒಂಜಿ ಗುಡಿತ ಗೋಪುರದ ಉಲೈಡ್ ಅವಳು ಭಗವಂತೆ ಪ್ರತಿಷ್ಠಾಪನೆ ಆದ ಪೊಡು ಆ ಭಗವಂತನ ತೂವೊಂದು ನಮ್ಮ ಉಲೈಡ್ಲ ಭಗವಂತನ ನಮ್ಮ ಉದ್ದೀಪನ ಮಲ್ಪೊಲ್ಲಿಯ ಆ ಭಗವಂತೆ ಪಂತಿನ ಸಾದಿಡ್ ಸತ್ಯದ ಧರ್ಮದ ನ್ಯಾಯದ ಸಾದಿಡ್ ನಮ್ಮ ಬದುಕೊಲ್ಲಿಯ ಆ ನಮಲಾ ಭಗವಂತೆ ಆವಲಿ ಪಂಪಿನ ವಿಚಾರನು ಕುಡೊಂದ್ ಸರ್ತಿ ಆನಿ ಗುರುಕುಲು ಆ ಕನ್ನಡಿನ ದೀದ್ ಉಲಯದ ಭಗವಂತನ ನಾಡಲ್ಲಿ ಎಂದು ಪಂಡದು ಕುಡೊಂದ್ ಸರ್ತಿ ಬಂಡೇರು ಅಂಚಿನ ಆ ಮಹಾನ್ ಪುರುಷೆ ಮಸ್ತ್ ಹೆಮ್ಮೆಂಕ್ಲೆದಾದಂದು ಬಂದಾಗ ವಾ ಬಿಲ್ಲವ ಸಮಾಜದ ಭಾಗ ದುಪ್ಪನ ಈಳವ ಸಮಾಜೋಡು ಕೇರಳೋಡು ಈಳವ ಸಮಾಜೋಡು ಪುಟ್ಟದು ಬೈದಿನಾರೆ ಹಿಂದುಳಿದ ವರ್ಗ ದಲಿತ ಸಮಾಜದ ಬಂಧುಲೆಗೆ ದೇವಸ್ಥಾನದ ಉಲೈ ಬುಡ್ಲೆ ದೇವಸ್ಥಾನದ ಇದರದ ರಸ್ತೆ ನಡಪರ ಅವಕಾಶದ ಅಂತಿನಂಚಿನ ಆ ಸ್ಥಿತಿ ಬದುಕೊಂದಿತ್ತಿನಂಚಿನ ಆ ಸಮಾಜದ ಆನೆಯ ದಿನೊಟ್ಟು ಬೈದಿನಾರೆ ಸೊಂಟೊಡ್ದು ಮಿತ್ತು ಮಾನವನು ಮುಚ್ಚೊಂದು ಬದುಕರ ಅವಕಾಶದ ಅಂತಿನಂಚಿನಲ್ಲ ಒಂಜಾತ ಸಮಾಜಲು ಇತ್ತಿನ ಕಾಲಡು ಪುಟದು ಬೈದಿನಾರು ಅವಳು ಪರಿವರ್ತನೆ ಕಂತಿನಾರು ದೇವಸ್ಥಾನದ ಉಲೈ ಪ್ರವೇಶ ಅವಕಾಶ ಇದ್ದಿಂದ ಅಂಡ ಶೂದ್ರರ್ನನ್ನೇ ದೇವರ ಈಶ್ವರ ಎಂದು ಪಂಡದು ಶೂದ್ರರ್ನ ಈಶ್ವರ ಎಂದು ಪಂಡದು ಅರೇ ದೇವಸ್ಥಾನ ಕಟ್ಟದ ಮಾತಾ ಸಮಾಜದ ಕಲೆಗ ಭಗವಂತನ ಪೂಜೆ ಮಲ್ಪರ ಅವಕಾಶವನ್ನು ಮಲ್ತುಕೊರ್ನಂಚಿನ ಆ ಮಹಾಪುರುಷೆ ಶಿಕ್ಷಣದ ಕ್ರಾಂತಿನ ಮಲ್ತದ ಕೇರಳ ದೇಶೋಡು ನೀವು ಒಂಜನೇ ಸ್ಥಾನ ಅಂಡ ಐತ ಮೂಲ ಪುರುಷೆಲ್ಲ ಅವೇ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಕೇವಲ ಹಿಂದುಳಿದ ವರ್ಗ ದಲಿತ ಸಮಾಜ ಮಾತ್ರ ಮೇಲ್ವರ್ಗೋಡಿತ್ತಿನಂಚಿನ ಅವಳು ವ್ಯತ್ಯಾಸ ಇತ್ತಿನೆಲ್ಲ ಅವಳು ಅಂತಿಮ ಕ್ಷಣೊಟ್ಟು ಅವೆನೆಲ್ಲ ಸರಿ ಮಲ್ತಿನಂಚಿನ ಮಹಾಪುರುಷೆ ಅವಲಾ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಆನೆಯ ದಿನೊಟ್ಟು ವಾ ಸಮಾಜ ಮನುಷ್ಯರಾದ ಬದುಕರೆ ಸಾಧ್ಯತ್ತು ಆ ಸಮಾಜಗೂ ಮನುಷ್ಯರಾದ ಬದುಕರೆ ಕಲ್ಪಾದಕರಂಚಿನ ಶಿಕ್ಷಣ ಆವಡೆ ಭಗವಂತನ ಪೂಜೆ ಆವಡೆ ಸಂಘಟನದ ಸ್ವರೂಪ ಆವಡೆ ಮಾತೆಲ್ಲ ಕಲ್ಪಾದಕೊರ್ದು ತರದೆರ್ತ ಬಾಕಿ ಸಮಾಜ ಲೆಕ್ಕ ಬದುಕರೆ ಅವಕಾಶ ಮಲ್ತುಕೊರ್ನಂಚಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ನುತ್ತ ಎಲ್ಪ ವರ್ಷ ಅಂಡ ಉಜನ್ ಸರ್ತಿನ ಅವಲೋಕನ ಮಲ್ಪನಾಗ ಈತ ಮಾತ ಗುರುಕುಲು ಪಂಡಿನ ಸತ್ಯಲು ಸಿದ್ಧಾಂತಲು ಭಗವಂತೆ ಆಪಿನ ಸಾಧಿಯಿಂದ ಬಂದಿತ್ತಂಡಲ್ಲ ಸ್ವಂತಗೋಸ್ಕರ ಬದುಕಿನ ಜೀವನತ್ ಮರದ ಲೆಕ್ಕ ತುದತ ಲೆಕ್ಕ ಪೆತ್ತದ ಲೆಕ್ಕ ಸಮಾಜ ಮುಖ್ಯಾದ ಪರೋಪಕಾರಿಯಾದ ಬದುಕಂಡ ಮಾತ್ರ ಜೀವನ ಧರ್ಮದ ಸಾದಿಂದ ಬಂದಾಗ ಪ್ರತಿಯೊಂದು ಪುಂಜೋಡು ಅಪ್ಪೆನ ತೂಲ ಕುಡುರೆನ ಕಾಸನ್ನು ಕರ್ಲದ ತುಂಡುದ ಲೆಕ್ಕ ತೂಲ ನಿಕ್ಕೇತು ಬದುಕರೆ ಹಕ್ಕೊಂಡ ಆತೇ ಹಕ್ಕು ಜಗತ್ತದ ಮನುಷ್ಯರಿಗೆ ಮಾತ್ರ ಆತ್ಮವತ್ತು ಸರ್ವಭೂತೇಶೊಂದು ಪಂಡಿರು ಹೂವಿನ ಇನಿಕಲ ಪೂಜೆ ಮಲ್ತಾಯಿ ಬೊಕ್ಕ ಭಟ್ರನ ಕುಲ ಪ್ರಾರ್ಥನೆ ಮಲ್ಪೊಡ್ಡ ಶನ್ನೋ ಅಸ್ತು ದ್ವಿಪದೆ ಶಂ ಚತುಷ್ಪದೆ ಎಂದು ಪನ್ಪೇರು ರೆಡ್ ಕಾರದ ಕಲೆಗಲ ಎಡ್ಡಾವಡ್ ನಾಲ್ಕು ಕಾರದ ಕಲೆಗಲ ಎಡ್ಡಾವಡ್ ಅಂಡ ನಿಜ ಜೀವನದ ಉಂಡಂದಕ್ಕೆ ಎನ್ನಗ ಇನಿಕಲ ಒಂಜಾತ ಸಮಾಜ ದೈವಸ್ಥಾನದ ಅಂಗನಗು ಜಪ್ಪನ್ಯಂದ ಸ್ಥಿತಿಟ್ಟು ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಪುಟ್ಟದು ನೂತ್ಯಲ್ಪ ವರ್ಷ ಅಂಡಲಿ ದೇಶಗೂ ಸ್ವಾತಂತ್ರ್ಯ ದಿಗದ 72 ವರ್ಷ ಅಂಡಲ್ಲ ದೋಲು ಬುಟ್ಟು ನಂಚಿನ ಸಮಾಜಕ್ಕೆ ಇನಿಕಲ ಹೆಚ್ಚಿನ ಕಡೆಟಿ ಇನಿ ಅವಕಾಶ ಇಜ್ಜೆ ಬಬ್ಬುನ ಪ್ರಸಾದ ಪತೊಂದು ಒಂಜಿ ಕಾಲೋಡು ಇಲ್ಲಿಲ್ಲಡೆ ಪ್ರತಿ ಆಕಕಲ್ನ ಏರಿಯಡು ಇಲ್ಲಿಲ್ಲಡೆ ಬರೊಂದಿತ್ತರ ಅಂಡ ಇನ್ನಿತ ದಿನೊಟ್ಟು ಬತ್ತಂಡ ಕೇಂಡ ಬಾಜೆಲಾಂಡ ನೀರು ಕೇಂಡ ನೀರು ಕೊರಂದಿನ ಇಲ್ಲುಂಡು ಜಗಲೆಡು ಒಂಚೂರು ದೊಂಬು ಕುಲ್ಲೊಲ್ಯ ಅಂದ ಕೇಂಡ ಕುಲ್ಲರ ಅವಕಾಶ ಕೊರಂದಿನ ಇಲ್ಲುಂಡು ಪಂಡದು ಪೇಟೆಲೆಡೆ ಕೇಂದ್ರ ಬರ್ಪಿನ ವಿಚಾರ ಇನಿಕಲಾ ಜೀವಂತ ಉಂಡು ಬ್ರಹ್ಮ ಕಲಶಾಂಡ 4 ಕಡೆಟು ವನಸ್ಸು 4 ರೀತಿಯ ವನಸ್ಸು ಬೆತೆ ಬೇತೆಕ್ಲಿಗೆ ಬೆತೆ ಬೇತೆನೆ ವ್ಯವಸ್ಥೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದೊಂದು ಪನ್ಪೇರು ಗುರುಕುಲು ಐಟೆಲ್ಲ ಮೀರ್ದಿತ್ತೇರು ಆಚಾರ್ಯ ಶಂಕರ್ಯರು ಅವೆಲ್ಲ ಮೀರ್ದಿತ್ತೇರು ಬಸವಣ್ಣರ್ಲ ಅವೆಲ್ಲ ಮೀರ್ದಿತ್ತೇರು ಒಂಜೇ ಜಾತಿ ಒಂಜೇ ಮತ ಒಂಜೇ ಧರ್ಮ ಅಂದು ಪಂಡಿತಿನವಲು ಇನಿಕಲ ಆಚರಣೆ ವ್ಯತ್ಯಾಸಲು ಒಂದು ಇನಿಕಲ ಇತ್ತಿನೇನೆ ಮನುಷ್ಯರಾದ ಬದುಕೊಡುಂದಾಂಡ ಮನುಷ್ಯರಾದ ಉರಿಯೊಡುಂದಾಂಡ ಮನುಷ್ಯತ್ವಡ್ದು ಮಾನವತೆ ಹಿಡಿದು ಭಗವಂತರಂಚ ಸಾದಿಡು ಪೋಣುಂದಾಂಡ ಪೋವಡುಂದಾಂಡ ಧರ್ಮ ತೊಜಿಪಾದಿನ ಸಾದಿಡ ಬದುಕೊಡುಂದಾಂಡ ಆತ್ಮವತ್ ಸರ್ವಭೂತೇಶು ಪನ್ಪಿನೇನೆ ಅಳವಡಿಕೆ ಮಲ್ಪಡುಂದಾಂಡ ವಾ ಭಾರತದ ಬಗ್ಗೆ ಪನ್ಪೇರು ಜಗದ್ಗುರುಂದು ಆನೆ ಆ ವಿಚಾರಗೋಸ್ಕರ ಭಾರತ ಜಗದ್ಗುರು ಆದಿತ್ತೀನಿ ಇನಿ ಐಟಿದ್ದು ಪಿರಬೇದ ಐಕೋಸ್ಕರನೇ ನೈತಿಕತೆ ದಾಂದಿನಂಚಿನ ಧರ್ಮದ ವಿಚಾರೋಡು ಧರ್ಮದ ಪುದರಡು ಮತದ ಪುದರಡು ಪೆಟ್ಟು ಗಲಾಟೆನ ಲಡೈನ ಮಲ್ತೊಂದು ಹತ್ಯೆಯನ್ನು ಮಲ್ತೊಂದು ಉಪ್ಪುನಂಚಿನ ಅಶಾಂತಿದ ನೆಲೆ ಆದಲ ಒಂಜಿ ಕರೆಟೆ ಅಪ್ಪೆಲ್ಲು ದಿನನಿತ್ಯ ಅನ್ಯಾಯ ಅನಾಚಾರಗ ಒಳಗಾಪಿನಂಚಿನ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂದು ಪಂಡಿದಿತ್ತಂಡಲ್ಲ ದಿನ ಪುಲ್ಯಾನಗ ಅಪ್ಪೆಲ್ಲು ಅನ್ಯಾಯ ಅನಾಚಾರಗ ಒಳಗಾಪಿನಂಚಿನ
ಕೊಲೆ ಸುಲಿಗೆ ದರೋಡೆಲು ದಿನನಿತ್ಯದ ಪಾತೆರಾತಿನಂಚಿನ ಈ ಇಂದೆಡ್ದು ಪಿದೇ ಬರುಡುಂದಂಡ ಶಾಂತಿದ ನೆಮ್ಮದಿದ ಜಗತ್ತು ನಿರ್ಮಾಣ ಆವಡುಂದಂಡ ಕುಡೊಂದು ಸರ್ತಿ ಆ ಗುರುಕುಲು ಪಂತಿನ ಸಾಧ್ಯಡು ನಮ್ಮ ಮಾತೆರ್ಲ ನಡಪೊಡು ಅಪಗ ಮಾತ್ರ ಕುಡೊಂದು ಸರ್ತಿ ಆ ನೆಮ್ಮದಿದ ಶಾಂತಿಯ ಜಗತ್ತು ನಿರ್ಮಾಣ ಆಪುಂಡು ಆರು ಪುಟುದಿನ ಸಮಾಜಡು ಪುಟುದಿನ ವ್ಯಕ್ತಿಲೆಂಕುಲು ಪಂಪಿನ ಹೆಮ್ಮೆಡಿತ್ತೊಂದು ಬಿಲ್ಲವ ಸಮಾಜ ಈಳವ ಸಮಾಜ ತೀಯ ಸಮಾಜ ಮಲಯಾಳಿ ಬಿಲ್ಲವ ಸಮಾಜಪ್ಪು ನಕು ಮಾತೆರ್ಲಾರೇನು ಗುರುನು ಆರಾಧನೆ ಮಲ್ತೊಂದು ಬರೊಂದುಲ್ಲ ಅದರ ತತ್ವನು ಚಿಂತನನು ನಮ್ಮ ಸುರುಟು ಜೀವನ ಅಳವಡಿಸಾವೊಂದು ಬಾಕಿ ಸಮಾಜದ ಕಲೆಗಳನ್ನು ಅಳವಡಿಸಾವರೆ ಪ್ರೇರಣೆಯನ್ನು ಕೊರೊಂದು ಅಕಲೆಲ್ಲ ನಮ್ಮ ಒಟ್ಟುಗೊಂದು ಬಯಂದಂಡ ಆ ಗುರುಕುಲೇನು ನಮ್ಮ ಗುಡಿತವುಲ ಆರಾಧನೆ ಮಲ್ತಿರಕ್ಕಲ ಸಾರ್ಥಕ್ ಅಂದು ಪಂಡದು ಅವಕಾಶ ಹೊಂದಿಸಾದ ಎನ್ನ ರಡ್ಡು ಪಾತ್ರೆಯನ್ನು ಮುಕ್ತಾಯ ಮಲ್ಪುವೆ. ಜೈ ಗುರುದೇವ್. ತನ್ನ ಜೀವನ ಪರ್ಯಂತ ಶ್ರೀ ನಾರಾಯಣ ಗುರುಕುಲ್ನ ಒಂಜೇ ಜಾತಿ ಒಂಜೇ ಮತ ಒರಿಯ ದೇವರ ತತ್ವನು ಕಾರ್ಯರೂಪಡು ತೊಜ್ಪಾದ ಕೊರ್ದು ಇನಿ ನಂಗೊಂದು ಎದ್ದೆ ಮದಿಪ್ಪನ್ನು ಕೊರ್ ನಂಚಿದ ಸತ್ಯನಗೂ ಅಭಿನಂದನೆಗಳು. ಈ ದಿನದ ವಾಲಿಬಾಲ್ ಪಂದ್ಯಾಟದ ತೀರ್ಪುಗಾರರಾಗಿ ಸಹಕರಿಸಿರುವಂತಹ ಶ್ರೀಯುತ ಪ್ರವೀಣ್ ಕೊಯ್ಯೂರು, ಶ್ರೀಯುತ ಬಾಲಕೃಷ್ಣ, ಶ್ರೀಯುತ ಕೌಶಲ್ ಇವರುಗಳು ವೇದಿಕೆಗೆ ಬಂದು ಸ್ಮರಣಿಕೆಯನ್ನೊಂದು ನಮ್ಮ ಸಂಘದ ಅಧ್ಯಕ್ಷರಿಂದ ಪಡೆಯಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ದುಂಬುಗುಪ ಒಂದು ಇನಿಯೊಂಜಿ ಈ ಸಭಾ ವೇದಿಕೆಡೆ ನಮ್ಮ ಒಂದು ಕಿರು ಸನ್ಮಾನ ಪಡೆಯಾರ ಇಪ್ಪನಂಚಿತ್ತನ ಸನ್ಮಾನಿತರಿಗೆ ಒಂದು ಗುರುತಿಸುವಿಕೆ ಕಾರ್ಯಕ್ರಮ. ಪ್ರಥಮವಾದ ಶಶಿಧರ್ ಮೇರೆಗೆ ದಯಮಲ್ತದ ಆರೇನು ವೇದಿಕೆದ ಮುಂಭಾಗಡು ಕುಲ್ಲವಡು ಪಂದು ಕೇಳೊಂದುಲ್ಲ. ಮೇಲ್ನೊಂಜಿ ಕಿರು ಪರಿಚಯ ಅಭಿನಂದನಾ ಪತ್ರನು ಶ್ರೀಮತಿ ಪ್ರೀತಿ ಓದುದು ಪನ್ನಡ ಪಂಡದು ಕೇಳೊಂದುಲ್ಲ. ಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘ SNDP ಮಿಯಾರು ಪುದುವೆಟ್ಟು. ಶ್ರೀ ಶಶಿಧರ್ CEO ಪ್ರಾಥಮಿಕ ಕೃಷಿ ಶತ್ತಿನ ಸಹಕಾರಿ ಸಂಘ ಧರ್ಮಸ್ಥಳ ಇವರಿಗೆ ನೀಡುತ್ತಿರುವ ಸನ್ಮಾನ ಪತ್ರ. ಪುದುವೆಟ್ಟು ಗ್ರಾಮದ ಅಡ್ಯ ಎಂಬಲ್ಲಿ ಜಾನಿ ಪೂಜಾರಿ ಮತ್ತು ಲೋಕಮ್ಮ ದಂಪತಿಗಳ ಸುಪುತ್ರನಾಗಿ ದಿನಾಂಕ 22/8/1980 ಜನಿಸಿದ್ದು, ಪ್ರಾಥಮಿಕ ಶಿಕ್ಷಣವನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಪ್ರಾಥಮಿಕ ಶಾಲೆ ಪುದುವೆಟ್ಟಿನಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಶ್ರೀ ಧರ್ಮಸ್ಥಳ ಮಂಜುನಾಥ ಅನುದಾನಿತ ಪ್ರೌಢಶಾಲೆ ಧರ್ಮಸ್ಥಳದಲ್ಲಿ, PUC ಶಿಕ್ಷಣವನ್ನು SDM ಉಜಿರೆ ಹಾಗೂ ಡಿಪ್ಲೊಮೊ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಶಿಕ್ಷಣವನ್ನು ಮೂಡುಬಿದ್ರೆಯಲ್ಲಿ ಪೂರೈಸಿದ್ದು, ದಿನಾಂಕ 1/5/2013 ಸರಿತಾ ಎಂಬುವರನ್ನು ವಿವಾಹವಾಗಿ ಒಂದು ಹೆಣ್ಣು ಮಗು ಮತ್ತು ಒಂದು ಗಂಡು ಮಕ್ಕಳೊಂದಿಗೆ ಸುಖ ಸಂಸಾರ ನಡೆಸುತ್ತಿದ್ದು, ಪ್ರಾಥಮಿಕ ಕೃಷಿ ಶತ್ತಿನ ಸಹಕಾರ ಸಂಘ ಧರ್ಮಸ್ಥಳ ಇದರ ಪುದುವೆಟ್ಟು ಶಾಖೆಯಲ್ಲಿ ಜವಾನರಾಗಿ ದಿನಾಂಕ 18/11/2001 ವೃತ್ತಿ ಜೀವನ ಆರಂಭಿಸಿ ಸಂಘದ ಮಿಯಾರು ಶಾಖೆಗೆ ಗುಮಾಸ್ತರಾಗಿ ವರ್ಗಾವಣೆಗೊಂಡು ಸಂಘದ ಪ್ರಧಾನ ಕಚೇರಿಗೆ ದಿನಾಂಕ 25/5/2011 ಸಾಲು ವಿಭಾಗದ ಮುಖ್ಯಸ್ಥರಾಗಿ ಭಕ್ತಿಗೊಂಡು ದಿನಾಂಕ 1/8/2024 ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಪದೋನ್ನತಿಗೊಂಡಿರುತ್ತಾರೆ. ನಿಮ್ಮನ್ನು ಈ ಶುಭ ವೇದಿಕೆಯಲ್ಲಿ ಗೌರವಿಸಲು ಅತ್ಯಂತ ಸಂತೋಷ ಪಡುತ್ತಾ, ನಿಮ್ಮ ಸಾಧನೆಯ ಹಾದಿ ನಿರಂತರವಾಗಿರಲಿ, ಶ್ರೀದೇವರ ಅನುಗ್ರಹ ಸದಾ ನಿಮ್ಮ ಮೇಲಿದ್ದು ಬದುಕು ಬೆಳಗಲಿ ಎಂಬ ಸದಾಶಯದೊಂದಿಗೆ ಗಣ್ಯರ ಸಮಕ್ಷಮ ಸಮರ್ಪಿಸುತ್ತಿದ್ದೇವೆ. ಗೌರವದ ಅಭಿಮಾನದ ಅಭಿನಂದನೆ. ಕ್ಷಮಿಸಿ, ಶ್ರೀಯುತರ ಧರ್ಮಪತ್ನಿ ಸರಿತಾ ಅವರು ಇಲ್ಲಿ ಇದ್ದಾರೆ. ತಾವು ಕೂಡ ಈ ವೇದಿಕೆಗೆ ಬಂದು ಬರಬೇಕು, ನಮ್ಮೊಂದಿಗೆ ಸೇರ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈ ಒಂಜಿ ಸನ್ಮಾನ ಕಾರ್ಯಕ್ರಮನು ವೇದಿಕೆ ನಮ್ಮ ಮಾತ ಅತಿಥಿ ಅಭ್ಯಾಗತ್ಯ ಸೇರೊಂದು ನಡಪರಾದ ಕೋರೊಂದು ಕೇಳೊಂದಿಲ್ಲ.
ಎಂಕ್ಲವೆ ಗ್ರಾಮದ ಎಲ್ಲೇ ಒಂಜಿ ಪ್ರಯೋಡೆ ಇನಿ ಒಂಜಿ CEO ಆದ ಅಧಿಕಾರ ಸ್ವೀಕಾರ ಮಲ್ತನ ಚಿತ್ರ ಶಶಿಧರ್ ಅಡ್ಯ ಈ ಒಂಜಿ ಸಹಕಾರ ಸಂಘ ರಡ್ಡು ಗ್ರಾಮಕ್ಕೂ ಸಂಬಂಧಪಟ್ಟದಿತ್ತಲ್ಲ ಎಂಕ್ಲ ಗ್ರಾಮದಾರೆ ಎಲ್ಲಿಯ ಪ್ರಾಯೋಡು ತನ್ನ ಈ ಅಧಿಕಾರನ ಪಡೆಯೊಂದಿರೆ ಶ್ರೀಯುತರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಆಶೀರ್ವಾದ ಸದಾ ಇಪ್ಪಾಡು ಪಂಡದು ಏನೊಂದು ಈ ಒಂಜಿ ಎಲ್ಲಿಯ ಮಟ್ಟದ ಗೌರವನು ಸಲ್ಲಿಸುವುದಿಲ್ಲ ದೇವರ ಈರೆಗೆ ಆಯುಷ್ಯ ಆರೋಗ್ಯ ಕೊರ್ದು ನನ್ನ ದುಮ್ಮುಗಳ ಉನ್ನತ ಸ್ಥಾನಮಾನ ಪಡೆಪುನಲ್ಪ ಅನುಗ್ರಹಿಸೋಡು ಪಂಡದು ಕೇನೊಂದಿಲ್ಲ ಬಾರಿ ಪೊರ್ಲದ ವೀಕ್ಷಕ ವಿವರಣೆ ಮಲ್ತನ ಚಿತ್ರ ಶ್ರೀಯುತೆರೆ ವೇದಿಕೆಗೆ ಬರ್ತದೆ ಸಂಘದ ಅಧ್ಯಕ್ಷರು ಮೂಮೆಂಟ್ ಗೆತ್ತಲು ಪಂದು ವಿನಂತಿ ಮಲ್ತಂದಿಲ್ಲ ಅಂಚನೆ ನನವರಿ ನಮ್ಮ ಎಲ್ಲಿಯ ಸನ್ಮಾನ ಕಾರ್ಯಕ್ರಮ ಸ್ವೀಕಾರ ಮಲ್ಪರಿಪುನರು ನಮ್ಮ ಈ ಗ್ರಾಮದ ವ್ಯಾಪ್ತಿಡೆ ಸುಮಾರು ಆಜ್ 7 ವರ್ಷದ ಅಧಿಕಾರ ನಡೀತದೆ ಇತ್ತೀಚೆಗೆ ಕುಡ್ಲದ ಅರಣ್ಯ ಸಂಚಾರಿ ದಳಕ್ಕೆ ವರ್ಗಾವಣೆ ಆಯ್ನ ನಮ್ಮ ಪ್ರಶಾಂತ್ ಪೂಜಾರಿ ಉಂಬೇರಗಲ ನಮ್ಮ ಒಂಜಿ ಸನ್ಮಾನ ನೆರವೇರಿಸೋಡು ಆರೆಲ್ಲ ವೇದಿಕೆದ ಮುಂಭಾಗವು ಲೆತ್ತ ಬರೋಡು ಬಂದದು ಶ್ರೀಯುತ ಕಮಿಟಿ ತಗಲ್ದ ಕೇಳೊಂದು ಉಂಬೇರಗಲ ವೇದಿಕೆ ನಮ್ಮ ಮಾತೆಲ್ಲ ಸೇರ್ದು ಒಂಜಿ ಗೌರವಾರ್ಪಣೆ ಸಲ್ಲಿಸೋಡು ಪಂದು ವಿನಂತಿ ಮಲ್ತಂದಿಲ್ಲ ಉಂಬೇರ್ನ ಕಿರು ಪರಿಚಯನ ರಮ್ಯಾ ಉಂಬೇರು ಓದೋದು ಪನ್ನೋಡು ಪಂದು ಕೇಳೋದಿಲ್ಲ ಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘ ಮಿಯಾರು ಪುದುವೆಟ್ಟು ಶ್ರೀ ಪ್ರಶಾಂತ್ ಪೂಜಾರಿ ಅಧಿಕಾರಿ ಮಂಗಳೂರು ಅರಣ್ಯ ಸಂಚಾರಿ ದಳ ಇವರಿಗೆ ನೀಡುತ್ತಿರುವ ಸನ್ಮಾನ ಪತ್ರ. ಬೈಂದೂರು ತಾಲೂಕಿನ ಮರವಂತೆ ಗ್ರಾಮದಲ್ಲಿ ಕೃಷ್ಣ ಪೂಜಾರಿ ಮತ್ತು ಲೀಲಾ ಪೂಜಾರಿ ದಂಪತಿಗಳ ಸುಪುತ್ರನಾಗಿ ದಿನಾಂಕ 17/5/1988 ಜನಿಸಿದ್ದು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮರವಂತೆ ಹಾಗೂ ಪಡುಕೋಣೆಯಲ್ಲಿ ಪಡೆದರು. ಸರಕಾರಿ ಕಾಲೇಜು ನಾವುಂದದಲ್ಲಿ PU ಶಿಕ್ಷಣ ಪಡೆದು ನಂತರ ನ್ಯಾಷನಲ್ ಕಾಲೇಜ್ ಭಟ್ಕಳ ಇಲ್ಲಿ BSc ಪದವಿ ಶಿಕ್ಷಣವನ್ನು ಪಡೆದಿರುತ್ತಾರೆ. 2008ರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಆಯ್ಕೆ. 2010ರಲ್ಲಿ ಅರಣ್ಯ ಇಲಾಖೆಯಲ್ಲಿ ಉಪವಲಯ ಅಧಿಕಾರಿಯಾಗಿ ಕಲಬುರಗಿ ಜಿಲ್ಲೆಯ ಜೇವಾರ್ಗಿ ಸಾಮಾಜಿಕ ಅರಣ್ಯ ವಲಯಕ್ಕೆ ನೇಮಕ. ನಂತರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಕುದುರೆಮುಖ ವನ್ಯಜೀವಿ ವಲಯ ಮೂಡುಬಿದ್ರೆ ವಲಯದಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. 2015 ಡಿಸೆಂಬರ್ನಲ್ಲಿ ಉಪ್ಪಿನಂಗಡಿ ವಲಯದ ಕಳೆಂಜ ಶಾಖೆಗೆ ವರ್ಗಾವಣೆಗೊಂಡು ಸತತ 8 ವರ್ಷ ಕರ್ತವ್ಯ ನಿರ್ವಹಿಸಿ 2024 ಜುಲೈ 11ರಂದು ವರ್ಗಾವಣೆಗೊಂಡು ಪ್ರಸ್ತುತ ಮಂಗಳೂರು ಅರಣ್ಯ ಸಂಚಾರಿ ದಳದಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ನಿಮ್ಮನ್ನು ಈ ಶುಭ ವೇದಿಕೆಯಲ್ಲಿ ಗೌರವಿಸಲು ಅತ್ಯಂತ ಸಂತೋಷ ಪಡುತ್ತಾ, ನಿಮ್ಮ ಸಾಧನೆಯ ಹಾದಿ ನಿರಂತರವಾಗಿರಲಿ, ಶ್ರೀ ದೇವರ ಅನುಗ್ರಹ ಸದಾ ನಿಮ್ಮ ಮೇಲಿದ್ದು ಬದುಕು ಬೆಳಗಲಿ ಎಂಬ ಸದಾಶಯದೊಂದಿಗೆ ಗಣ್ಯರ ಸಮಕ್ಷ ಸಮರ್ಪಿಸುತ್ತಿದ್ದೇವೆ. ಗೌರವ ಅಭಿಮಾನದ ಅಭಿನಂದನೆ. ಕ್ಷಮೆ ಇರಲಿ. ಇತ್ತೀಚೆಗಷ್ಟೇ ಮುಖ್ಯಮಂತ್ರಿಗಳ ಪದಕವನ್ನು ಪಡೆದಿರುವ ಶ್ರೀಯುತರು ನಮ್ಮ ಈ ಸ್ಮರಣ ಒಂದು ನೆನಪಿನ ಇದರಲ್ಲಿ ನಮಗೆ ನಮೂದಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಶ್ರೀಯುತ ಸಿದ್ದರಾಮಯ್ಯರವರಿಂದ ಉತ್ತಮ ಸೇವಾ ಪ್ರತಿನಿಧಿ ಅನ್ನುವ ಪದಕವನ್ನು
ಶ್ರೀಯುತರು ಪಡೆದಿರುತ್ತಾರೆ. ನಮ್ಮ ಈ ಒಂದು ವಲಯದಲ್ಲಿ ಅತ್ಯಂತ ದಕ್ಷ ಅಧಿಕಾರಿಯಾಗಿ ಬಡವರಿಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡುತ್ತಾ ಅರಿವಿನ ಕೊರತೆ ಇರುವಲ್ಲಿ ಅರಿವನ್ನು ಮೂಡಿಸುತ್ತಾ ಅರಣ್ಯ ಇಲಾಖೆಯ ಕೆಲವು ಕಾನೂನು ಕಟ್ಟಳೆಗಳನ್ನು ವಿವರಿಸುತ್ತಾ ನಮ್ಮೊಂದಿಗೆ ಸದಾ ಮಿತ್ರತ್ವದೊಂದಿಗೆ ಇದ್ದು ನಮಗೆಲ್ಲ ಮಾರ್ಗದರ್ಶನವನ್ನು ನೀಡುತ್ತಿದ್ದರು. ಶ್ರೀಯುತರಿಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇನ್ನಷ್ಟು ಉನ್ನತ ಮಟ್ಟದ ಹುದ್ದೆಯನ್ನು ಏರುವಂತ ಅನುಗ್ರಹಿಸಲಿ ಅಂತ ಕೇಳ್ತಾ ಇದ್ದೇವೆ. ಸನ್ಮಾನಿತರ ಪರವಾಗಿ ಶ್ರೀಯುತ ಪ್ರಶಾಂತ್ ಸರ್ 2 ಅನಿಸಿಕೆಯನ್ನು ಹೇಳಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಪುದುವೆಟ್ಟು ಇದರ ಅಧ್ಯಕ್ಷರಾಗಿರುವ ಸಂತೋಷ್ ಕೇಸರಿಯವರೇ, ರಾಷ್ಟ್ರೀಯ ನಾರಾಯಣಗುರು ವಿಚಾರ ವೇದಿಕೆಯ ಅಧ್ಯಕ್ಷರಾಗಿರುವ ಹಾಗೂ ನಮ್ಮ ಮಾರ್ಗದರ್ಶಕರಾಗಿರುವ ಸತ್ಯಜಿತ್ ಸೂರತ್ಕಲ್ರವರೇ, ಹಾಗೂ ಸಮಾಜದ ಎಲ್ಲ ಹಿರಿಯರೇ, ಪುದುವೆಟ್ಟು ಗ್ರಾಮ ಪಂಚಾಯತ್ನ ಯುವ ಉಪಾಧ್ಯಕ್ಷರಾದ ನಮ್ಮ ಪೂರ್ಣಾಕ್ಷರೇ ರಾಮೇಂದ್ರನ್ ಅವರೇ, ಹೇಳಲಿಕ್ಕೆ ಹೋದರೆ ಇಲ್ಲಿರುವ ಹಾಗೂ ಕೆಳಗಡೆ ಇರುವ ಎಲ್ಲವೂ ಕೂಡ ಪರಿಚಿತ ಮುಖಗಳೇ. ಮೊದಲನೇದಾಗಿ ಈ ನಾರಾಯಣಗುರು ಸೇವಾ ಸಂಘ SNDP ಮಿಯಾರ್ ಇಲ್ಲಿ ನಾನೊಂದು ಇಲ್ಲಿಗೆ ಬಂದು 8-8.5 ವರ್ಷ ಈ ಗ್ರಾಮದಲ್ಲಿ ನಾನು ಸೇವೆ ಮಾಡಿದ್ದೇನೆ. ಈ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಹಲವು ಬಾರಿ ನನ್ನನ್ನು ಕರೆದಿದ್ದಾರೆ. ನಾರಾಯಣಗುರು ಸಂಘ ಸಂಸ್ಥೆಯಿಂದ ಬನ್ನಿ ಸರ್ ನಿಮಗೆ ಸನ್ಮಾನ ಮಾಡಲಿಕ್ಕೆ ಉಂಟು ಅಂತ ಕರೆದಿದ್ದಾರೆ. ಆಗ ನಾನೇ ನಯವಾಗಿ ತಿರಸ್ಕರಿಸ್ತಾ ಇದ್ದೆ. ನಾನು ನಿಮ್ಮ ಜೊತೆಗೆ ಇದ್ದೇನೆ, ನನಗೆ ನೀವು ಯಾವುದೇ ರೀತಿಯ ಸನ್ಮಾನ ಮಾಡುವ ಅವಶ್ಯಕತೆ ಇಲ್ಲ, ಬೇಡ ನನಗೆ, ನಾನು ನಿಮ್ಮ ಜೊತೆ ಪಾಲ್ಗೊಳ್ತೇನೆ ಅಂತ ಹೇಳಿ ಪ್ರತಿ ಈ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಬಂದು ಭಾಗವಹಿಸ್ತಿದ್ದೆ. ಇತ್ತೀಚೆಗೆ ಸಂತೋಷ್ ಅಧ್ಯಕ್ಷರಾದ ಮೇಲೆ ಅವ್ರು ಬಿಡ್ತಾನೆ ಇರಲಿಲ್ಲ, ಕಾರ್ಯಕ್ರಮಕ್ಕೆ ಬರಲೇಬೇಕು. ಅದ್ರ ಮುಂಚೆ ದಿವಸ ಕಾಲ್ ಮಾಡ್ತಾ ಇದ್ರು. ಈ ಕಾರ್ಯಕ್ರಮ ಕೂಡ ಮುಂಚಿತವಾಗಿ ಕಾಲ್ ಮಾಡಿ ಬರಲಿಕ್ಕೆ ಹೇಳಿದರು, ಅದಕ್ಕೋಸ್ಕರ ಬರ್ತಾ ಇದ್ದೆ. ವರ್ಗಾವಣೆ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಾಗ ಅರಣ್ಯಾಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನ ಮಾಡುವಂಥದ್ದು ದೊಡ್ಡದಲ್ಲ. ಅವರಿಂದ ಒಂದಿಷ್ಟು ಕಾರ್ಯಗಳು ಆಗಬೇಕಾಗಿರ್ತದೆ, ಎಲ್ಲ ಮಾಡ್ತಾರೆ. ಆದರೆ ಇಲ್ಲಿಂದ ವರ್ಗಾವಣೆಗೊಂಡು 2 ತಿಂಗಳಾದರೂ ಕೂಡ ಅದನ್ನು ನೆನಪಿನಲ್ಲಿಟ್ಟುಕೊಂಡು ನೀವು ನಮ್ಮ ಸಮಾಜದ ಬಂಧುಗಳು ಕರೆದು ನನ್ನನ್ನು ಸನ್ಮಾನ ಮಾಡಿದಿರಿ. ಆದ್ದರಿಂದ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಭಾಗದಲ್ಲಿ ನಾನು 8 ವರ್ಷ 6 ತಿಂಗಳು ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಆ ನಿರ್ವಹಿಸುವ ಸಂದರ್ಭ ನಾನು ಇಲ್ಲಿ ಬಂದಾಗ ನನಗೆ ಬಹಳಷ್ಟು ಇಲಾಖೆಯ ಸವಾಲುಗಳು ಇದ್ದವು. ನಾನು ಏನು ಈ ಕಾಯರ್ತರ್ಕ ಗ್ರಾಮಕ್ಕೆ ನಾನು ಬಂದಾಗ ನನ್ನ ವಾಚರ್ ಮತ್ತು ಗಾರ್ಡರ್ಗಳು ನನ್ನ ಕ್ವಾರ್ಟರ್ಸಲ್ಲಿ ಒಂದು ಈ ಪಕ್ಕಸ್ ತಗೊಂಡು ಹೊಡಿತಾ ಇದ್ರು. ನಾನು ಹೊರಗಡೆ ಇದ್ದೆ. ಇವ್ರು ಏನು ಮಾಡ್ತಾರೆ ಅಂತ ಗೊತ್ತಾಗಿಲ್ಲ. ಅಲ್ಲೋಗಿ ನೋಡಿದರೆ ಇಷ್ಟೇ ಹತ್ರ ಹುತ್ತ ಬೆಳೆದಿತ್ತು, ಪುಂಚೆ. ಯಾರು ಇರ್ತಿರ್ಲಿಲ್ಲ ಕ್ವಾರ್ಟರ್ಸಲ್ಲಿ, ಇಷ್ಟು ಎತ್ತರ ಪುಂಚೆ ಬೆಳೆದಿತ್ತು. ಇವರಿಬ್ಬರು ಹೊಡಿತಾ ಇದ್ರು. ನಾನು ಮತ್ತು ಅವರೊಟ್ಟಿಗೆ ಸೇರಿಕೊಂಡೆ, ಹೊಡೆದು ಕ್ವಾರ್ಟರ್ಸ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಅಲ್ಲಿ ನಾನು ಇದ್ದುಕೊಂಡು ನಾನು ಕರ್ತವ್ಯವನ್ನು ಸಲ್ಲಿಸ್ತಾ ಇದ್ದೆ ಈ ಸಮಯದಲ್ಲಿ. ನನಗಾಗ ನಾನು ಬರುವಾಗ 2 ಗ್ರಾಮ ಅಂತ ತಿಳ್ಕೊಂಡಿದ್ದೆ, ಶಿಶಿಲ ಮತ್ತು ಕಳಂಜ ಮಾತ್ರ ಉಂಟು ಅಂತ. ಪುದುವೆಟ್ಟಿನ 1 ವಾರ್ಡು ನಮಗಿರುವುದು ನನಗೆ ಗೊತ್ತೇ ಇರಲಿಲ್ಲ. ಬಹುಶಃ ಆ ವಾರ್ಡ್ ಇಲ್ಲದೆ ಇದ್ದರೆ ನಾನು ಬಹಳಷ್ಟು ನನ್ನ ಆತ್ಮೀಯ ಜನರನ್ನು ನಾನು ಕಳ್ಕೊಳ್ತಾ ಇದ್ನೇನೋ. ನನ್ನ ಪುಣ್ಯಕ್ಕೆ ಇದೊಂದು ವಾರ್ಡ್ ಕೂಡ ನನಗಿಲ್ಲಿ ಸಿಕ್ಕಿದ್ದು ಬಹಳ ನನಗೆ ಅನುಕೂಲ ಆಯಿತು. ಪುದುವೆಟ್ಟು ಗ್ರಾಮದ ಈ ಮಿಯಾರು ಭಾಗವನ್ನು ಹೇಳಬೇಕಾದ್ರೆ ಕಾಡಿನೊಂದಿಗೆ ಬಹಳ ಅನ್ಯೋನ್ಯವಾಗಿ ಕಾಡಿನ ಅಂಚಿನಲ್ಲಿ ಇರುವಂತಹ ಜನಗಳು ಇವರು. ಇವರನ್ನ ನಾವು ಬಂದಾಗ ಅವರಿಗೆ ನಮ್ಮ ಮೇಲೆ ವಿಶ್ವಾಸ ಇರಲಿಲ್ಲ. ಅರಣ್ಯ ಇಲಾಖೆಯವರು ಅಂದ್ರೆ ಕಳ್ಳರು ಅಂತಾನೆ ಹೇಳ್ತಾ ಇದ್ರು. ಒಬ್ಬರು ಫಾರೆಸ್ಟರ್ನ ಇಲ್ಲೇ ಗಾಣದ ಕೊಟ್ಟಿದ್ದಲ್ಲಿ ಒಂದು ಮರದ ಕೇಸಲ್ಲಿ ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್ ಮಾಡಿದ ಮಾತ್ರ ಅಲ್ಲ,
ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಸುಳ್ಯಕ್ಕೆ ಹೋಗಿ ವಿಟ್ನೆಸ್ ಹಾಕಿ ಫಾರೆಸ್ಟ್ಗೆ ಒಂದು ಪ್ರಸಾದ ಕೊಟ್ಟು ಬಂದಿದ್ರು. ಅವರಿಗೆ ಪನಿಷ್ಮೆಂಟ್ ಕೂಡ ಆಗಿತ್ತು. ಅಂದರೆ ಕಾನೂನಲ್ಲಿ ಅಷ್ಟು ನಿಷ್ಠುರತನವನ್ನು ಇವರು ಹೊಂದಿದ್ರು. ಆದರೆ ಇಲ್ಲಿ ಕೂಡ ಒಂದಿಷ್ಟು ಸಮಸ್ಯೆಗಳಿದ್ವು. ಕಾಡಿನಲ್ಲಿ ಮರ ಕಡಿಯುವಂಥದ್ದು, ಶಿಕಾರಿ ಮಾಡುವಂಥದ್ದು, ಹಾಗೆ ಬೆಂಕಿ, ಒತ್ತುವರಿ. ಕೇಳಬೇಕಾ? ಮಲೆನಾಡು ಅಂದಮೇಲೆ ಈ ಥರ ಸಮಸ್ಯೆಗಳು ಹಲವಾರು ಇದ್ವು. ಈ ಸಮಸ್ಯೆಗಳನ್ನೆಲ್ಲ ನಿಮ್ಮ ಸಹಕಾರದ ಮೂಲಕ ನಾವು ಹಂತ ಹಂತವಾಗಿ ಅದನ್ನ ನಿರ್ವಹಿಸಿಕೊಂಡು ಬಂದ್ವಿ. ಈ ಸಮಯದಲ್ಲಿ ನಮ್ಮ ಮೇಲೂ ಕೂಡ ಕೆಲವಷ್ಟು ಆರೋಪಗಳೆಲ್ಲ ಬರ್ತವೆ. ಆರೋಪಗಳು ಬಂದಾಗ ಬೇರೆ ಗ್ರಾಮದವ್ರು ಏನೋ ಗೊತ್ತಿಲ್ಲ, ಪುದುವೆಟ್ಟು ಈ ಮಿಯಾರು ಭಾಗದವರು ಮಾತ್ರ ಯಾವಾಗಲೂ ಅರಣ್ಯ ಇಲಾಖೆಯೊಂದಿಗೆ ನೀವು ಇದ್ದವರು. ನನಗೆ ಗೊತ್ತಿದೆ, ನಾವು ತಪ್ಪಾದಾಗ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ, ಸರ್ ಈ ಥರ ಆಗ್ತಾ ಇದೆ, ಸರಿ ಮಾಡ್ಕೊಳ್ಳಿ ಸರ್ ಅಂತೇಳಿ. ನಮಗೆ ಇನ್ನೊಬ್ಬರಿಂದ ಅನ್ಯಾಯ ಆದಾಗಲೂ ಕೂಡ ನೀವು ನನ್ನ ಜೊತೆಗೆ ಇದ್ರಿ. ಮುಖ್ಯವಾಗಿ ನಮ್ಮ ಕಾಡಂಚಿನ ಜನಗಳು, ನಾನು ನಮ್ಮ ಸ್ಟಾಫ್ಗೆ ಒಂದೇ ಹೇಳ್ತಾ ಇದ್ದೆ, ನಾವು ಈ ಕಾಡಿನ ಅಂಚಿನಲ್ಲಿರೋ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿರಬೇಕು. ನಾವು ತಿರುಗುವುದರಿಂದ ಅವರಿಗೊಂದು ಧೈರ್ಯ ಬರಬೇಕು. ಒಂದು ಆನೆ ಬಂದು ಒಬ್ಬ ರೈತನ ಒಂದಿಷ್ಟು ಕೃಷಿಯನ್ನು ಹಾಳು ಮಾಡ್ತದೆ. ಹಾಳು ಮಾಡಿದಾಗ ಅವನಿಗೆ ಪರಿಹಾರದ ಮೊತ್ತ ಬಹಳ, ನಮ್ಮ ಸೌತ್ ಕೇಂದ್ರದಲ್ಲಿ ಹೇಳೋದಿದ್ರೆ ಅದಕ್ಕೆ ಅವನಷ್ಟು ದೊಡ್ಡ ಡಿಪೆಂಡ್ ಆಗಿರುವುದಿಲ್ಲ. ಆದರೆ ಅವನಿಗೊಂದು ಸಿಟ್ಟಿರ್ತದೆ. ನಾನು ಇಷ್ಟು ವರ್ಷ ಸಾಕಿ ಬೆಳೆದ ಒಂದು ತೆಂಗಿನ ಮರವನ್ನು ಒಂದು ಆನೆ ಹೊಡೆದಾಗ ಒಂದು ಸಿಟ್ಟಿರ್ತದೆ. ಆ ಸಂದರ್ಭ ಹೋಗಿ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಅವನನ್ನು ಇದು ಮಾಡಲಿಕ್ಕೆಲ್ಲ ಹೋಗಬೇಡಿ, ತೀರಾ ಜಾಸ್ತಿ ಆದಿದ್ರೆ ನಾವು ಅವನಿಗೆ ಪರಿಹಾರ ಕೊಡುವ ವ್ಯವಸ್ಥೆಯನ್ನು ಮಾಡುವಂತಲ್ಲಿ ಸ್ಟಾಫಿಗೆ ಹೇಳ್ತಾ ಇದ್ದೆ. ಎಲ್ಲಿಯಾದರೂ ಅವರ ಮನೆಯಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಆದರೆ, ಯಾರು ಸಾವು ಆ ಥರದಲ್ಲಿ ಆದಾಗ ಹೋಗಬೇಕು, ನೀವೇ ಹೋಗಬೇಕು. ಅವ್ರು ಕರಿಬಾರ್ದು, ನೀವೇ ಹೋಗಿ ಅವ್ರಿಗೇನು ಕಟ್ಟಿಗೆ ಏನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಬೇಕು. ಮನೆ ಕಟ್ಟುವವರಿದ್ದರೆ ಅವ್ರಿಗೇನು ನಿಮಗೆ ಸಹಾಯ ಆಗ್ತದೆ ಆ ಸಹಾಯವನ್ನು ನೀವು ಮಾಡಬೇಕು ಅಂತ ಹೇಳಿ ನಾನು ಹೇಳಿದ್ದೆ. ಅದರಂತೆ ಅವರು ಮಾಡಿದ್ರು, ನಾನು ಕೂಡ ಮಾಡಿದೆ. ನೀವುಗಳು ಅಷ್ಟೇ, ಕಷ್ಟದಲ್ಲಿ ನಾವು ಬಂದರೆ ನಿಮ್ಮ ಏನೇ ಫಂಕ್ಷನ್ ಇದ್ರೂ ಕೂಡ ಒಂದು ಇನ್ವಿಟೇಷನ್ ಕಾರ್ಡ್ ಆ ಕ್ವಾರ್ಟರ್ಸಿಗೆ ಬರ್ತಾ ಇತ್ತು. ನಾನು ಕೂಡ ತಪ್ಪದೆ ಇವರೆಲ್ಲ ಕರೆದ ಫಂಕ್ಷನ್ಗಳಿಗೆ ಹೋಗಿ ನಾನು ಅಟೆಂಡ್ ಮಾಡಿ ಬರ್ತಾ ಇದ್ದೆ. ಒಂದು ಒಳ್ಳೆಯ ಅನುಭವ. ಈ 8-8.5 ವರ್ಷಗಳಲ್ಲಿ ನಾನು ಸಾಕಷ್ಟು ನಿಮ್ಮಿಂದ ಕಲ್ತ್ಕೊಂಡಿದ್ದೇನೆ. ಮತ್ತೆ ನಾರಾಯಣಗುರು ಸೇವಾ ಸಂಘದ ಬಗ್ಗೆ ಹೇಳೋದಾದ್ರೆ, ನನಗೆ ಬುದ್ಧಿ ಬಂದಾಗಿಂದ ನಾನು ಸಂಘದೊಂದಿಗೆ ಇದ್ದವ. ನಾನು ವಿದ್ಯಾರ್ಥಿ ದಶೆಯಲ್ಲಿ ಇದ್ದಾಗಲೇ ನಾನು ನಮ್ಮ ಕುಂದಾಪುರದ ನಾರಾಯಣಗುರು ಸೇವಾ ಸಂಘದಲ್ಲಿ ಯಾವಾಗಲೂ ನಾವು ಫಂಕ್ಷನ್ಗೆ ಹೋಗ್ತೀವಿ. ಏನು ನಾವು ಜಯಂತಿಯನ್ನು ಮಾಡ್ತೀವಲ್ಲ, ನಾರಾಯಣಗುರು ಜಯಂತಿಗೆ ನಾವು ಯಾವಾಗಲೂ ಹೋಗ್ತಾ ಇದ್ದೆ. ಅಷ್ಟೇ ಅಲ್ಲ, ಅವರ ತತ್ವ ವಿಚಾರಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ನಿಮಗೂ ಗೊತ್ತಿರ್ಬೋದು, ಒಂದೇ ಜಾತಿ ಒಂದೇ ದೇವರು ಒಂದೇ ಕುಲ ಅಂತ ನಮ್ಮ ಗುರುಗಳೇನು ಹೇಳಿದ್ದಾರೆ, ಸಮಾನತೆ ತತ್ವ. ನಾನು ನನ್ನ ಸರ್ವಿಸ್ನಲ್ಲಿ ಎಲ್ಲಿಯೂ ಕೂಡ ಭೇದ ಭಾವ ಮಾಡಿಲ್ಲ. ಅದು ನಿಮಗೆಲ್ಲ ಗೊತ್ತಿದೆ. ಈ ಓಪನ್ ವೇದಿಕೆಯಲ್ಲಿ ಹೇಳ್ತೇನೆ, ಅದು ಯಾರೇ ಇರ್ಬೋದು. ನಾನು ಕರ್ತವ್ಯ ನಿರ್ವಹಿಸುವಾಗ ಒಂದು ಕೇಸ್ ಮಾಡೋದಾದ್ರೂ ಇರ್ಬೋದು, ದೊಡ್ಡ ವ್ಯಕ್ತಿ ಸಣ್ಣ ವ್ಯಕ್ತಿಯಿಂದ ನಾನು ಯಾರೂ ನೋಡಿಲ್ಲ, ಎಲ್ಲರನ್ನೂ ಸಮಾನವಾಗಿ ನೋಡಿದ್ದೇನೆ. ಆ ಸಹಾಯ ಮಾಡುವಾಗಲೂ ಕೂಡ ಅಷ್ಟೇ, ಯಾರು ಯಾವ ಧರ್ಮದವರು ಯಾವ ಜಾತಿಯವರು ಇದ್ರೂ ಕೂಡ ಅವರಿಗೆ ನಾನು ಸಹಾಯ ಮಾಡ್ತಾ ಇದ್ದೆ. ಹಾಗೆ ಗುರುಗಳ ತತ್ವಾದರ್ಶಗಳನ್ನು ನಾನು ಅಳವಡಿಸ್ಕೊಂಡಿದ್ದೇನೆ. ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ನಾವು ಮುಲ್ಕಿ ನಮ್ಮ ಜೆ.ಸಿ. ಸುವರ್ಣರಂತೆ ನಮ್ಮ ನಾಯಕರು ಒಬ್ಬರು ಇದ್ರು. ಅಲ್ಲಿಗೂ ಕೂಡ ಅವರು ನಮಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ರು. ಆಗ ವಿದ್ಯಾರ್ಥಿ ವೇತನ ನಮಗೆ ಬಹಳ ಕಡಿಮೆ ಇತ್ತು, 100 ರೂಪಾಯಿ. ನನಗೆ ಬೈಂದೂರಿಂದ ಮುಲ್ಕಿ ಹೋಗಲಿಕ್ಕೆ ಒಂದು 20 ರೂಪಾಯಿ ಖರ್ಚಾಗ್ತಾ ಇತ್ತು. ಆದರೂ ನಾವು ಬಿಡ್ತಾ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ನಮ್ಮ ಜೆ.ಸಿ. ಸುವರ್ಣ ಅವರು ಕೊಡುವ ಒಂದು ಮಾರ್ಗದರ್ಶನ, ಅವರು ಬೆನ್ನು ತಟ್ಟಿ ಪ್ರೋತ್ಸಾಹ ರೀತಿ ಇದೆಯಲ್ಲ, ನಮ್ಮನ್ನ ಇವತ್ತು ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಆದ್ರಿಂದ ನಾನೆಲ್ಲ ಇದರಲ್ಲೂ ಪಾಲ್ಗೊಳ್ತಾ ಇದ್ದೆ. ಈ ಒಂದು ಊರಲ್ಲಿ ಇಷ್ಟು ಸಮಯದ ನಂತರ ನನ್ನನ್ನು ಕರೆದು ನೀವೆಲ್ಲ ಸನ್ಮಾನ ಮಾಡಿದಿರಿ. ಈ ಸನ್ಮಾನ ನನಗೆ ಇನ್ನು ಮುಂದಿನ ನನ್ನ ಜೀವನದಲ್ಲಿ ವಿಶೇಷ ಕರ್ತವ್ಯ ನಿರ್ವಹಿಸಲಿಕ್ಕೆ ಸ್ಫೂರ್ತಿಯನ್ನು ನೀಡಿದೆ. ನನ್ನ ಕರ್ತವ್ಯ ಸಂದರ್ಭದಲ್ಲಿ ನಿಮ್ಗೆ ಯಾರಿಗಾದರೂ ಮನಸ್ಸಿಗೆ ನೋವು ಮಾಡದಿದ್ರೆ ನೀವೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು, ಕ್ಷಮಿಸಬೇಕು ನನ್ನನ್ನು. ಮುಂದಿನ ನನ್ನ ಜೀವನದಲ್ಲಿ ನಿಮ್ಮೆಲ್ಲರ ಶುಭ ಹಾರೈಕೆ ಇರಬೇಕಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಅಭಿನಂದನೆಗಳು ಸರ್. ತಮ್ಮ ನೆನಪು ನಮ್ಮ ಹೃದಯದಲ್ಲಿ ಎಂದೆಂದಿಗೂ ಇರುತ್ತದೆ. ಕಾರ್ಯಕ್ರಮದ ಮುಂದಕ್ಕೆ ಬೆಳ್ತಂಗಡಿ ಗುರುನಾಥ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀಯುತ ಜಯವಿಕ್ರಮ್ ಸರ್ 2 ಅನಿಸಿಕೆ ಮಾಡಬೇಕಾಗಿ ಕೇಳ್ತಾ ಇದ್ದೇನೆ. ಗುರುಭ್ಯೋ ನಮಃ. ಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ಡ್ ಮಿಯಾರು ಪುದುವೆಟ್ಟು ನನ್ನ 107ನೇ ಬ್ರಹ್ಮಶ್ರೀ ಗುರುನಾರಾಯಣ ಜಯಂತಿ ಕಾರ್ಯಕ್ರಮದ ಒಂದು ಕಾರ್ಯಕ್ರಮದ ವೇದಿಕೆ ಪಂಚಿನ ಈ ಸಂಘದ ಅಧ್ಯಕ್ಷರ ಸಂತೋಷ್ ಕೆ ಶಿಮೇರೆ ಅಂಚನೆ ಮುಖ್ಯ ಅತಿಥಿಯಾದ ನಂಗೆ ಮಾರ್ಗದರ್ಶನ ಕೊರ್ನಂಚಿನ
ನಾರಾಯಣಗುರು ವಿಚಾರ ವೇದಿಕೆ ರಾಜ್ಯಾಧ್ಯಕ್ಷರಾಯಂಚಿನ ಎಂಕಲ ಮಾರ್ಗದರ್ಶಕ ಶ್ರೀ ಸತ್ಯಜಿತ್ ಸುರತ್ಕಲ್ರೆ ವೇದಿಕೆ ಪಣಂಚಿನ ಮಾತ ಗಣ್ಯರೇ ಮೂಲ ಸೇರ್ನಂಚಿನ ಕ್ರೀಡಾಭಿಮಾನಿ ವಿಶೇಷವಾದ ಒಂದು ಪಾತೆರ್ನಂಚಿನ ಪುರತತ್ತು ಆಂಡಲ ಒಂಜಿ ರೆಡ್ಡು ಪಾತೆರ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ತತ್ವದ ಉದ್ದೇಶದ ಪ್ರಕಾರ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಪಣಪಣ ಆ ಒಂಜಿ ಧ್ಯೇಯವಾಕ್ಯದ ಮುಖಾಂತರ ನಮ್ಮ ಮಾತೆರ್ಲ ಈ ಬಾಗೋಡು ಸೇರ್ನಂಚಿನ ಒವೇ ಜಾತಿ ಮತ ಭೇದ ಇಜ್ಜಂದೆ ಇನಿ ಕಾಂಡಿಡ್ದು ಇನಿ ಇತ್ತೆ ಮುಟ್ಟ ಒಂಜೇ ಅಪ್ಪೆ ಜೋಕು ಲೆಕ್ಕ ನಮ್ಮ ಈ ಒಂದು ಕ್ರೀಡಾಕೂಟಗಳು ಭಾಗವಹಿಸ ವಿಶೇಷವಾದ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ತತ್ವದ ಪ್ರಕಾರ ಆರ ತತ್ವನು ಏರು ಸರಿಯಾದ ಅರ್ಥ ಮಂತಂದಿರ ಅಂಚಿನ ಅಕ್ಲು ಒವೇ ಜೀವನಡು ಒವೇ ತಪ್ಪು ಮನ್ಪರೆ ಸಾಧ್ಯ ಇಜ್ಜಿಗೆ ಅಂಚಾದ ಈ ಬಾಗೋಡು ಈ ಒಂದು ಸಂಘಟನೆ ಕಟ್ಟದು ಈ ಸಂಘಟನೆ ನಮ್ಮ ಜಾತಿಗೆ ಮಾತ್ರ ಎತ್ತು ಒವೇ ಒಂದು ಸಂಘಟನೆ ಜಾತಿಗೆ ಕುಡೊಂಜಿ ಜಾತಿನ ದ್ವೇಷವನ್ನು ಪರ ಕಟ್ಟೊಂಜಿನ ಸಂಘಟನೆ ಹತ್ತು ನಮ್ಮ ಜಾತಿಡ್ ದದಲ್ನ ವ್ಯತ್ಯಾಸ ಇತ್ತಲ್ಲ ಐನು ಹೋಗಲಾಡಿಸದು ನಮ್ಮ ದುಂಬುಗು ಮಾತಿನೊಟ್ಟಿಗೆ ಎಡ್ಡೆ ರೀತಿ ಇಪ್ಪಡುವ ಉದ್ದೇಶದ ಒಂದು ಈ ಬಾಗೋಡೊಂಜಿ ಸಂಘಟನೆ ಕಟ್ಟದು ಅವೇ ರೀತಿ ಪೊರ್ಲುದ ಕಾರ್ಯಕ್ರಮವಂತದ್ದು ಇನಿ ನಮ್ಮ ಮಾತನ್ನೆಲ್ಲ ಎತ್ತದೇರು ಈ ಸಂಘಟಕರಿಗೆ ಅಂಚನೆ ಎನಿಕೆ ಮಾತರಿಗಳ ಅಭಿನಂದನೆ ಸಲ್ಲಿಸ ಒಂದು ನನಾತ್ ಈ ಬಾಗೋಡು ಈ ಕಾರ್ಯಕ್ರಮ ಬೆಳೆವಾಡು ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ತತ್ವ ಉದ್ದೇಶ ಈಡೇರಡ ಪಣಪಣಾಂಜಿ ಆಶಯದೊಟ್ಟಿಗೆ ನಿಕ್ಲೆ ಮಾತರಿಗಳ ಹೊಂದಿಸದೆ ನರಡು ಪಾತ್ರ ಅಂತ ಒಂದು ಬೆಳ್ತಂಗಡಿ ತಾಲೂಕು ಸಂಘದ ಎಂಕ್ಲೆ ಈ ಸಂಘಗೆ ನನ್ನೊಂಜಾತ್ ಸಹಕಾರ ಎಂಕ್ಲೆ ಬೋರ್ಡು ಅಭಿನಂದನೆಗಳು ಸರ್ ದುಂಬಗು ಶ್ರೀಯುತ ನಾಗೇಶ್ ಕುಮಾರ್ ಗೌಡರು ರದ್ದು ಅನಿಸಿಕೆ ಪರಡು ಬಂದು ಹೊಂಜಿಕೆ ಅನ್ಬಲ್ಲ ವೇದಿಕೆ ಪುನಃ ಅಧ್ಯಕ್ಷರಾಯನಂಚಿನ ಶ್ರೀ ನಾರಾಯಣ ಗುರು ಬಿಲ್ಲಾ ಸೇವಾ ಸಂಘ SNDP ಮಿಯಾರು ಮೇರೆಗೆ ಹೊಂದಿಸ ಒಂದು ಅಂಚನೆ ಮುಖ್ಯ ಅತಿಥಿರಾಯನಂಚಿನ ಸತ್ಯಜಿತ್ ಸುರಕಲ್ರೆ ಅಂಚನೆ ವೇದಿಕೆ ಪುನಃ ಮಾಂತ ಗಣ್ಯರೆಲ್ಲ ಹೊಂದಿಸ ಒಂದು ಇನಿ 170ನೇ ಜನ್ಮದಿನಾಚರಣೆ ನಾರಾಯಣ ಗುರುಕುಲಿನ ನಮ್ಮಲ್ತದಲ್ಲ ಇನಿ ನಮ್ಮ ಇನ್ನಿತ್ತ ಇಡೀ ವಾತಾವರಣ ತುಂಡ ಆ ಒಂಜಿ ಉಲ್ಲಾಸ ಜನಕ್ಕಲ್ನ ಒಂಜಿ ಗೊಬ್ಬು ವಾ ಟೈಪ್ ಇತ್ತಿನದು ಬಂಡ ಇಡೀ ನಮ್ಮ ಈ SNDP ಬೆಲಗ ಎಂಚಿನ ಮಲ್ತನ ಬಂಡ ಇಡೀ ವ್ಯಾಯಾಮ ಶಾಲೆದ ಲೆಕ್ಕ ನಮ್ಮ ಇಡೀ ಭಾಗದ ಜನಕ್ಕಳಿಗೆ ಒಂಜಿ ವ್ಯಾಯಾಮನ ಕೊರ್ಪಣಂಚಿನ ಒಂಜಿ ಕೇಂದ್ರ ಬಿಂದು ಅದು ಪ್ರತಿ ವರ್ಷಲ ಒಂಜಿ ಗೊಬ್ಬುನದಿ ಒಂದು ಕೆಲಸ ಮಲ್ತದಿಲ್ಲ ಇದು ಬಹಳ ಅದ್ಭುತವಾಯಿನ ಕೆಲಸ ಮಾತೆಯರೆಲ್ಲ ಒಟ್ಟು ಸೇರಿದಂಚಿನ ಒಂಜಿ ವಿಚಾರ ಮಾಂತ ಜಾತಿ ಬಾಂಧವರೆಲ್ಲ ಒಟ್ಟು ಸೇರಿಸೋದು ಮಾಂತೆರೆಲ್ಲ ಮಾಂತ ರೀತಿ ಇಲ್ಲ ಸಾಮರಸ್ಯಡು ಕೊಂಡೋದು ಬೋದು ಈ ಒಂಜಿ ಇಡೀ ಕಾರ್ಯಕ್ರಮನು ಬಾರಿ ಪೊರ್ಲುಡು ನಡ್ಬಿಡ್ತಾರೆ ಆಗ್ಲಿಗೆ ಮಾಂತೆನ ಪರವಾದ ಪ್ರಥಮತವಾದ ಧನ್ಯವಾದಗಳನ್ನು ಕೊರ ಬಾರಿ ಒಂಜಿ ಇಷ್ಟಪಡ್ತಾರೆ ಇನಿ ನಾರಾಯಣ ಗುರುಕುಲು ಮಾತಾ ಧರ್ಮಲ ಒಂಜೆ ಮಾತಾ ಧರ್ಮಡ್ಲ ಮಾಂತೆರೆಗಳ ಸಮಾನವಾದ ಬದುಕನ್ನು ಹಾಕ್ಕೊಂಡು ಐನ ತೊಯ್ಪದು ಕೊಡ್ತಾರೆ ಅಂಚನೆ ಇಡೀ ನಮ್ಮ ಪ್ರಾಂತ್ಯಡು ನಾರಾಯಣ ಗುರುಕುಲನ ಕೋಟಿ ಕೋಟಿ ಜನ ಇನಿ ಆರ್ನ ಅನ್ಯಾಯ ಇಲ್ಲತ್ತೀರಿ ಕಾರಣ ಆರ್ನ ತತ್ವ ಸಿದ್ಧಾಂತ ಅಂಚೋಣ ಇನಿ ಒಂಜಿ ವ್ಯಕ್ತಿನ ಅಭಿವೃದ್ಧಿ ಪಂಡ ಆಯ ಇತ್ತೆ ಎಂಚಾತನ ಪಂಡ ಒಂಜಿ ವಾತಾವರಣ ಆಯ ಆರ್ಥಿಕವಾದ ಅಭಿವೃದ್ಧಿ ಅಂಡ ಆಯನ ಅಭಿವೃದ್ಧಿ ಅನ್ನೋದು ಪಂಡ ಒಂಜಿ ವಾತಾವರಣ ಇನಿ ನಮ್ಮ ಸಮಾಜದ ಸೃಷ್ಟಿ ಆತನ ಈವಡು 1 ಕೋಟಿ ಟರ್ನರ್ ಇತ್ತನ ಬರ್ಪೇರು ಸರ್ 2 ಕೋಟಿ ಬುಕ್ಕದ ವರ್ಷ 3 ಕೋಟಿ ಟರ್ನರ್ ಆತನ ಬಂದ್ಪೇರು ಆಂಡ ಟೋಟಲ್ ಅದು ಅಭಿವೃದ್ಧಿ ಅವತ್ತು ಪಾಪದ ಜನಕ್ಕಲೇನು ರಕ್ಷಣೆ ಮಲ್ಪಣ ಪಾಪದ ಜನಕ್ಕಳಿಗೆ ಎಂಚಿನ ಅನ್ನ ಆಹಾರಜ್ಜನ್ನಾಗ್ಲಿಗೆ ನೆರವಾಪಣ ಅಂಚನೆ ಇಲ್ಲಲು ಅಪ್ಪ ಅಮ್ಮನ ಅಜ್ಜಿನ ಪೊರ್ಲುಡು ತೂವಣ್ಣ ಒಂದು ಪೂರ ವಾತಾವರಣ ಓಲು ಸೃಷ್ಟಿ ಆಪಂಡ ಅಲ್ಪ ಆ ವ್ಯಕ್ತಿ ಅಭಿವೃದ್ಧಿ ಆತನ ಪನ್ಪೇಣ ನಮ್ಮ ಚಿಂತನೆ ಮಲ್ಪಡ ಇನಿ ಪೂರ ಧರ್ಮ ನೆಟ್ಟು ತುಂಡಲ್ಲ ಇನಿ ನಮ್ಮ ಇನ್ನೊಂದು ಬೆಳ್ತಂಗಡ್ಡೆ ಒಂಜಿ ಹಿಂದೂ ಸಮಾಜೋತ್ಸವ ಒಂಜಿ ವಿಚಾರ ನಮ್ಮ ತಿರಿಯಂಡ ಅವು ಇಂಚಿನ ಒಂಜಿ ವಿಪರ್ಯಾಸ ಬಂಡ ತೀರ್ಥ ಕೊರನಗಲ ಶಾಪದಿ ಕೊರಡು ಅನ್ಪಣ ಒಂಜಿ ವಾತಾವರಣ ಎಂಕ್ಲಿ ಇನಿಕೆ ಬಿಟ್ಟಿಗೆ ಎಂದು ಕೇಳೋದು ಬರ್ತದೆ
ಐನು ನಮ್ಮ ಸಮಾಜ ಮಾಂತ ಸಮಾಜ ಅಲ್ಲ ಕಟುವಾದ ಇನ್ನು ಖಂಡಿಸ ಹೊಡೊಂದು ಈ ವೇದಿಕೆಯ ಮುಖಾಂತರ ಕೇಳೊಂದು ಇನಿ ಈ ನಾರಾಯಣ ಗುರುನ ಆಶೀರ್ವಾದ ಮಾಂತರೆಗಳ ತಿಕ್ಕಡೊಂದು ಆ ನಾರಾಯಣ ಗುರು ಸ್ವಾಮಿಗಳ ಪ್ರಾರ್ಥನೆ ಮಲ್ತೊಂದು ಮಾಂತ ಭಗವದ್ಭಕ್ತರುಗಳ ವಂದಿಸ ಒಂದು ಅಂಜನೆ ನಮ್ಮ ಕ್ರೀಡಾಪಟುలు ಅಕ್ಲಿಗೆ ಮಾಂತರೆಗಳ ವಂದಿಸ ಒಂದು ಎನ್ನೆರಡು ಬಾತರುಂತವೆ. ನಮಸ್ಕಾರ, ಅಭಿನಂದನೆಗಳು ಸರ್. ನನ್ನ ಗಂಟೆ ಕಟ್ಲೆ ಪಾತ್ರ ಚಿತ್ರ ಮಾತಾ ಮೇಸವಿನಕ್ಲ ನಮ್ಮೊಟ್ಟುಗುಲಿ ರಾಂಡ ಅಕ್ಕಳ ಅಸನ್ಮುಖಿದ ಮುಖಾಂತರ ನಂಗೆ ಶುಭ ಹಾರೈಸಿದಿರಿ. ಕಾರ್ಯಕ್ರಮದ ದುಂಬುಗೂ ಈ ಒಂಜಿ ಪಂದ್ಯಾಟದ ಈ ದಿನ ನಡೆದಂತಹ ವಾಲಿಬಾಲ್ ಪಂದ್ಯಾಟದಲ್ಲಿ ಅತ್ಯುತ್ತಮವಾಗಿ ಆಟವಾಡಿ ಬಹುಮಾನಗಳನ್ನು ಪಡೆದಂತಹ ತಂಡಗಳು ಇಂತಿವೆ. 4ನೇ ಸ್ಥಾನ ಪಡೆದು ಚತುರ್ಥ ಬಹುಮಾನವನ್ನು ಪಡೆದಿರುವಂತಹ ಬ್ರದರ್ಸ್ ಬೆಳ್ತಂಗಡಿ ತಂಡಕ್ಕೆ 4ನೇ ಸ್ಥಾನ. ಈ ಬಹುಮಾನದ ಟ್ರೋಫಿಯನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಶ್ರೀಯುತ ಜಯ ವಿಕ್ರಮ ಕಲ್ಲಾಪ ಇವರು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ 4ನೇ ಸ್ಥಾನದ ಟ್ರೋಫಿಯನ್ನು ಶ್ರೀಯುತ MK ಪ್ರಸಾದ್ ಅಧ್ಯಕ್ಷರು ಯುವ ವಿಲ್ಲ ವೇದಿಕೆ ಬೆಳ್ತಂಗಡಿ ಇವರು ನೀಡಿ ಸಹಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ನಗದು ಬಹುಮಾನದ ಪ್ರಾಯೋಜಕರು ಶ್ರೀಯುತ ರಾಜೇಶ್ MV ಮೇರ್ಲಾ ಬ್ರಹ್ಮಶ್ರೀ ಮೊಬೈಲ್ ಕಕ್ಕಿಂಜೆ. ಹಾಗೆ ತೃತೀಯ ಟ್ರೋಫಿಯ ಪ್ರಾಯೋಜಕರು ವಿನೀಶ್ ಮೇರ್ಲಾ ಡೈಮಂಡ್ ಯೂಟ್ಯೂಬರ್. ಅಭಿನಂದನೆಗಳು. ಮುಂದಕ್ಕೆ ತೃತೀಯ ಸ್ಥಾನವನ್ನು ಆದಿತ್ಯ ಸುಪಾರಿ ಕಾಯರ್ತರ್ಕ ತಂಡದವರು ಪಡ್ಕೊಂಡಿರ್ತಾರೆ. ತಂಡದ ಸದಸ್ಯರು ವೇದಿಕೆಗೆ ಬಂದು ಟ್ರೋಫಿ ನಗದು ಪುರಸ್ಕಾರವನ್ನು ಪಡೆದುಕೊಳ್ಳಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ಈ ಬಹುಮಾನವನ್ನು ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀಮತಿ ನಮಿತಾ ಕೆ ಪೂಜಾರಿ ಹಾಗೆ ಶ್ರೀಯುತ ಸುನಿಲ್ ಕನ್ಯಾಡಿ ಇವರುಗಳು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ಆದಿತ್ಯ ಸುಪಾರಿ ತಂಡದ ಪ್ರಾಯೋಜಕರು ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ತುಂಬು ಹೃದಯದ ಧನ್ಯವಾದಗಳು, ಅಭಿನಂದನೆಗಳು ಸರ್. ದ್ವಿತೀಯ ಬಹುಮಾನವನ್ನು ಅತ್ಯಂತ ರೋಚಕವಾದ ಫೈನಲ್ ಪಂದ್ಯದಲ್ಲಿ ಅಮ್ಮ ಫೌಂಡೇಶನ್ ತಂಡದ ಸದಸ್ಯರು ಪಡ್ಕೊಂಡಿರ್ತಾರೆ. ಈ ಪ್ರಶಸ್ತಿಯನ್ನು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಂಘದ ಅಧ್ಯಕ್ಷರು ಹಾಗೆ ಮುಖ್ಯ ಅತಿಥಿಗಳಾಗಿರುವಂತಹ ಸಂತೋಷ್ ಕೇಸಿ ಅವರು ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಶ್ರೀಯುತ ಸತ್ಯಜಿತ್ ಸುರತ್ಕಲ್ ಸರ್ ಅವರು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ಈ ಪ್ರಥಮ ಬಹುಮಾನದ ಪ್ರಾಯೋಜಕರು ಶ್ರೀಯುತ ಮಹೇಶ್ MK KM ಏರಳಿಕೆ, ಶ್ರೀ ರಂಜಿತ್ ಬಿರುವ ದಿವ್ಯಜ್ಯೋತಿ ಟ್ರಾನ್ಸ್ಪೋರ್ಟ್ ಪುದುವೆಟ್ಟು, ಶ್ರೀ ಸುಧಾಕರ್ MB ಮೇರ್ಲಾ ಇವರು ಪ್ರಥಮ ಬಹುಮಾನದ ಪ್ರಾಯೋಜಕರಾಗಿದ್ದಾರೆ. ಈ ಪ್ರಥಮ ಬಹುಮಾನ ಪಡೆದಿರುವರು ಬ್ರಹ್ಮಶ್ರೀ ಬಾಯ್ತಾರು ತಂಡ. ಈ ತಂಡದ ಬ್ರಹ್ಮಶ್ರೀ ಬಾಯ್ತಾರು, ದಿವ್ಯಜ್ಯೋತಿ ಅಖಿಲ್, ಆದಿಶಕ್ತಿ ಬ್ರದರ್ಸ್ ಇವರುಗಳು ಪ್ರಥಮ ಸ್ಥಾನವನ್ನು ಪಡೆದು ಇಂದಿನ ಪ್ರಮುಖ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ತಮಗೆ ಅಭಿನಂದನೆಗಳೊಂದಿಗೆ ಈ ಪ್ರಶಸ್ತಿಯನ್ನು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ಹಸ್ತಾಂತರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಈ ಪಂದ್ಯಾಟದಲ್ಲಿ ಉತ್ತಮ ಅಟಾಕರ್ ಆಗಿ ಆಯ್ಕೆಯಾಗಿರುವಂತಹ ಮೋನು SDM ತಂಡದ ಸದಸ್ಯರನ್ನು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಬೆಸ್ಟ್ ಅಟ್ಯಾಕರ್ ಆಗಿ ಸಾವನ್ ಆಳ್ವಾಸ್ ತಂಡದ ಆಟಗಾರರಾಗಿರುವ ಬೆಸ್ಟ್ ಸೆಟ್ಟರ್ ಆಗಿ
ಹಾಗೆ ಬೆಸ್ಟ್ ಆಲ್ರೌಂಡರ್ ಆಗಿ ರಾಕೇಶ್ ರಾಕಿ ಅವರು ಆಯ್ಕೆಯಾಗಿದ್ದಾರೆ. ಮೊದಲ ಬಹುಮಾನ ಬೆಸ್ಟ್ ಅಟ್ಯಾಕರ್ ಆಗಿ ಮೋನು SDM ತಂಡದ ಸದಸ್ಯರು ಶ್ರೀಯುತರಿಗೆ ಸತ್ಯಜಿತ್ ಸುರತ್ಕಲ್ ಇವರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅಭಿನಂದನೆಗಳು ಸರ್. ಬೆಸ್ಟ್ ಸೆಟರ್ ಆಗಿ ಸಾವನ್ ಆಳ್ವಾಸ್ ತಂಡದ ಸದಸ್ಯರಾಗಿರುವಂತಹ ಸಾವನ್ ಅವರ ಅನುಪಸ್ಥಿತಿಯಲ್ಲಿ ಅವರ ತಂಡದ ಸದಸ್ಯರಾದರೂ ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಆಲ್ರೌಂಡರ್ ಆಗಿ ರಾಕೇಶ್ ರಾಕಿ ಅವರು ಕೂಡ ವೇದಿಕೆ ಹತ್ತಿರ ಬಂದು ಸಿದ್ಧರಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು ಸರ್. ರಾಕಿ ಅವರು ಅಥವಾ ಅವರ ತಂಡದ ಸದಸ್ಯರು ದಯವಿಟ್ಟು ಬಂದು ಆಲ್ರೌಂಡ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ರಾಕಿ ಅವರು ಇದ್ರೆ ಸಂತೋಷ. ಇಲ್ಲ ತಂಡದ ಸದಸ್ಯರಾದ್ರೂ ಬಂದು ಆ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾರೆ. ಹಾಗೆ ಜಿದ್ದಿನ ಹಗ್ಗ ಜಗ್ಗಾಟ ಪುರುಷರ ವಿಭಾಗದಲ್ಲಿ ನಡೆಯಿತು. ಈ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂತಹ ದಿವ್ಯಜ್ಯೋತಿ ಪುದುವೆಟ್ಟು ತಂಡದ ಸದಸ್ಯರು ವೇದಿಕೆಗೆ ಬಂದು ಟ್ರೋಫಿ ಹಾಗೂ ನಗದು ಪುರಸ್ಕಾರವನ್ನು ಪಡೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಪ್ರಶಸ್ತಿಯನ್ನು ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಹಾಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೆ ಅರಣ್ಯ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಪ್ರಶಾಂತ್ ಸರ್ ಅವರು ಕೂಡ ನೀಡಿ ಸಹಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಶಿವಶಕ್ತಿ ಕಾಯತ್ರಕ ತಂಡದ ಸದಸ್ಯರಿಗೆ ಟ್ರೋಫಿ ಹಾಗೂ ನಗದು ಪುರಸ್ಕಾರವನ್ನು ಸಭೆಯ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಜಯವಿಕ್ರಮ ಕಲ್ಲಾಪು ಹಾಗೂ ಶ್ರೀಯುತ ಸತ್ಯಜಿತ್ ಸುರತ್ಕಲ್ ಸರ್ ಅವರು ನೀಡಿ ಸಹಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತಂಡದ ಎಲ್ಲ ಸದಸ್ಯರು ವೇದಿಕೆಗೆ ಬಂದು ಟ್ರೋಫಿಯನ್ನು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ತಮಗೆ ಅಭಿನಂದನೆಗಳೊಂದಿಗೆ ಧನ್ಯವಾದಗಳು ಸರ್. ವಾಲಿಬಾಲ್ ಪಂದ್ಯಾಟದ ಪ್ರಥಮ ಬಹುಮಾನ ರು 10,000 ರೂಪಾಯಿ ಹಾಗೂ ನಗದು ಪ್ರಾಯೋಜಕರು ಶ್ರೀಯುತ ಮಹೇಶ್ KM ಏರಳಿಕೆ, ಶ್ರೀಯುತ ರಂಜಿತ್ ಬಿರುವ ದಿವ್ಯಜ್ಯೋತಿ ಟ್ರಾನ್ಸ್ಪೋರ್ಟ್ ಪುದುವೆಟ್ಟು, ಶ್ರೀ ಸುಧಾಕರ್ MB ಮೇರ್ಲಾ. ಪ್ರಥಮ ಟ್ರೋಫಿ ಪ್ರಾಯೋಜಕರು ಶ್ರೀ ಮಹಂತೇಶ್ ಮೆಸ್ಕಾಂ ಧರ್ಮಸ್ಥಳ. ತಮಗೆಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು. ದ್ವಿತೀಯ ಬಹುಮಾನ ರೂಪಾಯಿ 7,777. ಪ್ರಾಯೋಜಕರು ಶ್ರೀ ಸಂತೋಷ್ KC, ಅಧ್ಯಕ್ಷರು ಶ್ರೀನಾರಾಯಣ ಗುರು ಬಿಲ್ಲವ ಸೇವಾ ಸಂಘ ಮೀಯಾರು ಪುದುವೆಟ್ಟು. ಹಾಗೆ ದ್ವಿತೀಯ ಟ್ರೋಫಿ ಪ್ರಾಯೋಜಕರು ಶ್ರೀ ಗಣೇಶ್ ಸುವರ್ಣ ಬಲ್ಲಾಡಿ ಬೆಳ್ತಂಗಡಿ ಪ್ರಗತಿಪರ ಕೃಷಿಕರು. ತೃತೀಯ ಬಹುಮಾನ ರೂಪಾಯಿ 5,555. ನಗದು ಪ್ರಾಯೋಜಕರು ಶ್ರೀಯುತ ಸುಧಾಕರ್ ಜಿ ಗಾಣದಗುಟ್ಯ ಹಾಗೆ ಶ್ರೀಯುತ ರಾಮೇಂದ್ರನ್ ಗ್ರಾಮ ಪಂಚಾಯತ್ ಸದಸ್ಯರು ಪುದುವೆಟ್ಟು. ತೃತೀಯ ಟ್ರೋಫಿಯ ಪ್ರಾಯೋಜಕರು ಶ್ರೀಯುತ ಶ್ರವಣ್ ಪೂಜಾರಿ ಬಾಯ್ತಿಯಾರು ಗುರುದೇವ ಆಟೋ ಮಾಲಕರು. ಹಾಗೆ ಚತುರ್ಥ ಬಹುಮಾನ ರೂಪಾಯಿ 2,555 ಪ್ರಾಯೋಜಕರು ಶ್ರೀಯುತ ರಾಜೇಶ್ MV ಮೇರ್ಲಾ ಹಾಗೆ ಶ್ರೀ ವಿನೀಶ್ ಮೇರ್ಲಾ ಇವರುಗಳು. ಅಭಿನಂದನೆಗಳು ಸರ್. ಕಾರ್ಯಕ್ರಮದ ದುಂಬುಗು ಈ ಸಭೆತ ಅಧ್ಯಕ್ಷತೆ ವಹಿಸೋದನ್ನ ನಮ್ಮ ಸಂಘದ ಅಧ್ಯಕ್ಷರಾಯಿನ ಸಂತೋಷ್ KC ರಡ್ ಶುಭ ಹಾರೈಸೋಡ್ ಬಂದು ಹೇಳಕ್ಕೆ ಏನಂದಿಲ್ಲ. ಓಂ ಶ್ರೀ ನಾರಾಯಣ ಗುರುವೇ ನಮ್ಮ ವೇದಿಕೆ ಡಾಸರು ಸತ್ಯನನಿ ಬುಕ್ಕ ನಮ್ಮ ಜಯವಿಕ್ರಮರೇ ಅಂಚನೆ MK ಪ್ರಸಾದ್ ರೇ ವೇದಿಕೆ ಮಾತಾಡಲ ಕಾರ್ಯಕ್ರಮ ಎಡ್ಡೆಡೆ ನಡಪೊಂದು ಮಾತಿನ ಸಹಕಾರ ಇತ್ತಿನ ಮಾತ್ರ ನಡಪರಪ್ನ ಅಂಚನೆ ಅಂತ ವರ್ಷ ಬತ್ತದು ಅಂತ ಪ್ರಾಬ್ಲಮ್ ಆಂಡು ಆನ್ಲ ಇವ್ರು ಇತ್ತಿನಾಗ್ಲ ಸಹಕಾರ ಸಂಘ ಇತ್ತಿನಾಗ್ಲ ಜನಕ್ಕಲ ಸಹಕಾರಡು ಎಡ್ಡೆ ರೀತಿ ಮಲ್ಪರ ನಡೆದಾದು ಭಾರಿ ಸಂತೋಷ ಅಂಚೆ ಸತ್ಯನೇ ಅದ್ದೂರೋಡು ದಿಂಚಿ ಬತ್ತಿರತ್ತ ಅವೇ ಭಾರಿ ಖುಷಿ ಅಂಕಲಿ ಮಾತಿರಗಳು ಅಂಚ ಕಡು ಪಾತಿರದು ಕದಿರಂತ. ಅಭಿನಂದನೆ ಅಧ್ಯಕ್ಷರೇ.
ಒಂಜಿ ನೆನಪಿನ ಕಾಣಿಕೆನು ವೇದಿಕೆ ನಮ್ಮ ಅತಿಥಿ ಅಭ್ಯಾಗತರಿಗೆ ಸಂಘದ ಅಧ್ಯಕ್ಷರು ಕೋರಡು ಬಂದು ಕೇಳೋದಿಲ್ಲ. ಪ್ರಥಮವಾದ ಮುಖ್ಯ ಅತಿಥಿಗಳಾದ ಸತ್ಯಜಿತ್ ಸುರತ್ಕಲ್ ಸರ್ಗೆ, ಶಶಿಧರ್ ಸರ್, ಪ್ರಶಾಂತ್ ಸರ್, ಅಭಿನಂದನೆಗಳು ಸರ್, ಅಭಿನಂದನೆಗಳು ಪ್ರಶಾಂತ್ ಸರ್, ಅಭಿನಂದನೆಗಳು ನಮಿತಕ್ಕ, ಅಭಿನಂದನೆಗಳು ಸುಮತಿ ಅಕ್ಕ, ಅಭಿನಂದನೆಗಳು ಜಯವಿಕ್ರಮ್, ಅಭಿನಂದನೆಗಳು ಪ್ರಸಾದ್ ಎಂ ಕೆ ಸರ್, ಅಭಿನಂದನೆಗಳು ಸುನಿಲ್ ಅಣ್ಣ, ಅಭಿನಂದನೆಗಳು ಪೂರ್ಣಕ್ಷ ಬಿ, ಅಭಿನಂದನೆಗಳು ರಾಮೇಂದ್ರನ್, ಅಭಿನಂದನೆಗಳು ಲೋಕಯ್ಯ ಪೂಜಾರಿ, ಅಭಿನಂದನೆಗಳು ಗೋಪಿದಾಸನ್, ಅಭಿನಂದನೆಗಳು ಅಧ್ಯಕ್ಷರಿಗೆ. ಅಂಚನೆ ಕಾರ್ಯಕ್ರಮದ ಕೊನೆತ ಅಂಗ ಧನ್ಯವಾದ ಸಮರ್ಪಣೆ ಶ್ರೀಯುತ ರಾಧಾಕೃಷ್ಣ ಮೇರೆ ಮಲ್ಪಡ್ ಬಂದು ವಿನಂತಿನ ಮಲ್ತೊಂದುಲ್ಲ. ಶ್ರೀ ವಸಂತ ಪೂಜಾರಿ ಇವರಿಗೂ ಕೂಡ ಕಿರು ಕಾಣಿಕೆಯನ್ನಿಟ್ಟು ಸನ್ಮಾನಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷ ಕೊನೆಯದಾಗಿ ಧನ್ಯವಾದ ಕಾರ್ಯಕ್ರಮ. ನಮ್ಮ ಇಂದಿನ ಈ ಸಮಾರಂಭದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ಶ್ರೀ ಸಂತೋಷ್ ಕೆಸಿ ಶ್ರೀನಾರಾಯಣ ಗುರು ಬಿಲ್ಲವ ಸೇವಾ ಸಂಘ ಮೀಯಾರು ಇವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಸತ್ಯಜಿತ್ ಸುರತ್ಕಲ್ ರಾಜ್ಯಾಧ್ಯಕ್ಷರು ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ಕರ್ನಾಟಕ ಇವರು ಈ ಸಮಾರಂಭಕ್ಕೆ ಆಗಮಿಸಿ ನಮ್ಮೆಲ್ಲರನ್ನು ಹಿತನುಡಿಗಳನ್ನು ಹೇಳಿರುವಂತಹ ಇವರನ್ನು ಕೂಡ ನಮ್ಮ ಶ್ರೀ ನಾರಾಯಣ ಗುರು ಸಂಘದ ಪರವಾಗಿ ಹಾಗೂ ಸಮಸ್ತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಪ್ರೀತಮ್ ಡಿ ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರ ಸಂಘ ಧರ್ಮಸ್ಥಳ ಇವರು ಈಗಾಗಲೇ ಬಂದು ನಿರ್ಗಮಿಸಿರುತ್ತಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾವು ಧನ್ಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಎಂ ಕೆ ಪ್ರಸಾದ್ ಅಧ್ಯಕ್ಷರು ಯುವ ಬೆಲ್ಲ ವೇದಿಕೆ ಬೆಳ್ತಂಗಡಿ ಇವರು ಕೂಡ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿ ನಮ್ಮೆಲ್ಲರೊಂದಿಗೆ ತಮ್ಮ ಕಾಲವನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಶ್ರೀಮತಿ ಸುಮತಿ ಪ್ರಮೋದ್ ಅಧ್ಯಕ್ಷರು ಮಹಿಳಾ ವೇದಿಕೆ ಬಿಲ್ಲ ವೇದಿಕೆ ಬೆಳ್ತಂಗಡಿ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಪೂರ್ಣಾಕ್ಷ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಪುದುವೆಟ್ಟು, ಶ್ರೀ ರಾಮೇಂದ್ರನ್ ಸದಸ್ಯರು ಗ್ರಾಮ ಪಂಚಾಯತ್ ಪುದುವೆಟ್ಟು, ಶ್ರೀ ಲೋಕಯ್ಯ ಪೂಜಾರಿ ಅಧ್ಯಕ್ಷರು ಶ್ರೀ ನಾರಾಯಣ ಗುರು ಬಿಲ್ಲವ ಸಂಘ ಪುದುವೆಟ್ಟು, ಶ್ರೀ ಗೋಪಿದಾಸ್ ಪಿಕೆ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ನಾರಾಯಣ ಗುರು ಬಿಲ್ಲವ ಸಂಘ ಮೀಯಾರು, ಶ್ರೀ ವಸಂತ ಪೂಜಾರಿ ಪುದುವೆಟ್ಟು ಮಾಜಿ ಅಧ್ಯಕ್ಷರು ತಾಲೂಕು ಯುವ ಬೆಲ್ಲ ವೇದಿಕೆ ಬೆಳ್ತಂಗಡಿ, ಶ್ರೀಮತಿ ನಮಿತಾ ಕೆ ಪೂಜಾರಿ ನಿರ್ದೇಶಕರು ಶ್ರೀ ಗುರುನಾರಾಯಣ ಬಿಲ್ಲವ ಸೇವಾ ಸಂಘ ಬೆಳ್ತಂಗಡಿ, ಶ್ರೀ ಸುನಿಲ್ ಕನ್ಯಾಡಿ ನಿರ್ದೇಶಕರು ಶ್ರೀ ನಾರಾಯಣ ಗುರು ಬಿಲ್ಲವ ಸಂಘ ಬೆಳ್ತಂಗಡಿ ಇವರೆಲ್ಲರನ್ನು ಕೂಡ ನಮ್ಮ ಶ್ರೀ ನಾರಾಯಣ ಗುರು ಸಂಘದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದು ಸನ್ಮಾನಿತರಾದಂತಹ ಶ್ರೀ ಶಶಿಧರ್ ಸಿಇಒ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಧರ್ಮಸ್ಥಳ ಇವರು ಕೂಡ ನಮ್ಮೊಂದಿಗೆ ಬಂದು ಸಹಕರಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಪ್ರಶಾಂತ್ ಪೂಜಾರಿ ಅಧಿಕಾರಿ ಮಂಗಳೂರು ಅರಣ್ಯ ಸಂಚಾರಿ ದಳ ಇವರ ಬಗ್ಗೆ ಹೇಳುವುದಾದರೆ ಕಳೆದ ವರ್ಷ ನಾವು ಇದೇ ರೀತಿ ಒಂದು ಕಾರ್ಯಕ್ರಮ ಎಲ್ಲೇ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಮ್ಮ ಈ ಸಂಘಕ್ಕೆ ಆಗಮಿಸಿ ನಮ್ಮೊಂದಿಗೆ ಬಂದು ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅವರು ನಮ್ಮ ಇಂದಿನ ಈ ಒಂದು
ತಮ್ಮ ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮ ಕೇಳಿಕೆ ಮೇರೆಗೆ ಹೋಗೊಟ್ಟು ಇಲ್ಲಿ ತನಕ ಬಂದಿದ್ದಾರೆ. ಅವರ ಆ ಒಂದು ಪ್ರೀತಿ, ಸ್ನೇಹ, ಅದೇ ರೀತಿ ವಿಶ್ವಾಸ, ಅದಕ್ಕಿಂತ ಮಿಗಿಲಾಗಿ ಭಕ್ತಿ ನಮ್ಮ ಗುರುನಾರಾಯಣ ಸ್ವಾಮಿಯಲ್ಲಿ ಇದ್ದುದರಿಂದ ಕಾಣುತ್ತದೆ. ಈ ಸಾರಿ ಅವರು ತಮ್ಮ ಹುದ್ದೆಯಲ್ಲಿ ಮೇಲ್ದರ್ಜೆಗೆ ಏರಿ ಅದೇ ರೀತಿ ಕರ್ನಾಟಕದ ಮುಖ್ಯಮಂತ್ರಿಗಳಿಂದ ಪದಕವನ್ನು ಪಡೆದು ಇದೀಗ ಕುಂದಾಪುರದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಸಂಘದ ಸದಸ್ಯರುಗಳು ಇನ್ನು ಪರೋಕ್ಷವಾಗಿ ಅದೇ ರೀತಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಜೈ ಹಿಂದ್. ಅಭಿನಂದನೆಗಳು ರಾಧಾಕೃಷ್ಣನ್ ಅವರಿಗೆ. ಸಂತೋಷ್ ಕೇಸಿ ನಮ್ಮ ಈ ದಿನದ ಸ್ಕೋರರ್ ಆಗಿ ನಮ್ಮೊಡನೆ ಸಹಕರಿಸಿದ ಮಹೀನ್ ಇವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಸಂಘದ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.